ಹೋದ್ಮೇಲೆ ದೇವಸ್ಥಾನ ಸೇವೆ ಅದು ಬತ್ತಿ ಕೂಡಲೇ ಪೂಜೆಗೆ ಬರ್ತದೆ. ವೇದಿಕೆದ ಉಪ
ಟೈಮ್ ಆಗ್ತದೆ ಟೈಮಲ್ಲ ಅಂಚೆ ಅಲ್ಲ ಎಲ್ಲಿದ್ದಾನೆ ಅಪ್ಪ ಹಿಂಗೆ ಎಲ್ಲಿದ್ದಾನೆ ಅಪ್ಪ ಹಿಂಗೆ ಭಯಂಕರ ಅದ ಜಂಪಾಣಿ Cada vez que gana pague.
सायुध सवाहन सपरिवाराय रवणभवाय श्री ज्ञानशक्ति सुब्रह्मण्य स्वामी नमः यथोक्तमंगल विराजनं समर्पयामि एकवक्त्रं नेत्रं चाजितानुप्रसहितं वेदार्कपुष्पमालञ्चाय हेमरत्नगिरेघ्नं चतुर्भुजं वज्रशक्तिं कुक्कुटाभयधारिणं दिव्यगन्धान्विताङ्गं शुभयज्ञापरीतिनं शिवशक्तिं ज्ञानयोगं ज्ञानशक्तिस्वरापिणं भक्तानां वरदं देवं उपास्महे स्वामी नमः मनसा विश्वप्रार्थनां समर्पयामि श्री ज्ञानशक्तिदेवरपादारविन्दके गोविन्दानि गोविन्दा प्रदगणपति देवरपादारविन्दके गोविन्दानि गोविन्दा सुब्रह्मण्येश्वर स्वामी पादारविन्दके गोविन्दानि गोविन्दा दैवदेवतेन पादारविन्दके गोविन्दानि गोविन्दा
ನೀವು ಅಂತಾರೆ
ನನ್ನ ಮಗಳಾದ ಸತ್ಯನಿಗೆ ಹರಿಶ್ಚರವನ್ನು ಏರ್ಪಡಿಸಿಕೊಂಡರು. ಆ ಕೂಡಲೇ ಸುಮನಸರಾದಂತಹ ನಮ್ಮ ಮನವನ್ನು ನಡೆಸುವುದಕ್ಕಾಗಿ ರಂಬೆ, ಊರ್ವಶಿ, ದೇವಕ್ಕೆ, ತಿಲೋತ್ತಮೆ, ಮಂಜುಕೋಶಿಯರೇ ಮೊದಲಾದಂತಹ ಉತ್ತರೆಯರು ಮಾಡುತ್ತಾ ಇದ್ದಾರೆ. ಅದಕ್ಕೆ ಪೂರಕನಾಗಿ ಚಿತ್ರಸೇನನು ಗಾಯನವನ್ನು ಹಾಡುತ್ತಾ ಇದ್ದಾನೆ. ಗಾಯನವನ್ನು ಒಮ್ಮೆ ಕೇಳಿದರೆ ಮತ್ತೊಮ್ಮೆ ಕೇಳಬೇಕು, ಆಲಿಸುತ್ತಲೇ ಇರುವ ಎನ್ನುವ ಹಾಗೆ ಮನ ತವಕಿಸುತ್ತಾ ಇದೆ. ಅಷ್ಟು ಮಾತ್ರ ನಮ್ಮ ಸ್ವರ್ಗಲೋಕದಲ್ಲಿ ಇರುವುದಲ್ಲ, ಏರುವುದಕ್ಕೆ ಐರಾವತ, ಹಿಡಿಯುವುದಕ್ಕೆ ವಜ್ರಾಯುಧ, ಕುಡಿಯುವುದಕ್ಕೆ ಅಮೃತ. ಮಾತ್ರವಲ್ಲ, ಕಾಮಿಸಿದ್ದನ್ನು ಕೊಡುವ ಕಾಮಧೇನು, ಕಲ್ಪಿಸಿದ್ದನ್ನು ಕಲ್ಪಿಸುವ ಕಲ್ಪವೃಕ್ಷ, ಸ್ಪರ್ಶ ಮಾತ್ರದಿಂದಲೇ ಸಕಲ ಲೋಹಗಳನ್ನು ಚಿನ್ನವಾಗಿಸುವ ಪರಶಮಣಿ, ಇವೆಲ್ಲವೂ ನಮ್ಮದಾಗಿದೆ ಎನ್ನುವುದು ಎಂದು ಹೇಳುವುದಕ್ಕೆ ಹೆಮ್ಮೆಯಾಗುತ್ತಾ ಇದೆ. ನಾವು ಸುಮನಸರು, ಲೋಕ ಸಮಸ್ತ ಸುಖಿನೋ ಭವಂತು ಎನ್ನುವಂತಹ ಮೂಲ ಮಂತ್ರವನ್ನೇ ನಮ್ಮ ಜೀವದ ಉಸಿರಾಗಿರಿಸಿಕೊಂಡವರು. ಧರ್ಮವು ರಕ್ಷತಿ ರಕ್ಷಿತ, ಯಾರು ಧರ್ಮವನ್ನು ರಕ್ಷಿಸ್ತಾರೋ ಅವರನ್ನು ಧರ್ಮವೇ ರಕ್ಷಿಸುತ್ತದೆ. ಧರ್ಮ ಕರ್ಮದ ಜಿಜ್ಞಾಸೆಯಲ್ಲಿ ಬಿದ್ದ ಪ್ರಪಂಚಕ್ಕೆ ಧರ್ಮದ ದೀಕ್ಷೆಯಲ್ಲಿದ್ದು ಸಕಲ ಜೀವರಾಶಿಗಳು ಧರ್ಮದಿಂದಲೇ ನಡೆದುಕೊಳ್ಳಬೇಕು ಎನ್ನುವುದರ ಕಡೆಗೆ ಮನ ಮಾಡಿದವರು. ಅದಲ್ಲ, ಅಧರ್ಮವನ್ನೇ ಹಿಡಿದು ತಾಂಡವವಾಡುತ್ತೇವೆ ಎನ್ನುವ ಹಾಗೆ ಒಂದು ವರ್ತಿಸುವ ವರ್ಗವಿದೆ, ಅದೇ ದಾನವರು. ಅವರ ಕುರಿತಾಗಿ ನಿಮ್ಮಲ್ಲಿ ಸಮಾಲೋಚನೆ ಮಾಡಬೇಕು. ಓ ಸುಮನಸುರೇ, ದೈತ್ಯರೋ ರಕ್ಕಸರು ಈ ಹಿಂದೆ ಅದೆಷ್ಟೋ ಬಾರಿ ನಮ್ಮದ್ದಾದಂತಹ ಸ್ವರ್ಗಲೋಕಕ್ಕೆ ದಾಳಿ ಮಾಡಿದವರಿದ್ದಾರೆ. ಬ್ರಹ್ಮದೇವನನ್ನೋ ಪರಮೇಶ್ವರನನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿಕೊಂಡು ಅಜೇಯತ್ವವನ್ನು ಸಂಪಾದಿಸಿದ್ದೇನೆ ಎನ್ನುವ ಮತಿಭ್ರಮಣೆಯಿಂದ ದೇವಲೋಕ ನಮ್ಮದಾಗಬೇಕು ಎನ್ನುವಂತಹ ಆ ಆಸೆಯಿಂದ ನಮ್ಮ ದೇವಲೋಕಕ್ಕೆ ಅದೆಷ್ಟೋ ಬಾರಿ ದಾಳಿ ಮಾಡಿದ್ದಾರೆ. ಆದರೆ ಅವರೆಲ್ಲರೂ ಶೈಮಿನಿ ಆಲಯವನ್ನು ಸೇರಿದ್ದಲ್ಲದೆ ನಾಕವನ್ನು ಏರಿ ಆಳುವಂತಹ ಸೌಭಾಗ್ಯವನ್ನು ಅವರು ಪಡೆದುಕೊಂಡವರಲ್ಲ. ಆದರೆ ಅಳಿದು ಹೋದ ದುಷ್ಟರು ಮುಂದೆ ಬರುವುದಿಲ್ಲ, ಆ ಹಗೆಯನ್ನಿಟ್ಟುಕೊಂಡು ಅವರ ಮಕ್ಕಳು ಮರಿಮಕ್ಕಳು ಮತ್ತೆ ಬರುವುದಿಲ್ಲ, ಸ್ವರ್ಗವನ್ನೇರುವುದಿಲ್ಲ ಎನ್ನುವುದನ್ನು ಯಾವ ಕಾಲಕ್ಕೂ ಹೇಳುವುದಕ್ಕೆ ಸಾಧ್ಯವಿಲ್ಲ. ಅದೇ ಹಗೆಯನ್ನಿಟ್ಟುಕೊಂಡು ಮತ್ತೆ ದಾನವರ ದಾಳಿ ನಾಲ್ಕಲೋಕಕ್ಕಾದರೆ ಅವರನ್ನು ಪ್ರತಿಭಟಿಸುವಲ್ಲಿಯೋ ವಿರೋಧಿಸುವಲ್ಲಿಯೋ ಏನು ನಿಮ್ಮ ಪಾತ್ರ?
ನಮ್ಮಲ್ಲಿರುವಂತಹ ಕಾಮಧೇನು, ಕಲ್ಪವೃಕ್ಷ, ಚಿಂತಾಮಣಿ, ಪರುಷಮಣಿ ಮೊದಲಾದಂತಹ ಸುವಸ್ತುಗಳನ್ನು ಬಯಸಿ ನಂಬಿ ನಾಕಲೋಕಕ್ಕೆ ದಾಳಿಯನ್ನು ಮಾಡಿದರೆ ಹರಿಗಳು ಹರಿಯದ ಅಂದದಿ ಅಂತಕನ ಆಲಯಕ್ಕೆ ಅವರನ್ನು ನಾನಟ್ಟುತ್ತೇನೆ. ಬಿಡುಚಿದ್ದೆ ಬಂದಂತಹ ಕಳ್ಳರನ್ನು ನಾನು ನೋಡಿಕೊಳ್ಳುತ್ತೇನೆ. ಚಿಂತೆಯನ್ನು ಬಿಡು. ಈ ಹಿಂದೆ 10 ಮಂದಿ ದಾನವರು ಸ್ವರ್ಗಲೋಕಕ್ಕೆ ಬಂದಿದ್ದಾರೆ. ಸರಿ, 3 ಮೂರ್ತಿಯ ಅನುಗ್ರಹದಿಂದ ನಾವು ಕೊಂದಿದ್ದೇವೆ. ಎಲ್ಲಾದವರು ದಾನವರು ಸ್ವರ್ಗಲೋಕಕ್ಕೆ ಬಂದ್ರೆ ನಾನಿದ್ದೇನೆ. ಬಿಡಿಸಿದ್ದೇಯ ಬರುವಂತಹ ದಾನವರ ಬಗ್ಗೆ ನೀವೆಷ್ಟು ಜಾಗೃತರಾಗಿದ್ದೀರಿ ಎನ್ನುವುದನ್ನು ತಿಳಿಯುವುದಕ್ಕಾಗಿ ನಿಮ್ಮ ಮುಂದೆ ಈ ಪ್ರಶ್ನೆಯನ್ನಿಟ್ಟೆ. ಸಮರ್ಪಕವಾದ ಉತ್ತರವನ್ನು ಕೊಟ್ಟು ನನ್ನ ಮನಸ್ಸನ್ನು ಅರುಣವದೊಳಗೆ ದೋಷಯುಕ್ತವಾದ ಅಲೆಗಳ ಮೇಲೆದ್ದು ಮಾನಸಾಪ್ತಿಯನ್ನು ಸಂತೋಷಗೊಳಿಸುವಂತೆ ಮಾಡಿತು ನಿಮ್ಮ ಉತ್ತರ. ಬರಲಿ, ಬಂದುದೆಲ್ಲವೂ ಬರಲಿ, ಗೋವಿಂದನ ದಯ ಮಾತ್ರ ನಮ್ಮ ಮೇಲೆ ಸದಾ ಇರಲಿ ಎಂದು ಹೇಳುತ್ತಾ ಈ ಸುಧರ್ಮ ಸಭೆಯ ಕಾರ್ಯಕಲಾಪವನ್ನು ಮುಕ್ತಾಯಗೊಳಿಸೋಣ. ಆಗದೆ
ಬಯಸುತ್ತಾ ಇದ್ದೇನೆ. ನನ್ನ ತಮ್ಮ ಸಿಂಹಾಸ್ಯ, ನಮಗೆ ಪ್ರೀತಿಯ ತಂಗಿಯೊಬ್ಬಳು ಅಜಾಮುಖಿ, ಅವರಿರುವರು ನಮ್ಮಣ್ಣನನ್ನು ಹೊಂದಿಕೊಂಡು ವೀರಮಹೇಂದ್ರ ಪಟ್ಟಣದಲ್ಲಿ ಸುಖವಾಗಿ ಕಾಲ ಕಳೆಯುತ್ತಾ ಇದ್ದಾರೆ. 3 ಲೋಕದ ಅಧಿಕಾರವನ್ನು ನಮ್ಮ ವಶವಾಗಿಸಿಕೊಳ್ಳಬೇಕು ಎನ್ನುವ ಉದ್ದೇಶದಿಂದಲೇ ಕಾರ್ಯಪ್ರವೃತ್ತವಾದವನು ನಾನು. ನಡೆಸಿದಂತಹ ಸಾಧನೆಯ ಕುರಿತು ಸಂತೋಷವನ್ನು ನಮ್ಮವರಲ್ಲಿ ಹಂಚಿಕೊಂಡೆ ಎಂದಾದರೆ ಆ ಸಂತೋಷ ಇಮ್ಮಡಿಯಾಗುತ್ತದಂತೆ ಯಾರಲ್ಲಿ ಶಂಬರಾದಿಗಳು ಬರಲಿಸಬೇಕು. ತಪಸ್ಸಿಗಾಗಿ ಕಾಡಿಗೆ ತೆರಳಿದವರು ತಾವು. ಹೋದ ವಿಚಾರ ಏನಾಯ್ತು? ನಮ್ಮ ದೇವ ಒಳಿದ್ದೆ ವಿಚಾರ ಏನು ಪ್ರಭು? Mika
ನಮ್ಮ ವಶವಾಗಿದೆ. ಸುರಲೋಕವನ್ನು ಯಾರು ಬೇಕು ಎನ್ನುವುದಾಗಿ ನನ್ನ ಮನದ ಅಭಿಲಾಷೆಯನ್ನು ನಿಮ್ಮಲ್ಲಿ ಹೇಳಿಕೊಂಡಾಗ ನೀವೇ ನೀಡಿದಂತಹ ಸೂಚನೆ ದೈವಾನುಗ್ರಹವನ್ನು ನಾವು ಹೊಂದಬೇಕು ಎನ್ನುವುದಾಗಿ ಆ ಕಾರಣಕ್ಕಾಗಿಯೇ ದಟ್ಟವಾದಂತಹ ಕಾಡನ್ನು ಸೇರಿ ಬ್ರಹ್ಮದೇವನ ಕುರಿತಾಗಿ ತಪವನ್ನು ಆಚರಿಸಿದೆ. ನನ್ನ ತಪಸ್ಸಿಗೆ ಒಲಿದ ಬ್ರಹ್ಮ ಪ್ರತ್ಯಕ್ಷನಾದ ಕಾಲಕ್ಕೆ ಏನು ಬೇಕು ಎನ್ನುವುದಾಗಿ ಕೇಳಿದ. ಆ ಕಾಲಕ್ಕೆ ಸ್ವಲ್ಪ ತಲೆಯನ್ನು ಓಡಿಸಿದೆ, ವರವನ್ನು ಕೇಳಿದೆ. ನನಗೆ ಮರಣ ಬರುವುದಿದ್ರೆ ಅದು ಹರಪುತ್ರನಿಂದ ಮಾತ್ರ ಬರಬೇಕು ಎನ್ನುವುದಾಗಿ ತಥಾಸ್ತು ಎನ್ನುವುದಾಗಿ ಆಡಿಬಿಟ್ಟ ಬ್ರಹ್ಮ. ತಲೆ ಕೆಟ್ಟವ ಆಗುವುದಕ್ಕೆ ಚತುರ್ಮುಖ, ಆದರೆ ಅವನ ತಲೆಯೊಳಗೆ ಮೆದುಳೇ ಇಲ್ಲ. ಇಲ್ಲದೆ ಹೋದರೆ ಸತಿ ಇಲ್ಲದ ಈಶನಿಗೆ ಮಕ್ಕಳಾಗುವುದಕ್ಕೆ ಸಾಧ್ಯ ಉಂಟೆ? ಈ ಪೂರ್ವದಲ್ಲಿಯೇ ತನ್ನ ರಸಿಯನ್ನು ಕಳೆದುಕೊಂಡಂತಹ ಪರಮೇಶ್ವರ ತಪವನ್ನಾಚರಿಸುತ್ತಾ ಇದ್ದಾನೆ ಹಿಮವತ್ ಪರ್ವತದಲ್ಲಿ. ಅವ ತಪಸ್ಸನ್ನು ಬಿಡುವುದೇನು, ಮತ್ತೆ ಹೆಂಡತಿಯನ್ನು ಹೊಂದುವುದಕ್ಕುಂಟು. ಆ ರೀತಿಯಿಂದ ಯೋಚಿಸಿದ್ರೆ ತಾರಕಾಸುರ ಅಜೇಯನೇ ಹೌದು. ಈ ವಿಚಾರ ನಾವು ಮಾತ್ರ ತಿಳಿಯುವುದಲ್ಲ, ನಮ್ಮವರೆಲ್ಲರಿಗೂ ತಿಳಿಯಬೇಕು. ಎಲ್ಲರೂ ಸಂತೋಷವನ್ನು ಹೊಂದಬೇಕು. ಇಷ್ಟಕ್ಕೆ ಸಂತೋಷವನ್ನು ಹೊಂದುವುದಲ್ಲ, ಮಾಡಬೇಕಾದಂತಹ ಕಾರ್ಯ ಇನ್ನೂ ಹಲವಿದೆ. ಅದರಲ್ಲಿ ಒಂದು ಸ್ವರ್ಗಲೋಕವನ್ನು ಸ್ವಾಧೀನಪಡಿಸಿಕೊಳ್ಳುವುದು. ಏನು ನಿಮ್ಮ ಅಭಿಪ್ರಾಯ? ಈಗ ಒದಗಿ ಬಂದಿದೆ. ಅಪ್ಪಣೆ ಕೊಟ್ಟಿರಿಂದ ಎಂತಾದ್ರೆ ಶೀಘ್ರವೇ ನಾ ಕವಣಿಯೇರಿ ಸುರಪ್ಪಯನ್ನು ಆ ಪೀಠದಲ್ಲಿ ನಿಮ್ಮನ್ನು ಗುರಿಸಿಕೊಂಡು Inda
ಬಾರದು. ಹೌದಾ ನಿನ್ನಿಂದ ಕೂಡಿದ್ದದು. ಯಾರಿಗೆ ಬಾರಿಸುವುದು? ಹೇಳಿದ್ದು ಮಾತ್ರ ಬಾರಿಸಿದ್ದೇನಾ? ನಮ್ಮದ್ರಲ್ಲಿ ಹೇಳಲಿಕ್ಕೆ ಮಾತ್ರ ಅದಲ್ಲ. ನನ್ನ ಪೀಠೆಯಲ್ಲಿ ನಾನು ಆರೋಹಣ ಮಾಡುತ್ತಿರುವಂತ ವೇಳೆಯಲ್ಲಿ ಇದ್ದಕ್ಕಿದ್ದ ಹಾಗೆ ನಮ್ಮ ಸ್ವರ್ಗಲೋಕಿಗೆ ಮುತ್ತಿಗೆ ಹಾಕಿದ್ದೀರಿ. ಇದ್ದಕ್ಕಿದ್ದ ಹಾಗೆ ನೀವು ಬರಬೇಕು ಅಂತ ಆದ್ರೆ ಇದ್ದಕ್ಕಿದ್ದ ಹಾಗೆ ನೀವು ಯಾರು, ಇದ್ದಕ್ಕಿದ್ದ ಹಾಗೆ ನಿಮಗೆ ಏನು ಉದ್ಯೋಗ, ಇದ್ದಕ್ಕಿದ್ದ ಹಾಗೆ ನಿಮ್ಮ ಹೆಸರು ಏನು, ಇದ್ದಕ್ಕಿದ್ದ ಹಾಗೆ ಇಲ್ಲಿಗೆ ಬರಬೇಕು ಅಂತ ಕಾರಣ ಏನು, ಇದ್ದಕ್ಕಿದ್ದಕ್ಕೆ ಹಾಗೆ ಹೇಳಿದ್ರೆ ಇದ್ದಕ್ಕಿದ್ದ ಹಾಗೆ ಹೋಗಬೇಕು. ಇದ್ದಕ್ಕಿದ್ದಾಗಿ ನೀನ್ಯಾಕೆ ಹೀಗೆ ಮಾತಾಡುವುದು? ಇದ್ದಕ್ಕಿದ್ದ ಹಾಗೆ ನನ್ನ ಕೆಲಸವೇ ಇದು. ಇದೆ ಒಬ್ಬರಲ್ಲ ಇಬ್ಬರಲ್ಲ, ಕಾಲು ಹಾಕಲಿಕ್ಕೆ ಜಾಗ ಇಲ್ಲ. 4 ಕಡೆ ಮುತ್ತಿಗೆ ಹಾಕಿದ್ದೀರಿ. ಬರಿಗೈಲಿ ಯಾರು ಬರ್ಲಿಲ್ಲ, ಎಲ್ಲರೂ ಆಯುಧ ಪ್ರಾಣಿಗಳಾಗಿದ್ದೀರಿ. ಆಯುಧ ಪ್ರಾಣಿಗಳಾಗಿದ್ದೀರಿ. ಮುಖ ನೋಡ್ತೇನೆ, ಪರಿಚಯದ ಮುಖ ಒಂದೂ ಇಲ್ಲ, ಅದರಲ್ಲೂ ಹೀಗೆ ಒಂದೂ ಇಲ್ಲ, ಎಲ್ಲ ಹೀಗೆ. ನಮ್ಮವರೆಲ್ಲರೂ ಹೀಗೆ ಅಗ್ರನಾಮಾಂಕಿತರು. ಯಾರು ನೀವು, ಎಲ್ಲಿಂದ ಬಂದದು, ಯಾಕೆ ಬಂದದ್ದು ಎಂಬ ಸರ್ವ ವಿಚಾರವನ್ನು ಹೇಳಿ ಆದಷ್ಟು ಬೇಗ. ನಾವು ಹೋಗುವುದಕ್ಕೆ ಬಂದದ್ದಲ್ಲ, ಮತ್ತೆ ಇಲ್ಲಿ ನೇರ ಹಾಕ್ತೀರಾ? ಇಲ್ಲಿ ಮೆರೆಯುವುದಕ್ಕೆ ಬಂದವರು. ಮೆರೆಯುವುದಕ್ಕೆ ಒಳ್ಳೆ ಕಥೆ ಆಯ್ತಲ್ಲ ಮಗನೇ. ಇಲ್ಲಿ ಮೆರೆಯುವುದಕ್ಕೆ ಅಂತಲೇ ಜನ ಇರುವಾಗ ನಿಮ್ಮದು ಪ್ರತ್ಯೇಕ ಮೆರೆದಾಟ ಅಂತದ್ದು. ಅವರು ಮೆರೆದದ್ದು ಸಾಕು, ಇನ್ನು ನಾವು ಮೆರಿಬೇಕು ಅಂತ ಅದೌದು. ನೀವು ಜನ ಯಾರು ಅಂತೆಲ್ಲ ಗೊತ್ತಾಗ್ಲಿಲ್ಲ. ನಮಗೆ ಒಬ್ರು ನೇತಾರ ಅಂತ ಇದ್ದಾರೆ. ನೇತಾರರ ಮಕ್ಕಳ ನೀವು? ಒಡೆಯ ಶಾಂತಿ ಶಾಂತಿ. ಸ್ವಲ್ಪ ತಕೊಳ್ಳಿ, ಸ್ವಲ್ಪ ತಕೊಳ್ಳಿ. ಏನನ್ನು ಸಮಾಧಾನ. ಇದ್ದಕ್ಕಿದ್ದಾಗೆ ಮೈ ಮೇಲೆ ಕೈ ಹಾಕಿದ್ದೀರಲ್ಲ, ಇದ್ದಕ್ಕಿದ್ದಾಗೆ ನೀವು ಬರಬೇಕು ಅಂತ ಆದ್ರೆ ಇದ್ದು ಖಡ್ಗ ತಲೆ ಹಾರಿಸಿ ಏನು ನೀವು ಹಾರಿಸಿದ್ದು ನನ್ನ ತಲೆ ಹಾರಲಿಕ್ಕಿಲ್ಲ. ಏನು? ನಾವೆಲ್ಲ ಕುಡ್ದೇ ಮಾತಾಡುದು. ಹೌದಾ? ಅದೇ ಧೈರ್ಯದಿಂದ ನೀವು ಮಾತಾಡುವುದು ಹೌದಾ? ಓ ವರ್ತಮಾನ ಕಾಲದಲ್ಲಿ ಶೋಣಿತಾಪುರದ ಅಧಿಕಾರವನ್ನು ನಡೆಸುತ್ತಾ ಇರುವ ಶೋಣಿತಾಪುರಕ್ಕೆ ಬೆಂಕಿ ಬೀಳಲಿ ಮಾರಿ. ನೀವು ಯಾರು ಹೇಳಿ? ಅಲ್ಲಿಂದಲೇ ಆರಂಭ ನಮ್ಮದು. ಈಗ ನೀವು ಈಗ ಅಲ್ಲಿದ್ದೀರಾ? ಎಲ್ಲಿಂದ? ಶೋಣಿತಾಪುರಲ್ಲಿ ಇದ್ದೀರಾ? ಅಲ್ಲಿಂದಲೇ ಬಂದದ್ದು. ಹೌದಾ? ಒಂದು ಮಾತು ಹೇಳ್ತೇನೆ ಸ್ವಾಮಿ, ಏನು? ಈ ಶೋಣಿತಾಪುರದಲ್ಲಿ ಹುಟ್ಟಿದವರಿಗೆ ಯಾರಿಗೇ ಆಗಲಿ ಒಳ್ಳೆ ಬುದ್ಧಿ ಬರುವುದಿಲ್ಲ. ಯಾಕೆ ಬರುವುದಿಲ್ಲ? ಅಲ್ಲಿಯ ವಾಸ್ತು ಸರಿ ಇಲ್ಲ. ಯಾರು ಹೇಳಿದ್ದು? ಸರಿಯಾಗಬೇಕು ಅಂತಾದ್ರೆ ಒಂದು ಕಲ್ಲು ತೆಗೆದು ಎಲ್ಲ ತಿರುಗಿಸಿಡಿ. ನೀನು ವಾಸ್ತು ತಜ್ಞಾನ? ಹೇಳಿದು ಕೇಳುದು. ಅಲ್ಲಿ ಹೌದು ಅಂತಾದ್ರೆ ಒಮ್ಮೆ ಬಾ ಅಲ್ಲಿಯ ವಾಸ್ತು ಸರಿ ಮಾಡ್ಲಿಕ್ಕೆ. ನಾನು ಬಾರೆ. ಅಲ್ಲಿಂದ ಬಂದವರು ಎಲ್ಲ ಮಾಡುವುದೇ ಅನರ್ಥ. ಏನೇ ಆಗಲಿ ಈ ಬಾರಿ ಎಲ್ಲವನ್ನು ಸರಿ ಮಾಡಬೇಕು ಎನ್ನುವ ಉದ್ದೇಶದಿಂದಲೇ ಬಂದಿದ್ದೇನೆ. ಈಗ ಶೋಣಿತಾಪುರ ನಿಮ್ಮ ಆಳ್ವಿಕೆಯ ಅಷ್ಟು ಏನ್ ಯಾಕೆ ಮಾಡ? ತಾರಕವೇ. ಓ ತಾರಕ. ಅದು ತಾರಕದಿಂದಲೇ. ಅಲ್ಲಿಯ ನೀವು ಅಲ್ವಾ? ಮಂತ್ರಿ ಸೇನಾಪತಿಗಳ ಹೆಸರು ಸಂಬರಾಸುರ. ಎಲ್ಲರಿಗೂ ನೀವೇ ಮಾಡುದಾ ಸಾಂಬಾರು? ಶಂಬರ. ನೀವು ಜಂಬಾಸುರ. ಕಾಣುವಲ್ಲ ಗೊತ್ತಾಯ್ತು, ಸ್ವಲ್ಪ ಜಂಬ ಉಂಟು ಹೇಳಿದ್ದು ಮಾರ. ಇಲ್ಲಿಗೆ ಬರುವಾಗ ಇಷ್ಟಾದ್ರೂ ಇರಬೇಡುವ. ಆಗಲಿ, ಎಲ್ಲರೂ ಒಟ್ಟಿಗೆ ಸ್ವರ್ಗಸ್ಥರಾಗಿದ್ದೀರಲ್ಲ. ಸ್ವರ್ಗವನ್ನೇರಿದ್ದು ಏನಿದ್ದೀರಲ್ಲ, ಏನು ಉದ್ದೇಶ, ಏನಾಗಬೇಕಿತ್ತು, ಏನಾದ್ರು ಪರಿಹಾರ ಬೇಕಾ? ಶೋಣಿತಾಪುರ ಉದ್ಧಾರಕ್ಕೆ ಬೇಕಾಗಿ ಉದ್ಧಾರಕ್ಕೆ ನಮ್ಮಿಂದ ಕಿಂಚಿತ್ ಅಗತ್ಯ ಇಲ್ಲ. ದೇಣಿಗೆ ಹೋಗು. ಎಲ್ಲಿಗೆ? ಸುರಪನ ಬಳಿಗೆ ಹೋಗು. ಯಾಕೆ? ತಾರಕಾಸುರ ಬಂದಿದ್ದಾನೆ. ಸ್ವರ್ಗದ ಅಧಿಪತ್ಯವನ್ನು ಬಯಸಿ ಬಂದಿದ್ದಾನೆ. ಸಾಮದಿಂದ ಕೊಡುವೆಯ ಅಲ್ಲ ಧುರಕ್ಕೆ ಅಣಿಯಾಗುವೆಯ ಈಗ ಅಣಿ ಎನ್ನುವುದಾಗಿ ಕೇಳು. ನೀವು ಅಣಿ ಮಾಡಲಿಕ್ಕೆ ಬಂದದ್ದು ಈಗ ಎಂಥದ್ದು? ಅದು ಹೇಳಿದ್ ನಾನು. ಈಗ ಸ್ವರ್ಗಲೋಕ ನಿಮ್ಮ ಪಾಲಿಗೆ ಸೇರ್ಬೇಕಲ್ಲ, ಹೌದು. ನಾವು ಬಿಟ್ಟುಕೊಳ್ಬೇಕಲ್ಲ. ಬಿಟ್ಟು ಕೊಡಬೇಕು. ಏನೇಯ ಈ ಸ್ವರ್ಗಲೋಕದಲ್ಲಿ ಇರುವಂತ ದೇವತೆಗಳೆಲ್ಲ ನಪುಂಸಕರ ಅಲ್ಲ, ರಣಹೇಡಿಗಲ್ಲ. ನಾವು ಇದುವರೆಗೆ ಭಾವಿಸಿದ್ದು ಹಾಗೆ. ಹಾಗಲ್ಲ, ನಮ್ಮಲ್ಲಿ ಕೂಡ ಇದು ಉಂಟಯ್ಯ, ಸಾಮರ್ಥ್ಯ ಉಂಟು. ನೀವು ಕೇಳಿದ ಮಾತ್ರಕ್ಕೆ ಬಿಟ್ಟು ಕೊಡೋದಕ್ಕೆ ಆಗುವುದಿಲ್ಲ. ಯಾಕೆ? ನಮಗೂ ಕೂಡ ಹೇಳೋರು ಕೇಳೋರು ಇದ್ದಾರೆ, ನಾಳೆ ಕೇಳ್ತಾರೆ ಯಾಕೆ ಕೊಟ್ಟದ್ದು ಅಂತ. ಆದ್ದರಿಂದ ಈ ವಿಚಾರ ಅವರಿಗೆ ವಿಷಯ ಗೊತ್ತಾಯ್ತು ಆದ್ರೆ ಗಲಾಟೆ ಜೋರಾಗುವ ಲಕ್ಷಣ ಉಂಟು. ಅಧಿಕ ಪ್ರಸಂಗಿ ಬಾಗಿಲು ಕಾಯುವವನೇ. ಅಲ್ಲ, ನಿನಗೆ ಇಷ್ಟೊಂದು ಅಧಿಕ ಪ್ರಸಂಗಿತನ ಇದ್ರೆ ಮತ್ತೆ ಸುರಪನಿಗೆ ಎಷ್ಟಿರ್ಬೇಕು? ಅವರು ಹೆಚ್ಚು ಮಾತಾಡುದು. ನಿನ್ನ ಉದ್ಯೋಗ ಏನು? ಕಾಯುವುದು.
ಹಿತವಂತರು ಬಂದ್ರೆ ಹಾ. ಒಳ್ಳೆ ಕರ್ಕೊಂಡು ಹೋಗುದು, ಹಾ. ಅಹಿತವಂತರು ಬಂದ್ರೆ ಹಾ. ಕೊರಳಿ ಕೈ ಹಾಕಿ ಹೊರಗೆ ದಬ್ಬುವುದು. ಹೌದಾ? ಹಾ. ನಮ್ಮನ್ನು ಕಾಣುವಾಗ ಹೇಗೆ ಗೋಚರಿಸ್ತಾ ಉಂಟು? ನೀವು ಅಹಿತವಂತರದ ಗೊತ್ತಾಯ್ತು. ನಮ್ಮ ಕುತ್ತಿಗೆ ಕೈ ಹಾಕಿ ದೂಡುವುದಕ್ಕೆ ಸಾಧ್ಯ ಉಂಟು ನಿನ್ನಿಂದ? ಇಲ್ಲ, ನಾನು ನಿಮ್ಮ ಮೈ ಮೇಲೆ ಕೈ ಮಾಡುದಿಲ್ಲ. ಹಾ. ಇಷ್ಟು ಮಾತಾಡಿದ್ದೆ ಯಾಕೆ? ಹಾ. ಮಾತಿನಲ್ಲೇ ಸುಧಾರಿಸುವಂತ. ಹಾ. ಇಲ್ಲದೆ ನಿಮ್ಮ ಮುಖದ ಮೇಲೆ ನನ್ನ ಕೈ ಬರ್ತಿತ್ತು. ಹೌದಾ? ಯಾಕೆ ಬಡಿಯಲಿಲ್ಲ? ಯಾಕೆ? ಅದು ವಿಷಯ ಇರುದು. ಹಾ. ಈಗ ಒಂದು ವೇಳೆ ನಾನು ಬಡಿತೆ ಅಂತೆಲ್ಲ ಇಟ್ಟುಕೊಳ್ಳೋಣ, ಬಡಿದ್ರೆ? ಅಲ್ಲಿಗೆ ನಿಲ್ತದ? ಹಾ. ನೀವು ನನಗೆ ಬಡಿಯುವುದಿಲ್ಲ. ದರಿಕೆ ಉಂಟು ನಿನಗೆ. ಆಗ ಏನಾಗ್ತದೆ? ಏನಾಗುತ್ತದೆ? ಶಾಂತಿ ಹೋಗಿ ಕ್ರಾಂತಿ ಆಗುತ್ತದೆ. ಹಾ. ಆದ್ದರಿಂದ ನಿನ್ನ ಹೆಣ ಬೀಳ್ತದೆ ಇಲ್ಲಿ. ಹೆಣ ಬೀಳಿಕ್ಕಿಲ್ಲ. ಹಾ. ನಾವು ಮೊದಲು ಹೇಳಲಿಲ್ಲ ಮಾಡಿದ್ದೆ. ಕೊಡ್ತಿದ್ದೆ. ಆದ್ದರಿಂದ ಹಾ. ಬಂದ ವಿಚಾರ ಇಲ್ಲಿಗೆ ಮುಗಿಸುವ. ಹಾ. ನೀವು ಆಗಿ ಇಲ್ಲಿಂದ ಮುಂದೆ ಹೋಗುದು ಬೇಡ. ಹಾ. ಬಂದ ದಾರಿಗೆ ಸುಂಕ ಇಲ್ಲ ಎಂಬ ಹಾಗೆ ಹಾ. ಇದೇ ದಾರಿ ಮುಂದೆ ಹೋದರೆ ಹಾ. ಒಂದು 10 ವರ್ಷ ಬದುಕುತ್ತೀರಿ. ಏ? ನಿನಗೆ ಅಧಿಕ ಪ್ರಸಂಗ ಬೇಡ. ಹಾ. ನಿನ್ನ ಉದ್ಯೋಗ ಏನು ಅಷ್ಟು ಮಾಡುದು ನೀನು. ನೀವು ಯಾರಲ್ಲಿ ಮಾತಾಡ್ತೀಯ? ಯಾರಲ್ಲಿ ಮಾತಾಡ್ತೀಯ? ನಿನ್ನಲ್ಲಿ. ನಾನು ಇಲ್ಲಿ ಎಷ್ಟಿದ್ದೇನೋ ಹಾ. ಅಷ್ಟೇ ಅಡಿಯಲ್ಲಿದ್ದೇನೆ. ಹೌದಾ? ನೀವು ಆಗಿ ಹೋಗುತ್ತೀರಾ ಇಲ್ವೋ? ನನ್ನನ್ನು ಕೆಳಕುದು ಬೇಡ. ಹೋಗುವುದಿಲ್ಲ. ನನ್ನ ವಿಷಯ ಗೊತ್ತಿಲ್ಲ. ಏನು? ಹಾ? ಏನು ಮಾಡ್ತೀನಿ? ಇದು ಒಳ್ಳೆ ಕಥೆ ಇದೆಲ್ಲ. ಹಾ. ಇದು ನನ್ನ ಮೇಲೆ ನಿಮ್ಮ ಸವಾಲ. ಹಾ. ಏನು ಮಾಡೋಣ ಹೇಳಿ? ಹೋಗಿಲ್ಲ. ಹೋಗುವುದಿಲ್ಲ. ನಾನು ಕೆರಳುತ್ತೇನೆ. ಕೆರಳಿ ಒಂದು ವೇಳೆ ಅಂತಿಮ ತೀರ್ಮಾನ ಕೈಗೊಂಡಿದ್ದು ಹೌದು ಅಂತಾದ್ರೆ ಹಾ. ಮತ್ತೆ ಅನರ್ಥ ಆಗಿದ್ದು. ಹಾ. ಮೂರು ಮಾತಿಗೆ ಹೇಳ್ತೇನೆ. ಹೋಗಿ. ಆಗೋದಿಲ್ಲ. ಹೋಗಿ. ಹೋಗುದಿಲ್ಲ. ಹಾಗಾದ್ರೆ ಅಂತಿಮ ತೀರ್ಮಾನ ಏನು? ನೀವು ಹೋಗುದಿಲ್ಲ ಅಂತಾದ್ರೆ ಹಾ. ಉಳಿದದು ಒಂದೇ ದಾರಿ. ಏನು? ನಾನೇ ಹೋಗ್ತೇನೆ. ಒಳ್ಳೆಯದು. ಸ್ವಲ್ಪ ಬುದ್ಧಿ ಉಂಟು. ನರಕಾಸುರನೆನ್ನುವ ದಾನವ ಆತನ ಗಡನವನ್ನು ಸೇರಿಕೊಂಡು ದೇವಲೋಕಕ್ಕೆ ಮುತ್ತಿದ್ದಾನಂತೆ. ಅವನನ್ನು ಪ್ರತಿಭಟಿಸಬೇಕು. ನೀವೆಲ್ಲ ಆಯುಧಧಾರಿಗಳಾಗಿ ವಜ್ರಾಯುಧವನ್ನು ಹಿಡಿದಿದ್ದೇನೆ. ಕಾಳನ ಹನನಕ್ಕಾಗಿ ಮುಂದುವರಿಯೋಣ.
ಹೋಗಿದ್ದಾರೆ. ಅದೇ ಗತಿ ಹಿಂದಿನ ಗತಿ. ಪ್ರಶ್ನಿಸುವುದಕ್ಕೆ ಯಾರು ಬರ್ತಾರೆ ಅಂತ ನಾನು ಪೀಠವನ್ನು ಪಡೆಯುವ ಆಸೆಯಿಂದ ಬಂದೆ. ಹಿಡಿದಿದ್ದೇನೆ ವಜ್ರಾಯುಧ, ಅಲೆಗೆ ಪಡೆದು ಸೈಮಿನ್ಯಾಲಯಕ್ಕೆ
ಎನ್ನುವುದನ್ನು ಮೆರೆಸುವುದಕ್ಕಾಗಿ ಇಲ್ಲಿಗೆ ಬಂದವ ತಾರಕಾಸುರ ಬ್ರಹ್ಮದೇವನ ವರಬಲವನ್ನು ಸಂಪಾದಿಸಿಕೊಂಡು ಸ್ವರ್ಗವನ್ನು ಅಡರಿದ್ದೇನೆ. ನಿನ್ನ ಕೆಂಪಾದ ನೇತ್ರವನ್ನು ಏರಿ ಕಂಡು ಅಥವಾ ನೀನೇರಿದಂತಹ ಐರಾವತದ ಗಾತ್ರವನ್ನು ನೋಡಿಯೋ ಬೆಚ್ಚಿ ಬೀಳುತ್ತೇನೆ ಎನ್ನುವುದಾಗಿ ಭಾವಿಸಬೇಡ. ಎಚ್ಚರಿಸುತ್ತಾ ಇದ್ದೇನೆ. ಸ್ವರ್ಗದ ಪೀಠವನ್ನು ಒಪ್ಪಿಸುವೆಯ ಅಲ್ಲ ಕೂಡಿ ಪಡೆದುಕೋ. ಆದರೆ ಒಂದು ಕೊನೆಗೆ ಸ್ವಲ್ಪ ಜಾರಿದೆವು. ಆ ಸುರಪನನ್ನು ಕಟ್ಟಿ ಹಾಕಿ ಅವನ ಸೊಂಟ ಮುರಿಬೇಕು ಅಂತ ನಾ ಭಾವಿಸಿದ್ದು. ಆದರೆ ತಪ್ಪಿಸಿಕೊಂಡ. ಹೋಗಲಿ ಬಿಡಿ, ದೇವತೆಗಳು ಕನ್ನಡಗೆ ಪಲಾಯನಗೈದಿದ್ದಾರೆ. ಇನ್ನು ಸ್ವರ್ಗದ ಅಧಿಪತ್ಯ ನಮ್ಮದು. ನಮ್ಮ ಶಾಸನ ಇಲ್ಲಿ ನಡೆಯಬೇಕು. ಇನ್ನು ಮುಂದಕ್ಕೆ ನೀವೆಲ್ಲರೂ ಕೂಡ ಅಷ್ಟ ದಿಕ್ಕದಿಗಳ ಸ್ಥಾನದಲ್ಲಿ ನಿಂತು ಮುಂದಿನದ್ದಾದಂತಹ ಕಾರ್ಯಭಾರವನ್ನು ನಡೆಸಬೇಕು. ದೂರದಲ್ಲಿ ಸ್ವಲ್ಪ ಬಳಲಿದ್ದೇವೆ. ವಿಶ್ರಾಂತಿ ಬೇಕಲ್ಲ, ವಿಶ್ರಾಂತಿ ಪಡೆಯಬೇಕು. ಹರಿ ಕಾಡು ಮೇಡುಗಳಲ್ಲಿ ಅಲೆದಾಡುವ ಪರಿಸ್ಥಿತಿ ಮುಂದೇನು ಅಂತ ನಾವು ಚಿಂತಿಸುತ್ತಿರುವ ಕಾಲಕ್ಕೆ ಅವನಿಗೆ ವರವಿತ್ತಂತಹ ವಿಧಿಯೇ ಇದಕ್ಕೆ ಪರಿಹಾರ ಸೂಚಿಸಿಯಾನು ಎನ್ನುವ ಹಾಗೆ ಸತ್ಯಲೋಕದಡೆಗೆ ಹೋದೆ. ಆಗ ವಿಧಿಯೇ ನಮ್ಮನ್ನೆಲ್ಲ ಕರೆದುಕೊಂಡು ಪಾಲ್ಗಡಲ ಶೇಷನಲ್ಲಿ ಪವಡಿಸುವಂತಹ ಶ್ರೀಮನ್ನಾರಾಯಣನ ಬಳಿಯಲ್ಲಿ ನಮ್ಮನ್ನು ಬಂದು ನಿಲ್ಲಿಸಿದ.
ಹರಿಯೇ ನೀನೇ ಇದಕ್ಕೆಲ್ಲ ಪರಿಹಾರವನ್ನು ಒದಗಿಸಿಕೊಡಬೇಕು ಎನ್ನುವ ಹಾಗೆ ನಾವೆಲ್ಲರೂ ದೀನರಾಗಿ ಕೇಳಿಕೊಂಡಾಗ ಹರಿಯ ನಿರೂಪ ನೀನು ಮತ್ತೆಲ್ಲಿಗೂ ಹೋಗಬೇಡ, ಕುಸುಮಾವತಿಗೆ ಹೋಗು, ಮನ್ಮಥನ ಮೊರೆ ಹೋಗು, ಅವನೇ ನಿನಗೆ ಪರಿಹಾರವನ್ನು ಸೂಚಿಸ್ತಾನೆ ಎನ್ನುವ ಹಾಗೆ ಹೇಳಿದ್ದಾನೆ. ಹಾಗಾಗಿ ತಡ ಮಾಡುವುದಲ್ಲ, ನೇರವಾಗಿ ಕುಸುಮಾವತಿ ಅಂತ ಹೆಚ್ಚಿದ. ಇವತ್ತು ಕಾಮರತಿಯರ ಮೇಳ ಪ್ರಪಂಚದಲ್ಲಿಯೇ ಗುರುತಿಸಲ್ಪಟ್ಟ ಮೇಳ. ನಮ್ಮ ಮೇಳ ಚಿಕ್ಕದಾದರೂ ಚೊಕ್ಕದಾದ ಮೇಳ ಅಲ್ವೇ? ಹಾಗೆಂದು ನಮ್ಮ ಆದರ್ಶವನ್ನೇ ಕೆಲವರು ಹಿಡಿದುಕೊಂಡು ಎಷ್ಟು ಸಂಪಾದನೆ ಮಾಡುತ್ತಾರೆ. ಹೌದು ಸ್ವಾಮಿ. ಈಗ ಎಲ್ಲಿ ನೋಡಿದರೂ ಚಿಕ್ಕ ಮೇಳ ಚಿಕ್ಕ ಮೇಳ ಆರಂಭಿಸಿದ್ದೆ ನಾವು ಅಲ್ವೋ? ಹಾಗೆಂದು ಒಂದು ಮೇಳ ಆದರ್ಶವಾಗಿರಬೇಕು, ಅದರ ಆದರ್ಶದಡಿಯಲ್ಲಿ ಇನ್ನೊಂದು ನಡೆಯಬೇಕು ಎನ್ನುವುದನ್ನು ಪ್ರಪಂಚಕ್ಕೆ ಸಾರುವುದಕ್ಕಾಗಿ ಮಹಾವಿಷ್ಣುವಿನ ನೇಮ ನನಗೆ. ಮನ್ಮಥ ಅಂದ್ರೆ ಪ್ರತಿಯೊಬ್ಬನ ಮನೋರಥ ಅಂತರ್ಥ. ರತಿ ಅಂದ್ರೆ ಬದುಕಿಗೊಂದು ಆಕೃತಿ ಅಂತ ಅರ್ಥ. ಜೀವನೊಬ್ಬನ ಬದುಕಿಗೆ ಆಕೃತಿಯಾಗಿ ಒದಗಿ ಬರಬೇಕಾದದ್ದು ಹೆಂಡತಿಯಾದವಳ ಕರ್ತವ್ಯ. ಅಂತರಿಂದಲೇ ತಿಳಿದವರಾಡಿದ್ದು ಏನು? ಕರಣೇಶು ಮಂತ್ರಿ, ಭೋಜ್ಯೇಶು ಮಾತಾ, ಶಯನೇಶು ರಂಭ, ರೂಪೇಶು ಲಕ್ಷ್ಮಿ, ಕ್ಷಮಯಾಧರಿತ್ರಿ, ಷಟ್ಕರ್ಮ ಯುಕ್ತ ಕುಲಧರ್ಮ ಪತ್ನಿ ಎಂಬ ಹಾಗೆ. ಆದ್ದರಿಂದ ಹೆಂಡತಿ ಹೇಗಿರಬೇಕು, ಗಂಡ ಹೇಗಿರಬೇಕು ಎನ್ನುವುದನ್ನು ಪ್ರಪಂಚಕ್ಕೆ ಸಾರಿದವರು. ಲೋಕದಲ್ಲಿ ಆದರ್ಶ ದಂಪತಿಗಳು ಯಾರು ಅಂತ ಕೇಳಿದ್ರೆ ಲಕ್ಷ್ಮೀನಾರಾಯಣರು. ಹೌದಲ್ಲ? ಅವರ ಆದರ್ಶವನ್ನು ಪ್ರಪಂಚಕ್ಕೆ ಕಾಣಿಸಿಕೊಳ್ಳಬಹುದಾದಂತಹ ಅರ್ಹತೆಯನ್ನು ಹೊಂದಿದವರು ನಾವು. ಅದರಲ್ಲಿಯೂ ಕೂಡ ಆದರ್ಶ ದಂಪತಿಗಳು ಅವರು ಸಂಸಾರವನ್ನು ಹೇಗೆ ಸಾಗಿಸಬೇಕು ಅದನ್ನು ನಮ್ಮನ್ನು ನೋಡಿ ಕಲಿತುಕೊಳ್ಳಬೇಕು ಅಲ್ವೇ? ಹೌದು. ಒಬ್ಬ ಗಂಡನಾದವನ ಅಂತರಂಗವನ್ನು ಅರಿತು ನಡೆಯುವುದು ಹೆಂಡತಿಯ ಧರ್ಮ. ಹೆಂಡತಿಯ ಮನಸ್ಸನ್ನು ತಿಳಿದು ವ್ಯವಹರಿಸುವುದು ಗಂಡನಾದವನ ಧರ್ಮ. ಅದಕ್ಕೆ ಹೇಳುವುದು ಎಲ್ಲರೂ ಕೂಡ ರತಿಯ ಮೇಳದೊಳಿ
ಬಿಟ್ಟಿರ್ಪ ಕಾಮನು ಅಂದ್ರೆ ಸತಿಯ ಬಿಟ್ಟಿರದ ಸುಪ್ರೇಮನು ಪ್ರೇಮನು ಹಾಗೆಂದು ಹೆಂಡತಿಯ ದಾಸ ಅಂತ ಅರ್ಥ ಅಲ್ಲ ಹಾಗಲ್ಲ ಅಲ್ವೋ ಹಾಗೆಂದು ಹೆಂಡತಿಯನ್ನಾದರೂ ಒಬ್ಬ ದಾಸನಂತೆ ನೋಡಿಕೊಳ್ಳಬೇಕು. ಯಾಕೆ? ಅವಳು ಉತ್ತಮಳಾಗಿ ಪ್ರಪಂಚದಲ್ಲಿ ಕಂಡುಕೊಳ್ಳುವುದಕ್ಕೆ. ಕಾಮರತಿಯರು ತುಂಬಿದಂತಹ ಕುಸುಮಾವತಿ ಎಲ್ಲಿ ನೋಡಿದ್ರು ಹೂವೆ. ಹೌದು ಅಲ್ವೋ? ತುಂಬಾ ಅಲಂಕಾರಗೊಂಡಿದೆ ಅಲ್ವೋ? ಉತ್ಸವದ ಹಾಗುಂಟು. ಕುಸುಮ ಅಂದ್ರೆ ಹೂ ಅಂತ ಅರ್ಥ. ಹೂವಿನ ಈಪುರದಲ್ಲಿ ಇದ್ದುಕೊಂಡು ಕುಸುಮ ಬಾಣನಾದ ನಾನು ಕುಸುಮಾಕ್ಷಿಯಾದ ನಿನ್ನ ಜೊತೆಯಲ್ಲಿ ಸುಮಸದೃಶವಾದಂತಹ ಬದುಕನ್ನು ಸಾಗಿಸುತ್ತಾ ಇದ್ದೇವೆ ಎನ್ನುವುದೇ ಅರ್ಥ ಅಲ್ವೇ? ನೋಡಿದೀಯಾ? ನಮ್ಮಲ್ಲಿ ಯಾವತ್ತೂ ಪ್ರಪಂಚದವರು ಕಾಣುವುದು ಏನು? ತಮ್ಮ ಬದುಕಿನ ಸಲ್ಲೀಲೆಗಳನ್ನು, ರತಿಲೀಲೆ, ಮನ್ಮಥನ ಕೇಳಿ ಹೀಗೆ ಕೊಂಡಾಡುವವರಿದ್ದಾರೆ. ಕೇಳಿ ಇಲ್ಲದಿದ್ರೆ ಆರಂಭ ಆಗುವುದೇ ಇಲ್ಲ. ನಮ್ಮದ್ದು ಕೇಳಿ ಅಂತ ಹೇಳಲಿಕ್ಕೆ ಇರುವುದು, ಹಾಗೆ ಮಾಡಿದ್ದಲ್ಲ. ಯಾವತ್ತೂ ನಮ್ಮಂತೆ ಇರಬೇಕು. ಒಂದು ಗಂಡು ಒಂದು ಹೆಣ್ಣು ಸಮ್ಮಿಲನ ಆಗಬೇಕು ಅಂತಿದ್ರೆ ಅಲ್ಲಿ ರತಿಮನ್ಮಥರ ಆಟ ಬೇಕು. ನೀ ಯೋಚನೆ ಮಾಡು, ಈ ಪ್ರಪಂಚದಲ್ಲಿ ಒಂದನ್ನು ಎರಡು ಮಾಡುವವರು ಬಹಳಷ್ಟು ಮಂದಿ ವಿಕ್ರಮಿಗಳಿರಬಹುದು. ಆದರೆ ಎರಡನ್ನು ಒಂದು ಮಾಡುವ ವಿಕ್ರಮಿ ಅಂತ ಇದ್ರೆ ಅದು ಮನ್ಮಥ ಮಾತ್ರ. ಆದ್ದರಿಂದ ಅಂತಹ ಮನ್ಮಥನ ರಸಿನಿ. ಅಷ್ಟು ಮಾತ್ರ ಅಲ್ಲ, ಏಕದೇಹ ಎನ್ನುವುದು ಇಬ್ಬಾಗವಾಗುವುದು ಕ್ಷತ್ರಿಯನ ಬಾಣದಿಂದ. ನಿಜ. ಆದ್ರೆ ನಿಮ್ಮ ಬಾಣದ ಬಲ ಹೇಗೆ? ಎರಡು ದೇಹ ಒಂದಾಗುವುದರ ಮುಖೇನವಾಗಿ ನೂತನ ಸೃಷ್ಟಿಗದು ಕಾರಣ ಆಗುತ್ತದೆ. ಅವರದ್ದು ಕಲಾಪದ ಕದನವಲ್ಲ, ನಮ್ಮದ್ದು ಕಲಾಪದ ಕದನ. ಅದುವೇ ಸರಸ ಕದನ. ಯಾವ ಕಾಲಕ್ಕೂ ವಿರಸಕ್ಕೆ ಹೇತುವಾಗ ಕೂಡದು. ನಮ್ಮ ಪ್ರಸಂಗ ಯಾವತ್ತು ಒಂದೇ, ಪ್ರೀತಿ, ಪ್ರೇಮ, ಪ್ರಣಯ. ಇದು ಬಿಟ್ರೆ ಬೇರೆ ಪ್ರಸಂಗ ಇಲ್ಲ. ಆದ್ದರಿಂದ ಲೋಕದ ಪ್ರತಿಯೊಬ್ಬರ ಅಂತರಂಗವನ್ನು ಅರ್ಥ ಮಾಡಿಕೊಂಡ ಅಯ್ಯನಾದಂತಹ ವಿಷ್ಣುವಿಗೆ ಮಗನಾಗಿ ಲೋಕ ವ್ಯವಸ್ಥೆಯ ಬಗ್ಗೆ ಚಿಂತಿಸ್ತಾ ಇದ್ದೇವೆ. ಇವತ್ತು ಕೂಡ ನೋಡಿದ್ಯಾ, ಲತಾ ಪಲ್ಲಂಗದಲ್ಲಿ ಪವಡಿಸಿ ನಿನ್ನ ಜೊತೆಯಲ್ಲಿ ಆನಂದದಿಂದ ಇದ್ದೇನೆ. ಹಿಂದೆ ಗಾನ ಸುದ್ದಿ ಕೇಳ್ತಾ ಇತ್ತು. ಹೌದು. ಅಲ್ಲ, ಅದೆಂತದ್ದು? ಮಧ್ಯದಲ್ಲಿ ಯಾರೋ ಒಂದು ಕೂಗುವ ಸ್ವರ ಕೇಳ್ತಾ ಉಂಟು. ಇದು ಪರಿಚಯ ಇದ್ದದ್ದೇ, ಇದು ಕೇಳಿದ ಹಾಗೂ ಮನ್ಮಥ. ನೋಡು, ಕುಳಿತುಕೊಳ್ಳಿ. ನೋಡು. ಯಾರು? ನೋಡುವ, ಒಳಗೆ ಬರುವವರು ಬರ್ಲಿ. ಭದ್ರ ಅಂತ ಯಾವ ಹೊತ್ತಿನಲ್ಲಿ ಬರ್ಬೇಕಿರೋದು ಗೊತ್ತಾಗುದಿಲ್ಲ ಒಬ್ಬೊಬ್ಬರಿಗೆ. ಹೇಳಿ ಪ್ರಯೋಜನ ಇಲ್ಲ. ನಮ್ಮದ್ದು ಏಕಾಂತವೇ ಲೋಕಾಂತ, ಲೋಕಾಂತವೇ ಅಲ್ಲಿ ನೋಡಿ ಶಚಿಕಾಂತ. ಓ ಮಿತ್ರ, ಏನು ಚಂದ ಕಾಣ್ತೀರಾ ಸ್ವಾಮಿ ಇವತ್ತು. ನೀವು ಮಾತಾಡುವುದೇ ಅಂದ, ಅದರಲ್ಲಿ ಇವತ್ತು ಮಾತಾಡುವುದು ಚಂದನೇ. ಏನೋ ಇದು ಅದ್ಯೋ ಭಾಷೆ. ಏನು ಮಾಡೋಣ, ನಾವೊಂದು ಗಂಡ ಹೆಂಡತಿ ಸರಸದ ಸಂಭಾಷಣೆಯಲ್ಲಿದ್ದೆವು. ಆವಾಗ ನಿನ್ನ ಆಗಮನವಾಯಿತು. ನಾ ಬಂದದ್ದು ನಿನ್ನನ್ನೇ ಅಪ್ಪಿಕೊಳ್ಳಿಕ್ಕೆ ಅಂತ. ತಪ್ಪಿ ಅವಳನ್ನು ಅಪ್ಪಿ ಹೋಯಿತು. ಇದು ಯೋಚನೆ ಬೇಸರ ಮಾಡ್ಬೇಕು. ನಿನಗೂ ಇದು ಏನು ಹೊಸತ್ತಲ್ಲ. ಆದ್ರೆ ಬಂದವರೇ ಮುಂಭಾಗದಲ್ಲಿಲ್ಲ. ಇಲ್ಲ, ಇದು ಅತಿ. ನಾನು ಮಾತಾಡಿ ಅವನಿಗೆ ಉಪಚಾರ ಎಲ್ಲ ಮಾಡಿ ಮತ್ತೆ ನಿನ್ನನ್ನು ಕರೀತೇನೆ. ಹಾಗಿದ್ರೆ ನಾನಿದ್ರೆ ಉಪದ್ರ ಆಗುತ್ತದೆ ಅನ್ನೋದು ಗೊತ್ತಾಯ್ತು. ಆದ್ರೆ ಇದು ಮಿತ್ರರ ಸಂವಾದ. ಹಾಗೆ ಹೌದು. ಒಳಗೆ ನೀವು ಬೇಗ ಮುಗಿಸ್ಬೇಕು. ಮತ್ತೆ ಮೊದಲೇ ನೀವು ಮಾತಾಡಿದ್ರೆ ಮತ್ತೆ ನಿಲ್ಲಿಸೋದಿಲ್ಲ. ನೀವು ಮೊದಲು ಬೇಗ ಮುಗಿಸಿ ಮಾತ್ರ. ಇವತ್ತು ಮುಗಿಸದೆ ಮತ್ತೆ ಯಾವಾಗ ಮುಗಿಸ? ನೀವು ಮೊದಲು ಹೇಳೋದಷ್ಟೇ ಬೇಗ ಮುಗಿಸ್ತೀನಿ ಅಂತ ಮತ್ತೆ ಮುಗಿಸೋದೇ ಇಲ್ಲ. ನೀವು ಎಷ್ಟು ಮಾತಾಡ್ತೀರ ಸ್ವಾಮಿ, ಎಲ್ಲಿಟ್ಟಿದ್ದೀರಾ ನೀವೆಲ್ಲ? ದೇವೇಂದ್ರ
ಪರಮಾಶ್ಚರ್ಯವಾಯಿತು. ಯಾವತ್ತಿದ್ದರೂ ನಿನ್ನ ಸಮಸ್ಯೆಯನ್ನು ದೂರುವುದಕ್ಕೆ ವೈಕುಂಠಕ್ಕೋ ಕೈಲಾಸಕ್ಕೋ ಗಮಿಸುವವ ನೀನು. ಇವತ್ತು ಹಾಗಲ್ಲ, ನೇರವಾಗಿ ಬಂದು ಸೇರಿದ್ದು ಮನ್ಮಥನ ಪುರಿಯನ್ನು, ಈ ಕುಸುಮಾವತಿಯನ್ನು. ಇಲ್ಲಿಗೆ ನೀ ಬರುವವನಲ್ಲ. ಬರಬೇಕು ಅಂತಿದ್ದರೆ ಶಚೀನಲ್ಲನಾದ ನಿನಗೇನು ಸಮಸ್ಯೆ ಉಂಟಾಗಿದೆ ಎನ್ನುವುದು ಸ್ಪಷ್ಟ. ಬಹುಶಃ ಬಹು ಕಾರ್ಯ ನಿಮಿತ್ತ ನೀ ಬಂದಿರಬೇಕು. ನಿನ್ನ ವದನ ಈಕ್ಷಿಸುವಾಗ ಯಾವುದೋ ದುಃಖದ ಹದನ ಅಂತರಂಗದಿಂದಲೇ ಬಿಂಬಿಸ್ತಾ ಇದೆ. ಎಷ್ಟು ಮಂದಿ ದೇವತೆಗಳು ನಿನ್ನ ಜೊತೆಯಲ್ಲಿದ್ರು, ಎಲ್ಲರನ್ನು ಉಳಿದು ಮನ್ಮಥನನ್ನೇ ಕಾಣುವುದಕ್ಕೆ ಏಕಾಂಗನಾಗಿ ಏಕಾಂತದಲ್ಲಿರುವ ರತಿಪತಿಯ ಬಳಿಗೆ ಬರಬೇಕು ಅಂತಿದ್ರೆ ಕಾರಣ ಬೇಕಲ್ಲ. ನನ್ನಿಂದ ಏನು ಆಗಬೇಕು ಹೇಳು ದೇವೇಂದ್ರ. ಬರಬೇಕಿದ್ರೆ ಬಲವಾದ ಕಾರಣ ಉಂಟು. ಕಂದಿದಾನನದಿಂದ ಕರಿವರೂಥನಾಗಮನಕ್ಕೆ ಕಾರಣ ಉಂಟೆ. ನಾನು ಆಡುವ ಮಾತನ್ನು ನೀನು ಲಾಲಿಸಬೇಕು. ಏನಯ್ಯ? ಯಾಕೆ? ನೀನು ಸಾಮಾನ್ಯದವನಲ್ಲ, ಹರಿಯ ಮಗ, ನಿಜ. ಕೃಪಾಶರದಿ ಲೋಕದ ಕಲ್ಯಾಣವನ್ನೇ ಬಯಸುವವ, ನಿಜ. ಹಾಗಿರುವಾಗ ನನ್ನ ಕಷ್ಟವನ್ನು ನಿನ್ನಲ್ಲಿ ತೋಡಿಕೊಂಡ್ರೆ ನಿನ್ನಿಂದ ಪರಿಹಾರ ಖಂಡಿತ ಸಿಗುತ್ತದೆ ಎನ್ನುವಂತಹ ಸದುದ್ದೇಶದಿಂದಲೇ ಈ ಕುಸುಮಾವತಿಯೆಡೆಗೆ ಹೆಜ್ಜೆ ಹಾಕಿದವ ನಾನು. ವಿನೋದಕ್ಕಾಗಿ ಅಲ್ಲವಲ್ಲ ದೇವೇಂದ್ರ ಸ್ನೇಹಾಚಾರ. ಪರಸ್ಪರ ಕಷ್ಟದಲ್ಲಿ ಸಮ್ಮಿಲಿತಗೊಳ್ಳುವುದಕ್ಕೆ ಅಲ್ಲವೇ? ಹಾಗಾಗಿಯೇ ಮಿತ್ರನಾದಂತಹ ನಿನ್ನಿಂದ ನನ್ನ ಕಷ್ಟಕ್ಕೆ ಪರಿಹಾರ ಒದಗಿತು ಎನ್ನುವ ಆಶಾಭಾವನೆಯಿಂದಲೇ ನಾನು ಇಲ್ಲಿಗೆ ತಂದವ. ಕಷ್ಟವೇ? ಹೌದು. ಹರಿಭಕ್ತನಾದ ನಿನ್ನ ಪಾಲಿಗೆ ಬಂದ ಕಷ್ಟ ಏನು? ಬೇರೆ ಯಾರಿಂದಲೂ ಅಲ್ಲ, ಶೋಣಿತಾಪುರವನ್ನಾಳಬೇಕಾದ ತಾರಕನೆನ್ನುವ ತಡಿಗ ಬ್ರಹ್ಮನ ವರವನ್ನು ಪಡೆದು ಶಿವಕುಮಾರನಿಂದ ಮಾತ್ರ ಮರಣ ಎನ್ನುವಂತಹ ವರವನ್ನು ಪಡೆದು ತಾನು ಅಜೇಯತ್ವವನ್ನು ಸಾಧಿಸಿದ್ದೇನೆ ಎನ್ನುವ ಹಾಗೆ ಹಮ್ಮಿನಿಂದ ಮೆರೆಯುತ್ತಾ ದೊರೆಯಲ್ಲಿ ಪಂಚಮಹಾಪಾತಕಗಳನ್ನೆಸಗುವುದಲ್ಲದೆ ಸ್ವರ್ಗಲೋಕಕ್ಕೆ ದಾಳಿ ಇಟ್ಟ ಅವನಲ್ಲಿ ನಾವು ಪವರಕ್ಕೆ ನಿಂತೆವು. ಪರಿಣಾಮ ಕೈಸೋಲಬೇಕಾದ ಪ್ರಮೇಯ ನಮ್ಮ ಪಾಲಿಗೆ ಒದಗಿ ಬಂತು. ವೈಕುಂಠ ಇತ್ತು, ಕೈಲಾಸ ಇತ್ತು, ಅದನ್ನು ಬಿಟ್ಟು ಇಲ್ಲಿಗೆ ಯಾಕೆ ಬಂದೆಯೋ? ಬಂದದ್ದು ನಿನ್ನ ಸಹಾಯ ಸಿಗುತ್ತದೆ ಎನ್ನುವ ಕಾರಣಕ್ಕಾಗಿ. ಅಲ್ಲ, ನಾವು ಸಹಾಯಕ್ಕಾಗಿಯೇ ಇರುವವರು. ನಮಗಿಂತ ದೊಡ್ಡ ದೊಡ್ಡವರೆಲ್ಲ ಸಹಾಯಕ್ಕೆ ಇರುವಾಗ ನಮ್ಮಿಂದ ಏನು ಅಂತ
ಹೋದೆ ಬ್ರಹ್ಮನಲ್ಲಿ. ಈ ಸಲ ನೀವು ದೊಡ್ಡವರನ್ನು ಬಿಟ್ಟಿರಾ ಅಂತ? ಇಲ್ಲ ಇಲ್ಲ ಇಲ್ಲ, ಮರೆಯುವ ಹಾಗಿಲ್ಲ. ಹಾಗೆಂದು ಬ್ರಹ್ಮನಲ್ಲಿಯೂ ಹೋದೆವು, ನಿನ್ನಪ್ಪನಲ್ಲಿಯೂ ಹೋದೆವು. ಹೌದೇ? ಆ ಬಳಿಕ ನಾನು ಇಲ್ಲಿ ಬಂದದ್ದು. ತಾರಕಾಸುರನ ಮರಣ ಆಗಬೇಕಿದ್ರೆ ಬ್ರಹ್ಮನಿತ್ತವರ ಏನು ಬಲ್ಲೆಯ? ಶಿವಕುಮಾರನಿಂದ ಮಾತ್ರ ಮರಣ ಎನ್ನುವಂತಹ ವರವನ್ನು ಅವ ಪಡೆದಿದ್ದಾನೆ. ಹಾಗಾಗಿ ಆ ಶಿವಕುಮಾರ ಹುಟ್ಟಬೇಕಿದ್ರೆ ಒಂದು ಕಾರ್ಯ ಆಗಬೇಕು. ಆ ಕಾರ್ಯ ನಿನ್ನಿಂದಲೇ ಆಗಬೇಕು. ಹೇಗೆ? ನೀನೇನು ಮಾಡಬೇಕು ಬಲ್ಲಯ್ಯ? ನಿನ್ನ ಜಲವ ತೊಡಿಸಿಗಿದ್ದೆ ತಪವನು ಚೆನ್ನಾಗಿ ಕೆಡಿಸಿ ಜನರನ್ನು ಮನ್ನಿಪ ಬಿರುದದು ನಿನ್ನ ನಿನ್ನ ಕರುಣ ನವಗಳು ಹಿಡರ ಲಾಲಿಸಿ ಕೇಳ್ದಯವಿ ಮನ್ಮಥ, ದೇವೇಂದ್ರ, ಶಿವಕುಮಾರನಿಂದಲೇ ತಾರಕನ ಮರಣ. ಪರಮೇಶ್ವರ ದಾಕ್ಷಾಯಣಿಯನ್ನು ಕಳಕೊಂಡು ವೈರಾಗ್ಯ ಭಾವವನ್ನು ತಾಳಿ ಹಿಮಾಲಯದಲ್ಲಿ ತಪಸ್ಸು ಮಾಡುತ್ತಾ ಇದ್ದಾನೆ. ಅವ ತಪಸ್ಸಿನಲ್ಲಿಯೇ ನಿರತನಾದರೆ ಕುಮಾರ ಹುಟ್ಟುವುದಾದರೂ ಹೇಗೆ? ಆ ದಾಕ್ಷಾಯಿಣಿಯೇ ಪರ್ವತರಾಜನ ಮಗಳಾಗಿ ಪಾರ್ವತಿಯಾಗಿ ಹುಟ್ಟಿ ಪರಮೇಶ್ವರನನ್ನು ಪಡೆಯಬೇಕು ಎನ್ನುವ ಆಶಯದಿಂದ ಅವನ ಕುರಿತು ತಪಸ್ಸು ಮಾಡ್ತಾ ಇದ್ದಾಳೆ. ಪಾರ್ವತಿ ಪರಮೇಶ್ವರರು ಒಂದಾಗಬೇಕಿದ್ರೆ ನನ್ನಿಂದ ಏನಾಗಬೇಕಯ್ಯ? ನಿನ್ನಿಂದಲೇ ಆಗಬೇಕಾದ ಕಾರ್ಯ ಒಂದಿದೆ. ಯಾವುದದು? ನಿನ್ನಲ್ಲಿ ಪಂಚಪುಷ್ಪಶ್ವರಗಳುಂಟಲ್ಲ? ನಿಜ. ಅಶೋಕ, ಚೂತ, ನವಮಲ್ಲಿಕ, ಅರವಿಂದ, ನೀಲೋತ್ಪಲ. ನಿಜ. ಈ ಪಂಚಪುಷ್ಪ ಶರಗಳ ಪ್ರಯೋಗ ಪರಮೇಶ್ವರನ ಮೇಲಾಗಬೇಕು. ಆದರೆ ಅವನಲ್ಲಿ ಪ್ರೇಮಾಂಕುರವಾಗಬೇಕು. ಪರಮೇಶ್ವರ ಪಾರ್ವತಿಯನ್ನು ಒಡಗೂಡಬೇಕು. ಆ ಮುಖೇನವಾಗಿ ಕುಮಾರನ ಜನನವಾಗಬೇಕು. ಆ ಬಳಿಕ ತಾರಕನ ಹನನ ಆಗಬೇಕು. ಇಷ್ಟಾಗಬೇಕು ಅಂತಿದ್ರೆ ನಿನ್ನ ಪೂಷರದ ಪ್ರಯೋಗ ಆಗಬೇಕು.
ಮೂರು ಲೋಕಾಧ್ಯಕ್ಷ, ತಿತ್ತೀಸ ಕೋಟಿ ಗೀರ್ವಾಣ ತತ್ತಿಗೆ ಅಧಿಪತಿ, ಸುಮನಸಾಧಿಪ. ನಿನ್ನ ಮಾತುಗಳನ್ನು ಕೇಳುವಾಗ ಕುಸುಮಾವತಿ ಪತಿಗೆ ಯಾಕೆ ನಗು ಬರ್ತದೆ ಬಲ್ಲೆಯ? ನೀನು ಇಂತಹ ಬಾಲಿಶ ನುಡಿಗಳನ್ನಾಡುವುದೇ? ನಾವು ಯಾರನ್ನು ಕೆಣಕಬೇಕಿದ್ರೂ ಪೂರ್ವಾಪರ ವಿವೇಚನೆ ಉಳ್ಳವರಾಗಬೇಕು ದೇವೇಂದ್ರ. ಕಣ್ಣಿಟ್ಟು ಕಾಲಿಡಬೇಕೇ ವಿನಃ ಕಾಲಿಟ್ಟ ಮೇಲೆ ಕಣ್ಣಿಡುವುದಲ್ಲ. ನೀ ಚೆನ್ನಾಗಿ ಯೋಚನೆ ಮಾಡು. ಶಂಕರನನ್ನು ನೀ ಏನೆಂದು ಬಲ್ಲೆ? ನಾವೆಲ್ಲವರನ್ನ ಕಿಂಕರರಿದ್ದೇವೆ, ಅವನ ಕಿಂಕರರಿದ್ದೇವೆ. ಇಲ್ಲಿ ಬಂದಿರುವಂತಹ ನೀನು ಪರಮೇಶ್ವರನ ತಪಸ್ಸನ್ನು ಕೆಡಿಸುವಂತಾಡ್ತಾ ಇದ್ದಿ. ಏನು ಶಿವನ ಬಗ್ಗೆ ತಿಳಿಯದೇ ಇದ್ದವ ಈ ಮನ್ಮಥ ಅಂತ ಭಾವಿಸಿದೆಯ? ಯಾವಾಗ ದಾಕ್ಷಾಯಿಣಿಯನ್ನು ಕಳೆಕೊಂಡನು, ಅಂತ ದಾಕ್ಷಾಯಿಣಿ ದಗ್ಧಳಾದ ಮೇಲೆ ಅವಳ ಕರಿಕಾಯವನ್ನು ಹೆಗಲಿಗೆ ಹಾಕಿಕೊಂಡು ಅವ ಸುತ್ತೂ ತಿರುಗುತ್ತಾ ಇದ್ದ. ಆ ಕಾಲದಲ್ಲಿ ಸಾಂತ್ವನ ಪಡಿಸಬೇಕು ಎನ್ನುವ ಕಾರಣಕ್ಕೆ ಬೇಕಾಗಿ ನಾರಾಯಣ ತನ್ನ ಸುದರ್ಶನದಿಂದಲೇ ಅವಳ ಶರೀರವನ್ನು 48 ತುಂಡು ಮಾಡಿ 48 ಶಕ್ತಿಪೀಠ ವಿರಚಿಸಿದ. ಆ ಕಾಲದಲ್ಲಿಯೂ ತಾನು ಶಾಂತನಾಗದ ಸದಾಶಿವ ನೇರವಾಗಿ ರಜತಾಸ್ತ್ರಿಯನ್ನು ಬಿಟ್ಟು ಹಿಮಾಚಲದ ತಪ್ಪಲಿಗೆ ಹೋದ. ತಪೋನಿರತನಾದ ಅಂತಹ ಪರಮ ಶಿವ ಆವತ್ತು ಹರಿಯ ಸಾಮರ್ಥ್ಯದ ಮುಂದೆ, ಹರಿಯ ತಂತ್ರದ ಮುಂದೆ ಯಾವ ಕಾಲಕ್ಕೂ ಶಾಂತನಾಗಲಿಲ್ಲ. ಅಂತಹ ಅವನ ತಪಸ್ಸನ್ನು ಇಂದು ಕೇವಲ ನಿಮ್ಮ ಕಷ್ಟದ ನಿವಾರಣೆಗೆ ಬೇಕಾಗಿ ನಾನ್ ನೀಗಿಸಬೇಕೆ? ಯೋಚನೆ ಮಾಡು ದೇವೇಂದ್ರ. ಮನ್ಮಥ ಎಲ್ಲಿ, ಆ ಪಶುಪತಿ ಎಲ್ಲಿ? ನಾವೇನು ಅಂತ ಯೋಚನೆ ಮಾಡಿದ್ದಿ? ಎತ್ತಣ ಹಿಮಾಲಯ, ಎತ್ತಣ ಸಾಮಾನ್ಯ ಹುತ್ತ. ನೀ ಚೆನ್ನಾಗಿ ಯೋಚನೆ ಮಾಡು. ಹಿಮವತ್ ಪರ್ವತದ ಮಂಜುನಾಥನಾಗಿರುವಂತಹ ಅವನನ್ನು ನಾ ಕೆಣಕುವುದಕ್ಕೆ ಹೋದರೆ ಹೇಗಾದೀತು ಬಲ್ಲೆಯ? ತೃಣವಿದಿರೆ ಕಲ್ಪೋತ್ತವಹಿನಿಗೆ. ಕೇವಲ ತೃಣವೊಂದನ್ನು ಕಲ್ಪಾಂತವಾಗಿ ಪ್ರಳಯಾಗ್ನಿಯ ಮುಂದೆ ನಾವು ಇರಿಸಿದ್ರೆ ಆ ಕಟ್ಟಿಯೇ ಸುಟ್ಟು ಹೋಗುವುದಲ್ಲದೆ ಅಗ್ನಿಗೆ ಘಾತವಾಗದು. ಈ ಕಾಲದಲ್ಲಿ ಅವನು ತ್ರಿಪುರ ವೈರಿ ಇದ್ದಾನೆ. ಇದರ ಅರ್ಥ ಏನು ಬಲ್ಲೆಯ? ಕಾಮ ಕ್ರೋಧ ಮೋಹವನ್ನು ನಿಗ್ರಹಿಸಿ ತನ್ನನ್ನು ತಾನು ಯೋಗ ದೀಪ್ತಿಯಲ್ಲಿ ತೊಡಗಿಸಿಕೊಂಡ ನಿಜಾರ್ಥದ ಯೋಗಿಯಾಗಿದ್ದಾನೆ. ಯಾರನ್ನಾದರೂ ಕೆಣಕಬಹುದು ದೇವೇಂದ್ರ, ಯೋಗಿಯನ್ನು ಕೆಣಕುವಾಗ ನಾವು ಬಹಳ ಎಚ್ಚರಿಕೆ ವಹಿಸಬೇಕು. ಆದರೆ ಮನ್ಮಥ ಎಂತಹ ಯೋಗಿಯನ್ನೂ ಕೆಣಕುವುದಕ್ಕೂ ಶಕ್ತ. ಆದರೆ ಅವನನ್ನು ಕೆಣಕಬೇಕು ಅಂತಿದ್ರೆ ಅವನು ಯೋಗೀಶನಿದ್ದಾನೆ. ಈ ಕಾಲದಲ್ಲಿ ಅವನನ್ನು ತಪೋಭಂಗ ಮಾಡುವುದಕ್ಕೆ ಹೊರಟೆ ಮುಂತಾದರೆ ಪರಿಣಾಮ ಏನಾದೀತು? ಅವನ 3ನೇ ಕಣ್ಣನ್ನು ಬಿಡ್ತಾನೆ. ಕಣ್ಣು ಬಿಟ್ಟ ಅಂತಾದ್ರೆ ನಾವು ಸುಟ್ಟು ಸುಡುಕರಿಯಾಗಿ ಹೋಗಬೇಕಾಗುತ್ತದೆ. ಹಾಗಾದ ಕಾರಣ ಹೇಳುತ್ತೇನೆ, ಲೇಸಲ್ಲ ನಿನಗಿದು. ನೀವೆಲ್ಲ ಹಾಗೆ, ನೀವಂತಲ್ಲ. ನಿಮ್ಮ ಸ್ಥಾನ ಗಟ್ಟಿಯಾಗಬೇಕು, ಯಾರ ಬಳಿಯೂ ಹೋಗುತ್ತೀರಿ. ನಿಮ್ಮ ಸ್ಥಾನ ಸಿಕ್ಕಿತೋ ಇನ್ನೊಬ್ಬನಿಗೆ ಹೆಂಡತಿ ಮಕ್ಕಳಿಲ್ಲದಿದ್ರೂ ಚಿಂತೆ ಇಲ್ಲ. ನಿನ್ನ ಪ್ರಸಂಗ ಹಾಗಾಗಿ ಹೋಯಿತು. ನಿನ್ನ ಸ್ವರ್ಗಾಧಿಪತ್ಯದ ಸ್ಥಿರತೆಗೆ ಬೇಕಾಗಿ ಇಲ್ಲಿಗೆ ಬಂದಿದ್ದಿ. ನನ್ನನ್ನು ಈ ಸಲ ಕಳುಹಿಸಿ ನಿನ್ನ ಜಾಗವನ್ನು ಗಟ್ಟಿ ಮಾಡಿಕೊಳ್ಳಬಹುದು ಸ್ವರ್ಗವನ್ನು ಅಂತ ಯೋಚಿಸಿದ್ದಿ. ಆದ್ದರಿಂದ ನನಗೂ ಒಬ್ಬಳು ಹೆಂಡತಿ ಇದ್ದಾಳೆ ದೇವೇಂದ್ರ. ನನ್ನನ್ನು ನಂಬಿದ ಒಂದು ಸಂಸಾರ ಉಂಟು. ಈ ಲೋಕದಲ್ಲಿ ಯಾವುದನ್ನು ಎದುರಿಸುವುದಕ್ಕೆ ಹೋಗುವುದಿದ್ರೂ ಮದುವೆ ಆದ ಗಂಡಸರು ಒಂದು ಹೆಂಡತಿಯ ಮುಖ ನೋಡಿ ಹೊರಡಬೇಕು. ಆದ್ದರಿಂದ ನಾಳೆ ಅವಳ ಗತಿ ಏನು ಅಂತ ನಾ ಬಲ್ಲೆ. ಹಾಗಾದ ಕಾರಣ ಶಚಿಪತಿ, ಯಾವ ಕಾರಣಕ್ಕೂ ಇದು ಲೇಸಾದ ಮಾತಲ್ಲ. ನೀನು ನಿನ್ನ ಪುರದತ್ತ Yeah!
ಪತಿಯಾಗಿ ನೀನು ಇಂದು ಆಡುತ್ತಿರುವೆ. ಸತಿಯನ್ನು ಬಿಟ್ಟು ಬರುವುದಕ್ಕೆ ಸಾಧ್ಯವಿಲ್ಲ ಎನ್ನುವ ಹಾಗೆ ಕೇವಲ ಸಂಸಾರವನ್ನು ಉಳಿಸಿಕೊಳ್ಳಬೇಕು ಎನ್ನುವಂತಹ ದೃಷ್ಟಿಯಿಂದ ಈ ರೀತಿಯ ನುಡಿಯನ್ನಾಡಿದೆ. ಏನು ನನ್ನ ಪೀಠವನ್ನು ಭದ್ರಗೊಳಿಸುವುದಕ್ಕೆ ಬೇಕಾಗಿ ನಿನ್ನ ಸಹಾಯಕ್ಕಾಗಿ ನಾನು ಬಂದೆ ಎನ್ನುವ ಹಾಗೆ ಕಲ್ಪಿಸಿಕೊಂಡೇ ಅಲ್ಲ, ಲೋಕ ಕಲ್ಯಾಣದ ಉದ್ದೇಶವನ್ನೇ ನನ್ನ ಜೀವನದ ಪರಮ ಲಕ್ಷ್ಯವನ್ನಾಗಿರಿಸಿಕೊಂಡು ಈ ತನಕ ನಾನು ಆಳಿದವ ಬಾಳಿದವ ಎನ್ನುವುದನ್ನು ಅರಿಯದೆ ಇಂದು ಕೇವಲ ನನ್ನ ಸ್ವಾರ್ಥ ಸಾಧನೆಗೆ ಬೇಕಾಗಿ ನಿನ್ನ ಕುಸುಮಾವತಿಯನ್ನು ಪ್ರವೇಶ ಮಾಡಿದೆ ಎನ್ನುವ ಹಾಗೆ ಆಡಿಬಿಟ್ಟೆಯಲ್ಲ. ಏನಂದಯ ಕಾಮ, ನೀನೇನು ಪರಮೇಶ್ವರನ ಉರಿಗಣ್ಣಿಗೆ ಬೆದರಿ ಈ ರೀತಿಯ ನುಡಿಯನ್ನಾಡಿದ್ದಿ ಎನ್ನುವುದು ಸ್ಪಷ್ಟ. ಕೇವಲ ಕಾಯದ ಮೇಲೆ ಆಸೆಯನ್ನಿಟ್ಟುಕೊಂಡು ನೀನಾಡುತ್ತಿ ಎನ್ನುವುದನ್ನು ನಾನು ಅರ್ಥ ಮಾಡಿಕೊಂಡೆ. ಈ ಹಿಂದೆ ದದೀಚಿ ಜೀಮುತ ವಾಹನ ಮುಖ್ಯರು ಲೋಕವನ್ನು ಉಳಿಸುವುದಕ್ಕೆ ಬೇಕಾಗಿ ಏನೆಲ್ಲ ತ್ಯಾಗ ಮಾಡಿದ್ದಾರೆ ಎನ್ನುವುದನ್ನು ನೀನು ಆಲೋಚನೆ ಮಾಡು. ಅದನ್ನುಳಿದು ನೀನು ಸ್ವಾರ್ಥಿಯಾಗಿ ಈ ರೀತಿಯ ನಾಡುತ್ತಿ ಅಂತಾದ್ರೆ ನಿನ್ನ ಮಾತಿಗೆ ನನ್ನ ಧಿಕ್ಕಾರ. ಮತ್ತೊಂದುಂಟು, ಕೇವಲ ನಿನ್ನ ಸಹಾಯ ಒದಗಿ ಬರ್ತದೆ, ಆ ಮುಖೇನವಾಗಿ ಸುರಪೀಠವನ್ನು ಮರಳಿ ನಾನು ಪಡೆದುಕೊಳ್ಳಬೇಕು ಎನ್ನುವಂತ ಆಸೆಯಿಂದ ಬಂದದ್ದಲ್ಲ. ಹರಿ ನಿರೂಪ, ಹರಿ ಕಳುಹಿಸಿದ ಎನ್ನುವ ಅಲ್ಲಿಗೆ ಹರಿಯ ಮಾತಿಗೆ ನೀನು ಮಾನ್ಯತೆ ಕೊಟ್ಟು ನನಗೆ ಸಹಾಯ ಮಾಡುತ್ತಿ, ಶಿವ ತಪೋಭಂಗಕ್ಕೆ ಮುಂದಾಗುತ್ತಿ ಎನ್ನುವ ಹಾಗೆ ನಾನು ಬಂದ್ರೆ ಧಿಕ್ಕರಿಸಿದೆಯ ನನ್ನ ಮಾತುಗಳನ್ನು ಧಿಕ್ಕರಿಸಿದ ಮೇಲೆ ನೀನಲ್ಲದಿದ್ರೆ ಮತ್ತೊಬ್ಬನನ್ನು ಹುಡುಕಿ ಹೋದೇನು. ನಿನ್ನ ಅಗತ್ಯವೇ ನನಗಿಲ್ಲ, ನಾನು ಬರ್ತೇನೆ. ಮನ್ಮಥನ ಸಾಮರ್ಥ್ಯದ ಬಗ್ಗೆ ನೀ ತುಲನೆ ಮಾಡುವುದಕ್ಕೆ ಹೊರಟೆಯೇನು? ನಾರಾಯಣನ ಮಗನಾಗಿ ಲೋಕಶ್ರುತನಾಗಿರುವಂತಹ ಪರಮೇಶ್ವರನ ಯೋಗ್ಯತೆಯ ಬಗ್ಗೆ ನಿನಗೆ ಎಚ್ಚರಿಕೆ ಕೊಟ್ಟೆ ಅಂತಾದರೆ ನಾನೊಬ್ಬ ಸ್ವಾರ್ಥಿ ಇದ್ದೇನೆ, ಕೇವಲ ಹೆಂಡತಿಗೆ ಗಂಡನಾಗಿ ಸ್ವಾರ್ಥಕ್ಕಾಗಿ ಹಿಂದುಳಿದಿದ್ದೇನೆ ಅಂತ ಭಾವಿಸಿದೆಯಾ? ಪೀಠ ತದೀಚಿ ಜೀಮೂತ ವಾಹನರ ಕಥೆ ನನ್ನ ಮುಂದೆ ನೀ ಒಡ್ಡುವ ಅಗತ್ಯವೇ ಇಲ್ಲ. ನರರಷ್ಟು ತ್ಯಾಗ ಮಾಡಿದ ಮೇಲೆ ನಾರಾಯಣನ ಮಗನ ತ್ಯಾಗ ಏನು ಎನ್ನುವುದು ಮುಖ್ಯವಾಗಿ ಗೊತ್ತಾಗಲೇಬೇಕು. ಯೋಚಿಸಬೇಡ, ಎನ್ನನ್ನು ಹೇಟಿ ಎಂಬೆಯ ಹೇಟಿತನದ ವಿಷಯ ಪಾದಿಗಳು ನಾ ಮುನಿತು ನಿಂತೆ ಅಂತಾದರೆ ಮುಕ್ಕಣ್ಣನ ಮೂರನೆಯ ಕಣ್ಣನ್ನಾದರೂ ಮುಚ್ಚಿಸಬಲ್ಲೆ. ಪರಮೇಶ್ವರನ ತಪವನ್ನು ನನ್ನ ಸರಳ ಪ್ರಯೋಗದಿಂದ ಕೆಡಿಸಿ ಪಾರ್ವತಿ ಪರಮೇಶ್ವರರು ಒಂದಾಗುವ ಹಾಗೆ ಮಾಡಿ ಕುಮಾರನನ್ನು ಆ ಕ್ಷೇತ್ರದಲ್ಲಿ ಉಂಟಾಗುವ ಹಾಗೆ ಮಾಡದೇ ಇದ್ರೆ ಈ ಕ್ಷೇತ್ರದಲ್ಲಿ ಕುಮಾರ ಅಲ್ಲದೆ ಮತ್ಯಾರು ಬೇಕು? ಆದ್ದರಿಂದ ಅದನ್ನು ಮಾಡಿಯೇ ಮಾಡ್ತೇನೆ. ಬಾಯಿ ಮಾತಿನಲ್ಲಿ ನಂಬಿಕೆ ಬರುವುದಿಲ್ಲ. ಅದಕ್ಕೆ ನಿನಗೆ ಬೇಕಾದದ್ದು ಭಾಷೆ. ನಿನಗೆ ವಿಶ್ವಾಸಕ್ಕೆ ಅರ್ಹತೆಯನ್ನು ಹೊಂದಿಸುವುದಿಲ್ಲ. ಯೋಚನೆ ಮಾಡಬೇಡ, ನಂಬಿಕೋ. ನುಡಿದಂತೆ ನಡೆಯುವವ ಈ ಮನ್ಮಥ. ಹಾಗಾದ ಕಾರಣ ಕೊಡು ಕೈ ಎಡಿ ನಂಬುಗೆ ನನ್ನ ಅಪ್ಪ ಮಹಾವಿಷ್ಣುವಿನ ಪಾದ ದಾಣೆಯಾಗಿ
ನನ್ನ ಪ್ರಯತ್ನ ನಾ ಮಾಡುತ್ತೇನೆ. ಮಿಕ್ಕಿದ್ದು ದೇವಚಿತ್ತ, ನಿನ್ನ ಅಪೇಕ್ಷೆಯಂತೆ ಆಗಲಿ. ಮನ್ಮಥ, ಹಾ. ಶುಭ ಪ್ರತೀಕ್ಷೆಯಲ್ಲಿ ನಾನು ಸರಿ. ಓಯ್, ನಮಗೂ ಒಮ್ಮೊಮ್ಮೆ ಬಿಸಿಯಾಗುವುದು ಬೇಗ. ಅವ ನನ್ನನ್ನು ಹೇಗೆ ಅಂತ ಹೇಳಿದ್ದು ಇಲ್ಲಿ ಕೇಳಲಿಕ್ಕಿಲ್ಲ, ಒಳಗೆ ನನ್ನ ಹೆಂಡತಿ ಕೇಳಲಿಕ್ಕಿಲ್ವ ಇದನ್ನು? ನಮ್ಮ ಗಂಡ ಎದುರಲ್ಲಿ ಮಾತ್ರ ಆಗಲೇ ಹೇಳಿದ್ದಾರೆ ನೀವು ಎಷ್ಟು ಮಾತಾಡುವುದು ಅಂತ. ಮಾತಾಡುವುದು ಮಾತ್ರ ಅಲ್ಲ, ನಾನು ಕೆಲಸವೂ ಮಾಡ್ತೇನೆ ಅಂತ ಅವಳಿಗೆ ಗೊತ್ತಾಗಬೇಕು. ಹಾಗೆಂದು ಕೆಲವು ಸಲ ಗಂಡಂದಿರು ಮಾಡಿದ ಸಾಧನೆ ಹೆಂಡತಿಗೆ ಅರ್ಥವೇ ಆಗುವುದಿಲ್ಲ. ಆದ್ದರಿಂದ ಗಂಡನ ಸಾಧನೆಯನ್ನು ನಿಜವಾಗಿ ತಿಳಿದು ಪ್ರೋತ್ಸಾಹಿಸುವವಳೇ ನಿಜವಾದ ಹೆಂಡತಿ. ಇದು ರತಿಯಿಂದ ಪ್ರಪಂಚಕ್ಕೆ ಪಾಠ ಆಗಬೇಕು. ಅವಳಲ್ಲಿ ವಿಷಯ ತಿಳಿಸಬೇಕು. ಓ ರತಿ, ಲೋಕದಲ್ಲಿ ಹೆಂಡತಿಯಿಂದ ಗಂಡನಿಗೆ ಹೆಸರು ರತಿಪತಿ, ರತಿಯ ಮೇಳ, ರತಿಕಾಂತ, ಹೀಗೆ ನನಗೆಲ್ಲ ಬಹಳಷ್ಟು ಹೆಸರನ್ನು ತಂದಿತ್ತವಳು ನೀನು. ಅನುಕೂಲಿಗಳಾಗಿ ವರ್ತಿಸಿದವಳು. ಈಗ ತಾನೇ ಬಂದನಲ್ಲ ನಮ್ಮಲ್ಲಿಗೆ ದೇವೇಂದ್ರ. ಹೌದು. ಬರುವಾಗ ಹೇಗೆ ಬಂದ ನೋಡಿದೆಯಾ? ನನಗೊಂದು ಆಶ್ಚರ್ಯ ಆದದ್ದು. ಬರುವಾಗ ತಲೆ ಕೆಳಗೆ ಹಾಕಿಕೊಂಡು ಬಂದವನವನು, ಆದ್ರೆ ಹೋಗುವಾಗ ಉತ್ಸಾಹದಿಂದ ಉಲ್ಲಾಸದಿಂದ ತಲೆಯನ್ನು ಎತ್ತಿಕೊಂಡು ಹೋದವನಿದ್ದಾನೆ. ನಮ್ಮಲ್ಲಿಗೆ ಬರುವವರೆಲ್ಲ ಹಾಗೆ ನಾವು ಅಪೇಕ್ಷಿಸುವುದು. ಬರುವಾಗ ತಲೆ ಬಾಗಿ ಬರಲಿ, ಕೈ ಮುಗಿದು ಬರಲಿ, ಹಾಗೆ ಹೋಗುವಾಗ ತಲೆ ಎತ್ತಿ ಹೋಗಲಿ. ಆದ್ದರಿಂದಲೇ ಕೈ ಮುಗಿದು ಬಂದ ದೇವೇಂದ್ರ. ಕೆಲವರು ಇಲ್ಲಿ ಬರುವಾಗಲೇ ತಲೆ ಎತ್ತಿಕೊಂಡು ಬರ್ತಾರೆ, ಹೋಗುವಾಗ ತಲೆ ಕೆಳಗೆ ಹಾಕಿಕೊಂಡು ಹೋಗ್ತಾರೆ. ಸಮಸ್ಯೆ ಅದೇ. ಆದ್ದರಿಂದ ನೀ ಯೋಚನೆ ಮಾಡಬೇಡ. ಮತ್ತೆ ಯಾಕೆ ಈ ಮಾತಾಡಿದೆ ಬಲ್ಲೆ? ಯಾಕೆ ಗೊತ್ತಾಗ ದೇವೇಂದ್ರ ಬಂದದ್ದೇ ಅವನ ಸಮಸ್ಯೆಯನ್ನು ತೋಡಿಕೊಳ್ಳುವುದಕ್ಕಲ್ಲ. ಬಾಗಿಲಿಗೆ ಕಿವಿ ಕೊಟ್ಟೆ, ಸರಿ ಕೇಳಲಿಲ್ಲ. ಹೌದೇ? ನೀನು ಬಾಗಿಲಿಗೆ ತಲೆ ಕಿವಿ ಕೊಟ್ಟೆ, ನಾನು ಅವನ ಈ ಪ್ರಪಂಚದ ಪ್ರತಿಯೊಬ್ಬರ ಆರ್ತಸ್ವರಕ್ಕೆ ಕಿವಿಗೊಟ್ಟಿ ಅವನು ಬಂದು ಹೇಳಿದ್ದು ಅವನ ವಿಷಯ ಅಲ್ಲ ಕಾಂತೆ.
ದುಷ್ಟರ ಅಟ್ಟಹಾಸವಂತೆ ಅವರಿಂದ ಲೋಕಕ್ಕೆ ಅನ್ಯಾಯವಾಗುತ್ತಾ ಇದೆಯಂತೆ. ಅದನ್ನು ನಿವಾರಿಸುವುದಕ್ಕೆ ಬೇಕಾಗಿ ನೀನೊಂದು ಕೆಲಸ ಮಾಡಬೇಕು. ಪರಮೇಶ್ವರ ಲಯಪತಿ. ಲಯ ಅಂದ್ರೆ ಸಮಸ್ಥಿತಿ ಅಂತ ಅರ್ಥ. ಸಮಸ್ಥಿತಿಯನ್ನು ಕಾಪಿಟ್ಟುಕೊಳ್ಳಬೇಕಾದ ಪರಮೇಶ್ವರ ಮೌನ ಮುದ್ರಾಂಕಿತನಾಗಿ ತಪೋನಿರತನಾಗಿದ್ದಾನೆ. ಅವನು ತಪೋ ವಿಮುಖನಾಗುವ ಹಾಗೆ ಮಾಡಬೇಕು. ಹಾಗಾಗಿ ಅವನ ತಪಸ್ಸನ್ನು ಕೆಡಿಸುವುದಕ್ಕೆ ನೀ ಮನಸ್ಸು ಮಾಡಬೇಕು ಅಂತ ಕೇಳಿದ. ಕೊನೆಯ ಕಾಲಕ್ಕಾಗುವಾಗ ವಾಗ್ದಾನವಿತ್ತಿದ್ದೇನೆ. ಸೀತಾಕಳ್ಳನ ತಪ ಕೆಡಿಸುವುದಕ್ಕೆ ಬೇಕಾಗಿ ಈ ಕ್ಷಣವೇ ನಿನ್ನ ಪತಿ ಹೋಗುತ್ತಾ ಇದ್ದಾನೆ. ಇದೊಂದು ದೇವ ಕಾರ್ಯ ಅಂತ ಭಾವಿಸು. ಪ್ರೀತಿಯಿಂದ ನನ್ನನ್ನು ಬಿಡುಕೊಡಿ. ಏನು ಸ್ವಾಮಿ ಇದು? ಹಾಗಾಡಬೇಡಿ ಸ್ವಾಮಿ, ಹಾಗಾಡಬೇಡಿ. ಏನು ವಿಚಿತ್ರ? ನೀವು ತಿಳಿದು ಮಾತನಾಡ್ತಾ ಇದ್ದೀರೋ ಅಥವಾ ತಿಳಿಯದೇ ವ್ಯವಹರಿಸ್ತಾ ಇದ್ದೀರೋ ಒಂದು ನನಗೆ ಅರ್ಥವಾಗುತ್ತಾ ಇಲ್ಲ. ಗಲ್ಲಕ್ಕೆ ಗಲ್ಲವನ್ನಿಟ್ಟು ಮಾತಾಡ್ತಾ ಇದ್ದವರು ನಾವು. ನನ್ನ ಸೊಲ್ಲನ್ನು ಕೇಳಿದ ಮೇಲೆ ಗಲ್ಲ ದೂರವಾಗಿದೆ, ಕೊರಳು ಗಂಟಿಕ್ಕಿದೆ, ನಾಲಿಗೆ ತಡಬರಿಸ್ತಾ ಇದೆ, ಅಂತರಂಗದಲ್ಲಿ ಕಳವಳ. ಏನೇ ಕಾಂತೆ? ಪ್ರಭು, ನೀವು ಆಡುವಂತಹ ಮಾತುಗಳನ್ನು ಕೇಳುವಾಗ ಕರ್ಣ ಕಠೋರವಾದಂತಹ ನುಡಿಯಾಗುತ್ತಾ ಉಂಟು. ಬರ ಸಿಡಿಲೆ ನನ್ನ ಶಿರ ಕಪ್ಪಳಿಸಿದಂತಹ ಅನುಭವ ನನಗಾಗುತ್ತಾ ಇದೆ. ನಿಂತಹ ನೆಲವೇ ಬಾಯ್ದೆರೆದು ನನ್ನನ್ನು ನುಂಗುವ ಅನುಭವ ನನಗಾಗುತ್ತಾ ಉಂಟು ಸ್ವಾಮಿ. ಪರಶಿವನೇನು ಸಾಮಾನ್ಯಧವನು ಎನ್ನುವ ಹಾಗೆ ಭಾವಿಸಿಕೊಂಡಿದ್ದೀರ ಪ್ರಭು. ಪ್ರಾಪಂಚಿಕರೆಲ್ಲರೂ ಕೂಡ ಇರುವುದು ದ್ವಿನೇತ್ರ. ಆ ನೇತ್ರದಿಂದ ನಾವು ಯಾವ ರೀತಿಯಾಗಿ ಕಾಣಬಹುದು, ಎದುರಿರುವ ವಿಚಾರವನ್ನು ನಾವು ನೋಡಬಹುದು. ಆದ್ರೆ ಪರಶಿವನು ಹಾಗಲ್ಲ. ಅವನಲ್ಲಿದೆ ತ್ರಿನೇತ್ರ. ಹಿಂದೆ ಆದಂತಹ ವಿಚಾರ, ಈಗ ಆಗುವಂತಹ ವಿಚಾರ, ಮುಂದಾಗಬಹುದಾದಂತಹ ವಿಚಾರ, ಸಕಲವನ್ನು ಕೂಡ ಅರಿತುಕೊಳ್ಳುವುದಕ್ಕೆ ಶಕ್ತನಾರು ಎನ್ನುವ ಹಾಗೆ ಕೇಳಿದ್ರಿ. ಅದು ಪರಮೇಶ್ವರನೊಬ್ಬನೇ. ಭೂತ ಭವಿಷ್ಯತ್ತು ವರ್ತಮಾನವನ್ನು ಬಲ್ಲವ. ಹೌದು ಸ್ವಾಮಿ. ಅವನ ವಿಚಾರಗಳು ಅಂಥದ್ದೇ ಇದೆ ಅಲ್ವಿ ಸ್ವಾಮಿ. ಯಾರಾದರೂ ಅವನನ್ನು ಕೆಣಕುವುದಕ್ಕೆ ಹೋದರು ಅಂತಾಗಿದ್ದರೆ ಅಂತಖನ ಆಲಯದತ್ತ ಕಳುಹಿಸಬಲ್ಲಂತಹ ಶಕ್ತಿ ಸಾಮರ್ಥ್ಯ ಹೊಂದಿರುವುದು ಆ ತ್ರಿನೇತ್ರ. ಆ ನೇತ್ರದಲ್ಲುಂಟು ದಾವಾಗ್ನಿ ಎನ್ನುವಂತಹ ಅಗ್ನಿ. ಅದು ಒಂದು ವೇಳೆ ನೀವು ಬಿಡುವಂತಹ ಬಾಣದಿಂದ ಕೋಪಗೊಂಡಂತಹ ಆತ ತನ್ನ ಮೂರನೇ ಕಣ್ಣನ್ನು ತೆಗೆದಂತಾಗಿದ್ದರೆ ಅಲ್ಲಿಂದ ಬರುವಂತಹ ಕಿಚ್ಚಿನಲ್ಲಿ ತಾವು ಸುಟ್ಟು ಹೋಗುತ್ತೀರಾ. ಕಿಚ್ಚು ಕಣ್ಣಿಗೆ ಬೆಚ್ಚುತ್ತಾ ಇದ್ದೇನೆ ಪ್ರಭು.
ನಿನ್ನ ಮಾತನ್ನು ಕೇಳುವಾಗ ಆಶ್ಚರ್ಯವಾಗುತ್ತಾ ಉಂಟು. ಯಾಕೆ? ಪರಮೇಶ್ವರನಿಗೆ ಕಿಚ್ಚು ಕಣ್ಣಿದೆ. ಬಿಚ್ಚಿನದಾದರೆ ಲೋಕಮೂರನ್ನು ಸುಟ್ಟು ಸುಡುಕರಿಗೈಯಬಲ್ಲ ಶಕ್ತನವನಿದ್ದಾನೆ. ಶರ್ವನ ವಿಷಯವನ್ನರಿಯದೇ ಇದ್ದವ ಈ ಮನ್ಮಥನಲ್ಲ ಕಾಂತೆ. ಕಿಚ್ಚು ಗಣ್ಣವಗೆ ಬೆಚ್ಚುವೇನೆ. ನಾನು ಪರಮೇಶ್ವರನೇ ಭಕ್ತನಿ. ಮಾತ್ರವಲ್ಲ ಮಹಾವಿಷ್ಣುವಿನ ಮಗನಿದ್ದೇನೆ. ನಾ ಹೊರಡುತ್ತಾ ಇರುವುದು ಕೆಟ್ಟ ಕೆಲಸಕ್ಕಲ್ಲ, ಯುಕ್ತವಾದ ಕೆಲಸಕ್ಕೆ. ಕೆಲವರು ಯಾವುದು ಅರಿಯದ ಹಾಗೆ ಲೋಕರಕ್ಷಕರು. ಅವರು ಕಣ್ಣು ಮುಚ್ಚಿ ಕುಳಿತರು ಅಂತಾದ್ರೆ ಆ ಆರಕ್ಷಕರನ್ನಾದರೂ ನಮ್ಮ ಪ್ರಾವೀಣ್ಯದಿಂದ ನಾವು ಕಣ್ಣು ಬಿಡುವ ಹಾಗೆ ಮಾಡಬೇಕಾಗುತ್ತದೆ. ಹಾಗಾದ ಕಾರಣ ಲೋಕರಕ್ಷಕರೇ ಕಣ್ಣು ಮುಚ್ಚಿ ಕೂತಿದ್ದಾನೆ ಅಂತಾದರೆ ಅವನ ಕಣ್ಣು ಬಿಡುವ ವ್ಯವಸ್ಥೆ ನಾ ಮಾಡಿಯೇ ಮಾಡುತ್ತೇನೆ. ಕಿಚ್ಚು ಗಣ್ಣವಗೆ ನಾ ಬೆಚ್ಚೋವನಲ್ಲ. ನೀ ಹುಚ್ಚು ಮಾತುಗಳನ್ನಾಗಬೇಡ, ಆಡಬೇಡ. ನಿನ್ನ ಪತಿಯಾದ ಕಾಮನ ಕೆಚ್ಚು ಏನು ಎನ್ನುವುದನ್ನು ಶಿವ ತಪೋ ಭಂಗದಲ್ಲಿ ಕಾಣಿಸಿಕೊಡ್ತೇನೆ. ನಿಶ್ಚಿಂತಳ. ಚಂದವಾಗುತ್ತದೆ ಚಂದ ನಾ ಎದುರು ಬರ್ತಾ ಇದ್ದೀರಿ ಎನ್ನುವ ಹಾಗೆ ಖಂಡಿತವಾಗಿ ಭಾವಿಸಿಕೊಳ್ಳಬಾರದು ಸ್ವಾಮಿ. ಸಂಸಾರ ಎನ್ನುವಂತಹ ಮಂತ್ರಿಮಂಡಲದಲ್ಲಿ ಪತ್ನಿಗಿರುವುದು ಮಂತ್ರಿಯ ಸ್ಥಾನ. ನಿಜ. ಯಾವುದೇ ಒಂದು ವಿಚಾರವನ್ನ ಹೇಳುವಂತಹ ಅರ್ಹತೆಯನ್ನ ಮಾನ್ಯತೆಯನ್ನು ಅವಳು ಪಡೆದುಕೊಂಡಿರ್ತಾಳೆ ಪ್ರಭು. ಸತ್ಯ. ಗಂಡ ತೆಗೆದುಕೊಂಡಂತಹ ನಿರ್ಧಾರದಿಂದ ಸಂಸಾರ ಎನ್ನುವಂತಹ ವೃಕ್ಷವೇ ಬುಡಮೇಲು ಆಗುತ್ತದೆ ಎನ್ನುವ ಹಾಗೆ ಅರಿತಂತಹ ಸಮಯದಲ್ಲಿ ಗಂಡನಿಗೆ ತಿಳಿ ಹೇಳಬಹುದಾದಂತಹ ಸ್ಥಾನದಲ್ಲಿ ಅವಳಿದ್ದಾಳೆ. ಖಂಡಿತ. ಆ ಕಾರಣದಿಂದ ನಾನು ಆಡುವುದಕ್ಕೆ ಮುಂದಾದದ್ದಷ್ಟೇ. ಹೆಂಡತಿಯ ಮಾತು ಕೇಳುವವ ಭಂಡನಲ್ಲ, ಅವ ಪ್ರಚಂಡ. ಆದ್ರೆ ಹೆಂಡತಿ ಹೇಳುವ ಮಾತು ಶಾಸ್ತ್ರವಾಕ್ಯನಂತಿರಬೇಕು. ಇದೇ ಸ್ವಾಮಿ. ಕಿಚ್ಚುಗಣ್ಣವನಿಗೆ ಬೆಚ್ಚುತ್ತಾ ಇದ್ದೇನೆ ಎನ್ನುವ ಹಾಗೆ ಆಡಿದಂತಹ ಸಮಯದಲ್ಲಿ ಆ ಕಿಚ್ಚುಗಣ್ಣವನ ಎದುರಾಗಿ ನಾ ಹೋರಾಟವನ್ನು ಮಾಡ್ತೇನೆ ಎನ್ನುವ ಹಾಗೆ ಬಿಲ್ಬಾಣಗಳನ್ನು ಬಿಗಿಯಾಗಿ ಹಿಡಿದುಕೊಂಡವರಿದ್ದೀರ. ಪ್ರಭು. ಏನೇ
ನಿಮ್ಮ ಬಿಗಿ ಮುಷ್ಟಿಯಲ್ಲಿ ಅಂತಹ ಬಿಲ್ಬಾಣಗಳನ್ನು ಪುನರಪ್ಪಿ ಬಿಡಿಸ್ತೇನೆ ಎನ್ನುವಂತಹ ಧೈರ್ಯ ನನಗಿಲ್ಲ. ಆದರೂ ಕೂಡ ನನ್ನ ಮಾತುಗಳೆನ್ನುವಂತಹ ಆಯುಧಗಳನ್ನು ನಿಮಗೆ ನಾನು ಕೊಟ್ಟೆ ಅಂತಾಗಿದ್ದರೆ ಅದರಿಂದ ನೀವು ತಿಳಿದುಕೊಳ್ಳುವುದಕ್ಕೆ ಹಲವಾರು ವಿಚಾರಗಳುಂಟು ಸ್ವಾಮಿ. ಏನೇ? ಅವನೇನು ಸಾಮಾನ್ಯದವನಲ್ಲ. ಏನು ಮಹಾ? ಅವನ ಎದುರಾಗಿ ಹೋರಾಟವನ್ನು ಮಾಡುವುದಕ್ಕೆ ಹೋದಂತ ಅದೆಷ್ಟೋ ದಾನವರು ಈಗಾಗಲೇ ಮಡಿದು ಹೋಗಿದ್ದಾರೆ. ಸರಿ. ಅಂಧಗಾಸುರ, ಗಜಾಸುರ, ಜಲಂಧರ ಎನ್ನುವಂತಹ ರಾಕ್ಷಸರು ಈಗಾಗಲೇ ಮಡಿದು ಹೋಗಿದ್ದಾರೆ ಸ್ವಾಮಿ. ಸತ್ಯಕಾಂತೆ, ನಾನು ಎನ್ನುವ ಹಾಗೆ ಮೆರೆದಾಡಿದಂತಹ ರಾಕ್ಷಸರೇ ನಾಶವಾಗಿರುವಾಗ ನಿಮ್ಮ ಧನುಸ್ಸೆನ್ನುವುದು ಅವನಿಗೆ ನಾಟಿತು ಅಂತಾಗಿದ್ದರೆ ಅಲ್ಲಿ ಆಗುವಂತಹ ಪರಿಣಾಮವನ್ನು ಊಹಿಸಿಕೊಳ್ಳುವುದಕ್ಕೆ ನಿಂದ ಸಾಧ್ಯವಾಗಲ್ಲ. ಸದಾಶಿವನ ಕುರಿತಾಗಿ ಅರಿಯದೇ ಇದ್ದವನಲ್ಲ ಮನ್ಮಥ. ಬಲ್ಲೆ ನಾನಾತನ ಪೌರುಷವ. ಅಂಧಕಾಸುರನು, ಜಲಂಧರನು, ಮುಖ್ಯರಾದ ದೈತ್ಯ ಕದಂಬವನ್ನು ಗಮನಿಸಿದ ಕಥೆಯನ್ನ ಬಲ್ಲೆ. ಆದರೆ ಅವರಿಂದ ಲೋಕ ವ್ಯಥೆ ಪಡ್ತಾ ಇತ್ತು. ಅದಕ್ಕಾಗಿ ಅವರನ್ನು ಕೊಂದಿದ್ದಾನೆ. ನಾ ಲೋಕದ ವ್ಯಥೆಯನ್ನು ಕಳೆಯುವುದಕ್ಕೆ ಬೇಕಾಗಿ ಹರಿಸುತನಾಗಿ ಗಮಿಸ್ತಾ ಇದ್ದೇನೆ. ಆದ್ದರಿಂದ ನೀ ಚಿಂತಿಸುವ ಅಗತ್ಯ ಇಲ್ಲ. ನನಗೆ ನಾಲಗೆ ಪ್ರಧಾನ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಖೆಯಂತಿರಬೇಕು, ನುಡಿದರೆ ಶಿವನ ಜ್ಯೋತಿರ್ಲಿಂಗವಾದರೂ ಹೌದೌದೆನಬೇಕು ಕಾಂತೆ. ಆದ್ದರಿಂದ ವಚನ ಭ್ರಷ್ಟನಾಗಿ ಮನ್ಮಥ ಉಳಿಯಲಾರ. ವಚನವನ್ನು ಪೂರೈಸಿದವನಾಗಿಯೇ ಇರುತ್ತೇನೆ. ಹಾಗಾದ ಕಾರಣ ಚಿಂತೆ ಮಾಡಬೇಡ. ನಾ ಹೋಗುವುದು ಹೋಗುವುದೇ. ಸ್ವಾಮಿ, ಅಂತರಿಕ್ಷಗಳನ್ನು ನಿಮಗೆ ನಾನು ಹೇಗೆ ಹೇಳಬೇಕೆನ್ನುವುದೇ ನನಗೆ ಅರ್ಥವಾಗುತ್ತಾ ಇಲ್ಲ. ಯಾಕೆ ಕಣ್ಣೀರು ಕರೆಯುತ್ತಾ ಇರುವೆ ರತಿ? ನಾವು ಭೂಮಿಯ ಮೇಲೆ ನಿಂತುಕೊಂಡು ನಾವು ಇರಬೇಕಾದಂತಹ ಶಕ್ತಿ ಯಾವುದು, ಸಾಮರ್ಥ್ಯ ಯಾವುದು ಎನ್ನುವ ಹಾಗೆ ನಮಗೆ ಅರಿವಿದೆ ಸ್ವಾಮಿ. ಆದರೆ ಪರಶಿವನು ಹಾಗಲ್ಲ.
ಯೋಮದತ್ತ ತನ್ನ ಕೇಶಗಳನ್ನು ಹರಡಿಕೊಂಡ ಕಾರಣದಿಂದಲೇ ಯೋಮಕೇಶ ಎನ್ನುವ ಹಾಗೆ ಹೆಸರನ್ನು ಬಂದಿದ್ದು ಸತ್ಯ. ಅದಲ್ಲದೆ ಅಣು ರೇಣು ತೃಣ ಕಾಷ್ಟ ಸ್ಥಾವರ ಜಂಗಮಾತಿಗಳ ಲೈಕ್ಯನಾದವನವನು ಅಲ್ಲಿಯೂ ಇದ್ದಾನೆ, ಇಲ್ಲೂ ಇದ್ದಾನೆ, ನಮ್ಮಲ್ಲೂ ಇದ್ದಾನೆ, ನಿಮ್ಮಲ್ಲೂ ಕೂಡ ಇದ್ದಾನೆ ಎನ್ನುವಂತಹ ವಿಚಾರವನ್ನು ಅರಿತುಕೊಂಡವಳಿದ್ದೇನೆ. ಅಲ್ಲಿ ನೋಡಲು ಶಿವ, ಇಲ್ಲಿ ನೋಡಲು ಶಿವ, ಎಲ್ಲೆಲ್ಲಿ ನೋಡಲು ಶಿವ. ಸ್ವಾಮಿ, ಜಗತ್ ಸರ್ವಂ ಶಿವಮಯಂ ಬಲ್ಲೆ ಕಾಂತೆ. ಹೌದು ಪ್ರಭು. ಆದರೂ ಕೂಡ ನಾನು ಆಡುವುದಕ್ಕೆ ಮುಂದೆ ಬರಲು ಕಾರಣ ಏನು ಗೊತ್ತೇ? ಏನೇ? ಹೆಣ್ಣು ಸ್ವಾಮಿ ನಾನು. ಇಂಥ ನೋವುಗಳನ್ನು ಸಹಿಸಿಕೊಂಡು ಬದುಕುವುದಕ್ಕೆ ನನ್ನಿಂದ ಸಾಧ್ಯ ಇಲ್ಲ ಸ್ವಾಮಿ. ಪ್ರಪಂಚದ ಸಕಲ ನಾರಿಯರು ಕೂಡ ಭಾವಿಸಿಕೊಳ್ಳುವುದು ಹೇಗೆ? ನಾ ಸಾಯುವವರೆಗೂ ಮುತ್ತೈದೆಯಾಗಿ ಸಾಯಬೇಕು. ನಿಜ. ಸಾಯುವ ಕಾಲದಲ್ಲಿ ನನ್ನ ಹಣೆಗಿಟ್ಟಂತ ಕುಂಕುಮ ಮುಡಿಗೆ ಮುಡಿದಂತಹ ಮಲ್ಲಿಗೆ, ಕೊರಳಲ್ಲಿರುವಂತಹ ಮಾಂಗಲ್ಯದ ಸಮೇತವಾಗಿ ನಾನು ಚಿತೆಯಲ್ಲಿ ಭಸ್ಮವಾಗಿ ಹೋಗಬೇಕೆನ್ನುವ ಆಸೆಯನ್ನಿಟ್ಟುಕೊಂಡಿರ್ತಾರೆ. ನಿಜ ಕಾಂತೆ. ಅದೇ ರೀತಿಯಾಗಿ ಆಶಾ ಗೋಪುರವನ್ನು ಕಟ್ಟಿಕೊಂಡವಳು ಈ ರತಿ ಸ್ವಾಮಿ. ಅನವರತವೂ ಅವಿರತವೂ ನಿಮ್ಮ ಒಟ್ಟಿಗೆ ಇರಬೇಕು, ಸುಖ ದಾಂಪತ್ಯದಲ್ಲಿ ಸದಾಕಾಲ ಇರಬೇಕೆನ್ನುವ ಹಾಗೆ ಬಯಸಿದವಳು ನಾನು. ನಿಜ. ಮನಸ್ಸಿಗೆ ಹತ್ತಿರವಾದಂತಹ ವ್ಯಕ್ತಿಗಳು ದೂರವಾಗುತ್ತಾರೆ ಎನ್ನುವ ಹಾಗಾದಾಗ ಅದರಿಂದ ಉಂಟಾಗುವಂತಹ ವೇದನೆ ನೋವು ಹೇಳಿಕೊಳ್ಳುವುದಕ್ಕಾಗುವುದಿಲ್ಲ ಸ್ವಾಮಿ. ನನ್ನ ಮಾತನ್ನ ಕೇಳಿ ಹೋಗುವುದು ಬೇಡ ಬೇಡ ಬೇಡ. ಎದ್ದೇಳು. ಇದೇನು ಮನ್ಮಥನ ಹುಚ್ಚಾಟ ಅಂತ ಭಾವಿಸಿದೆಯೇನೆ? ಮತ್ತೆ ಕಾಯದಲ್ಲಿ ಕಸುಬುಂಟು, ಆರ್ಜಿಸಿದ ವಿದ್ಯೆಯುಂಟು, ಶಿವನಲ್ಲಿ ಆದರೂ ತಾಕಿ ಗೆದ್ದೇನು ಎನ್ನುವಂತಹ ಒಂದು ತಾತ್ಸಾರ ದೃಷ್ಟಿಯಿಂದ ಗಮಿಸುತ್ತಾ ಇರುವುದಲ್ಲ ಕಾಂತೆ. ಅರ್ಥವಾಯಿ. ಈಗ ತಾನೇ ಬಂದ ದೇವೇಂದ್ರ ಮೂರು ಲೋಕಾಧ್ಯಕ್ಷನಿದ್ದಾನೆ. ತನ್ನ ಅಧ್ಯಕ್ಷ ಪದವಿ ಹೋಗುತ್ತದೆ ಎನ್ನುವ ಕಾರಣಕ್ಕೆ ಬೇಕಾಗಿ ಅವ ಇಲ್ಲಿಗೆ ಬಂದದ್ದಲ್ವೇ? ಮತ್ತೆ ಇಂದು ಒಬ್ಬ ಅಧ್ಯಕ್ಷನಾಗುತ್ತಾನೆ, ಅವಧಿ ಮುಗಿದ ಮೇಲೆ ಇನ್ನೊಬ್ಬ ಆಗುತ್ತಾನೆ. ಅಧ್ಯಕ್ಷ ಪದವಿ ಯಾವತ್ತೂ ಸ್ಥಿರವಲ್ಲ ಕಾಂತೆ. ಅವ ಇದ್ದ ಪದವಿಯ ಹೊತ್ತಿನಲ್ಲಿ ಏನು ಮಾಡಿದ ಎನ್ನುವುದೇ ಪ್ರಧಾನ ವಿಷಯವಾಗುತ್ತದೆ. ತನ್ನ ಸ್ವಾರ್ಥಕ್ಕಾಗಿ ಅವ ಬಂದದ್ದಲ್ಲ, ಲೋಕಮೂರರ ಹಿತಾಕಾಂಕ್ಷಿಯಾಗಿ ಬಂದಿದ್ದಾನೆ ಕಾಂತೆ. ಏನಾಡಿದ ಬಲ್ಲೆಯ? ಧರೆಯಲ್ಲಿ ಅನ್ಯಾಯ ಅವಿರತವಾಗಿ ಸಾಗುತ್ತಾ ಉಂಟು. ಧಾರ್ಮಿಕರಿಗೆ ಬದುಕಿಲ್ಲ ಅಂತಾಗಿದೆ. ಧಾರ್ಮಿಕರ ಬದುಕನ್ನು
ಉತ್ತರಿಸಬೇಕು ಮಾತ್ರವಲ್ಲ, ಕಷ್ಟದಿಂದ ಉತ್ತರಿಸಬೇಕು ಅಂತಿದ್ದರೆ ನೀನೇ ಅನುಕೂಲಿಯಾಗಬೇಕು ಅಂತ ಕೇಳಿಕೊಂಡ. ನನ್ನಪ್ಪ ಏನು ತಿಳಿಯದವನಿಗೆ ಇಲ್ಲ. ಯಾವ ಕಾರಣಕ್ಕೂ ಹಗೆಗಳಿಗೆ ಬರ ವೀರ್ವರೀರ್ವರು ತೆಗೆಯಲರಿಯರು ಕೊಟ್ಟ ವರಗಳ ಕೊಡುವ ತೆಗೆವ ಸಮರ್ಥರಾರಿ ಜಗದಿ ಹರಿಯಂತೆ. ಹಾಗಿದ್ರೆ ಕೊಡಲು ಬಲ್ಲ, ತೆಗೆಯುವಳು ಬಲ್ಲ ಅಂತ ಯೋಗ್ಯತೆ ಉಳ್ಳ ಅವ ದೇವೇಂದ್ರನನ್ನು ನನ್ನ ಬಳಿಗೆ ಕಳಿಸಿದ್ದಾನೆ. ತಾರಕ ಬದೆ ಹರಿಗೆ ಕಷ್ಟವಾದೀತೆ ಇಲ್ಲ. ಹಸ್ತ ಕಲಿತ ಸುದರ್ಶನದೊಳರಿ ಮಸ್ತಕ ನಿಲುಹುವ ಪರಾತ್ಪರ ವಸ್ತುವಿದ್ದಾನೆ ಮಹಾವಿಷ್ಣು. ಅವನನ್ನು ನನ್ನ ಬಳಿಗೆ ಕಳಿಸಿದ್ದಾನೆ ಎನ್ನುವುದರ ಅರ್ಥ ಏನು? ಅಪ್ಪ ಮಕ್ಕಳಿರುವರು ಅಧಿಕಾರಕ್ಕಾಗಿ ಬದುಕುವವರಲ್ಲ ಕಾಂತೆ, ಲೋಕದ ಧಾರ್ಮಿಕರ ಸಂರಕ್ಷಣೆಗೆ ಬೇಕಾಗಿ ತಮ್ಮನ್ನು ತಾವು ತೆತ್ತುಕೊಳ್ಳಬಲ್ಲ ಅರ್ಹತೆ ಉಳ್ಳವರು ನಾವು. ಆದ್ದರಿಂದಲೇ ಇಂದ್ರನನ್ನು ನನ್ನ ಬಳಿಗೆ ಕಳಿಸಿದ್ದಾರೆ. ದುಷ್ಟನಿದ್ದಾನೆ ತಾರಕಾಸುರ, ಬ್ರಹ್ಮನ ವರಬಲದಿಂದ ಪ್ರಮತ್ತನಾಗಿದ್ದಾನೆ. ದೇವಲೋಕವನ್ನು ಗೆದ್ದಿದ್ದಾನೆ, 3 ಲೋಕವನ್ನು ಕೈವಶ ಮಾಡಿದ್ದಾನೆ. ಧರೆಯಲ್ಲಿ ಅವ್ಯಾಹತವಾಗಿ ಅನ್ಯಾಯವನ್ನೆಸಗುತ್ತಾ ಇದ್ದಾನೆ. ಅವನಿಗೆ ಬ್ರಹ್ಮನ ವರ ಹರಕುಮಾರನ ಹೊರತು ಅನ್ಯರಿಂದ ಇಲ್ಲ. ತಪೋನಿರತನಾಗಿದ್ದಾನೆ ಸದಾಶಿವ. ದಾಕ್ಷಾಯಿಣಿ ಹಿಮವಂತನ ಮಗಳಾಗಿ ಪಾರ್ವತಿಯಾಗಿ ಹುಟ್ಟಿದ್ದಾಳೆ. ಶಿವ ಪಾರ್ವತಿಯರು ಒಂದಾಗಬೇಕು ಅಂತಿದ್ರೆ ಅವರಿಗೆ ಕಾಮನ ಬಾಧೆ ಉಂಟಾಗಬೇಕು. ಶಿವ ತಪಸ್ಸಿನಿಂದ ಮುಕ್ತನಾಗಬೇಕು. ಅವರಿರುವರು ಒಂದಾದರೆ ಲೋಕ ಕಷ್ಟದಿಂದ ಮುಕ್ತಿ ಹೊಂದುತ್ತದೆ. ಈ ಅಪೇಕ್ಷೆಯಿಂದಲೇ ಬಂದದ್ದಲ್ವೇ? ನೀ ಯೋಚನೆ ಮಾಡು. ಈ ವೇಳೆಯಲ್ಲಿ ನಾ ಹೋಗದೆ ಉಳಿದೆ ಅಂತಾದ್ರೆ ಮಹಾವಿಷ್ಣುವಿನ ಮಗನಾಗಿ ಲೋಕಕ್ಕೆ ಏನು ಕೊಟ್ಟ ಹಾಗಾಗುತ್ತದೆ ಹೇಳು? ತ್ಯಾಗೇನೈಕೇನ ಜೀವನಂ, ತ್ಯಾಗವೇ ನಿಜವಾದ ಜೀವನ ಕಾಂತೆ. ಸ್ವಾರ್ಥಪರವಾದ ಬದುಕು ಬದುಕಲ್ಲ. ನೋಡಿದೆಯ ಒಮ್ಮೆ ಪ್ರಪಂಚವನ್ನು? ನೀನು ಭಾವಿಸ್ತೀ ನೀನೊಬ್ಬಳು ಮುತ್ತೈದೆಯಾಗಬೇಕು. ಹಣೆಯ ಬೊಟ್ಟು, ಮೂಗಿನ ನತ್ತು, ಕೊರಳ ಮಾಂಗಲ್ಯ, ಕೈಯ ಕೈಬಳೆ, ಕಾಲ ಕಾಲುಂಗುರ, ಈ 5 ಮುತ್ತುಗಳನ್ನು ಹೊಂದಿದವಳು ಮುತ್ತೈದೆ ಅನ್ನಿಸಲ್ಪಡ್ತಾಳೆ. ಅಂತ ಮುತ್ತೈದೆತನ ನಿನ್ನಲ್ಲಿ ಶಾಶ್ವತವಾಗಿ ಬೇಕು ಅಂತ ನಿನಗೆ ಅಪೇಕ್ಷೆ ಉಂಟು. ಗೋಡೊಮ್ಮೆ ಕಾಂತೆ, ಹಣೆಯ ಬೊಟ್ಟನ್ನು ತೆಗೆದು ಕೊರಳ ಮಾಂಗಲ್ಯವನ್ನು ಕಡಿದು ಕೈಯ ಕೈಬಳೆಯನ್ನು ಬಿಸುಟ್ಟು ಕಾಲ ಕಾಲುಂಗುರ ತೆಗೆದು ಕಣ್ಣೀರ್ ಗರೆದು ಯುದ್ಧ ಬಿಳಿಸೀರೆಯುಟ್ಟ ಅದೆಷ್ಟೋ ಮಂದಿ ಮಾನಿನಿ ಮಣಿಯರನ್ನು ನೋಡು. ಅವರೆಲ್ಲರ ಕಣ್ಣೀರಿಗೆ ಅರ್ಥ ಇಲ್ವೇನೆ ರತಿ? ಒಮ್ಮೆ ಆ ಮಕ್ಕಳನ್ನು ನೋಡು. ಅವರೆಲ್ಲ ಬೊಬ್ಬೆ ಹಾಕುತ್ತಾ ಇರುವುದಲ್ಲ ಕಾಂತೆ, ಅಳುತ್ತಾ ಇರುವುದು. ತಮ್ಮ ಹೆತ್ತವರನ್ನು ಕಳಕೊಂಡು ನಾತರಿಲ್ಲದ ಅನಾಥರ ಸ್ಥಿತಿಯಲ್ಲಿರುವ ಆ ಕಣ್ಣಮ್ಮಗಳ ಕಣ್ಣೀರಿಗೆ ಬೆಲೆ ಇಲ್ವೇನೇ ರತಿ? ವೃದ್ಧಾಪ್ಯದಂಚಿನಲ್ಲಿ ತಮ್ಮ ಪೋಷಕರಿದ್ದಾರೆ ಅಂತ ಭಾವಿಸಿ ಮಕ್ಕಳನ್ನು ಬೆಳೆಸಿದ ವೃತ್ತೆಯರನ್ನೊಮ್ಮೆ ನೋಡು. ತಮ್ಮ ಬದುಕಿನ ಊರುಗೋಳಾಗಿದ್ದ ಕಂದಮ್ಮಗಳನ್ನು ಕೈಯ ಊರುಗೋಳನ್ನೇ ಕಡಿದು ಬೆಸುಟ್ಟಂತೆ ಕಳಕೊಂಡು ಕಣ್ಣೀರು ಗರಿಯುತ್ತಾ ಇದ್ದಾರೆ. ಇವರಿಗೆಲ್ಲ ಈ ದುಸ್ಥಿತಿ ಯಾರಿಂದ ಬಂತು ಬಲ್ಲೆಯೋ? ಅಧಾರ್ಮಿಕವಾದ ಆಡಳಿತ ಸೂತ್ರದಿಂದ, ಅದುವೇ ಅಸುರರ ಅಟ್ಟಹಾಸದಿಂದ. ಇವತ್ತು ಇವರಿಗೆಲ್ಲ ಬದುಕೇ ಇಲ್ಲ ಅಂತಾದರೆ ಇವರಿಗೆ ಬದುಕು ಕೊಡುವಲ್ಲಿ ನಾವು ಸಿದ್ಧರಾಗದೆ ಇನ್ಯಾರು ಸಿದ್ಧರಾಗಬೇಕು ರತಿ? ಆದ್ದರಿಂದ ಯೋಚನೆ ಮಾಡು. ಇವತ್ತು ನಿನ್ನ ಗಂಡನನ್ನು ನೀನು ಕಳಕೊಳ್ಳುವುದಲ್ಲ ಕಾಂತೆ, ನೀನು ನಿಜವಾದ ತ್ಯಾಗಮಯಿಯಾಗುತ್ತೀರತಿ. ಈ ಧರ್ಮದ ರಕ್ಷಣೆಗೆ, ಈ ಧಾರ್ಮಿಕರ ಉಳಿವಿಗೆ, ಈ ಪ್ರಪಂಚದ ರಕ್ಷಣೆಗೆ ನಿನ್ನ ಪತಿಯನ್ನು ನೀನು ಬಿಟ್ಟು ಕೊಟ್ಟೆ ಅಂತಾದರೆ ರತಿ, ನೀನು ವಿಧವೆ ಆಗುವುದಿಲ್ಲ. ಲೋಕದ ಪ್ರತಿಯೊಬ್ಬರ ಅಂತರಂಗದಲ್ಲಿ ಆರಾಧಿಸುವ ದೇವಿಯಾಗುತ್ತೀ. ಸ್ವಾಮಿ, ಮನಸ್ಸು ಮಾಡು. ನಿಮ್ಮ ಮಾತಿನಿಂದ ಸಕಲ ವಿಚಾರಗಳ ಚಿತ್ರಣವು ಚಿತ್ತಬಿತ್ತಿಗೆ ವೇದ್ಯವಾಗುವುದಕ್ಕೆ ಆರಂಭವಾಯಿತು ಸ್ವಾಮಿ. ಆದರೂ ಕೂಡ ಸಾಮಾನ್ಯರಂತೆ ಮಾತನಾಡುವುದಕ್ಕೆ ಮುಂದಾದವಳು ನಾನು. ನಿಮ್ಮ ತಂದೆ ಆಡಿದಂತಹ ಮಾತು ಸತ್ಯವಾಗಬೇಕು. ಪ್ರಪಂಚದಲ್ಲಿ ಧರ್ಮ ಎನ್ನುವುದು ಸ್ಥಿರವಾಗಿ ಉಳಿಯಬೇಕು, ಅಧರ್ಮ ಎನ್ನುವುದು ತಾಂಡವವಾಡಕೂಡದು. ಮುನಿಪುಂಗವರಾದರೂ ಕೂಡ ಯಾಗ ಯಜ್ಞಾದಿ ಸತ್ಕಾರ್ಯಗಳನ್ನು ಮಾಡುವುದರ ಮುಖೇನವಾಗಿ ಲೋಕ ಕಲ್ಯಾಣದಲ್ಲಿ ಸತ್ಪಾತ್ರರಾಗುವಂತವರವರು. ಅವರ ಹಾಗೆ ನಿಮಗೂ ಲೋಕ ಕಲ್ಯಾಣ ಮಾಡುವುದಕ್ಕೊಂದು ಭಾಗ್ಯ ದೊರೆತಿದೆಯಲ್ಲ, ಅದನ್ನು ಯಾಕೆ ನಾನು ಕಣ್ಣೀರ ಕೋಡಿಯಿಂದ ನಿಮ್ಮನ್ನ ಹಿಂದೆ ಉಳಿಯುವ ಹಾಗೆ ನಾ ಮಾಡಬೇಕು ಸ್ವಾಮಿ? ರತಿದೇವಿ, ನೀನು ನಾನು ಇವತ್ತು ತ್ಯಾಗಮಯಿಗಳಾದೆವುಂತಾದರೆ ಭವಿಷ್ಯದಲ್ಲಿ ನಮ್ಮ ತ್ಯಾಗದ ಫಲ ಶಿವಸುತನ ಪುಣ್ಯಕ್ಷೇತ್ರವೊಂದು ಯಾಕೆ ಉದ್ಭವಗೊಳ್ಳುವುದಕ್ಕಿಲ್ಲ ಸ್ವಾಮಿ? ಯಾಕೆ ಗೊತ್ತಿ ನಾನು ಆಡಿದ್ದು? ಅನವರತವು ಅವಿರತವು ಒಟ್ಟಾದಂಥ ನಿಡುಗಾಲದ ದಾಂಪತ್ಯವನ್ನು ಸವಿಸಿದವರು ನಾವು. ನಿಜ.
ನಿಮ್ಮನ್ನ ಬಿಟ್ಟು ನಾನಿಲ್ಲ, ನನ್ನನ್ನ ಬಿಟ್ಟು ನೀವಿಲ್ಲ ಸ್ವಾಮಿ. ಇಬ್ಬರು ಬೇರೆ ಬೇರೆ ಆದವಿ ಅಂತೇಳಿ ಆದ್ರೆ ದೇಹದಿಂದ ಹೊರಹೋದ ಆತ್ಮದ ಹಾಗಾದೀತು. ನಾನೇನು ಮಾಡುವುದು ಸ್ವಾಮಿ ನಿಮ್ಮನ್ನ ಕಳೆದುಕೊಂಡು? ಯೋಚನೆ ಮಾಡಬೇಡ ರತಿ. ನಾಳಿನ ದಿವಸ ಶಿವನ ಹಣೆಗಣ್ಣಿಗೆ ನಾ ತುತ್ತಾದೆ ಅಂತಾದ್ರೆ ಸದಾ ಶಿವನನ್ನೇ ಆರಾಧಿಸು. ಮಹಾವಿಷ್ಣುವನ್ನ ಪಾದಮೂಲದಲ್ಲಿ ಶರಣು ಬಾ. ಮುಂದೊಂದು ದಿವಸ ನನ್ನನ್ನೇ ನಿನಗೆ ಪತಿಯಾಗಿ ಕೊಡುವ ಸರ್ವ ಸಾಮರ್ಥ್ಯ ಭಗವಂತನಿಗೆ ಉಂಟು ಕಾಂತೆ. ಈ ಪ್ರಪಂಚದಲ್ಲಿ ತ್ಯಾಗಿಗಳದ್ದು ಅಳಿವಲ್ಲ ಕಾಂತೆ, ಪುನರ್ಜನ್ಮ. ಪುನರ್ಜನ್ಮ. ನೀವು ಹೇಳುವ ಮಾತೆಲ್ಲ ಕೇಳುವುದಕ್ಕೆ ಚಂದ ಸ್ವಾಮ, ಅನುಭವಿಸುವಾಗ ನನಗೆ ಕಷ್ಟವಾಗುತ್ತಾ ಉಂಟು. ಯೋಚನೆ ಮಾಡಬೇಡ. ಕಷ್ಟ ಅಂತ ಕಂಡರೂ ಭವಿಷ್ಯದಲ್ಲಿ ಸುಖವೇ ಉಂಟು. ನನ್ನ ಮಾತುಗಳು ಬಹಳಷ್ಟು ಮಂದಿಗೆ ಕಷ್ಟ ಆಗುತ್ತದೆ, ಆದರೆ ಮುಂದೆ ಅವರ ಪೀಳಿಗೆಗಾದ್ರೂ ಅದರ ಫಲ ಗೊತ್ತಾದೀತು ಕಾಂತೆ. ಆಗುವುದಿಲ್ಲ ಸ್ವಾಮಿ. ನಿನ್ನ ಕಣ್ಣೀರನ್ನು ನೀನು ನೋಡಬೇಡ, ಲೋಕದ ಕೋಟಿ ಕೋಟಿ ಧಾರ್ಮಿಕರ ಕಣ್ಣೀರನ್ನು ನೋಡು ಕಾಂತೆ. ಒರಸಿಕು. ಹೋಗು ಹೋಗು ಹೋಗು. ಹೀಗೆ ಹೋಗುವುದೇ ಖಂಡಿತ ಸಾಧ್ಯವಿಲ್ಲ. ಪರಶಿವನು ಕುಳಿತಿರುವ ಪರಿಸರವೇ ಇವತ್ತು ನನ್ನ ವಶವಾಗಿ ಬರಬೇಕು ಅಂತಿದ್ರೆ, ಪರಿವರ್ತನೆಗೊಳ್ಳಬೇಕು ಅಂತಿದ್ರೆ ನನ್ನ ಸಖರಿದ್ದಾರೆ. ವಸಂತ ಪಾಪ ಎಲ್ಲಿಂದ ಬಂದಿದ್ದಾರೆ? ಮಂದಮಾರುತ ಮಾತ್ರವಲ್ಲ, ಪ್ರತಿಯೊಬ್ಬರು ಶುಕ ಪಿಕ ಗಿಡುಗನ ಮುಖ್ಯವಾದ ಸಮಸ್ತರು ನಮ್ಮ ಜೊತೆ ಸೇರಿದವರಿದ್ದಾರೆ. ಇವರನ್ನೆಲ್ಲ ಒಟ್ಟುಗೂಡಿಸಿದವನಿದ್ದೇನೆ. ಪಂಚಬಾಣಗಳನ್ನು ಧರಿಸಿದೆ, ಕುಸುಮ ಚಾಪವನ್ನು ಗ್ರಹಣ ಮಾಡಿಕೊಂಡೆ, ಮಣಿ ರಥವನ್ನೇರಿ ಹಿಮಾಚಲದತ್ತ ಸಾಗಿದೆ.
ಹಿಮಾಲಯದ ತಪ್ಪಲು ಮಂದ ಮಾರುತ ಬೀಸುತ್ತಾ ಇದ್ದಾನೆ. ಮಾತ್ರವಲ್ಲ, ಶುಕಪಿಕಾದಿಗಳ ಗಾಯನ ಇಂಪಾಗಿ ಕೇಳುತ್ತಾ ಉಂಟು. ಪರಮ ರಮ್ಯವಾದ ಈ ಪರಿಸರ. ಇಲ್ಲಿಗೆ ಬಂದ ಮೇಲೆ ಸದಾಶಿವನನ್ನು ಕಾಣಬೇಕಾದದ್ದು ಹರಿಸುತ್ತನಾಗಿ ಮನ್ಮಥನಿಗೆ ಕರ್ತವ್ಯ. ನೋಡೋಣ. ಏನೋ ಆಶ್ಚರ್ಯವಿದೆ. ಪದ್ಮಾಸನ ಸ್ಥಿತನಾಗಿದ್ದಾನೆ. ಈಗದ ಗೊಡವೆ ಪರಮೇಶ್ವರನಿಗಿಲ್ಲ. ಪಾರಲೌಕಿಕದತ್ತ ಚಿತ್ತವನ್ನು ಇರಿಸಿ ಪರಮೇಶ್ವರ ತಪೋನಿರತನಾಗಿದ್ದಾನೆ. ಇವನನ್ನು ವಿಮುಖನಾಗಿಸಬೇಕಿದ್ರೆ ನಾ ಶೌರ್ಯ ಕಾಣಿಸುವುದಲ್ಲ, ಭಕ್ತನಿದ್ದೇನೆ, ಭಜಕನಿದ್ದೇನೆ. ಆದ್ದರಿಂದ ಶಿವಸ್ತುತಿಯನ್ನು ಮಾಡಿ ಇವ ಕಣ್ಣು ಬಿಡುವ ಹಾಗೆ ಆಗುತ್ತದೋ ಎನ್ನುವುದನ್ನು ಹಾಮದಿಂದ ಯತ್ನ ಮಾಡುತ್ತೇನೆ. ಶಂಭೋ ಶಂಕರ ಸದಾಶಿವ ಗುಂಡಮಾಲ ಪರಮೇಶ, ಹೇ ಭಗವಂತ ಕಣ್ಣು ಬಿಡು, ಕರುಣಾವಾರಿಧಿಯಾಗು. ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಏನಿದು? ಆದರೆ ಇಹದ ಗೊಡವೆ ಭಗವಂತನಿಗೆ ಇಲ್ಲ. ದೇವರಾದರೂ ಕಣ್ಣು ಮುಚ್ಚಿ ಎಷ್ಟು ಸಮಯ ಅಂತ ಕೂತುಕೊಳ್ಳುವುದು? ಇವರ ಹೆಸರು ಹೇಳಿ ಭಕ್ತರೇ ಸಾಯುವುದು ಬಿಟ್ಟರೆ ದೇವರು ಯಾವಾಗ ಎಚ್ಚೆತ್ತುಕೊಳ್ಳುವುದು? ಹಲವಾರು ಮಂದಿ ಆತ್ಮಾಹುತಿಯಾಗದೆ ಭಗವಂತನ ಕ್ಷೇತ್ರ ನಿರ್ಮಾಣ ಆಗುವುದಿಲ್ಲ. ಸಾವಿರ ಸಾವಿರ ವರ್ಷಗಳ ಕನಸು ಕೆಲವು ದಶಕಗಳು ಶತಕಗಳು ಪೂರೈಸಿದ ಮೇಲೆ ಅನಾವರಣಗೊಳ್ಳುತ್ತದೆ. ಆದ್ದರಿಂದ ಇಂದು ಮನ್ಮಥನ ಅಂತರಂಗ ನಾಳೆ ಪ್ರಪಂಚದ ಭಜಕರ ಮಂದಿರದಲ್ಲಿ ನೆಲೆಯಾಗಬೇಕು. ಭಟ್ಟ ಮನ್ಮಥನಿದ್ದೇನೆ. ಪರಮೇಶ್ವರ ಕಣ್ಣು ಬಿಡದಿದ್ದರೆ ಏನು? ಬಿಡಿಸುವ ಯತ್ನ ಬಲ್ಲೆ. ಉಂಟು ಪಂಚಬಾಣಗಳು, ಒಂದೊಂದನ್ನೇ ಸದಾಶಿವನ ಹಣೆಗೆ ಬಿಡ್ತೇನೆ. 2 ಪ್ರಕೃತಿಗೆ, 3 ಶಿವನ ಹಣೆಗೆ ಪ್ರಯೋಗಿಸಿ ಇವನು ತಪ್ಪ ಬಿಡುವ ಹಾಗೆ ನಾ ಮಾಡ್ತೇನೆ. ಶಂಭೋ ಶಂಕರ. ಪ್ರಕೃತಿಗೆ 2 ಬಿಟ್ಟಿದ್ದಾನೆ. ಇನ್ನು ಉಳಿದಿರುವುದು 3. ಅಶೋಕ ಅರವಿಂದ ಹೋಯಿತು. ಈ ಸಲ ಚೂತ, ನೀಲೋತ್ಪಲ, ನವಮಲ್ಲಿಕ. ದಕ್ಷಿಣಾಮೂರ್ತಿಯಾಗಿ ನಾನು ತೊಡಗಿಸಿಕೊಂಡವ. ಆದರೆ ಪ್ರಥಮದಲ್ಲಿ ಪ್ರಕೃತಿ ಎನ್ನುವುದು ನನಗೆ ಹಿತವಾಗಿಯೇ ಇತ್ತು, ಅನುಕೂಲವಾಗಿತ್ತು. ಆದರೆ ಈಗ ಹಾಗಲ್ಲ. ಕಣ್ತೆರೆದು ನೋಡಿದೆ ಎಂದಾದರೆ ಕಣ್ಣ ಮುಂಭಾಗದಲ್ಲಿ ಭಸ್ಮದ ರಾಶಿ ಎಂದು ಕಾಣುತ್ತಾ ಇದೆ. ಅರ್ಥವಾಯಿತು, ಮನ್ಮಥ ತನ್ನನ್ನು ತಾನು ಅರ್ಪಿಸಿಕೊಂಡಿದ್ದಾನೆ ಎನ್ನುವುದರಲ್ಲಿ ಅನುಮಾನವೇ ಇಲ್ಲ. ಆದರೆ ನನ್ನ ಮನಸ್ಸಿನಲ್ಲಿ ಏನೋ ಒಂದು ರೀತಿಯದಾದಂತಹ ಬದಲಾವಣೆ ಕಾಣುತ್ತಾ ಇದೆಯಲ್ಲ. ಬೇಕು ಎನ್ನುವಂತಹ ಭಾವನೆ ಅಧಿಕವಾಗುತ್ತಾ ಇದೆ. ಅರ್ಥವಾಯಿತು,
ನನ್ನವಳಾದಂತಹ ದಾಕ್ಷಾಯಿಣಿ ದಕ್ಷನ ಯಾಗದಲ್ಲಿ ದಗ್ಧಳಾಗುವುದರ ಮೂಲಕವಾಗಿ ಮತ್ತೊಮ್ಮೆ ಗಿರಿರಾಜನಿಗೆ ಮಗಳಾಗಿ ಗಿರಿಜೆ ಎನ್ನುವಂತಹ ನಾಮಧೇಯದಿಂದ ನನ್ನ ಕುರಿತಾಗಿ ತಪಸ್ಸನ್ನಾಚರಿಸುತ್ತಾ ಇದ್ದಾಳೆ. ಹಾಗಾದರೆ ಅವಳದಾದಂತಹ ಭಕ್ತಿ ಎಷ್ಟರ ಮಟ್ಟಿಗೆ ಮುಟ್ಟಿದೆ ಎನ್ನುವುದನ್ನು ತಿಳಿಯುವುದಕ್ಕೆ ಬೇಕಾಗಿ ಈ ರೂಪದಿಂದಲ್ಲ ಬೇರೆ ರೂಪವನ್ನು ಧರಿಸಿ ಅವಳ ಬಳಿಗೆ ಸಾಕ್ತೇನೆ, ನೋಡೋಣ. ಶಿವಶಂಕರ ಸರ್ವಾತ್ಮ ನೀಲಕಂಠ ನಮೋಸ್ತುತೆ. ಓಂ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋಮ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ವಾ, ಪರಿಚಯ ಇಲ್ಲ ಅಂತ ಕಾಣುತ್ತದೆ ನಿಮಗ. ಬಿಡಿ, ನನ್ನವರಿಗೆ ಪರಿಚಯ ದೊರಕದೆ ಈತ ನಾರು ಈತ ನಾರು ಈತ ನಾರು ಎಂಬ ಹಾಗೆ ಮೂಗಿನಲ್ಲಿ ಬೆರಳಿಟ್ಟು ನಿಜ ಮಕುಟವನ್ನು ತೂಗುತ್ತಾ ಇದ್ದಾರೆ. ಇದು ನಿಜವಲ್ಲ ಸ್ವಾಮಿ, ಇದು ವೇಷ. ಯಾಕೆ ವೇಷ ಮಾಡಿದ್ದು? ಮೋಸ ಮಾಡೋದಕ್ಕೆ ಬೇಕಾಗಿಲ್ಲ. ಒಂದು ವಿಚಾರ ತಿಳ್ಕೊಳ್ಳಿ, ವೇಷದವರು ಯಾವತ್ತು ಮೋಸ ಮಾಡುವುದಿಲ್ಲ, ಮೋಸ ಮಾಡೋರು ಯಾವತ್ತು ವೇಷದವರಲ್ಲ. ಹಾಗಾದ್ರೆ ನಾನು ಯಾರು? ಅವನೇ ನಾನು, ನಾನೇ ಅವನು. ಅವನಂದ್ರೆ ಕೈಲಾಸವಾಸಿಯಾದ ಪ್ರಭು ಪರಮೇಶ್ವರನೇ ಕಾಣುವವರ ಕಣ್ಣಿಗೆ ಕೇವಲ ಬಡ ಬೈರಾಗಿಯಾಗಿ ಬಡ ಯೋಗಿಯಾಗಿ ಕಾಣುತ್ತಾ ಇದ್ದೇನೆ. ಹಾಗಾದ್ರೆ ವಯಾಧಿಕಾರಿಯಾದಂಥ ನನಗೆ ಈ ವೇಷ ಬೇಕಾ? ಇದು ಯಾಕೆ? ವಿಷಯ ಇರುವುದು ಅಲ್ಲಿ. ನಾನು ಯಾರೆಂಬುದು ನನಗೆ ಬಿಡಿ, ಊರಿನವ್ರಿಗೆ ಯಾರಿಗೂ ಪರಿಚಯ ಸಿಗಲೂಬಾರದು ಎಂಬುದಕ್ಕೋಸ್ಕರವಾಗಿ ಈ ವೇಷವನ್ನು ತಾಳಿದ್ದೇನೆ. ಅಂದರೆ ನನ್ನವಳು ನನ್ನನ್ನೇ ಸೇರಬೇಕೆಂಬ ಹಾಗೆ ತಪಸ್ಸಿನಲ್ಲಿ ನಿರತಳಾಗಿದ್ದಾಳೆ. ಹೆಣ್ಣು ಯಾವತ್ತೂ ಕೂಡ ಚಂಚಲೆ. ಹಾಗಿರುವಾಗ ನನ್ನ ಮಾತುಗಳನ್ನು ಕೇಳಿದಂಥ ಅವಳು ತನ್ನ ಮನಸ್ಸು ಪರಿವರ್ತನೆಗೊಳ್ಳುತ್ತದೋ ಎಂಬುದು ತಿಳಿಯುವುದಕ್ಕೆ ಬೇಕಾಗಿ ಈ ವೇಷವನ್ನು ಮಾಡಬೇಕಾಗಿ ಬಂತು. ಹೇಗೆ ಸದ್ಯಕ್ಕೆ ಪರಿಚಯ ಸಿಕ್ಲಿಲ್ಲಲ್ಲ, ಜುಟ್ಟು ನೋಡಿದ್ರೆ ಹಕ್ಕಿ ಗೂಡು ಕಟ್ಟುವ ಹಾಗೆಂಟು ಅಂತ ಕುರಿತಲು ಗಂಟೆ, ಆದರೆ ಗಂಟು ಎಲ್ಲ ಕಟ್ಟಿಕೊಂಡು ಹೊರಟಿದ್ದೇನೆ. ತಡ ಮಾಡುವುದಲ್ಲ, ಅವಳು ಎಲ್ಲಿದ್ದಾಳೆ ಎಂಬ ಹರಸುತ್ತಾ ನೇರವಾಗಿ ನೀವು ಕಾಂತಾರಕ್ಕೆ ಬರ್ತೀರಾ? ಕಾಂತಾರ ನೋಡಿದ್ದೀರಾ? ಇಲ್ಲಿ ಸಮೀಪವೇ ಉಂಟು. ತಡ ಮಾಡುವುದಲ್ಲ. ಶಂಭೋ ಶಂಕರ ಮಹಾದೇವ, ಶಂಭೋ ಶಂಕರ ಮಹಾದೇವ, ಶಂಭೋ ಶಂಕರ ಶಂಭೋ ಶಂಕರ ವಿಶೇಷ ಬೇಕಂತೆ. ಆ ಯೋಗವನ್ನು ಭಾಗ್ಯವನ್ನು ಪಡೆದುಕೊಂಡವಳು ನಾನು. ಪರ್ವತರಾಜನ ಮಗಳಾಗಿ ಮೇನಾದೇವಿಯ ಪುತ್ರಿಯಾಗಿ ಈ ಲೋಕದ ಬೆಳಕನ್ನು ಕಂಡುಕೊಂಡವಳು ಪಾರ್ವತಿ ಎನ್ನುವುದಾಗಿ ನನ್ನ ಶುಭನಾಮ ಧ್ಯೇಯ. ಎಳವೆಯಲ್ಲಿ ನಾರದ ಆಡಿದಂತಹ ಮಾತು, ನಿನ್ನ ಮಗಳು ಶಿವನನ್ನೇ ಪತಿಯನ್ನಾಗಿ ಪಡೆಯುತ್ತಾಳೆ ಎನ್ನುವುದಾಗಿ. ಅಂದಿನಿಂದ ಇಂದಿನವರೆಗೂ ಶಿವನನ್ನು ತಪಸ್ಸಿನ ಮೂಲಕ ಮೆಚ್ಚಿಸಬೇಕೆನ್ನುವಂತಹ ಉದ್ದೇಶದಿಂದ ಅರಮನೆಯ ಸುಖೋಪಭೋಗಗಳನ್ನೆಲ್ಲ ತ್ಯಜಿಸಿ ನಾರುವಸನವನ್ನು ಬಿಟ್ಟು ಈ ಕಾಡಿಗೆ ತಪಸ್ಸಿಗೆಂದು ಬಂದವಳು. ಅನವರತವೂ ತಪಸ್ಸನ್ನಾಚರಿಸ್ತಾ ಇದ್ದೇನೆ. ಎಲೆಗಳನ್ನು ತಿನ್ನುವುದರ ಮೂಲಕ ತಪಸ್ಸನ್ನಾಚರಿಸಿದ ನನ್ನನ್ನು ಲೋಕದ ಜನರು ಅಪರ್ಣ ಎನ್ನುವುದಾಗಿ ಕೊಂಡಾಡುತ್ತಾ ಇದ್ದಾರೆ. ಆದರೆ ಇಂದು ಹಾಗಲ್ಲ. ನಿರಾಹಾರಳಾಗಿ ಹಣೆಗೆ ಭಸ್ಮವನ್ನು ಧರಿಸಿ ದರ್ಭಾಸನದ ಮೇಲೆ ಪದ್ಮಾಸನವನ್ನು ಬಳಿದು ಶಿವದೇವರ ಕುರಿತು ತಪಸ್ಸನ್ನಾಚರಿಸುತ್ತೇನಂತೆ. ಯಾವ ನಿರ್ದಿಷ್ಟವಾದ ಸ್ಥಳವನ್ನು ಸೇರಬೇಕೆಂಬ ಹಾಗೆ ಅಪೇಕ್ಷೆ ಇಟ್ಟು ಬಂದಿದ್ದೇನೋ ಅದೇ ಸ್ಥಳವನ್ನು ಸೇರಿದಂತ ಅನುಭವ ನನ್ನ ಬಾಲಿಗೆ ಆಗುತ್ತಾ ಉಂಟು.
ಹರಿಯುವಂತ ನೀರಾಗಲಿ ಬೀಸುವಂತ ಗಾಳಿ ಆಗಲಿ ಎಲ್ಲ ಕಡೆಯಿಂದಲೂ ಒಂದೇ ಸ್ವರ ಕೇಳಿ ಬರ್ತಾ ಉಂಟು. ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ ಎಂಬಂತಹ ಪಂಚಾಕ್ಷರಿ ಮಂತ್ರವೇ ಕೇಳಿ ಬರ್ತಾ ಉಂಟು. ಯಾಕೆ ಪ್ರಕೃತಿಯಲ್ಲಿ ಈ ರೀತಿ ಪರಿವರ್ತನೆಗೊಂಡಿದ್ದು ಆಲೋಚನೆ ಮಾಡಿದರೆ ಇದು ಬೇರೆ ಏನೂ ಅಲ್ಲ, ಇವಳ ತಪಸ್ಸಿನ ಪ್ರಭಾವ ಎಂಬುದಕ್ಕೆ ಅನುಮಾನವೇ ಇಲ್ಲ. ಅದಿರಲಿ ಇವಳು ಎಲ್ಲಿದ್ದಾಳೆ ಅವಳಿ ಪ್ರಪಂಚದಲ್ಲೇ ಇಲ್ಲ. ಎಲ್ಲಿಗೆ ತಲುಪಬೇಕು ಅಲ್ಲಿಗೆ ತಲುಪಿಯಾಗಿದೆ. ಇವಳಲ್ಲಿ ಮಾತಾಡಬೇಕು ಅಂತ ಆದರೆ ಸ್ವಲ್ಪ ಕಷ್ಟ ಆದೀತ ಅಂತ. ಪರಶಿವನಾದಂಥ ನನಗೆ ಕಷ್ಟ ಆಗೋದಕ್ಕೆ ಸಾಧ್ಯವಿಲ್ಲ. ಪ್ರಯತ್ನಕ್ಕೆ ತಕ್ಕ ಫಲ ದೊರಕುತ್ತದೆ. ಅದಕ್ಕೆ ಬೇಕಾಗಿ ನಮ್ಮಲ್ಲಿ ಕೆಲವು ಸಂಜ್ಞೆಗಳುಂಟು, ಅದನ್ನು ಒಂದೊಂದನ್ನೇ ತುರುಕಿಸುವ. ಅದರಲ್ಲಿ ಯಾವುದು ಪ್ರಯೋಜನ ಆಗುತ್ತೆ ಅಂತ ನೋಡೋಣ. ಮರದ ಮೇಲಿದ್ದಂಥ ಹಕ್ಕಿಗಳೆಲ್ಲ ಹಾರಿ ಹೋಗುತ್ತಾ ಉಂಟು. ಇವಳಿಗೆ ಪರಿಣಾಮವೇ ಬೀಳಲಿಲ್ಲ. ಹಾಗಾದ್ರೆ ಏನು ಮಾಡೋಣ? ಕೊನೆಯ ಅಸ್ತ್ರ, ಅದಕ್ಕೆ ಬಗ್ಗದು ಯಾವುದಿಲ್ಲ. ಗಂಟೆ ಸದ್ಯಕ್ಕೆ ನೀನಿಲ್ಲಿ ಕೂರು, ದಂಡವೇ ಸದ್ಯಕ್ಕೆ ದಂಡವಾಗು, ಕಮಂಡಲವೇ ನೀನಿಲ್ಲಿ ಇರು. ಪ್ರಯತ್ನಿಸ್ತೇನೆ. ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ. ಕುತೂಹಲವು ಮೂಡುತ್ತಾ ಉಂಟು. ಏನು ಇದಕ್ಕೆ ಬಲವಾದಂತಹ ಕಾರಣಗಳಿವೆ. ಯಾವುದು? ಹೆಣ್ಣಾದಂತ ನೀನು ಪ್ರಪಂಚದಲ್ಲಿ ಯಾವ ರೀತಿಯಲ್ಲಿ ಆಳಿ ಬಾಳಿ ಬದುಕಬೇಕು ಎಂಬುದನ್ನು ನೀನಾಗಿ ತಿಳಿಯಲೂ ಇಲ್ಲ. ನಮ್ಮಂತ ಪ್ರಾಜ್ಞೆಯಿಂದ ಕೇಳಿ ತಿಳ್ಕೊಳ್ಳೂ ಇಲ್ಲ. ಸರ್ವವನ್ನು ತ್ಯಾಗ ಮಾಡಿದಂತ ನೀನು ಈ ಕಾಡನ್ನು ಸೇರಿದ್ದಿ. ಅನ್ನ ಇಲ್ಲ, ಆಹಾರ ಇಲ್ಲ. ಕಾಡಲ್ಲಿದ್ದಂತಹ ತರಗಲೆಗಳು, ಗೆಡ್ಡೆ ಗೆಣಸುಗಳು, ಆ ನೀರ ಇತ್ಯಾದಿ ಕುಡಿದು ತಿಂದು ಈ ರೀತಿ ಓ ನಮ ಶಿವ ಎಂಬಾಗೆ ತಪಸ್ಸನ್ನೇ ಮಾಡ್ತಾ ಇದೆಯಲ್ಲ. ಸತ್ಯ ತರುಣಿ, ಏನು ಯಾರು ತಪಸ್ಸು ಮಾಡಬೇಕು, ಹೇಗೆ ಮಾಡಬೇಕು, ಎಲ್ಲಿ ಮಾಡಬೇಕು ಎಂಬುದೆಂಬುದು ಕ್ರಮ ನಿಯಮ ಎಂಬುದಿದೆ. ಅದು ಯಾವುದು ಅರಿಯದಂತ ನೀನು ಈ ರೀತಿಯಲ್ಲಿ ತಪಸ್ಸು ಮಾಡಬೇಕು ಅಂತಾದ್ರೆ ಒಂದು ಗುರಿ ಅಂತ ಬೇಕಲ್ಲ, ಏನು ಉದ್ದೇಶ ಅಂತ ಬೇಕಲ್ಲ. ಯಾತಕ್ಕೋಸ್ಕರವಾಗಿ ಈ ತಪಸ್ಸನ್ನು ಆಚರಿಸ್ತಾ ಇದ್ದಿ ಹೇಳುವೆಯ ತರುಣಿ? ನಿನ್ನ ಮಾತು ಹೇಗಾಯ್ತು ಬಲ್ಲೆಯ? ನುಡಿದರೆ
ಈ ರೀತಿಯಾಗಿ ತಪಸ್ಸನ್ನು ಆಚರಿಸ್ತಾ ಇದ್ದೇನೆ. ನನ್ನ ತಪಸ್ಸಿಗೆ ನೀನು ವಿಘ್ನವನ್ನು ಉಂಟು ಮಾಡಬೇಡ. ಇಲ್ಲಿಂದ ನೀನು ನಡೆ. ಹಾಗಾದ್ರೆ ನಮ್ಮದು ಉದ್ದೇಶ ಅವರನ್ನು ಮದುವೆ ಆಗ್ಬೇಕೆಂಬ ಹಾಗೆ. ಸತ್ಯ. ಏನು ಹೇಗಿದ್ದಾನೆ ಬಲ್ಲೆಯ? ಹೇಗೆ
ಹಾಗೆ ಅಪೇಕ್ಷೆ ಪಟ್ಟೇ ಇಲ್ಲ. ತಪ್ಪೇ. ಅವ ಹೇಗಿದ್ದಾನೆ ಎಂಬ ಹಾಗೆ ನೀನಾಗೆ ತಿಳಿಯಲಿಲ್ಲ. ನನಗೆ ತಿಳಿದಿದೆ. ನಿನಗೇನು ಗೊತ್ತುಂಟು ಅದನ್ನು ಹೇಳು. ತಿಳಿದದು ಕಡಿಮೆ ಆಯ್ತು. ಓಹೋ, ಗೊತ್ತಿಲ್ಲ ಅಂತಾದ್ರೆ ನಾನು ಹೇಳುತ್ತೇನೆ. ಏನದು? ನೋಡು, ಪ್ರಪಂಚದಲ್ಲಿ ಯಾರಿಗೇ ಆಗಲಿ ಕುಳಿತುಕೊಳ್ಳುವುದಕ್ಕೆ ಮನೆ ಮಠ ಅಂತ ಇರ್ತದೆ. ಸತ್ಯ. ನಿನ್ನ ಹರ ಇದ್ದಾನಲ್ಲ, ಮನೆ ಇಲ್ಲ ಮಠವಿಲ್ಲ. ಓಹೋ, ಹಾಗಾದ್ರೆ ಇರುವುದೇ ಎಲ್ಲಿ? ಸ್ಮಶಾನದಲ್ಲಿ. ಹೆಣ್ಣ ಸುಟ್ಟಂತ ಭಸ್ಮನು 3 ಹೊತ್ತು ಸದಾ ಲೇಪಿಸ್ತಾನೆ. ಸತ್ಯ. ಅಲ್ಲಿಗೆ ಮುಳುಗಿಲಿಲ್ಲ. ಮತ್ತೆ ಯಾರಿಗೇ ಆಗಲಿ ಒಂದು ಮಾನ ಮುಚ್ಚುವುದಕ್ಕೆ ಬಟ್ಟೆ ಅಂತ ಇರ್ತದೆ. ಸತ್ಯ. ನಿನ್ನ ಹರ ಇದ್ದಾನಲ್ಲ, ಬಟ್ಟೆ ಇಲ್ಲ. ಮಾನ ಮುಚ್ಚುವುದಕ್ಕೆ ಬೇಕಾಗಿ ಹುಲಿಯ ಚರ್ಮವನ್ನು ಬಳಿದಿದ್ದಾನೆ. ಅದು ಕೆಳಗೆ ಬೀಳದ ಹಾಗೆ ಸರ್ಪವನ್ನು ಸುತ್ತಿಕೊಂಡಿದ್ದಾನೆ. ಅಷ್ಟು ಮಾತ್ರವಲ್ಲ, ಪ್ರಪಂಚದಲ್ಲಿ ದೊಡ್ಡ ಹುತ್ತ ಯಾವುದು ಅಂತ ಕೇಳಿದ್ರೆ ನೀನು ನಂಬಿದಂತ ಹರ. ಎಲ್ಲ ಹಾವು ಕೂಡ ಅವನಲ್ಲಿ ಗೂಡು ಕಟ್ಟಿದೆ. ಓಹೋ, ಅಷ್ಟೇಯ. ಮತ್ತೊಂದುಂಟು. ಏನದು? ಎಲ್ಲರಿಗೂ 2 ಕಣ್ಣಾದ್ರೆ ಹಣೆಯರದ ಕಣ್ಣು, ಮುಕ್ಕಣ್ಣ, ತ್ರಿನೇತ್ರ. ಹಣೆಯ ಕಣ್ಣು ತೆರೆದ್ರೆ ಪ್ರಪಂಚವೇ ಸುಟ್ಟು ನಾಶ ಆಗ್ತದೆ. ಅಂತ ಒಂದು ಮದುವೆಯಾಗಿ ನಿನ್ನ ಜೀವನ ವ್ಯರ್ಥ ಹಾಳಾಗುತ್ತಲ್ಲ. ನನಗೆ ಪಶ್ಚಾತ್ತಾಪ ಆಗುತ್ತಾ ಉಂಟು. ನೀನು ಹಾಳಾಗಬಾರ್ದಲ್ಲ. ಹಾಗೆ ಶಿವನ ಬಗ್ಗೆ ನಾನು ಗೊತ್ತಿಲ್ಲದ ತಪಸ್ಸನ್ನ ನಮ್ಮನವ ಮುಚ್ಚಬಾಯಿ. ಶಿವನ ಕುರಿತು ಗೊತ್ತಿಲ್ಲದೆ ನಾನು ತಪಸ್ಸನ್ನ ಆಚರಿಸುವುದಾಗಿ ಮಾಡ್ತಾ ಇದ್ದೀಯ ನೀನು. ಹೌದಾ? ನನ್ನ ತಪಸ್ಸನ್ನು ನೀನು ಭಂಗಗೊಳಿಸ್ತಾ ಇದ್ದೀಯ. ವಿಚಾರ ಹೇಳಿದ ನೀನು ಯಾಕೆ ಇಲ್ಲಿಗೆ ಬಂದದ್ದು? ನನ್ನ ತಪಸ್ಸನ್ನು ಭಂಗಗೊಳಿಸುವುದಕ್ಕೆ. ನಿಮಗೆ ವಿಶ್ವಾಸ ಇಲ್ಲ ಏನು ಅಂತ ಹೇಳಿದ್ರೆ? ಈಗ ನಿಡಿಲಾಕ್ಷಿ ಎನ್ನುವುದಾಗಿ ಹೇಳ್ತಾ ಇದ್ದೀಯ. ಮುಕ್ಕಣ್ಣು. ಹೌದು. ಅದೆಲ್ಲ ಯಾಕೆ? ಅವರಿಗೆ ಭೂಷಣ, ಅವರಿಗೆ ಚಂದ ಅಂತ ಭಸ್ಮವನ್ನು ಧರಿಸ್ತಾರೆ. ಯಾಕೆ? ಭಕ್ತಾದಿಗಳಿಗೆ ಮೋಕ್ಷವನ್ನು ಕೊಡುವುದಕ್ಕೆ ಬೇಕಾಗಿ. ಹಾಗಾಗಿ ಅದೆಲ್ಲ ಅವರಿಗೆ ಭೂಷಣ, ಲೋಕ ಕಲ್ಯಾಣಕ್ಕಾಗಿ ಅವರು ಇರುವುದು. ಹಾಗಾಗಿ ನಿನ್ನಲ್ಲಿ ಹೇಳ್ತಾ ಇದ್ದೇನೆ, ನಾನು ಶಿವನ ತಪಸ್ಸನ್ನು ಆಚರಿಸ್ತೇನೆ, ಅದಕ್ಕೆ ನೀನು ಭಂಗ ಕೊಡಬೇಡ, ಇಲ್ಲಿಂದ ಹೋಗು. ಅಂತೂ ಎಂತೂ ನೀನು ಮನಸ್ಸು ಬದಲಿಸುವುದಿಲ್ಲ. ಶಿವನನ್ನೇ ಮದುವೆ ಆಗು. ನಿನಗೆ ಮದುವೆ ಆಗಬೇಕಪ್ಪ ಹಾಗೆ ಅಲ್ವಾ? ನೀನು ತಿರುಗಾಟ ಮಾಡಿದ್ದು ಕಡಿಮೆ ಆಯ್ತು. ಹೌದಾ? ಎಂತೆಂತ ರೂಪ ಅವರು ಪ್ರಪಂಚದಲ್ಲಿ ಇದ್ದಾರೆ. ಯಾರೆಲ್ಲ ಇದ್ದಾರೆ? ಎಲ್ಲರೂ ಯಾರು? ನಾನು ಈಗ ಹಿದ್ದೆಯಿಂದ ಭಾವಿಸ್ಕೊಳ್ಬೇಡ, ಎಲ್ಲ ನನ್ನ ಅಡಿಯಾಳುಗಳಾಗಿದ್ದಾರೆ. ಹೌದಾ? ನಾನು ಹೇಳಿದ್ರೆ ನನ್ನ ಮಾತನ್ನು ಯಾವತ್ತೂ ಕೂಡ ಮೀರೋರಲ್ಲ. ಅದರಲ್ಲಿ ಪ್ರಮುಖರು ಯಾರು? ಇಂದ್ರ, ಚಂದ್ರ, ಅಗ್ನಿ, ವರುಣ, ವಾಯು, ಕುಬೇರ, ನಿರುತಿ, ಈಶ ಬೇಡ, ಅವನೊಬ್ಬನು ಬಿಟ್ಟು ಇವರು ಎಲ್ಲ ನಾನು ಹೇಳ್ದಾಗ ಕೇಳ್ತಾರೆ. ಇವರಲ್ಲಿ ಯಾರಾಗಬೇಕು ಎಂಬಾಗ ಒಂದು ಮಾತು ಹೇಳಿದ್ರೆ ಸಾಕು, ಅವರನ್ನು ಕರ್ಕೊಂಡು ಬಂದು ನಿನ್ನ ಕಾಲಿಗೆ ಎರಗಿಸುವ ಸಾಮರ್ಥ್ಯ ನನಗುಂಟು. ಅವರೆಲ್ಲ ಯಾರು ಬೇಡ? ಅವ್ರು ಯಾರು ಬೇಡ ಅಂತ ಆದ್ರೆ ನಾನು ಇಷ್ಟೆಲ್ಲ ಮಾತಾಡಿದೆ ಅಲ್ಲ, ಮತ್ತೆ ನಮ್ಮ ಸಂಬಂಧ ಇನ್ನೂ ಕೂಡ ಶಾಶ್ವತ ಉಳಿಯಬೇಕು ಎಂಬಾಗಾದ್ರೆ ಇರುವುದು ಒಂದೇ ದಾರಿ. ನೀನು ನನ್ನನ್ನು ವರಿಸುವ ಈ ವಿಪ್ರ ಬಂದು ನನ್ನ ತಪಸ್ಸನ್ನು ಭಂಗಗೊಳಿಸ್ತಾ ಇದ್ದಾನೆ. ನಾನೇನು ಮಾಡುವುದು? ನನ್ನ ಭಕ್ತಿಗೆ ನೀವು ಮೆಚ್ಚುವುದಿಲ್ವೇ? ಪ್ರತ್ಯಕ್ಷ ಆಗುವುದಿಲ್ವೇ? ದೇವರೇ, ನೀವೇ ನನ್ನನ್ನು ರಕ್ಷಿಸಬೇಕು. ದೇವರೇ, ಅರಿದಾಂಗಿ ಒಳ್ಳಬೆ ಪಿಂತುರಿಗೆ ನೋಡು, ನಿನ್ನ ಪತಿ ಎಲ್ಲಿರ್ಪಾಡು. ತಪ್ಪುಗಳನ್ನು ಮಾಡುತ್ತಿಬಿಟ್ಟೆ.
ನೀವೆಂದು ತಿಳಿಯದೆ ನಿಮಗೆ ದಂಡಿಸುವುದಕ್ಕೆ ಮುಂದಾದೆ. ನನ್ನನ್ನು ಕ್ಷಮಿಸಬೇಕು ದೇವರೇ, ನೀವು ಪ್ರತ್ಯಕ್ಷ ಆಗಬೇಕು ಮತ್ತೊಮ್ಮೆ. ಇದೇ ನನ್ನ ತಾಂಟಾವ 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 ನಾನು ಆ ಪರಶಿವನೇ ನಾನಾಗಿದ್ದೇನೆ. ಧನ್ಯಳಾದೆ. ನಿನ್ನನ್ನು ಪರೀಕ್ಷಿಸುವುದಕ್ಕಾಗಿ ಈ ಬೈರಾಗಿ ವೇಷವನ್ನು ತಾಳಿ ಓಹೋ ನಿನ್ನದಾದಂತಹ ಕಣ್ಣ ಮುಂಭಾಗದಲ್ಲಿ ನಾನು ನಿಲ್ಲಬೇಕಾಯಿತು. ನಾನು ಮಾಡಿದಂತಹ ಪರೀಕ್ಷೆಯಲ್ಲಿ ನೀನು ತೇರ್ಗಡೆಯನ್ನು ಹೊಂದಿದ್ದಿ. ಧನ್ಯಳಾಗಿದ್ದೇನೆ. ಹಾಗೆಂದುಕೊಂಡು ಇನ್ನು ನಾನು ನಿನ್ನ ಅರಸ ಎನ್ನುವುದರಲ್ಲಿ ಅನುಮಾನವೇ ಇಲ್ಲ. ಹೌದು. ಹಾಗೆಂದು ಮದುವೆ ಎನ್ನುವುದು ಇಲ್ಲೇ ಆಗುವುದಕ್ಕೆ ಸಾಧ್ಯವಿಲ್ಲ. ನಿನ್ನ ತಂದೆಗೆ ವಿಷಯವನ್ನು ತಿಳಿಸಬೇಕು. ಹೀಗೆ ಬಾ. ನಿನ್ನ ಪುರವನ್ನು ಸೇರುವುದರ ಮೂಲಕವಾಗಿ ನಿನ್ನ ತಂದೆಗೆ ವಿಷಯವನ್ನು ತಿಳಿಸಿದ ಹಾಗಾಯಿತು. ಮಾತ್ರವಲ್ಲ, ನಮ್ಮಿರುವರ ದಾಂಪತ್ಯ ಜೀವನದ ಪ್ರತೀಕವಾಗಿ ಒಂದು ಗಂಡು ಮಗುವಿಗೆ ನೀನು ಜನ್ಮವನ್ನು ಕೊಟ್ಟಿದ್ದಿ. ಸತ್ಯ. 6 ಮುಖಗಳನ್ನು ಹೊಂದಿದ ಕಾರಣ ಆತನನ್ನು ಷಣ್ಮುಖ ಎಂಬ ಹಾಗೆ ನಾವು ಕರೆಯುತ್ತೇವೆ. ಮಾತ್ರವಲ್ಲ, ಕಾರ್ತಿಕೇಯ, ಸುಬ್ರಹ್ಮಣ್ಯ ಇಂತಹ ಹೆಸರುಗಳಿಂದ ನಾವು ಕೊಂಡಾಡುತ್ತಾ ಇದ್ದೇವೆ. ನಿಜ. ಅವನದಾದಂತಹ ಬಾಲಲೀಲೆಯನ್ನು ಕಂಡಾಗ ಮನಸ್ಸಿಗೆ ಸಂತೋಷವಾಗುತ್ತಾ ಉಂಟು. ಸತ್ಯ. ಆದ್ರೆ ಯಾರೋ ನಮ್ಮನ್ನು ಕಾಣುವ ನಿರೀಕ್ಷೆಯಲ್ಲಿದ್ದಾರಲ್ಲ. ಎದ್ದೇಳಯ್ಯ. ನಿನ್ನ ಮುಖದಲ್ಲಿ ನಗು ಲಾಸ್ಯ ಮಾಡ್ತಾ ಉಂಟು. ಹೌದು. ನನ್ನ ಮುಖದಲ್ಲಿ ನಗುವೇ ಮಾಯವಾಗಿದೆ. ಹೌದು. ಕಾರಣ ಬೇರೆ ಏನೂ ಅಲ್ಲ. ಏನು? ತಾರಕಸ ಅಟ್ಟಹಾಸ. ಅದಕ್ಕೆ ಕುಮಾರನಿಗೆ ಅವನ ಹನನ ಎನ್ನುವುದು ವಿಧಿ ನಿಯಮ. ಪ್ರಭೋ, ನನ್ನೊಂದಿಗೆ ನಿನ್ನ ಮಗನನ್ನು ಕಳುಹಿಸಿದ್ರೆ ತಾರಕರಲ್ಲಿ ಕೊಂಡು ಹೋಗಿ ಅವನನ್ನು ಕೊಲ್ಲುವುದೇ ಸಲ. ಏನಯ್ಯ ಇದು? Da
ಮಕ್ಕಳಾಟಿಗೆ ಬಂದು ನೀ ಬಂದು ಅಸುರ ವಿರೋಧಿ ಸೊಕ್ಕು ಬುದ್ಧಿ ನೀ ಬಂದು ಮಕ್ಕಳ ಆಟಿಕೆಯ ಮಾತ್ರವಲ್ಲ ನಿನ್ನ ಸೊಕ್ಕು ಬುದ್ಧಿ ಆಯಿತು ಎನ್ನುವುದರಲ್ಲಿ ಅನುಮಾನವೇ ಇಲ್ಲ. ನನ್ನ ಕಷ್ಟ ಕಂಡು ನಿನಗೆ ನಗೆ ಬಂದತ್ತಲ್ವ? ಮಕ್ಕಳಾಟಿಕೆ ಎನ್ನುವುದು ಮಾಡಬೇಕು, ಅದಕ್ಕೆ ಪ್ರಾಯ ಸಮಯ ಎನ್ನುವುದು ಇದೆ. ನಾನು ದೀನರಾಗಿ ಬಂದದ್ದಲ್ವ? ಆದರೆ ಈ ಪ್ರಾಯದಲ್ಲಿ ಮಕ್ಕಳಾಟಿಕೆಯನ್ನು ಮಾಡಿದ್ರೆ ನಗುಬಾರದೆ ಇರ್ತದೆ ಹೇಳು. ತಾರಕಾಸುರನನ್ನು ಕೊಲ್ಲುವುದಕ್ಕೆ ನನ್ನ ಮಗನಾದಂತಹ ಷಣ್ಮುಖನನ್ನು ನಾನು ಕಳುಹಿಸಿಕೊಡಬೇಕು. ಹೌದು. ಅಸುರರ ಗರ್ಜನೆಯನ್ನು ಕೇಳಿದ ತಕ್ಷಣ ಹೆದರಿಕೊಂಡು ಒಳಗೆ ಇರುವವ ನನ್ನ ಮಗ. ಹಾಗಾದ ಕಾರಣ ಬಂದದ್ದು ವ್ಯರ್ಥವಾಯಿತು. ಹೋಗಯ್ಯ ಹೋಗು. ಸಾಧ್ಯ ನೀವು ಚಿಂತಿಸುವಂತ ಅಗತ್ಯವಿಲ್ಲ. ನನ್ನನ್ನು ಕಳುಹಿಸಿಕೊಡಿ. ದುಷ್ಟ ತಾರಕಾಸುರನನ್ನು ಬಾಧಿಸಿ ಅವರಿಗೆ ಸ್ವರ್ಗದ ಪೀಠವನ್ನು ನಾನು ಒದಗಿಸುತ್ತೇನೆ. ಅಪ್ಪಣೆ ಕೊಡಿ. ಕಳುಹಿಸಿಕೊಟ್ರೆ ಏನು ಮಾಡ್ತು ಬದಲಿ?
ತಡೆಯುವವನಲ್ಲ. ಸುರಪತಿ ನಿನ್ನನ್ನು ಕರೆದುಕೊಂಡು ಹೋಗುವುದಕ್ಕಾಗಿ ಬಂದಿದ್ದಾನೆ. ಆದಷ್ಟು ಶೀಘ್ರವಾಗಿ ಖಳನವನೆಯೂ ಆಗಬೇಕು. ಆದ್ರೆ ಒಂದು ಏನು ದೇವ? ಮಗುವನ್ನು ಮಾತ್ರ ಎತ್ತಿಕೊಂಡು ಅಲ್ಲಿಯ ತನಕ ನೀನು ಹೋಗಬೇಕು. ಆಗ್ಲಿ ಆಗ್ಲಿ, ಹೀಗೆ ಬಾಬಾ. ಕ್ಷೇತ್ರದೊಳಗೆ ಸೂರಪ್ಪ ಯಾವುದೋ ಮಗುವನ್ನ ಕಳೆದುಕೊಂಡು ಬರ್ತಾ ಇದ್ದಾನಂತೆ. ಸಣ್ಣ ಮಕ್ಕಳೆಲ್ಲ ಹೋರಾಟಕ್ಕೆ ಸಿದ್ಧರಾಗದವರಿದ್ದಾರೆ. ನಾವು ಆದರೂ ಏನು ಮಾಡುವುದು? ಕಾಲಹರಣ ಸಲ್ಲ, ಬಂದ ಮಗುವನ್ನ ಕಾಣಬೇಕು. ಅದೆಷ್ಟೋ ಘಟಾನುಘಟಿ ವೀರರೊಂದಿಗೆ ಹೋರಾಡಿದವನು ನಾನು. ಆದರೆ ಈ ಕ್ಷಣ ಮಗುವನ್ನ ಕೊಲ್ಲುವಲ್ಲಿ ಸ್ವಲ್ಪ ಮನಸ್ಸಿಗೆ ಬೇಸರ. ಶಿಶು ಹತ್ಯೆ ಮಾಡುವವರು ನಾನಲ್ಲ. ಅಧಿಕಾರವನ್ನು ಸುರಪಡಿಗೆ ಬಿಟ್ಟುಕೊಟ್ರೆ ಒಳ್ಳೆಯದು, ಇಲ್ಲವಾದರೆ ಶಿರ
ಸಂತೋಷವಾಗಿದೆ. ಹೋದಂತ ಪೀಠ ಮರಳಿ ದೊರಕಿದೆ ಎನ್ನುವ ಹಾಗಾಯಿತು. ದುಷ್ಟ ತಾರಕಾಸುರ ವಧೆಯಾಗಿದೆ. ತಾಯಿ ಒಂದು ಮಾತನ್ನು ಹೇಳಿದ್ದಾಳೆ, ಆದಷ್ಟು ಶೀಘ್ರವಾಗಿ ಪುರವನ್ನು ತಲುಪಬೇಕು ಎನ್ನುವ ಹಾಗೆ ತಡಮಾಡುವುದು ಸರಿಯಲ್ಲ. ನೇರವಾಗಿ ಕೈಲಾಸಕ್ಕೆ. ಸರದಿ ಕಲಾಭಿಮಾನಿಗಳಿಗೆ ವಂದಿಸುತ್ತ, ಆಧರಣೀಯ ಕಲಾಭಿಮಾನಿಗಳೇ, ನಳಿಲು ಶ್ರೀ ಸುಬ್ರಹ್ಮಣ್ಯ ದೇವರ ಬ್ರಹ್ಮಕಲಶೋತ್ಸವದ ಪ್ರಯುಕ್ತ ಇಂದಿನ ಯಕ್ಷ ಸೇವೆಯ ಪ್ರಾಯೋಜಕರಾದಂತಹ ಶ್ರೀ ಧರ್ಮರಸು ಉಳ್ಳಾಕುಳು ಫ್ರೆಂಡ್ಸ್ ಕ್ಲಬ್ ಇವರಿಗೆ ಶ್ರೀ ಕ್ಷೇತ್ರ ಪಾವಂಜಿ ದೇವಸ್ಥಾನದ ಆಡಳಿತ ಮಂಡಳಿ ಹಾಗೂ ಅರ್ಚಕ ವೃಂದ ಇವರ ಪರವಾಗಿ, ಮೇಳದ ಸಂಚಾಲಕರಾದಂಥ ಶಿವತ ಪಟ್ಲ ಸತೀಶ್ ಶೆಟ್ಟಿ ಇವರ ಪರವಾಗಿ, ಅದೇ ರೀತಿ ಮೇಳದ ಎಲ್ಲ ಕಲಾವಿದರ ಪರವಾಗಿ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದಂಥ ಎಲ್ಲ ಕಲಾಭಿಮಾನಿಗಳಿಗೂ ಕೂಡ, ಅದೇ ರೀತಿ ಸುಬ್ರಹ್ಮಣ್ಯ ದೇವಸ್ಥಾನದ ಆಡಳಿತ ಮಂಡಳಿ ಅರ್ಚಕ ವೃಂದ ಇವರಿಗೂ ಕೂಡ, ಬ್ರಹ್ಮಕಲಶೋತ್ಸವ ಸಮಿತಿಗೂ ಕೂಡ ನಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ, ನಿಮಗೆಲ್ಲರಿಗೂ ಕೂಡ ನಾವು ನಂಬಿಕೊಂಡು ಬಂದಿರುವಂಥ ಪಾವಂಜಿ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿಯು, ಅದೇ ರೀತಿ ಸಾನ್ನಿಧ್ಯದಲ್ಲಿರುವಂತಹ ಸ್ವಾಮಿಯು ಸಕಲ ಆಯುರಾರೋಗ್ಯ ಐಶ್ವರ್ಯ ಸುಖ ಸಂಪತ್ತು ಸಮೃದ್ಧಿಯೊಂದಿಗೆ ಸಕಲ ಸನ್ಮಂಗಳವನ್ನುಂಟು ಮಾಡಲಿ ಎಂಬುದಾಗಿ ಆಶಿಸುತ್ತಾ ಪ್ರಾರ್ಥಿಸುತ್ತಾ, ಕಲಾಭಿಮಾನಿಗಳೇ, ಬರುವ ರಾತ್ರಿ ನಾವು ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ಉಪ್ಪಿನಂಗಡಿ ಘಟಕ ಇವರ ಬಾಪ್ತು ಉಪ್ಪಿನಂಗಡಿಯ ಮಕೆ ಜಾತ್ರೆ ಪ್ರಯುಕ್ತ ಉಪ್ಪಿನಂಗಡಿ ಸಹಸ್ರಲಿಂಗೇಶ್ವರ ದೇವಸ್ಥಾನದ ವಠಾರದಲ್ಲಿ ಈ ವರ್ಷದ ನೂತನ ಕಥಾನನ ಅಯೋಧ್ಯಾದೀಪ ಎನ್ನುವಂತಹ ಆಖ್ಯಾನವನ್ನು ಆಡಿ ಅಭಿನಯಿಸಿ ತೋರಿಸುವುದಕ್ಕಿದ್ದೇವೆ. ಈ ಕಾರ್ಯಕ್ರಮಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕಾಗಿ ಕೇಳಿಕೊಳ್ಳುತ್ತಾ, ಕಲಾಭಿಮಾನಿಗಳೇ, ಕೆಲವೇ ಕ್ಷಣದ ಸಭಾ ಕಾರ್ಯಕ್ರಮದ ನಂತರ ಯಕ್ಷ ಸೇವೆ ಮುಂದುವರಿಸ್ತಾ ಇದ್ದೇವೆ. ನಮಸ್ತೆ, ಜೈ ಹಿಂದ್. ಹರಿ ಓಂ. ಶ್ರೀ ಮಹಾಗಣಪತಿ ದೇವರನ್ನು ತುಂಬುದೇ ಒಂದು, ಸೀಮೆದ ಪಂಚಲಿಂಗೇಶ್ವರ ದೇವರನ್ನು ನೆನವರಿಕೆ ಮಲ್ತೊಂದು, ಮಾಗನೆದ ಪೆರಜದಪ್ಪೆ ಉಳ್ಳಾಲ್ತಿನ ಅಂಚನೆ ಕೆಯ್ಯೂರುದಪ್ಪೆ ಉಳ್ಳಾಲ್ತಿನ ಮನಸಾರೆ ಸುಗಿತೊಂದು, ಬಾಯಂಬಾಡಿ ಷಣ್ಮುಖ ದೇವರು ಮಣಿಕಾರ ವಿಷ್ಣುಮೂರ್ತಿ ದೇವರಿಗೆ ಕೈ ಮುಗಿದು ಪಾಲ್ತಾಡಿ ಚಾಕೋಟೆತ್ತಡಿ ಮಾಡೋಡು ದೇವರಿಗೆ ಸಮನಾದ ಬಾರುಣ ಶ್ರೀ ಧರ್ಮರಸ ಉಳ್ಳಾಕ್ಲು ರಾಜನ್ ದೈವ ಅಂಚನೆ ಪರಿವಾರ ದೈವಂಕ್ಲಿಗೆ ಕೈ ಮುಗಿದು ದೈವಂಕ್ಲಿನ ಸಿರಿಮುಡಿದ ಅಭಯ ನಟ್ಟೊಂದು ಕ್ಷೇತ್ರ ಸಾನ್ನಿಧ್ಯ ಸುಬ್ರಾಯ ದೇವರಿಗೆ ನೀಟಪ್ಪ ಅಡ್ಡ ಬುರ್ದು ಈ ಪುಣ್ಯ ಮಣ್ಣದ ಸತ್ಯ ಚಿತ್ತುಳಿನ ಪಾದಪತ್ತೊಂದು ನಳಿಲು ಸುಬ್ರಹ್ಮಣ್ಯ ದೇವಸ್ಥಾನದ ಬ್ರಹ್ಮಕಲಶ ಉಚ್ಚಯ ವರ್ಷದ ಜಾತ್ರೆ ಉಚ್ಚಯದಲ್ಲಿ ಹೆಸರು ಪಾಲು ಪಡೆಯಿನ ಕ್ಷೇತ್ರಾಭಿಮಾನಿ ಭಕ್ತರು ಯಕ್ಷಗಾನ ಕಲಾಭಿಮಾನಿಲೆ ಕಲಾವಿಧೇರನು ಮೋಕಿಡಿಯದುಕೊಂದು ಇತ್ತೆ ತಿಂಕ್ ತಿಟ್ಟದ ಪುಗರ್ತ್ಯದ ಭಾಗವತರು ಶ್ರೀ ಯಕ್ಷಧ್ರುವ ಸತೀಶ್ ಶೆಟ್ಟಿ ಪಟ್ಲ ಮೆರೆಗು ತಮ್ಮನ ಬನ್ಮಳದ ಲೇಸ ನಡಪರಗೊಂಡು ಪಾವಂಜೆ ಶ್ರೀ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ಕೃಪಾಪೋಷಿತ ಯಕ್ಷಗಾನ ಮಂಡಳಿ ನಾಗರಾಜ ಕ್ಷೇತ್ರ ಪಾವಂಜೆ ಹಳೆಯ ಅಂಗಡಿ ಭಾಗವತರಿನ ಸತೀಶ್ ಶೆಟ್ಲ ಮೇರಿನ ತನ್ಮಾನದ ಲೇಸ್. ಈ ಲೇಸದ ಗುರುಕಾರ್ಮಿನ ವಹಿಸಲಿಯ ನಮ್ಮೊಟ್ಟುಗೊಳ್ಳೆರು ಸಂತೋಷ್ ಕುಮಾರ್ ರೈ ನಳಿಲು ಗುರುಕಾರ್ ಬ್ರಹ್ಮಕಲಶೋತ್ಸವ ಸಮಿತಿ ಅಂಚನೆ ಬಿಣ್ಣೆರಾದ ನಮ್ಮೊಟ್ಟು ಪಾಲ್ಪಡೆ ಪೇರು ಅರುಣ್ ಕುಮಾರ್ ರೈ ನಳಿಲು ಕಾರ್ಯಾಧ್ಯಕ್ಷರು ಅಭಿವೃದ್ಧಿ ಸಮಿತಿ ಕ್ಷೇತ್ರ ನಳಿಲು ಅಂಚನೆ ಒತ್ತು ಬಿನ್ನೆರಾದುಳ್ಳೆರು ಶ್ರೀ ತಾರಾನಾಥ ಬಳಿಯಾಳ ಉಳ್ಳಾಕು ಫ್ರೆಂಡ್ಸ್ ಕ್ಲಬ್ ಪಾಲ್ತಾಡಿ ಉಂದೆತ ಗುರಿಕಾರ್ ಅಂಚನೆ ಶ್ರೀ ಗಣೇಶ್ ಅಮಿಚ್ಚೋಡು ಕಾರ್ಯಾಂತೇರು ಉಳ್ಳಾಕು ಫ್ರೆಂಡ್ಸ್ ಕ್ಲಬ್ ಪಾಲ್ತಾಡಿ ಈ ಮಾತ ಬಿನ್ನೆರು ತಮ್ಮನ ಬಲ್ಮನ ಬಳಿ ಪುಣಂಚಿನ ಸತೀಶ್ ಶೆಟ್ಟಿ ಪಟ್ಲ ಮೇರನ್ನು ಚಾವಡಿಗೆ ತೊಂಬತ್ತದು ಮೊಕ್ಕಲ್ಲ ಈ ಮನೆ ಬತ್ತ ಆಸರು ಪಡ ಒಂದು ಅರಿಕೆ ಮಾಡ್ತೊಂಡ್ವೆ.
ಯಕ್ಷಧ್ರುವ ಸತೀಶ್ ಶೆಟ್ಟಿ ಪಟ್ಲ ಅಂಚನೆ ಕ್ಷೇತ್ರದ ಗುರುಕಾರ್ ಬೆಣ್ಣೆರ ನಕಲ್ ಚಾವಡಿರು ಒಳಗಾತೇರು ಈಗ ಸೊಲ್ಮೆ ಸಂದಾಯಿತ ಅಂತದು ನನ್ನ ಈಗಲೇ ಹೆಸರು ಪಾಲ್ಪಡೆಯಿನ ಬೆಣ್ಣೆರಿಗೆ ಸೊಲ್ಮೆ ಸಂದಾಯಿತ ಮತ್ತು ಎದ್ಕೊಂಡು ಒಂದೊಳ್ಳೆರು ಪ್ರವೀಣ್ ರೈ ನಡುಕೋಟೆಲು ನಲಿಲು ಸುಬ್ರಹ್ಮಣ್ಯ ದೇವರಿಗೆ ನಮಸ್ಕಾರ ಮುಂದೊಂದು ಇನಿ ನಮ್ಮ ಬ್ರಹ್ಮಕಲಶೋತ್ಸವದ 5ನೇ ದಿನದ ಕೊನೆಯ ಸಾಂಸ್ಕೃತಿಕ ಕಾರ್ಯಕ್ರಮದ ಈ ಲೇಸಿಡ್ ನಮ್ಮ ಪಾವಂಜ ಶ್ರೀ ಜಾನಶಕ್ತಿ ಸುಬ್ರಹ್ಮಣ್ಯ ಕೃಪಭೂಷಿತ ಯಕ್ಷಗಾನ ಮಂಡಳಿ ಮೆಗ್ಲ ಒಂಜಿ ಯಕ್ಷಗಾನ ಮೇಳ ನಮ್ಮ ಈ ನಲಿಲಿಗಳ ಬತ್ತದೊಂಜಿ ಯಕ್ಷಗಾನ ತೂಡು ಪಂಡೊಂಜಿ ಆಸೆ ನಮ್ಮ ಗೌರವಾಧ್ಯಕ್ಷರಿ ಸಂತೋಷಣ್ಣಗಳಿತ್ತು ನಂಜ ಮಾಂತ ಸಮಿತಿದಾಗಲಿತ್ತು ಐಕೊಂಜಿ ಆಜಿ ತಿಂಗಳು ದುಂಬುಯ್ ಸತ್ಯಚಂಡ ಪಂಡೆ ಸತ್ಯಚಂಡ ಎಂಕ್ಲೆ ಒಂಜಿ ಮೇಲ ಕೊರೋಡು ಈ ಸರ್ತಿಂದು ಆಲ್ರೆಡಿ 22 ಒಂಜಿ ಕರೆಕ್ಟ್ ಫಿಕ್ಸ್ ಆದಿತ್ತು ಒಂಜಿ ವರ್ಷ 2014 ಎಂಗ್ಲ ಉಲ್ಲಾಗ್ಲಲ್ಪ ಆಟ ಲಂಚಣಿ ಮಾರ್ಚ್ ಎಂಕ್ಲೆಗೆ ಆಟ ಬೋಡಿತ್ತು ಜನವರಿ ಆಟ ಫಿಕ್ಸ್ ಆಯ್ನಿ ಐಲ್ನ ಸತೀಶಣ್ಣ ಎಂಕ್ಲೆಗೋಸ್ಕರ ಕೊಡ್ತಿದ್ದಾರಪ್ಪ ಕಟೀಲ್ತ 5ನೇ ಮೇಲೋಡಿತ್ತೇರು ಈ ಸರ್ತಿ ಲಂಚಣಿ ಎನ್ನ ಒಂಜಿ ಬೇಡಿಕೆಗೋಸ್ಕರ ಸತೀಶಣ್ಣ ಆ ಆಟವನ್ನು ಕ್ಯಾನ್ಸಲ್ ಮಂತ್ ನಲಿಲಿ ಸುಬ್ರಹ್ಮಣ್ಯ ದೇವರನ್ನ ಈ ಕ್ಷೇತ್ರಗೂ ಪಾವಂಜ ಸುಬ್ರಹ್ಮಣ್ಯ ದೇವರು ಬರ್ಪಣೊಂಜ ಯೋಗವನ್ನು ಎಂಕ್ಲೆಗೆ ಈ ಕ್ಷೇತ್ರ ಕೊರಿಯರು ಸತೀಶಣ್ಣ ಬಂಡ ಮಾಂತರಿಗಳ ಗೊತ್ತಿಪ್ಪು ಒಂಜಿ ಯಕ್ಷಗಾನ ಮೇಲನು ಒರಿಪ್ಪಾಯಿನ ಬಂಡ ಅವು ಸತೀಶಣ್ಣಿ ಏತ ಕಲಾವಿದರನ್ನ ಬಾಲುಗ ಆಸರಾತಿರು ಏತ ಇಲ್ಲು ಕಟ್ಟಿದು ಕೊಡ್ತೀರು ಪಟ್ಲ ಟ್ರಸ್ಟ್ದ ಮುಖಾಂತರ 16 ಕೋಟಿ ಜಾಸ್ತಿ ಒಂಜಿ ಕಲಾವಿದರಿಗೆ ದಾನ ಮಂತೇರು ಇಲ್ಲು ಕಟ್ಟಿದು ಕೊಡ್ತೀರು ಅಂಚಿನೊಂಜಿ ಸತೀಶ್ ಪಟ್ಲ ನಮ್ಮ ಈ ಇನ್ನಿತ ಬ್ರಹ್ಮಕಲಶೋತ್ಸವದ ಶುಭ ದಿನ ತಾನಿ ನಮ್ಮ ಕ್ಷೇತ್ರ ಬೈದರು ಆರೇನು ಈ ಕ್ಷೇತ್ರದ ಆಡಳಿತ ಮಂಡಳಿದ ಬರೋದು ಅಂಚನೆ ಪೂರ ಭಕ್ತಾಭಿಮಾನ ಬರೋದು ಆತ್ಮೀಯವಾದ ಸ್ವಾಗತವನ್ನು ಕೋರುವುದಿಲ್ಲ. ಇನ್ನು ಈ ಕಾರ್ಯಕ್ರಮದ ಘನಾಧ್ಯಕ್ಷತೆ ವಹಿಸಿಕೊಂಡರು ನಮ್ಮ ಸಂತೋಷಣ್ಣಿ 5 ದಿನದ ಬ್ರಹ್ಮಕಲಶ ಒಂಜಿ ಜಾತ್ರೆನೇ ಆದ ಹೋದ್ರು ಇಡೀ ಊರ್ದಾಗ್ಲಿಗೆ ಮಾಂತರಿಗಿಲ್ಲ ಇದು ಇನಿ ಮುಗಿನ ವಣ್ಣಗ ಚೂರು ಬೇಜಾರ ಒಂದುಂಡು ಎಕಡೆ ಎಂಗ್ಲು ಬಾತೇರಿಯ ನಾನು ಎಲ್ಲದಾದ ಮನ್ಪುಣನು ದೇವಣ್ಣ 5 ದಿನದ ಎಂಗ್ಲಿಗೆ ಆ ಕೆಲಸ ಎಲ್ಲ ಗೊತ್ತಾದಜಿ ದಾಲ ಗೊತ್ತಾದಜಿ ಮಾಂತ ಜನಕ್ಲಿಗೆ ಒಂಥರ ಜಾತ್ರೆನೇ ಆತನು ಬ್ರಹ್ಮಕಲಶೋತ್ಸವ 5 ಬೇಗ ಮುಗಿನೇ ಮಣ್ಣೊಂಜಿ ಬೇಜಾರಲ್ಲ ಎಂಗ್ಲಿ ಅದಕ್ಕೋಸ್ಕರ ಇನ್ನಿತ ಈತ ಎಲ್ಲ ಶೋಕದ ಕಾರ್ಯಕ್ರಮವನ್ನು ಸಂಘಟಿಸೋಣ ನಮ್ಮ ಸಂತೋಷಣ್ಣನೇ ಕಾರಣ ಬೊಕ್ಕ ಈ ಸಂತೋಷಣ್ಣಗೆಲ್ಲ ನಮ್ಮ ಪಾವಂಜದ ಆಟ ಸತೀಶ್ ಪಟ್ಲ ಒಂಜಿ ಈ ಕ್ಷೇತ್ರದಲ್ಲಿ ಇತ್ತದು ಗೌರವಿಸೋಡೊಂದು ಒಂಜಿ ದುಂಬೆ ಆಸೆ ಇತ್ತು ಕರಿನವರ್ಷಣ್ಣರ ಪಂದಿತ್ತೇರು ಸತೀಶಣ್ಣ ಒಂಜಿ ಆಟನ ಮುಲ್ಪ ಗೊಬ್ಬಕಂದು ಆಂಡ ಈ ಬ್ರಹ್ಮಕಲಶೋತ್ಸವ ಶುಭ ದಿನತ್ತಾನಿ ತಿಕ್ಕನು ನಮಕ ಮೇಲ ಈ ಘನ ಅಧ್ಯಕ್ಷನ ವಹಿಸೋಣ ಸಂತೋಷ್ ಕುಮಾರ್ ರೈಕ್ಲೆಗ್ಲ ನಮ್ಮ ಮಾಂತೇರನ ಬರೋದು ಸ್ವಾಗತವನ್ನು ಕೋರುವುದಿಲ್ಲ. ಇನ್ನಿತ್ತ ಈ ಯಕ್ಷಗಾನದ ಮೇಲದ ಪ್ರಾಯೋಜಕತೆಯ ವಿಷಯವನ್ನು ಎಂಕ್ಲ ಉಲ್ಲಾಕ್ಲ್ ಫ್ರೆಂಡ್ಸ್ ಕ್ಲಬ್ 2001 ಸ್ಟಾಪ್ ಆಯ್ನ ಉಲ್ಲಾಕ್ಲ್ ಫ್ರೆಂಡ್ಸ್ ಕ್ಲಬ್ 15 ವರ್ಷ ನಡ್ತಂದು ಅನೇಕ ಸಾಮಾಜಿಕ ಅಂಚನೆ ಹೆಚ್ಚಿನ ಕೆಲಸ ಮಂತೊಂದು ಯಕ್ಷಗಾನ ಆಡು ನಾಟಕ ಆಡು ಎಂಕ್ಲು ಪಾಲ್ತಾಡ್ದ ಉಲ್ಲಾಕ್ಲ ಜಾತ್ರೆಗೆ ಮಂತೊಂದು ಬತ್ತೊಂದಿಲ್ಲ ಐಕ್ಲ ಫಸ್ಟ್ ದೇಕೋರ ಯಕ್ಷಗಾನ ಆಡು ಸತೀಶಣ್ಣೆ ಬತ್ತಿತ್ತೇರು ಹಿಡಿದು ಕಟೀಲ್ ತಾಟಲ್ಲ ಆಂಡ್ ಎಂಕ್ಲೆಗೆ ಯಕ್ಷಗಾನದ ಜಾಸ್ತಿ ನಾಟಕದಲ್ಲ ಜಾಸ್ತಿ ಯಕ್ಷಗಾನದ ಮಿತ್ತು ಮೋಕೆ ಅಂಚೆ ಎಂಕ್ಲು ಮುಲ್ಪ ಮಾಂತೆಲ್ಲ ಬೇತೆ ಬೇತೆ ಪ್ರೋಗ್ರಾಮ್ನ ವಹಿಸ್ಕೊಂಡಿರು ಆಂಡ ಎಂಕ್ಲು ಉಲ್ಲಾಕ್ಲು ಫ್ರೆಂಡ್ಸ್ ಕ್ಲಬ್ದಾಗಲು ಯಕ್ಷಗಾನನೇ ಎಂಕ್ಲೆಗೆ ತಿಕ್ಕೋಡು ಬಂದದು ಸತೀಶಣ್ಣ ಆಟನೇ ಎಂಕ್ಲೆ ಬೋರ್ಡು ಬಂದೊಂದು ಹಠೊಟ್ಟಿಗೂ ಕುಳ್ಳುನಾಗ ಎಂಕ್ಲೆಗೆ ಅಧ್ಯಕ್ಷರು ತಾರ್ನಾತೇರು ಪಂಡಿರು ಏತ್ ದಾದಾನ್ಲ ಪ್ರವೀಣ್ ನಮ್ಮ ಸತೀಶಣ್ಣ ಮೇಲೊಂದು ತರ್ಪುಡ್ಕ ಬಂದು ದೆಟ್ಟು ಇನಿ ಇತ್ತ ಗುರ್ಕಾ ಮೇಲೆ ಎಂಕ್ಲ ಕ್ಲಬ್ದ ಗುರ್ಕಾರ ತಾರ್ನಾಥ್ ಬಲಿಯಲ್ಲಿ ಉಳ್ಳೇರು ಬೇರೆಗಳ ಎಂಕ್ಲ ಕ್ಲಬ್ ಆಡಳಿತ ಮಂಡಳದ ಬರೋದು ಭಕ್ತಾಭಿಮಾನ ಸ್ವಾಗತ ಕೋರೋದಿಲ್ಲ ಅಂಚನೆ ಎಂಕ್ಲ ಕ್ಲಬ್ದ ಕಾರ್ಯದರ್ಶಿನ ಗಣೇಶ್ ಬೆಚ್ಚೋಡ್ಲು ಉಳ್ಳೇರು ಬೇರೆಗಳ ಈ ಬ್ರಹ್ಮಕಲಶ ಸಮಿತಿಯ ಮಹಾಂತರ ಆಡಳಿತ ಮಂಡಲ ಬರೋ ಸ್ವಾಗತವನ್ನು ಕೋರುವುದಿಲ್ಲ ಇತ್ತೆ ಈ ಸ್ವಾಗತ ಮನ್ಪೇರ ಅವಕಾಶ ಕೋರೋಣ ಅಂಚನೆ ನಮ್ಮ ಈ ಮುಲ್ಪದ ಸದಸ್ಯನೇ ಬಣ್ಣ ತೂದಿಪ್ಪರು ಅಭಿವೃದ್ಧಿ ಸಮಿತಿ ಅರುಣನ್ನೇ ಈ ರೋಡ್ ಆಯರಾಡು ಮಾಂತ ಡಿಪಾರ್ಟ್ಮೆಂಟ್ವರೆಗೂ ಮಟ್ಟದ ಲಟ್ಟೆಲ್ಲ ಬಂದಿದ್ದಾರೆ ಚೂರು ಜೋರಾರು ಅಂಚ ಫಾರೆಸ್ಟ್ದ ರೋಡ್ ಆನಾಗೆಲ್ಲ ಫಾರೆಸ್ಟ್ದಾಗಲೆಲ್ಲ ಚೋರೆ ಬಂದಿರು ದಾನ ದೇವಸ್ಥಾನದ ವಿಷಯ ಏನು ರಾಜ್ಯ ಬಣ್ಣ ಉದ್ದೇಶಡು ಇನಿ ಎಂಗ್ಲೊಟ್ಟಿಗೆ ಕಾರ್ಯಾಧ್ಯಕ್ಷರು ಉಳ್ಳರು ದತ್ತ ಅಭಿವೃದ್ಧಿ ಸಮಿತಿದ ಅರುಣ್ ಕುಮಾರ್ ರೈಕಲು ಆರೆಗಳ ನಮ್ಮ ಆಡಳಿತ ಮಂಡಲದ ಬರೋದು ಅಂಚನೆ ಬ್ರಹ್ಮಕಲಶ ಸಮಿತಿಯ ಪೂರೇರನ ಬರೋದು ಕ್ಲಬ್ದ ಬರೋದು ಸ್ವಾಗತ ಕೋರುವುದಿಲ್ಲ ಏನ ಸ್ವಾಗತ ಭಾಷೆ ಅಂತ ಒಂದು ಸೋಲ್ಮೇಲೆ ನನ್ನ ಯಕ್ಷಧ್ರುವ ಸತೀಶ್ ಶೆಟ್ಟಿ ಪಟ್ಲ ಮೇರೆಗೆ ತಮ್ಮನ ಬಲ್ಮನದ ಲೇಸ್ ನಡಪರಗೊಂಡು ಶ್ರೀ ಉಲ್ಲಾಕ್ಲ್ ಫ್ರೆಂಡ್ಸ್ ಕ್ಲಬ್ ಮಾಲ್ತಾಡಿ ಅಂಚನೆ ಕ್ಷೇತ್ರದ ವತಿ ನಡಪನ ಈ ತಮ್ಮನ ಬಲ್ಮನನು ಇನ್ನಿತ ಲೇಸದ ಗುರುಕಾರ್ ಬ್ರಹ್ಮಕಲಶ ಉಚ್ಛೇದ ಗುರುಕಾರ್ ಅಂಚನೆ ಜೀರ್ಣೋದ್ಧಾರ ಸಮಿತಿ ಅಮೋಷ ಮುಕ್ತಿ ಸಲಂಚ ಸಂತೋಷ್ ಕುಮಾರ್ ರೈ ನಲೆಲು ಮೇರೆ ನಡಪಾದುಕೊಂಡು ಬಂದು ಅಡಿಕೆ ಮಲ್ತೊಳ್ವೆ
ಯಕ್ಷಧ್ರುವ ಸತೀಶ್ ಶೆಟ್ಟಿ ಪಟ್ಲ ತೆಂಕುತಿಟ್ಟದ ಪೊಗರ್ತ್ಯದ ಭಾಗವತಿಯರು ಶ್ರೀಮಾನ್ರು ಯಕ್ಷಗಾನ ಕ್ಷೇತ್ರಡು ಮಹಾನ್ ಸಾಧನೆ ಮಲ್ತಿನಾರು ಅಪ್ಪೆ ಉಳ್ಳಾಲ್ತಿನ ಸೇವೆ ಮಲ್ಪುನ ಭಾಗ್ಯನು ಪಡೆಯಿನ ಪುಣ್ಯಾತ್ಮಿ ತಿಕ್ಕಿನ ಅವಕಾಶನು ಸರಿಯಾದ ಉಪಯೋಗ ಮಲ್ತಿನ ಈರೇ ಧನ್ಯರು ಯಕ್ಷಗಾನ ಕ್ಷೇತ್ರಡು ಇನಿಮುಟ್ಟ ಕೇನಂದಿನ ಕೇಂದ್ರ ಪಿನಂದಿನ ವಿಶೇಷದ ವ್ಯಕ್ತಿತ್ವನದಿ ಒಂದು ಈನ ಪ್ರತಿಭೆದೊಟ್ಟುಗು ಪ್ರತಿಯೊರಿಯನ ಅಭಿಮಾನನು ಸಂಪೋಲ್ತಿನಾರು ಕನ್ನಡದೊಂಜಿ ಪಾತೆರ ಬಂಡು ಅಳಲು ಬಾರದ ಯುವಕ ಅನಾಗರಿಕ ನಗಲು ಬಾರದ ಮುದುಕ ಮುಟ್ಟಾಳ ಬಂದು ಯಕ್ಷರಂಗದ ತನ್ನ ಜೊತೆ ಕಲಾವಿದರನ ಕನನೀರು ತೂದು ತಾನು ಕಣ್ಣೀರು ಪಾಡ್ದು ಈ ಕನನೀರು ಒಚ್ಚುನ ಕಾರ್ಯಗು ದುಂಬಾದು ಅಭಿಮಾನಿಲಿನ ಪೆರ್ಮೆನು ಸಮಾಜಗು ಗಲಸುನ ಉದ್ದೇಶನು ದೀವೊಂದು ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಪನ್ಪಿ ಟ್ರಸ್ಟ್ನು ಉದಿಪನ ಮಲ್ತದು ಉದೆತ ಸಂಚಾಲಕರಾದೊಲ್ಲೆರು ಯಕ್ಷಗಾನದ ಕಲಾವಿದರ ಕಷ್ಟ ಕಾರ್ಪಣ್ಯಗೂ ಬೆಂದಿ ಉಡಲು ಅಕುಳಿನ ಬದುಕಿಗೆ ಬೋಡಾಯಿನ ಭದ್ರತೆಗಾದು ದುಂಬು ಉಂತದು ಟ್ರಸ್ಟ್ದ ಮೂಲಕ ಅಸಹಾಯಕ ಬಂಧುಳೆಗೆ ಸಹಾಯ ಮಲ್ತದು ಯಕ್ಷಗಾನ ಕಲೆನು ತನ್ನ ಜೀವನದ ಉಸಿರಾದ ದೀವೊಂದು ನಿಲದಾಂತಿ ನಕ್ಲೆಗೆ ಸುಮಾರು 5 ಇಲ್ಲನ್ನು ಕಟ್ಟದು ಬುಡ್ದು ಕೊಡ್ತೇರು ಇನ್ನಿತ ದಿನಲ್ಲ ಒಂಜಿ ಇಲ್ಲನ್ನು ಕೊಡದು ಬುಡ್ದು ಕೊರ್ದು ಈ ಲೇಸಿಗೆ ಬರ್ತದೇರು ನನ್ನ 100 ಇಲ್ಲದ ಬೇಲೆ ನಡತೊಂದುಂಡು ಒಂದು ಬುಡ್ದು ಕೊರಿಯರೆ ಬಾಕಿ ಉಂಡು ಪ್ರತಿಯೊಂದು ಕಲಾವಿದನ ಸಂಸಾರದ ಭದ್ರತೆಗಾದ ವಿಮಾ ಯೋಜನೆ ಮಲ್ತದೇರು ಯಕ್ಷರಂಗದ ಮಹಾನ್ ಸಾಧಕರನ್ನು ಗುರುತಿಸ ಬಂದು ಪ್ರತಿ ವರ್ಷಲ ಪಟ್ಲ ಪ್ರಶಸ್ತಿ ಕೊರ್ದು 1 ಲಕ್ಷ ರೂಪಾಯಿದ ಮೊತ್ತನು ಇನಾಮದ ರೂಪಡು ಕೊರೊಂದುಲ್ಲೇರು ಯಕ್ಷಗಾನದ ಕಲೆ ಅವಸಾನಗು ಪೋಯರಬಲ್ಲಿ ನಿಲೆಪತ್ತು ಮುಂತೋಡು ಪಂದು ಸುಮಾರು 8 ಶಾಲೆಲೆಡು ಜೋಕ್ಲೆಗೆ ಉಚಿತವಾದ ಯಕ್ಷಗಾನದ ಶಿಕ್ಷಣ ಕೊರೊಂದುಲ್ಲೇರು ಇದ ಮುಟ್ಟ 16 ಕೋಟಿ ಮಿತ್ತದ ಪಣವನ್ನು ಆಸಕ್ತ ಕಲಾವಿದರಿಗೆ ಪಟ್ಟದೇರು ಪಟ್ಲ ಫೌಂಡೇಶನ್ ಪನ್ಪಿ ಈ ಟ್ರಸ್ಟ್ ಯಕ್ಷಗಾನದ ಕಲೆದಂಚನೆ ನಾನಾ ಪ್ರಕಾರದ ನಿಲದಾಂತಿ ಕಲಾವಿದರಿಗೆ ನೆಲೆಕೊರ್ಪಿ ಪ್ರೇರಣಾದಾಯಿ ಸಂಸ್ಥೆಯಾದ ಮೋಡ್ದಬರಡು ಆ ಸೇತು ಹಿಮಾಲಯ ಪನ್ಪಿಲೆಕ್ಕ ದೇಶದ ಉದ್ದಗಲನು ಪರಡಿದು ತೆನ್ಕಾಯಿ ರಾಮೇಶ್ವರಡ್ದು ಬಡೆಕಾಯಿ ಹಿಮಾಲಯ ಮುಟ್ಟ ಬುಳೆದು ಮಲ್ಲ ಮರ ಆದು ಆ ಮರದ ತಂಪು ನೆರಲು ಮಾತ್ರೆಗಳ ತಿಕ್ಕುಣಂಚಾದು ಸತೀಶ್ ಶೆಟ್ಟಿ ಪನ್ಪಿ ಈ ಮುತ್ತು ಭಾರತ ರತ್ನ ಪನ್ಪಿ ಲೆಕ್ಕಾವಡು ಈ ಕ್ಷೇತ್ರದ ಆರಾಧ್ಯ ದೇವರಾಯನ ಸುಬ್ರಾಯ ದೇವರು ಈರ್ನ ಉಡಲ ಭಕ್ತಿದ ನಾಗರವಜ ಸುಬ್ರಾಯ ದೇವರನ ದಯದೊಟ್ಟಿಗೆ ಈನ ನಂಬೊಳಿಗೆದ ಕಟೀಲ್ ದಪ್ಪೆ ಉಳ್ಳಾಲ್ತಿನ ಪೂರ್ಣ ದಯ ಈರೆಗಿಪ್ಪಾಡು ಪಣೊಂದು ಈ ತಮ್ಮನ ಬಲ್ಮದ ಮಾನಾದಿಗೆನ ಸ್ವೀಕಾರ ಮಲ್ತಿನ ಭಾಗವತಿಯರು ಯಕ್ಷಧ್ರುವ ಸತೀಶ್ ಪಟ್ಲ ಮೇರು ಮಾನಾದಿಗೆದ ಸೊಲ್ಮೆ ಸಂದಾಯತ ಮಲ್ತೊನ್ವ ಇತ್ತೆ ನಮ್ಮ ತಮ್ಮನ ಬಲ್ಮನ ಸ್ವೀಕಾರ ಮಲ್ತಿನಂಚಿನ ಯಕ್ಷಧ್ರುವ ಸತೀಶ್ ಶೆಟ್ಟಿ ಪಟ್ಲ ಅಭಿಮಾನಿಲೇನು ದೊಂಬು ಆನ ಉಡಲ್ದ ಪಾತ್ರೆಗಳನ್ನು ಅರಿಕೆ ಮಲ್ತೊನ್ವೆ ಕಟೀಲ್ದಪ್ಪೆ ಉಳ್ಳಾಲ್ತಿ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ಇನಿ ನನಗೆ ಮಾತ್ರೆಗಳ ಗೊತ್ತಿತ್ಲೆಕ್ಕನೆ ಬ್ರಹ್ಮಕಲ ಶಾಯನ ಚಿತ್ರನ ನಳಿರು ಸುಬ್ರಹ್ಮಣ್ಯ ದೇವರಿಗೆ ವಂದಿಸದು ವೇದಿಕೆಡೆ ಇಪ್ಪುನಂಚಿನ ಮಾತೆ ಗಣ್ಯರಿಗೆ ಸುರುತಾದ ಸಂತೋಷ ಅಣ್ಣನ ಬಗ್ಗೆ ಎತ್ತೋ ಜನ್ಮಾಂತರೋಡು ತಿಕ್ಕುನಂಚಿತ್ತನ ಪುಣ್ಯ ಸಂತೋಷ ಅಣ್ಣಗೆ ತಿಕ್ಕತನದು ಬೋರ್ಡು ಪಂಡಲ ದುಡ್ಡು ಇತ್ತನಕ್ಲೆಗೆಲ್ಲ ಅಂಚಿನ ಪುಣ್ಯ ಒದಗದು ಬರ್ಪುಜಿ ಅಂಜನಲ್ಪ ಈ ಸುಬ್ರಹ್ಮಣ್ಯ ದೇವಸ್ಥಾನ ಒಂಜಿ ಏಕಾಂಗಿ ಆದ ಮಾತೆಲ್ಲ ಒಟ್ಟು ಪಾಡ್ದು ಆರೆಗೆ ಒಂಜ ಭಾಗ್ಯ ತಿಕ್ಕದನದು ಪಂಡ ಅವು ಈ ಜನ್ಮಡು ಮಂತನ ಪುಣ್ಯತ್ವವು ಜನ್ಮಾಂತರದ ಪುಣ್ಯದ ಫಲರಿಗೆ ಆರ ಅನುಭವಿಸುವುದಿಲ್ಲ ಆರಿಗೆ ಹೃತ್ಪೂರ್ವಕమైన ಅಭಿನಂದನೆ ಈ ಮೂಲಕ ಸಲ್ಲಿಸುವುದಿಲ್ಲ ಸುಬ್ರಹ್ಮಣ್ಯೇಶ್ವರ ದೇವರ ಅನುಗ್ರಹ ಸಂಪೂರ್ಣ ಇಪ್ಪಡಿ ಇರಗಂದು ಯಾನೊಂದು ಕಲಾವಿದರ ನೆಲೆಟಿ ಅನ್ನು ಬೇಡೊಂದಿಲ್ಲ ಎರಡನೇದ ಹತ್ರ ಇನಿ 5ನೇ ದಿನದ ಕಾರ್ಯಕ್ರಮ ಅಂದು ಕೇಂಡೆ ನಂಗೆ ಒಂಜಿ ಶಾಸ್ತ್ರಡೊಂಜಿ ಪಾತ್ರೆನೇ ಉಂಟು ಪಂಚಮಂ ಕಾರ್ಯಸಿದ್ಧಿ ಇಂದು ಮುಲ್ಪದ ನಮ್ಮ ಮೇಳಲ ಪಾವಂಜೆ ಮೇಳಲ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ಮುಂದುಲ ನಳಿಲು ಸುಬ್ರಹ್ಮಣ್ಯ ಸ್ವಾಮಿ ಮೇಳದ ಬಗ್ಗೆ ಗೊತ್ತಿಪ್ಪು ಒವ್ವೇ ಒಂಜಿ ಕಾರ ನಡಿ ಯಾನ ಪ್ರಾರಂಭ ಮಂತ್ರ ಚಿತ್ರ ಒಂಜಿ ಮೇಳ ವಾ ರೀತಿಡಿ ನಡತೊಂದು ಬೈದಡಿ ಒಂಜಿ ಕಲಾವಿದನ ವ್ಯಕ್ತಿತ್ವದ ನೆಲೆಟ ದುಡ್ಡದ ಬಲೆಟ ಜನತ ಬಲೆಟ ಒಂಜಿ ಬೇತೆ ಒವ್ವೇ ಒಂಜಿ ಫ್ಯಾಕ್ಟ್ರಿನ ಆತನ ಬೇತೆ ಒವ್ವೇ ಒಂಜಿ ಸಂಸ್ಥೆಯನ್ನು ನಡಪುಡೋಲ್ಲ ಯಕ್ಷಗಾನ ಮೇಳ ನಡಪುಡ್ರೆ ಸಾಧ್ಯ ಹೆಜ್ಜಿ
ಅವು ದೇವೇರನ ಅನುಗ್ರಹ ಇತ್ತನ ಮಾತ್ರ ಸಾಧ್ಯ, ಆ ದೇವೇರನ ಕಲೆ ಇತ್ತನ ಮಾತ್ರ ಸಾಧ್ಯ. ಅಂಚನ ಪಾವಂಜೆ ಸುಬ್ರಹ್ಮಣ್ಯ ದೇವರು ಆತ ಕಾರಣಿಕ ದೇವಿರಲ್ಪದ ಆ ದೇವರ ನೆಲೆಟ್ಟು ಮೂಜಿ 4 ವರ್ಷಕ್ಕೆ ಮೇಳ ಪ್ರಾರಂಭ ಮಂತ್ರ ದಿನತಾನಿ ಯಕ್ಷಗಾನ ಬುಕ್ಕ ಆತಣದ ಪಂಡ ನಡೆದು ಮಿತ್ಸ ಕಾರಣಿಕ ಬೇತೆ ಬೋಡ್ಚಿ ಆ ದೇವೇರು ಇನಿತ 5ನೇ ದಿನತಾನಿ ಈ ನಳಿಲು ಸುಬ್ರಹ್ಮಣ್ಯ ದೇವರನ್ನ ಈ ಜಾಗೆಗೆ ಬೈದಿರಂದ ಪಂಡ ಆ ದೇವರಿಗೆಲ್ಲ ಐಕಲದ ಒಂಜಿ ಅವಿನಾಭಾವ ಸಂಬಂಧ ಉಂಡುಂದ ಐತ ಅರ್ಥ. ಅಂಚದ ಪಂಚಮಂ ಕಾರ್ಯಸಿದ್ಧಿನಿ ಅವಳೈನಿ ಬ್ರಹ್ಮಕಲಶದ ದಿನತಾನೇ ಸುಬ್ರಹ್ಮಣ್ಯ ದೇವಿರಲ ಒದಗದು ಬೈದಿರಂದ ಪಂಡ ಸುಬ್ರಹ್ಮಣ್ಯನ ಕಾರಣಿಕ ಎತ್ತುಂಡೊಂದು ಈ ಊರದ ಈ ನಳಿಲು ಸುಬ್ರಹ್ಮಣ್ಯದ ಜಾಗೆಡಿ ಯಾನ ಪನೋಡೊಂದಲ್ಲ ಇಜ್ಜಿ ನಾಗಗೆ ಸಂಬಂಧಪಟ್ಟ ಕ್ಷೇತ್ರ ಮಾತೆರೆಗಳ ಮುಲ್ಪದ ಭಕ್ತಾದಿಲೆಗೆ ಎಡ್ಡೆವಡು ಅಂಚನಲ್ಪ ಎಂಕೊಂಜಿ ಗೌರವ ಸ್ವೀಕಾರ ಸಂತೋಷನ ಕೈಟು ಬುಕ್ಕ ನಮ್ಮ ಫ್ರೆಂಡ್ಸ್ ಏನನ್ನ ಯಕ್ಷಗಾನ ಉಳ್ಳಾಕಲು ಫ್ರೆಂಡ್ಸ್ ಮಾತಾ ಬಂಧುಲೆಗೆ ತರ್ನ ತನ್ನೆ ಬುಕ್ಕ ಅರುಣನ್ನೇ ಗಣೇಶನ್ನಾಗೆಲ್ಲ ಒಂದನೇ ಕೊರೊಂದುಲ್ಲೆ ಪ್ರವೀಣನ್ನೇ ಎನ್ನ ಬಾರಿ ಎಲ್ಲಿಪದ ದೇವಸ್ಥಿ ದಾಯಪಂಡ ಯಕ್ಷಗಾನದ ಮಹಾನ್ ಏನು ನಮ್ಮ ರೂಢಿದ ಭಾಷೆ ಪಂಡ ಯಕ್ಷಗಾನದ ಮರಲೇ ಇರಂದು ಪಂಡ ಅಂಚ ಓಲು ಯಕ್ಷಗಾನ ಇತ್ತನಲ್ಲ ಪ್ರವೀಣನ್ನೇ ಈ ಸುತ್ತಮುತ್ತ ವಾ ಜಾಗ ಹಿಡಿತಂದಲ್ಲ ಅರಲ್ಪ ರೆಡಿ ಯಾರ ಡ್ಯೂಟಿದ ರಾತ್ರಿ ಡ್ಯೂಟಿ ಆನಂದಲ್ಲ ಡ್ಯೂಟಿದ ಪೊರ್ತುಡೆ ಬತ್ತು ಯಕ್ಷಗಾನದಲ್ಪ ರೆಡಿ ಇಪ್ಪಿರಿ ಅಂಚಿನ ಪ್ರವೀಣ ನಿಂಗೆ ಭಾರಿ ಆತ್ಮೀಯರಿ ವಿಟ್ಲ ಸ್ಟೇಷನ್ ಡಿಪ್ ನಡೆದಿಂಚಿ ಮಾತಾತಿಕೆಡ್ಲ ಅವ್ರನ್ನ ಗೆಳೆತನ ಪ್ರಾಮಾಣಿಕವಾಯಿನ ಭಾರಿ ಪ್ರೀತಿದ ಅವು ಶಾಶ್ವತವಾದ ಇಪ್ಪಣ್ಣು ಈ ಮೂಲಕ ಕೈ ಮುಗಿದು ನೆಟ್ಟದು ಅವ್ರನ್ನ ಇಡೀ ಸಮಸ್ತ ಬಾಂಧವ್ಯಗಿನಿ ಸೇರ್ನ ಮಾತ ಬಂಧುಲೆಗೆಲ್ಲ ಸುಬ್ರಹ್ಮಣ್ಯ ಸ್ವಾಮಿನ ಅನುಗ್ರಹ ತಿಕ್ಕಡು ಸಂತೋಷನ ಸಂಪೂರ್ಣ ಆಶೀರ್ವಾದ ನಂಗೆ ಮಾತೆರೆಗೆಲ್ಲ ಇಪ್ಪಡು ದಯಪಂಡ ದೇವೇರ ನೇಮಿಸೈನ ಆದರ್ಶ ಪುರುಷ ಸಂತೋಷನ್ನೇ ನಳಿಲು ಸುಬ್ರಹ್ಮಣ್ಯ ಆರೇ ನೇಮಿಸದಿರ ನಂಗೆ ಬಾಡದು ಅಂಜದ ಆರ್ನ ಆಶೀರ್ವಾದ ನಂಗೆ ಮಾತೆರೆಗೆಲ್ಲ ಇಪ್ಪಡಂದು ಯಾನ ಕೈ ಮುಗಿದ ನಟ್ಟೊಂದಿನ ರಡ್ಡು ಪಾತ್ರೆ ಮುಗಿಪೆ. ನಮಸ್ಕಾರ. ಸೊಮ್ಮೆಲು ಯಕ್ಷಧ್ರುವ ಸತೀಶ್ ಪಟ್ಲ ಮೇರೆಗೆ ನನ್ನ ಲೇಸದ ಗುರುಕಾರ್ ರಡ್ಡು ಗುರುಕಾರ್ ಮತ್ತೆ ನುಡಿಯೋಡು ಬಂದು ಅರಿಕೆ ಮಾಡ್ತವೆ. ನಮ್ಮ ಬ್ರಹ್ಮಕಲಶೋತ್ಸವದ ಸಂಭ್ರಮಟುಳ್ಳ ದಿನ ಮುಗಿಯೊಂದು ಬತ್ತಂಡ ನಮ್ಮ ಹುಮ್ಮಸ್ಸು ಜಾಸ್ತಿ ಆವೊಂದು ಬತ್ತನು. ನಿಜವಾತಲ ಬ್ರಹ್ಮಕಲಶೋತ್ಸವದ ಆಮಂತ್ರಣ ಪತ್ರಿಕೆ ತಯಾರು ಮಾಡ್ಪುನ ಸಂದರ್ಭಡು ಇನಿತ್ತ ದಿನ ಜಾತ್ರೋತ್ಸವ ಇತ್ತಂಡು ಮಧ್ಯಾಹ್ನ ಮುಟ್ಟ ಬ್ರಹ್ಮಕಲಶೋತ್ಸವದ ಕಲಶದ ಅಭಿಷೇಕ ಅದು ಬೈಯಾಗ ಜಾತ್ರೆ ಪ್ರಾರಂಭ ಆಪನ ಅಂದಿತ್ತನು ಆಂಡ ಎಂಕ್ಲಿಗೆ ಮಾತೆರೆಗಳ ಎಂಕಲ ಸತೀಶ್ ಪಟ್ಲ ಆರು ಈ ಕ್ಷೇತ್ರಗೂ ಬರೋಡು ಈ ಕ್ಷೇತ್ರೋಡು ಯಕ್ಷಗಾನ ನಡಪೋಡು ಪನ್ಪುನ ಒಂಜಿ ಆಸೆ ದೀದು ಯಾನು ತಂತಿರ್ಲೇಟ ಒಂಜಿ ಬೇಡಿಕೆ ಮಲ್ತೆ ಬ್ರಹ್ಮಕಲಶೋತ್ಸವದ ರಾತ್ರಿ ಜಾತ್ರೆ ಪ್ರಾರಂಭ ಮಲ್ಪುನ ಬೋಡ್ಚಿ ಬುಕ್ಕದ ದಿನ ಮಲ್ಪುಗ ನಮ್ಮ ಪ್ರತಿ ವರ್ಷಲ ಕುಂಭ ಮಾಸ 10ಗೆ ಜಾತ್ರೆ ಮಲ್ಪುನ ಅವು ದೇವರೇ ನಿರ್ಧಾರ ಮಾಡ್ತಿತ್ತೇರು. ಬ್ರಹ್ಮಕಲಶೋತ್ಸವದ ದಿನ ಕುಂಭ ಮಾಸ 9 ಪ್ರತಿ ವರ್ಷ ಜಾತ್ರೆ ಆಪುನ ಕುಂಭ ಮಾಸ 10 ಅಂಚೆ ಏನಾರೇಟ ಮನವರಿಕೆ ಮಲ್ತೆ ಈ ಕ್ಷೇತ್ರಡು ಕುಂಭ ಮಾಸ 10ಗೆ ಜಾತ್ರೆ ಆಪುನ 9ಗೂ ಮಧ್ಯಾಹ್ನ ಬೊಕ್ಕ ಇರು ಫ್ರೀ ಬಿಡೋಡು ಎಂಕ್ಲೇನಂದು ದಾಯ ಪಂಡ ಎಂಕ್ಲೆಗೆ ಸತೀಶನ್ನಿ ಬರೋಡು ಈ ಕ್ಷೇತ್ರಗೆ ಸುಬ್ರಹ್ಮಣ್ಯ ದೇವೇರು ಅಲ್ಪಲ ಮುಲ್ಪಲ ರಡ್ಡಲ ಸುಬ್ರಹ್ಮಣ್ಯ ದೇವೇರಿ ಈ ಕ್ಷೇತ್ರಟು ರಡ್ಡು ಸುಬ್ರಹ್ಮಣ್ಯ ದೇವೇರ ಅಲ್ಲ ಒಂಜಿ ನಂಗೆ ಆ ಒಂಜಿ ದೇವೇರ್ನ ಈ ಕ್ಷೇತ್ರೋಡು ಆರ್ನ ಅನುಗ್ರಹ ಈ ಬ್ರಹ್ಮಕಲಶೋತ್ಸವದ ದಿನತ್ತ ಈ ಮಲ್ಲ ಒಂಜಿ ದೇವೇರು ಸಂತೋಷವಾದಿತ್ತಿನ ಪೊರ್ತುಡು ಸತ್ಯನ್ನೇ ನಮ್ಮ ಕ್ಷೇತ್ರಕ್ಕೆ ಬರ್ತದೇರಿ ಆರೆಗೆ ನಿಜವಾತಲ ಸುಬ್ರಹ್ಮಣ್ಯ ದೇವೇರೇ ಆರೇನು ತರ್ಪತನಂದು ಯಾನ್ ಪಾಣ್ಯರೇ ನಿಜವಾತಲ ಎಂಗೆ ಹೆಮ್ಮೆ ಆವೊಂದುಂಡು ದಾಯ ಪಂಡ ಆರೆ ಏತ ಬಿಸಿನ ಒಂಜಿ ಆರ್ನ ಯಕ್ಷಗಾನ ತಂಡ ಆ ತಂಡ ಆತ ಬಿಸಿ ಇತ್ತನಲ್ಲ ಈ ದಿನನಾರು ಒಪ್ಪುದು ಈ ಕ್ಷೇತ್ರಕ್ಕೆ ಬತ್ತಿರತ್ತ ಅವು ನಮ್ಮ ಮಾತೇರ್ನೆಲ್ಲ ಭಾಗ್ಯ ಅಂದು ಯಾನ್ ಪಾನ್ವೆ ಆರೆ ಆರ್ನ ಒಂಜಿ ಜೀವನಟು ಏತ್ ಬಡವರಿಗಾರು ಸೂರು ಕಟ್ಟದು ಕೊರ್ಪೇರು ಒಂಜಿ ಮನುಷ್ಯಗೆ ಆನ ಜೀವನದ ಒಂಜನೇ ಟಾರ್ಗೆಟ್ ದಾತ ಪಂಡ ಒಂಜಿ ಇಲ್ಲ ಓಡು ಒಂದು ಪನ್ಪುಣ ಏರ್ಲ ಹುಟ್ಟುದು ಮಲ್ಲೆ ಅನಗೆ ಎಂಕೊಂಜಿ ಸ್ವಂತ ಇಲ್ಲ ಓಡು ಅಂಚಿನ ಇಲ್ಲೇ ಕಟ್ಟುನಂಚಿನ ಭಾಗ್ಯ ಮಾತೆರೆಗೆಲ್ಲ ತಿಕ್ಕುಜಿ ಏತೋ ಬಡವೇರಿ ಇನ್ನಿಲ್ಲ ಇಲ್ಲಿಜ್ಜಂದನಂಚಿನ ಪರಿಸ್ಥಿತಿ ತುಳ್ಳೇರಿ ಅಂಡ ಅಂಚಿನಕ್ಲೇನು ನಾಡ್ದೆ ಸತೀಶನ್ನೇ ಇಲ್ಲಿ ಕಟ್ಟದು ಕೊರ್ಪೇರಿಂದ ಪಂಡ ಐಟ್ ಮಲ್ಲ ಪುಣ್ಯದ ಕೆಲಸ ಒವ್ವುಲ ಇದ್ದಿ
ಯಾನು ಎಂಚಿನ ಈ ಕ್ಷೇತ್ರದ ಸೇವೆ ಮಲ್ತಿತ್ತಂಡಲ್ಲ ಆ ಸೇವೆತ ಆರೆಗೆ ಸಂಪೂರ್ಣ ಭಾಗ್ಯ ಆರೆಗೆ ತಿಕ್ಕೋಡು ಆ ಸೇವೆತ ಅನುಗ್ರಹ ಆರೆಗೆಲ್ಲ ತಿಕ್ಕೋಡು ಆರೆ ಆ ಬಡವರಿಗೆ ಇಲ್ಲು ಕಟ್ಟದ ಕೊರ್ಪುನಂಚಿನ ಪುಣ್ಯ ಪಂಡ ಅವು ನೂದು ಬ್ರಹ್ಮ ಕಲಶೋತ್ಸವದ ನೇತೃತ್ವ ವಹಿಸಾಯಿನಂಚಿನ ಪುಣ್ಯ ಅಂಚಿನ ಒಂಜಿ ಪುಣ್ಯ ಕೆಲಸ ಮಲ್ಪುನಂಚಿನ ಸತ್ಯನ್ನೇ ಇನಿ ನಮ್ಮೊಟ್ಟಿಗೆ ಉಳ್ಳೇರಿ ನಿಜವಾತಲ ಯಾನೆ ಇನಿ ಈತ್ ಜನ ಬರುವೇರಂದು ಯಾನು ಅಂದಾಜು ಮಲ್ತದೇ ಇಜ್ಜಂಡು ಆಂಡಲ ಒಂಜಿ ಮಾತ್ರ ಇಂಕೊಂಜಿನಿ ಅಂದು ಇತ್ತಂಡ ಧೈರ್ಯ ಇತ್ತಂಡೆ ಸತೀಶನ್ನೇ ಇನಿ ಬರ್ಪೇರಂದ ಈ ಊರದ ಸುತ್ತಮುತ್ತದ ಮಾತ ಗ್ರಾಮದಕಲ ಏತೋ ದೂರದ್ದು ಕಲಾವಿದರು ಬರ್ತದೆ ನೈಡೆಗೆ ಕಲಾ ಒಂಜಿ ಯಕ್ಷಗಾನ ಪ್ರಿಯರು ಈ ಕ್ಷೇತ್ರಕ್ಕೆ ಬರ್ತದೆ ಇನಿ ಈ ಯಕ್ಷಗಾನನು ತೂವೊಂದು ಬತ್ತನಕಲೇ ನೆಟ್ಟೆ ಹೆಚ್ಚಿನ ಸಂಖ್ಯೆ ಡಿಪುಣ ಯಾನು ಮಾತ ಇನಿ ಬತ್ತನಕಲೇನು ತೂತೆ ಐಟು ಮಾತ ಯಕ್ಷಗಾನ ಪ್ರಿಯರೇ ಇಪ್ಪುಣ ಆರು ಒಂಜಿ ಶಬ್ದ ಬಂಡೇರು ಯಕ್ಷಗಾನ ಬರಲೇருந்து ಅಂಚನೆ ಆ ಯಕ್ಷಗಾನ ಪ್ರಿಯರು ಇನಿ ಬತ್ತದೇರು ಪಂಡ ನಮಕ್ ಪಾವಂಜೆ ಕ್ಷೇತ್ರದ ಈ ಸತ್ಯಣ್ಣನ ಯಕ್ಷಗಾನ ತೂಪುನ ಬಹಳ ಅಪರೂಪ ಇಂಚಿ ಈ ಕಡೆಗೆ ಮಸ್ತ್ ಅಪರೂಪಡು ಬರ್ಪುನಾರೆ ಆಂಡ ಇನಿ ನಮ್ಮ ಕ್ಷೇತ್ರಕ್ಕೆ ಬತ್ತಿದ್ದೇರೆ ನಿಜವಾತಲ ನಮ್ಮ ಮಾತಾ ಧನ್ಯರೇ ಆರೆಗೆ ನನತ ಆರ್ನ ದುಂಬುದ ಜೀವನ ಉತ್ತರೋತ್ತರ ಅಭಿವೃದ್ಧಿ ಆತು ಆರ್ನ ಸಂಸಾರ ಅವಡು ಆರ್ನ ಉದ್ಯಮಗೆ ಶ್ರೀ ಸುಬ್ರಹ್ಮಣ್ಯ ದೇವರು ನಮ್ಮ ಕ್ಷೇತ್ರದ ಇನಿತ ಬ್ರಹ್ಮಕಲಶೋತ್ಸವದ ಆ ಒಂಜಿ ಆರೆಗೆ ಸಂಪೂರ್ಣ ಅನುಗ್ರಹ ತಿಕ್ಕಡಂದು ಯಾನ ದೇವೇರಡ ನನೋರ ಪ್ರಾರ್ಥಿಸವಂತು ಎನ್ನ ಪಾತ್ರನು ಲೇಸದ ಗುರುಕರ್ ಅಂಚನೆ ಕ್ಷೇತ್ರದ ಗುರುಕರ್ರಿಗೆ ಉಡಲ್ ಜಿಂಜ ಸಂದಾಯ್ತ ಅಂತಂದು ಈ ಲೇಸರ ಪಾಲ್ಪಡಿನ ಮಾತ ಬಿನ್ನೆರೆಗಳ ಮಾನ್ಯಾದಿಗದ ಸೊಲ್ಮೆ ಸಂದಾಯ್ತ ಅಂತಂದು ಇತ್ತೆ ಈ ಲೇಸದ ಪ್ರಾಯೋಜಕರನ್ನ ಶ್ರೀ ಧರ್ಮರಸ ಉಳ್ಳಾಕ್ಲು ಫ್ರೆಂಡ್ಸ್ ಕ್ಲಬ್ ಚಾಕೊಡತ್ತಾಡಿ ಪಾಲ್ತಾಡಿ ಒಂದಿತ ಗುರುಕಾರರಿಗೆ ಈ ಕ್ಷೇತ್ರದ ನೆನಪುದ ಕಾಣಿಕೆಯನ್ನು ಈ ಕ್ಷೇತ್ರದ ಗುರುಕಾರ ಕೊಡದು ಬಂದು ಅರಿಕೆ ಅಂತನು ಸೋಲ್ಮೇಲೆ ನನ್ನ ಲೇಸಿದ ಪಾಲ್ಪಡಿನ ಮಾತ ಬಿನ್ನೆರೆಗಳ ಮಾನ್ಯಾದಿಗಿದ ಸೋಲ್ಮೆ ಸಂದಾಯ್ತು ಮತ್ತೊಂದು ನನ್ನ ತುಂಬಗೂ ಕಲ್ಯಾಣತ್ರಯ ಪನ್ಪುರ ಯಕ್ಷಗಾನ ಬಯಲಾಟಗೂ ವೇದಿಕೆಯನ್ನು ಅಕ್ಲಿಗೆ ಬಿಡುದು ಕೊರಂದುಲ್ಲ ವಸುದೇಶ ಲಾಲಿಸಿ ಬಲಿಯುಡಲಿ ಸೇಡಯ ಸಾಡಿ ಬಸವಳಿ ಸುಮನಸರು ಮಿಕ್ಕವರು ಸೇರಿ ಯಸುಗೆಯಲ್ಲಿ ಕಡೆಗೆ ಸಾರನೊಯ್ಯೋ ದುಃಖ ದೇವ
ರಮಾಧವನಿ ಜಾತಿನುತ ನುತಿಸಲಾಗ ಸುರಪ ನಾವೇ ಪ್ರತ್ಯಕ್ಷ ಸಾಕ್ಷಿಯಾದವು. ನಾನು ನನ್ನದು ನನಗೆ ನನ್ನಿಂದ ಎಲ್ಲವೂ ನಾನು ಎನ್ನುವಂತಹ ಭಾವ ಉಂಟಾಯಿತು. ಬೇಕಾದಷ್ಟು ನನ್ನಲ್ಲಿ ಉಂಟು, ಐಶ್ವರ್ಯ ಉಂಟು, ನಮಗೆ ಕಡಿಮೆ ಯಾರೂ ಇಲ್ಲ ಎನ್ನುವಂತಹ ಅಹಂ ಎನ್ನುವಂತಹ ಭಾವವೇ ನನ್ನನ್ನು ಪತನ ಅಜ್ಜಿಯಲ್ಲಿ ನಂದು ನಿಲ್ಲಿಸಿತು. ದುರ್ವಾಸರು ಬಂದರು, ಆನೆ ಮೇಲೆ ಏರಿದ್ದೆ, ಆನೇ ಮದ, ನನಗೂ ಮದ ಏರಿತ್ತು. ಪರಿಣಾಮವಾಗಿ ಐಶ್ವರ್ಯ ಉಂಟು, ನನ್ನನ್ನು ಮೀರಿಸುವರು ಯಾರೂ ಇಲ್ಲ ಅಂತ ದುರ್ವಾಸರಲ್ಲಿ ಹೇಳಿದೆ. ಕೇಳಿದಂತಹ ದುರ್ವಾಸರು ಶಾಪವನ್ನಿದ್ರು. ಏನು ಶಾಪ? ಸಂಪಾದನೆ ಮಾಡಿದ್ದೆಲ್ಲ ಕಳೆದು ಹೋಗಲಿ, ಕ್ಷಣತೆ ಪಾಲಾಗಲಿ ಎಂದು ಶಾಪ ಕೊಟ್ಟರು. ಆವಾಗ ಅಧಿಕಾರ ಉಂಟು ಅಂತ ಹೇಳಿದೆ, ಅಧಿಕಾರವು ದುರ್ಗಣ ಪಾಲಾಗಲಿ ಅಂತ ಹೇಳಿದರು. ಏನು ಮಾಡೋಣ? ಹಾಗೇ ಉನ್ನತಿಗಿದ್ದಂತಹ ನನಗೆ ಎಲ್ಲವೂ ಕಳೆದು 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 ಎಲ್ಲವನ್ನೂ ಕಳೆದುಕೊಂಡರೂ ಅಧಿಕಾರದಲ್ಲಿದ್ದೆ. ಎಲ್ಲಿದ್ದರೋ ಏನೋ ಬಲಿ, ಆ ಬಲಿ ಚಕ್ರವರ್ತಿಯು ಸೈನ್ಯವನ್ನು ಕೂಡಿ ದಾಳಿ ಮಾಡಿದ, ಹೋರಾಟ ಮಾಡಿದೆವು, ಅಧಿಕಾರವನ್ನೂ ನಾವು ಕಳೆದುಕೊಂಡೆವು. ಈಗ ಅಹಂಕಾರವೂ ಇಲ್ಲ, ಎಲ್ಲವೂ ಇಲ್ಲ, ಹದವಾಗಿದೆ ನಾವು. ಆದರೆ ಕಳೆದು ಹೋದಂತಹ ಸುವಸ್ತು ನನಗಾಗಿ ಅಲ್ಲ, ಲೋಕದ ಉಳಿದಿಯಾಗಿ ಉಳಿಸಿಕೊಳ್ಳಲೇಬೇಕು. ನಮಗೆ ಬೇರೆ ಯಾರು ಗತಿ ಇಲ್ಲ, ಆ ಶ್ರೀಹರಿಯೇ ಗತಿ. ವೈಕುಂಠಕ್ಕೆ ಹೋಗೋಣ ಬನ್ನಿ. ಕಾಮಧೇನು ನಾನು, ದುರಿತಗಳು ಒದಗಿ ಬಾರದ ತೆರದಲ್ಲಿ ಸಂರಕ್ಷಿಸ್ತಾನೆ ಎನ್ನುವಂತಹ ವಿಶ್ವಾಸದಿಂದ ಸಮಸ್ತ ದೇವತೆಗಳನ್ನು ಸೇರಿಸಿಕೊಂಡು ಇಲ್ಲಿಯವರೆಗೆ ಪಾದ ಬೆಳೆಸಿದವನೇನು. ನಿಜ, ನೀನು ಬರುವುದು ಯಾವತ್ತೂ ಕಷ್ಟ ಒದಗಿ ಬಂದಾಗ, ಸುಖ ಸಂಭ್ರಮ ಎಲ್ಲ ಆಚರಿಸುವಾಗ ಅದನ್ನು ತಿಳಿಸದೆ ಆಚರಿಸ್ತಿ. ಆ ಕಾರಣಕ್ಕಾಗಿಯೋ ಏನು ನಿನ್ನ ಮುಖದಲ್ಲಿ ಬದಲಾವಣೆ, ಯಾವ ಚೈತನ್ಯವೂ ಇಲ್ಲ. ಜಗತ್ತಿಗೆ ಆನಂದವನ್ನು ನೀಡಬೇಕಾದಂತಹ ಮುಖ ಕಳೆಗುಂದಿ ಹೋಗಿದೆ. ನಿಜ, ಕಷ್ಟ ಒದಗಿ ಬಂದಿದೆ ಎನ್ನುವುದು ಸುಸ್ಪಷ್ಟ. ಪರಿಹಾರಾರ್ಥವಾಗಿ ನಾ ಚಿಂತಿಸ್ತೇನೆ. ಏನಾಯಿತು, ಯಾಕೆ ಬಂದೆ ಸುರಪಾಲ? ಹೇಳಲೇ ನಾನು. ಹೌದು,
ನಮ್ಮ ತಂದೆಗೆ ಜಯ ಜಯ ನಾರಾಯಣ ಭವ ಭಜ ನಿವಾರ ಜಯ ಜಯ ನಾರಾಯಣ ಮಾಧವ ಸಕಲ ಭಯ ನಿವಾರಣ ನೀನಲ್ಲದೆ ಅನ್ಯತಾ ಯಾರಿಗೂ ಕೂಡ ಪಡೆಯುವುದಕ್ಕೆ ಅಸಾಧ್ಯ. ಹರಿನಾಮ ಸ್ಮರಣೆ ಮಾಡುತ್ತಾ ಇದ್ದ ಹಾಗೆ ಒದಗಿ ಬಂದಂತಹ ಕಷ್ಟಗಳು ದೂರಗೊಳ್ಳುತ್ತದೆ. ವಿಶ್ವಾಸ ನಂಬುದು. ಅದಕ್ಕೆ ಬೇಕಾಗಿ ಅಡಿಗಡಿಗೂ ನನ್ನ ನಾಮಾವಳಿ. ಸಾತ್ವಿಕ ಗುಣೋಪೇತವಾದಂತಹ ನೀನು ಆಜ್ಞೆ ಕೊಡದೆ ಹುಲ್ಲು ಕೂಡ ಅಲುಗಾಡಲಾರದು, ಒಂದು ಗಾಳಿ ಬೀಸದು, ಬೆಂಕಿ ಉರಿಯದು. ಈ ಪ್ರಪಂಚ ನಡೆಯಬೇಕಿದ್ರೆ ನಿನ್ನ ಆಜ್ಞೆಯ ಸಂಕಲ್ಪ ಬೇಕು ದೇವರೇ. ಏನು ಮಾಡೋಣ ಹೇಳು. ಏನಾಯಿತು? ನೀನೇ ಹೇಳಿದ ಹಾಗೆ ಮುಖ ಕಂದಿದೆ, ನೊಂದಿದೆ, ಬೇಡ ನೋಡುವುದು ಬೇಡ, ನೋಡುವುದಕ್ಕೆ ಸಾಧ್ಯ ಇಲ್ಲ ನಿನ್ನ ಮುಖ. ಹೌದು, ಅಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ದೇವರೇ. ಹೌದೇ? ನಾನು ಸಾಮಾನ್ಯನ ಹೇಳು ಅಲ್ಲಪ್ಪ. ಯಾರು? ಕರಿವರೂಥ, ಮೂರು ಲೋಕಾಧೀಶ, ವಜ್ರದ ವಿಲಾಸಿ, ನಾನು ಮರೇಂದ್ರ, ನಾನು ಸ್ವರೂಪದ ಅಧ್ಯಕ್ಷ, ನಾನು ಅಧ್ಯಕ್ಷ, ನಾನು ಅಧ್ಯಕ್ಷ. ಹೇಗೆ ಹೇಳ್ತಾ ಇದ್ದೆ ನಾನು. ನನ್ನ ಒಟ್ಟದ ಕಡಿಮೆ ಒಡ್ಡಿಸಲ ಸದಾಳ. ನೀನೇ ಹೇಳಿದ ಹಾಗೆ ನಿನಗೇನು ಹೇಳಲಿಲ್ಲ. ನಾನಾಗಿ ಒಂದು ಬಾರಿ ವಿಶೇಷವಾದಂತಹ ಒಡ್ಡೊಳಗ ಮಾಡಿದೆ. ಐರಾವತ ಒಂದು ಏರಿ ಮೆರವಣಿಗೆ ನಡೆಸಿದೆ. ಕಹಳ ವೀಣ ಘೋಷಣೆ ಸ್ವರ್ಗದಲ್ಲಿ ರಂಭಾಯಿನಾರ್ಯರ ನರ್ತನ ಏನು ಏನು ಚಂದ ಏನು ಒಂದು ನನ್ನ ಮೆರವಣಿಗೆ. ಮೇಲೆ ಆನೆ ಮೇಲೆ ಏರಿ ಕುಳಿತಿದ್ದೆ. ಓಹೋ, ಬರ್ತಾ ಇದ್ದಾಗ ಆ ಸಂದರ್ಭದಲ್ಲಿ ಅತ್ರಿಪುತ್ರನಾದಂತಹ ದುರ್ವಾಸರು ಬಂದರು. ಅವರು ಯಾಕೆ ಬಂದ್ರಪ್ಪ? ಯಾಕೆ ಬಂದ್ರು ಅವ್ರು ಹೇಳಿದ್ದು ಬಂದದ್ದು ಮಾತ್ರ ಅಲ್ಲ, ಅವರಿಗೆ ಸತ್ಕಾರ ಮಾಡುವುದಕ್ಕೆ ನಾನೆಲ್ಲಿದ್ದೆ? ನೀನು ವೈಭವದ ಮೆರವಣಿಗೆಯಲ್ಲಿದ್ದೆ. ಆನೆ ಮೇಲೆ ಕುಳಿತಿದ್ದೆ ನಾನು. ಈಗ ಅವಕಾಶ ಇಲ್ಲ, ನಾಳೆ ಬಂದಿದ್ದೇನೆ. ಹೋದ್ರ? ಹೋಗ್ಲಿಲ್ಲ. ಮತ್ತೆ ಒಂದು ಹಾರ ಉಂಟು, ಆ ಹಾರ ಯಾರಿಗೂ ಯೋಗ್ಯತೆ ಇಲ್ಲ, ನಿನಗಾಗಿ ನಾನು ತಂದಿದ್ದೇನೆ, ಸ್ವೀಕರಿಸಬೇಕು ಅಂತ ಹೇಳಿದರು.
ಅಲ್ಲೇ ಸ್ವೀಕರಿಸಬೇಕಿತ್ತು. ಬಡ ಬ್ರಾಹ್ಮಣ ಈ ಹಾರ ನನಗೆ ಬೇಕಾ? ಎಲ್ಲವನ್ನೂ ಪಡೆದಂತಹ ನನಗೆ ಈ ಬಡ ದುರ್ವಾಸರ ಹಾರ ಅಗತ್ಯ ಉಂಟಾ? ಬೇಡ ಅಂತ ಹೇಳಿದೆ. ಹೌದು ತಕೊಂಡು ಹೋದ್ರ? ಹೋಗ್ಲಿಲ್ಲ. ಮತ್ತೆ ಹೋಗ್ಲಿಲ್ಲ. ಆನೆಗೆಕ್ಕಿದ್ರು. ನಿನ್ನ ಕೈ ಕೊಟ್ರ? ಆನೆಗೆಕ್ಕಿದೆ ನಾನು. ನನಗೆ ಬೇಕಾ? ನನಗೆ ಅಗತ್ಯ ಇಲ್ಲ. ನನಗೆ ಅಗತ್ಯ ಉಂಟು. ಅದು ಬೇಡ. ಆನೆಗೆಕ್ಕಿ ಆನೆ ಕೆಳಗೆ ಹಾಕಿತ್ತು, ಕಾಲಲ್ಲಿ ಹೋಗಿ ಏನಾಗಲಿಲ್ಲ. ಆ ಹಾರ ಹಾಳಾಯ್ತು ಅಂತ ಅಷ್ಟೇ. ದುರ್ವಾಸರು ಹೋದ್ರ? ಹೋಗ್ಲಿಲ್ಲ. ಮತ್ತೆ ಕೋಪ ಬಂತು. ಕೋಪ ಬಂದದ್ದು ಮಾತ್ರ ಬಡವನ ಕೋಪ. ಎಷ್ಟು ಹೋಗ್ಲಿ ಬಡ ಬ್ರಾಹ್ಮಣ ಅಂತ ಹೇಳಿದೆ. ಆಗ ಅವರಿಗೆ ಬಂದದ್ದು ಕೋಪ. ಪರಿಣಾಮ ಕೋಪ, ಶಾಪ. ಹೇಗೆ? ಕೋಪದ ಪರಿಣಾಮವಾಗಿ ಶಾಪ ಕೊಟ್ಟದ್ದು ಹೇಗೆ? ನಿನಗೆ ಐಶ್ವರ್ಯವು ಅಧಿಕವಾಗಿ ಹಡರಿ ಹೋಗಿದೆ, ಐಶ್ವರ್ಯವೆಲ್ಲವೂ ಶರದಿ ಮಾಲಾಗಲಿ ಅಂತ ಹೇಳಿದೆ. ಅಧಿಕಾರ ಉಂಟಲ್ಲ, ಪಡೆಯಬಹುದು. ಅಧಿಕಾರ ಉಂಟಲ್ಲ, ಉಂಟು ಅಂತ ಹೇಳಿದೆ. ಅಧಿಕಾರವು ದುರ್ಲಭ ಮಾಲಾಗಲಿ ಅಂತ ಶಾಪ ಕೊಟ್ಟರು. ಈಗ ಉಂಟಲ್ಲ ಅಧಿಕಾರ. ಇನ್ನು ದೇವರೇ, ಒಂದೊಂದೇ ಐಶ್ವರ್ಯವೆಲ್ಲವೂ ಶರದಿ ಪಾಲಾಯಿತು. ಹೋಗಿ ಅಧಿಕಾರ ಉಂಟು ಅಂತ ಗ್ರಹಿಸಿದ್ರೆ ಆ ಬಲಿ ನಮ್ಮ ದೇವಲೋಕಕ್ಕೆ ತಾನೇ ಇಟ್ಟು ನಮ್ಮನ್ನೆಲ್ಲ ದೆಸೆಗಡಿಸಿದ. ಈಗ ಅಧಿಕಾರವೂ ಇಲ್ಲ, ಸಂಪತ್ತು ಇಲ್ಲ, ಬರಿದಾದೆ ನಮ್ಮ ಗೋಳನ್ನು ನೀನೇ ಪರಿಹರಿಸಬೇಕು. ಗೋಳಿಡ್ತಾ ಇದ್ದೀಯ. ನನಗೆ ಕಾರಣ ಹಾಗೆ. ಅಧಿಕಾರ ಶಾಶ್ವತವ ಅಲ್ಲ, ಅದು ಶಾಶ್ವತ ಅಲ್ಲ. ಹಾಗಿದ್ದರೆ ನಾವು ಒಲಿಸಿಕೊಂಡದ್ದನ್ನು ಉಳಿಸಿಕೊಳ್ಳಬೇಕೇ ವಿನಃ ಅದನ್ನು ಕಳೆಯುವ ವಿಷಯಕವಾಗಿ ಯೋಚಿಸುವುದಲ್ಲ. ಎಲ್ಲ ಕಳೆದುಕೊಂಡೆ. ನೀ ಮಾಡಿದಂತಹ ತಪ್ಪಿಗೆ ದುರ್ವಾಸರಿಂದ ಸರಿಯಾದಂತಹ ಶಾಪವೇ ಒದಗಿ ಬಂತು. ನಿಜ. ಶರಧಿ ಪಾಲಾಗಿ ಹೋಗಿದೆ ಸಂಪತ್ತು, ಹೋಗಿದೆ. ಕುಂದಿದ ಭಾಗ್ಯ ಹೊಂದಿದೆ ಶರಧಿಯೋಳು. ನನ್ನಲ್ಲಿಲ್ಲ, ಶರಧಿಯಲ್ಲಿ ಉಂಟು. ಅದನ್ನು ಮತ್ತೆ ಪಡೆಯಬೇಕು ಅಂತಾದರೆ ನಿಮ್ಮಿಂದ ಸಾಧ್ಯವ? ಇಲ್ಲ ದೇವರೇ. ನೀವು ಚೈತನ್ಯವನ್ನೇ ಕಳೆದುಕೊಂಡವರಿದ್ದೀರಿ. ಅದನ್ನು ಮತ್ತೆ ಹೊಂದಬೇಕು ಅಂತಾದ್ರೆ ವಿಶಾಲವಾದಂತಹ ಸಮುದ್ರವನ್ನು ಮಥಿಸುವಂತಹ ಮಹಾಕಾಯಕ ಒಂದುಂಟು. ಓ, ಸಮುದ್ರ ಮಥನ ಆಗಬೇಕು ಅಂತ. ಸಮುದ್ರ ಮಥನ? ಮತ್ತೆ ಎಲ್ಲಿ ಉಂಟು? ಏನು ದೇವರೇ? ನೀನು ಯಾವಾಗ ದುರ್ವಾಸರ ಅಂತರಂಗವನ್ನು ಮಥನ ಮಾಡಿದ್ದೀಯ, ಸಮುದ್ರ ಮಥನಕ್ಕೆ ಸಿದ್ಧನಾಗಲೇಬೇಕು. ಏನು ದೇವರೇ? ಅದಕ್ಕೆ ವಿಶಿಷ್ಟವಾದಂತಹ ಮಂದರಗಿರಿಯೇ ಬೇಕು. ಹೌದು, ಸಾಮಾನ್ಯವಾದಂತಹ ಪರ್ವತದಿಂದ ಅದನ್ನು ಮಥಿಸುವುದಕ್ಕಾಗುವುದಿಲ್ಲ, ಬೇಕು. ಅದು ವಿಶಾಲವಾದದ್ದು, ವಿಸ್ತೃತವಾದದ್ದು. ವಿಶಾಲವಾದಂತಹ ಸಾಗರವನ್ನು ಮಥಿಸಬೇಕಾ? ವೈಶಿಷ್ಟ್ಯಪೂರ್ಣವಾದಂತಹ ಪರ್ವತದ ಅಗತ್ಯ ಉಂಟು. ಕೇವಲ ಪರ್ವತ ಸಾಕಾಗುವುದಿಲ್ಲ. ಕಡೆಗೋಲ ಅದು ಅಂತಾದ್ರೆ ಅದನ್ನು ಮಥಿಸುವುದಕ್ಕೆ ಹಗ್ಗ ಬೇಕು. ವಾಸುಕಿಯೇ ಬೇಕು. ವಾಸುಕಿ? ಮತ್ತೆ ಅಯ್ಯಯ್ಯೋ, ವಾಸುಕಿ ಈ ಮಂದರ ಪರ್ವತಕ್ಕೆ ನೇಣಾಗಿ ವಾಸುಕಿ. ಅಯ್ಯಯ್ಯೋ, ಅಷ್ಟಿದ್ರೆ ಸಾಕಾಗುವುದಿಲ್ಲ. ಮತ್ತೆ ನಿಮ್ಮ ಬಲ ಸಾಕಾಗಬೇಕು. ಬಲ ಇಲ್ಲವಲ್ಲ ಈಗ. ನೀವು ಬಿಳುಗರ ಮರೆ ಸೇರಬೇಕು ಅಂತ. ಬಿಳುಗರು ಅಂದ್ರೆ ನಿಮ್ಮ ವಿರೋಧಿಗಳು. ಬಲಿ ಬಲಿ? ಹೌದು, ಅವನ ಬಳಿ ಹೋಗುವುದಿಲ್ಲ ನಾನು. ದುಷ್ಟ ನನ್ನನ್ನು ಓಡಿಸಿದ್ದಾನೆ. ನಾನು ಸದುಪಾಯದ ದಾರಿಯನ್ನು ತೋರಿಸ್ತೇನೆ. ಅದಕ್ಕೊಂದು ಉದಾಹರಣೆಯನ್ನು ಕೊಡ್ತೇನೆ. ಉದಾಹರಣೆ ಮೂಟಿಗೆ ನೋಡ
ಒಮ್ಮೆಮ್ಮೆ ನಾವು ಬದುಕಬೇಕು, ನನಗೆ ಸಾಧ್ಯ ಇಲ್ಲ ಅವರು ವಿರೋಧಿಗಳೊಂದಿಗೆ ಸಖ್ಯ ಮಾಡಲೇಬೇಕು. ಸಾಧ್ಯ ಉಂಟು. ಅದು ನಿಜವಾದಂತಹ ರಾಜಕೀಯ. ನನಗೆ ಗೊತ್ತಾಗುವುದಿಲ್ಲ. ನೀ ರಾಜಕಾರಣ ಮಾಡುವವಲ್ವಾ? ಹೇಗೆ ಮಾಡಿ ಆ ಒಳಮರ್ಮವನ್ನು ಅರಿತೇ ವ್ಯವಹರಿಸಬೇಕಾಗುತ್ತದೆ. ವಿರೋಧಿಗಳೊಡನೆ ಒಪ್ಪಂದ. ಹೌದು, ಒಳ ಒಪ್ಪಂದವ. ಅದು ಮತ್ತೆ ಬಾಹ್ಯ ಪ್ರಪಂಚಕ್ಕೆ ಅರ್ಥ ಆಗುತ್ತದೆ. ಆ ಒಪ್ಪಂದದಿಂದ ಸಜ್ಜನರಿಗೆ ಎಷ್ಟು ಒದಗಿ ಬಂದಿದೆ ಅಂತ. ಅದು ಮುಖ್ಯ ಅಲ್ವೇ? ನೀವು ಅವನೊಂದಿಗೆ ಒಪ್ಪಂದ ಮಾಡಿಕೊಳ್ಬೇಕು. ಯಾಕೆ? ಬಂದಿರುವಂತಹ ಅಪಾಯವನ್ನು ಉಪಾಯದಿಂದ ಪರಿಹರಿಸುವಂತಹ ವಿಷಯಕವಾಗಿ ನಾವು ಯೋಚಿಸಬೇಕು. ಹೇಗೆ ಅಂತ ಬೇಕಾದ್ರೆ ಅದಕ್ಕೆ ಸೂಕ್ಷ್ಮವಾಗಿ ನಿನ್ನ ಅರಿವಿಗೆ ಬರುವ ಹಾಗೆ ಒಂದು ಉದಾಹರಣೆ ಕೊಡ್ತೇನೆ. ಏನು ದೇವರೇ? ಗಿಡುಗನ ಬಾಯಿಗೆ ಆಹಾರವಾಗಿ ಸಿಗಬೇಕಾದಂತಹ ಹಾವೊಂದು ತನ್ನನ್ನು ಉಳಿಸಿಕೊಳ್ಳುವುದಕ್ಕೆ ಬೇಕಾಗಿ ಇಲಿಗಳ ಬಿಲದ ಒಳಗೆ ಸೇರ್ತದೆ. ಸರ್ಪ, ಗಿಡುಗ, ಹೌದು. ಮೂಷಕ. ಈ ವ್ಯಾಳ ಆ ಬಿಲವನ್ನು ಸೇರಿದ ಕ್ಷಣವೇ ಇಲಿಗಳು ಹೊರ ಬಂದಿತು ಅಂತಾದ್ರೆ ಆ ಗಿಡುಗನಿಗೆ ಗೊತ್ತಾಗ್ತದೆ ಈ ಹಾವು ಇದರ ಒಳಗೇ ಉಂಟು ಎನ್ನುವ ಹಾಗೆ. ಹೌದು. ಅದಕ್ಕೆ ವ್ಯಾಳ ಒಂದು ಉಪಾಯ ಮಾಡುತ್ತದೆ. ಏನು ಉಪಾಯ? ನಿಮ್ಮನ್ನು ತಿನ್ನುವುದಕ್ಕೆ ಬೇಕಾಗಿ ನಾವು ಬಂದದ್ದಲ್ಲ. ಓ ಮೂಷಿಕಗಳೇ, ನೀವು ಇಲ್ಲೇ ಇರಿ, ನನ್ನನ್ನು ಉಳಿಸಿಕೊಳ್ಳುವುದಕ್ಕೆ ಬೇಕಾಗಿ ಬಂದಿದ್ದೇನೆ. ಯಾವ ಕಾಲಕ್ಕೂ ನಿಮ್ಮನ್ನು ನಾ ತಿನ್ನುವುದಿಲ್ಲ ಅಂತ ಆಶ್ವಾಸನೆ ಕೊಟ್ಟಿತ್ತು. ಇದು ಉಪಾಯ. ಇಲಿಗಳು ಒಪ್ಪಿದವು. ಈ ಗಿಡುಗ ಹಾರುತ್ತಾ ಹಾರುತ್ತಾ ಈ ಆಹಾರವನ್ನು ಅರಸುತ್ತಾ ಮುಂದುವರೆದು ಸಿಗದೆ ಹೋದ ಕಾರಣ ಹೋಯ್ತು. ಆಮೇಲೆ ಈ ವ್ಯಾಳ ಸಮಯ ಒದಗಿದ ಹಾಗೆ ಒಂದೊಂದೇ ಒಂದೊಂದೇ ಮೂಷಕಗಳನ್ನು ತಿನ್ನುತ್ತಾ 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 ತನ್ನ ಉದರವನ್ನು ಪೋಷಿಸಿಕೊಂಡಿತು. ತಾ ಬದುಕಿತು. ಅಂದ್ರೆ ಸಮಯ ಸಂದರ್ಭ ಸಾಧಕನಾಗಿ ನೀ ಬದುಕಬೇಕು, ನೀ ಸುರಪಾಲನಾಗಿಯೇ ಮುಂದುವರಿಯಬೇಕು, ಬಿಡುಗರ ಮರೆ ಸೇರಬೇಕು, ಕಾರ್ಯಜಾಣನಾಗಬೇಕು, ಸಂದರ್ಭ ಸಾಧಕನಾಗಬೇಕು. ಅಷ್ಟೇ ಅಲ್ಲ, ಅವನಿಗೆ ಇಂತಹ ಒಂದು ಲಾಭಗಳು ಒದಗಿ ಬರ್ತದೆ ಎನ್ನುವುದನ್ನು ಸ್ಪಷ್ಟವಾಗಿ ನೀ ಸೂಚಿಸಬೇಕು. ಒಪ್ಪಿಕೊಂಡ್ರೆ ಸಮುದ್ರ ಮಥನದಿಂದಲಾಗಿ ಕಳೆದು ಹೋದಂತಹ ಸಂಪತ್ತೆಲ್ಲ ಬರ್ತದೆ. ಬರಿದಾದ ಸ್ವರ್ಗ ಆಳಿದರೆ ಏನು ಸುಖ ನಿನಗೆ ಅಂತ ನೀನು ಹೇಳಬೇಕು. ಕಳೆದು ಹೋದ ಸಂಪತ್ತಿನ ಜೊತೆ ಜೊತೆಯಲ್ಲಿ ಜರಾಮರಣ ವರ್ಜಿತವಾದಂತಹ ಅಮೃತ ಊದಿಸಿ ಬರ್ತದೆ. ಅವನಿಗೆ ಆಮಿಷ ಅಮೃತ ಸಾಯುವುದಿಲ್ಲ. ಮತ್ತೆ ನೀ ಆಮಿಷ ತೋರಿಸುವುದಷ್ಟೇ. ಕುಡಿಬೇಕು ಬೇಡೋ ಎನ್ನುವಂತಹ ತೀರ್ಮಾನಕ್ಕೆ ನಾನಲ್ವ ಬಿಟ್ಟದ್ದು. ಇಂದ್ರ ಅಷ್ಟೇ ಅಲ್ಲ, ನನ್ನ ಅಸಮಭಕ್ತನಿದ್ದಾನೆ ಬಲಿ, ಇದು ಹರಿನಿರೂಪ ಎನ್ನುವುದನ್ನು ನಿನ್ನೆ ಹೇಳ್ತೀಯ. ಅಲ್ಲಿಗೆ ಮುಗಿಯಿತು. ಹಾಗಾಗಿ ಈ ಕ್ಷಣವೇ ಅಲ್ಲಿಗೆ ಹೋಗು, ಎಲ್ಲ ವ್ಯವಸ್ಥೆ ಮಾಡು, ಸಾಗರದ ತಡಿಗೆ ನಾ ಬರ್ತೇನೆ. ಹೋಗಪ್ಪ. ಪ್ರಪಂಚದಲ್ಲಿ ಪ್ರತಿಯೊಂದು ಜೀವಿಯೂ ಕೂಡ ಉನ್ನತ ಸ್ಥಾನಮಾನವನ್ನು ಏರಬೇಕಂತೇಳಿ ಆದರೆ ಯೋಗ ಭಾಗ್ಯ ಮೂಡಬೇಕಂತೆ ನಿತ್ಯ ವಿಧಿಗಳನ್ನು ಪೂರೈಸಿ ಸಭಾ ಪ್ರವೇಶ ಮಾಡುವಂತಹ ಕಾಲಕ್ಕೆ ಬಲಿಚಕ್ರವರ್ತಿಗೆ ಜಯವಾಗಲಿ ಎಂಬಂತಹ ಜಯಘೋಷ ಮನಸ್ಸಿಗೆ ಬಹಳ ಆನಂದವಾಗುತ್ತಾ ಇದೆ. ವರವಿರೋಚಲ ಪುತ್ರ ವೀರೋಚಲಿ ಎಂಬುದಾಗಿ ಕರೆಯುವುದುಂಟು. ನಮ್ಮವರೆಲ್ಲರೂ ಕೂಡ ಬಹಳ ಸಂತೋಷದಿಂದ ಕುಪ್ಪಳಿಸ್ತಾ ಇದ್ದಾರೆ. ಆಗುವುದಕ್ಕೆ ದೊಡ್ಡವರ ಮಕ್ಕಳೇ ನಾನು ಪ್ರಹ್ಲಾದ ದೇವರು. ನನ್ನ ಅಜ್ಜ ಸದಾ ಕಾಲವೂ ಕೂಡ ಹರಿಧ್ಯಾನವನ್ನು ಮಾಡುತ್ತಾ ಕಾಲವನ್ನು ಕಳೆದವರು ಒಂದು ವಿಚಾರವನ್ನು ಹೇಳಿದ್ದಾರೆ. ಯಾವ ಕಾಲಕ್ಕೂ ಕೂಡ ಹರಿಯನ್ನು ನಿಂದಿಸಬೇಡ ಎಂಬುದಾಗಿ. ಆ ಕಾರಣಕ್ಕಾಗಿ ಸದಾ ಕಾಲವೂ ಕೂಡ ಪೂಜಿಸ್ತಾ ಬರ್ತಾ ಇದ್ದೇನೆ. ಯಾರು ಕಾಣುವುದಕ್ಕಾಗಿ ಬರ್ತಿದ್ದಾರಂತೆ. ಯಾರು 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 ಕೆಲವರ ಅವಸ್ಥೆಯನ್ನು ಎಣಿಸುವಾಗ ಉಕ್ಕಿ 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 ನಗು ಬರ್ತದೆ. ಅಲ್ಲ, ಎಲ್ಲಿವರೆಗೆ ಪರಿಸ್ಥಿತಿ ತಲುಪಿತು ಅಂತ ನಂಗೆ ಯಾರ್ಯಾರನ್ನು ಹೇಳಿದ್ದಲ್ಲ. ನಮ್ಮ ದೇವೇಂದ್ರ ಇದ್ದಾರಲ್ಲ, ಅಂಜು ಮುರುಕ, ಆವತ್ತು ಸ್ವರ್ಗಲೋಕಕ್ಕೆ ಹೋಗಿ ಯುದ್ಧ ಮಾಡಿದಾಗ ಬದುಕಿದ್ರೆ ಬೇಡಿ ತಿನ್ನುವಂತ ಎತ್ತಲೋ ಓಡಿ ಹೋದವ. ಆ ದೇವತೆಗಳ ಪತ್ತೆ ಇಲ್ಲ.
ಸುದ್ದಿ ಇರ್ಲಿಲ್ಲ. ಇನ್ನು ಜೀವಮಾನಲ್ಲಿ ಈ ಕಡೆಗೆ ತಲೆ ಹಾಕಿ ಮಲಗಲಿಕ್ಕಿಲ್ಲ ಅಂತ ಎಣಿಸಿದ್ದೆವು. ಆದ್ರೆ ಎಣಿಸಿದ ಹಾಗೆ ಆಗ್ಲಿಲ್ಲ. ಏನಾಯ್ತು ರಾಯರೇ, ಅವಸ್ಥೆ ಅಲ್ಲಿವರೆಗೆ ಬಿಟ್ಟಿತ್ತು. ನಮ್ಮ ದೇವೇಂದ್ರ ಇದ್ದಾರಲ್ಲ, ದೇವೇಂದ್ರಗಳನ್ನೆಲ್ಲ ಒಟ್ಟು ಕೂಡಿಕೊಂಡು ಅಲ್ಲಿ ಹೊರಗೆ ಬಂದು ಕಾಯ್ತಾ ಇದ್ದ. ನಂಬಲಿಕ್ಕೆ ಆಗುದಿಲ್ಲ. ಇದೇನು ಮಾಡ್ತಿ ಬಂದಾಗ ಎಲ್ಲ ಪರೀಕ್ಷೆ ಮಾಡಿದ್ದೆ. ಸಿಟ್ಟು ನೆತ್ತಿಗೇರಿತಾ ಇಲ್ವಾ? ಸಿಟ್ಟು ಬಾರದೆ ಪಾಟೀಲ್ ಕೈ ಎತ್ತಿದೆ. ಆಗ ಪಾಪ ಅವನ ಮುಖ ನೋಡುವುದು ನನಗೆ ಬೇಸರ ಆಯ್ತು. ಬಹಳ ಬೆಂಡಾಗಿ ಹೋಗಿದ್ದಾರೆ. ಏನಾಗಬೇಕು ಎಂತದ್ದು ಅಂತ ಎಲ್ಲ ಪರೀಕ್ಷೆ ಮಾಡಿದಾಗ ಅಂತ ವಸ್ತು ಏನಿಲ್ಲ, ಬರೀ ಕೈ ಈಗ ಬಂದಿದ್ದಾನೆ. ವಿಷಯ ಎಂತ ಅಂತ ಕೇಳುವಾಗ ನಿಮ್ಮಲ್ಲಿ ಸ್ವಲ್ಪ ಮಾತಾಡ್ಲಿಕ್ಕೆ ಉಂಟ. ಮಾತಾಡೋದು ಹೌದು, ಹೇಳಿದ್ದೇನೆ. ಹಾಗೆಲ್ಲ ಆಗುವುದಿಲ್ಲ. ಯಜಮಾನರಿಗೆ ಒಪ್ಪಿಗೆ ಕೊಟ್ಟರೆ ಮಾತ್ರ ಒಳಗೆ ಬರಬಹುದು. ಇಲ್ಲಾಂದ್ರೆ ಬಂದ ದಾರಿಗೆ ಸುಂಕ ಇಲ್ಲದೆ ಹೋಗು ಅಂತ ಹೇಳಿದೆ. ಅಲ್ಲೆಲ್ಲ ಕಾಯ್ತಾ ಇದ್ದಾರೆ. ಅವರ ಮುಖ ನೋಡುವುದು ನನಗೆ ಬೇಸರ ಆಗುತ್ತಿದೆ. ಅಂತೂ ಇತ್ತು ನಮ್ಮ ಅರಮನೆಯನ್ನು ಸೇರಿದ್ದಾರೆ. ಹಾಗಾದ್ರೆ ಆದಷ್ಟು ಬೇಗ ಬರ ಹೇಳು. ಬಂದದ್ದು ಹೇಗೂ ಸಂತೋಷವಾಯಿತು. ಆದ್ರೆ ಏನು, ಕೈಯನ್ನು ತಗ್ಗಿಸಿ ಬೆನ್ನನ್ನು ಬಗ್ಗಿಸಿ ಈ ಕಡೆ ಬಂದಿದ್ದಿ. ಮುಖವನ್ನು ನೋಡುವಾಗ ಮುಖದಲ್ಲಿದ್ದಂತಹ ಕ್ರಾಂತಿ ಕುಂದಿ ಹೋಗಿದೆ. ಮುಖವೇ ಮನಸ್ಸಿನ ಕೈಗನ್ನಡಿಯಂತೆ ಮನದಾಳದ ದುಃಖವನ್ನು ಮುಖ ತೋರ್ಪಡಿಸಿದಂತೆ. ಯಾಕೋ, ಏನಾಯ್ತು, ಎಲ್ಲವನ್ನೂ ಹೇಳು. ಈಗ ಬುದ್ಧಿ ಬಂತು. ಬೆಳಗಿನ ರುಚಿ ಏನು ಹೇಗೆಂಬುದಾಗಿ ತಿಳಿದ ಮೇಲೆ ಈ ಕಾಲಕ್ಕೆ ಗೊತ್ತಾಯ್ತಲ್ವ? ಹೌದು, ನನ್ನ ಪೆಟ್ಟಿನ ಗುಣ ಬೀಳುವಲ್ಲಿಗೆ ಬಿದ್ದಾಗ ಎಲ್ಲ ತಿಳಿಯುತ್ತದೆ. ಹೌದು, ತಲೆಗೆ ಅಡರಿ ಇದೆ. ಈಗ ಎಲ್ಲ ಹೋಯ್ತಲ್ವ? ಈಗ ಶಾಲೆಗೆ ಒಡೆಯಾರು ಅಂತ ಹೇಳಿದ್ರಿ ಬಲಿಚಕ್ರವರ್ತಿ ಸಹಪಾಠಿ ಅಲ್ಲ, ನಿನ್ನನ್ನು ಓಲೈಸಲು ಬೇರೆ ದಾರಿಯೇ ಇಲ್ಲ. ಹಾಗೆಂದು ಈಗ ನಾನಾಗಿ ಬಂದದ್ದಲ್ಲ, ಇಲ್ಲಿಗೆ ನಾನಾಗಿ ಬಂದದ್ದಲ್ಲ. ಅದೇನು? ಯಾಕೆ ಈಗ ನೀನು ದೇವಲೋಕದಲ್ಲಿ ಇದಿರಿಲ್ಲ, ನನಗೂ ಇಲ್ಲ. ಪೀಠ ನನ್ನದಾಗಿದೆ, ಅಧಿಕಾರ ನಿನ್ನದೇ. ಅಧಿಕಾರ ನಿನ್ನದೇ ಆದ್ರೂ ಕೂಡ ಉಂಟು.
ಏನಿಲ್ಲ. ದೇವಲೋಕದಲ್ಲಿ ಏನುಂಟು? ಎಲ್ಲವೂ ಕೂಡ ನಿನ್ನಿಂದಲೇ ಹೋದದ್ದಲ್ವ ವಿಚಾರ. ಶರದಿ ಪಾಲಾಗಿದೆ. ಈಗ ಏನುಂಟು ಏನಿಲ್ಲ ಎಂಬುದಾಗಿ ನೀನೇ ಹೇಳ್ತಾ ಇದ್ದಿ. ಹೌದು, ಎಲ್ಲಕ್ಕೂ ಕಾರಣ ನಾನೇ. ನೀನೇ ಪುನಃ ಪಡೆಯಬೇಕಾ ಬೇಡುವ? ದೇವೇಂದ್ರನ ಅಧಿಕಾರ ಅಂದ್ರೆ ಸ್ವರ್ಗ. ಸ್ವರ್ಗ ಅಂತ ಆಗ್ಬೇಕಿದ್ರೆ ಸ್ವರ್ಗದ ಎಲ್ಲ ವಸ್ತುಗಳು ಬೇಕು. ಈಗ ಕಳೆದುಕೊಂಡಿದ್ದೇವೆ ನಾವು, ಪುನಃ ಹೊಂದಬೇಕು. ಪುನಃ ಹೊಂದಬೇಕು ಎಲ್ಲವನ್ನು. ಅದು ಹೇಗೆ? ಅದಕ್ಕೆ ಉಂಟು ಕಾರಣ. ನಾನಾಗಿ ಬಂದದ್ದಲ್ಲ, ಭಗವಾನ್ ಶ್ರೀಹರಿಯ ನಿರೂಪಣೆಯಂತೆ ನಾನಾಗಿ ಬಂದಿದ್ದೇನೆ. ಯಾರ ನಿರೂಪಣೆ? ಶ್ರೀಹರಿಯ ನಿರೂಪಣೆ. ಓಹೋ, ಸಮುದ್ರದೊಳಗಿಂತಹ ವಸ್ತುಗಳನ್ನು ಮರಳಿ ಪಡೆಯಬೇಕಿದ್ರೆ ಸಮುದ್ರ ಮಥನ ಮಾಡಬೇಕು. ಸಮುದ್ರ ಮಥನ ನಾನೊಬ್ಬರೇ ನಲಿ ಕೊಡುದಿಲ್ಲ ಅಂತ ಹೇಳಿದೆ. ನೀ ಕಟ್ಟವ ಯಾಕೆ? ನಿನ್ನಿಂದ ಆಗದವು. ಹೋಗು ಬರಿ ಚಕ್ರವರ್ತಿ ಅಲ್ಲಿಗೆ ಅಂತ ಹೇಳಿದ ಕಾರಣ ಅವನ ಆದೇಶದಂತೆ ಇಲ್ಲಿಗೆ ಬಂದಿದ್ದೇನೆ. ಒಂದೇ ಕೆಲಸ ಮಾಡಬೇಕಂತ. ಏನು? ನಾವೀರುವರು ಸೇರಿ 33 ಕೋಟಿ ದೇವತೆಗಳು, 63 ದೈತ್ಯರು ಹಾಗೂ ದಾನವರು ಸೇರಿ ಶರಧಿಯನ್ನು ಮತನ ಮಾಡಿದರೆ ಕಳೆದು ಹೋದಂತಹ ಸುವಸ್ತುಗಳನ್ನೆಲ್ಲ ಮರಳಿ ಪಡೆಯಬಹುದು. ಇದು ಯಾರ ವಚನ? ಶ್ರೀಹರಿಯ ವಚನ. ಓಹೋ, ಈ ರೀತಿಯಾಗಿ ದೇವರು ಹೇಳಿದ್ದಾರೆಂಬುದಾಗಿ ಆದ್ರೆ ಅಲ್ಲ ಸಲ್ಲಗಳಿಯುವವ ನಾನಲ್ಲ. ಅಷ್ಟು ಮಾತ್ರ ಅಲ್ಲ, ಕುಡಿಲಿಕ್ಕೆ ಸಿಗ್ತದಂತೆ. ಏನದು? ಅಮೃತ. ಓಹೋ, ನಾನು ಓರ್ವಾಲೆ ತೀರ್ಮಾನ ತೆಗೆಯುವುದಲ್ಲ, ನಮ್ಮಲ್ಲಿದ್ದಾರೆ ಅವರಿಗೂ ವಿಚಾರವನ್ನು ಹೇಳಬೇಕು. ಏನು? ಯಾಕೆ ಹೆದರಬೇಕಾಗಿಲ್ಲ, ನಮ್ಮವರಲ್ವ, ನಾನಿದ್ದೇನಲ್ವ, ನೀವು ಚಿಂತಿಸಬೇಕಾಗಿಲ್ಲ, ಸ್ವಲ್ಪ ಸಮಾಧಾನ. ಯಾಕೆಂತ ಸಮಾಧಾನ. ಅಯ್ಯ, ಈ ಕಾಲಕ್ಕೆ ದೇವೇಂದ್ರ ಬರುವುದಕ್ಕೂ ಬಲವಾಗಿರುವಂತಹ ಕಾರಣವಿದೆ. ಯಾರನ್ನು ನಂಬಿದ್ರು ಸುರೇಶನು ನಂಬಬಾರದು. ಯಾವಾಗ ಮೋಸ ಮಾಡ್ತಂತ ಗೊತ್ತಾಗುದಿಲ್ಲ. ಅವನ ಮಾತನ್ನು ನೀನು ಕೇಳಿದ್ದೆ, ನಾವೆಷ್ಟ ಒಂದೇ ಜಾತಿಯವರು. ಈಗ ನಾನಿದ್ದೇನೆ, ನೀನು ಎಣ್ಣೆಯನ್ನು ಹಿಂಡುವುದಕ್ಕಾಗಿ ಹೋಗ್ಬೇಡ ಮುಂದೆ. ಹೋಗ್ಬೇಡ.
ನಾನಿದ್ದೇನೆ ಈ ಕಾಲಕ್ಕೆ. ನೀನಿಲ್ಲೇ ಇದ್ದಿ, ಅವ ಯಾಕೆ ಬಂದದಂತ ಕೇಳಿದ್ದೆ. ಅಯ್ಯ, ವಿಚಾರವಿದೆ. ಏನು? ದೇವೇಂದ್ರ ಬರುವುದಕ್ಕೂ ಬಲವಾದಂತಹ ಕಾರಣವಿದೆ. ಏನು? ಎಲ್ಲದಕ್ಕೂ ಕಾರಣ ಆ ಮಾಧವ, ಅವನ ನಿರೂಪಣೆ. ದೇವತೆಗಳು ಕೂಡ ಈ ರಾಕ್ಷಸ ವೀರರೆಲ್ಲರೂ ಕೂಡ ಒಟ್ಟು ಸೇರಿ ಸಮುದ್ರವನ್ನು ಮತಿಸಬೇಕಂತೆ. ಅಭಿಪ್ರಾಯವೇನು ನಿಮ್ಮದ್ದು? ಪ್ರಭುವೇ, ಯಾವ ಕಾಲಕ್ಕೂ ಅವನು ನಂಬಬಾರದು. ಅವ ಅಡಿಗಡಿಗೂ ಮೋಸವನ್ನೇ ಮಾಡುವ. ಸುರೇಶನನ್ನು ನಂಬಬಾರದು ಎಂಬುದಾಗಿ ಈ ರೀತಿಯಾಗಿ ಹೇಳ್ಬೇಡ. ಯಾಕೆ? ಮತ್ತೇನು? ಅವನ ಮನಸ್ಸಲ್ಲಿರುವುದು ಹಸುರಾದ ನಮ್ಮನ್ನು ಸರಿಯಾಗಿ ಸಮುದ್ರದಲ್ಲಿ ದುಡಿಸಿ ಕಳೆದಂತಹ ಸುವಸ್ತುಗಳನ್ನೆಲ್ಲ ಪಡೆಯಬಹುದೆಂಬುದಾಗಿ. ಆದ್ರೆ ಅದು ಬದಿಗಿರಲಿ. ಆದ್ರೆ ಒಂದು ಮಾತು, ಮೇಲೆ ಬಂದಂತಹ ಸುವಸ್ತುಗಳನ್ನು ಪ್ರತಿಗರಿಸುವ ಅಧಿಕಾರ ನಮಗೆ, ಉಳಿದದ್ದು ಅವರಿಗೆ. ನಮಗೆ ಬೇಕಾದದ್ದು ಸಿಗಬೇಕು. ಹಾಗಾಗಿ ಸಮುದ್ರವನ್ನು ಮತಿಸುವಂತಹ ಸಂದರ್ಭದಲ್ಲಿ ಮೇಲೆದ್ದು ಬಂದಂತಹ ಸುವಸ್ತುಗಳಲ್ಲಿ ನಮಗೆ ಯಾವುದು ಬೇಕು ಅದನ್ನು ನಾವು ಇಟ್ಟುಕೊಂಡು ಉಳಿದದ್ದವರಿಗೆ ಕೊಡುವ. ಹೇಗೆ? ನಿಮ್ಮ ಮಾತು ಮಾತ್ರವಲ್ಲ, ನನ್ನವರು ಆಪ್ತರಿದ್ದಾರೆ. ಏನು ಮಾಡ್ತೀಯ? ಅಯ್ಯೋ ಸಮಾಧಾನ, ಮೂಕ ಸಮಾಧಾನ. ಯಾರು ಮೂಕ? ಏ ಮೂಕ, ಮೂಕ ನಿನ್ನಪ್ಪ. ಹಾಗೆ ಬೇಡ. ಮತ್ತೆ ಮೂಸಾಸುರ. ಮೂಸಾಸುರ. ಮೂಕಾಸುರ. ಮೂಕಾಸುರ. ಭಯನ ಏನು? ಭಯನ ಭಯ ಏನಯ್ಯ? ಭಯನ ಭಯನಾಯ ಮಾತಾಡ ಹಾಗೆ ನನಗೆ ಅದು ಮಾತಾಡ್ಲಿಕ್ಕೆ ಮರುದಿಲ್ಲ. ಬೇಡ ಮಾಡ್ಬೇಕು. ನಮನ್
ನಮ ನಮ ದೇವರೊಳ್ಳದು ಮಾಡು. ಇದೆಲ್ಲ ವಿಷಯ. ನಾನು ಅಲ್ಲಿ ಒಳಗೆ ಪಿಂಡಿಗೆ ಸ್ವಲ್ಪ ತಲೆ ಕೊಟ್ಟು ಮಲಗಿದ್ದೆ. ಏನು ಮಾಡಿದ್ದು? ಪಿಂಡಿಗೆ ಸ್ವಲ್ಪ ತಲೆ ಕೊಟ್ಟು ಮಲಗಿದ್ದೆ. ಸ್ವಲ್ಪ ವಿಶ್ರಾಂತಿಯಲ್ಲಿ. ವಿಶ್ರಾಂತಿ. ಮೂಸಾಸುರ ಮಾ ಎನ್ನುವ ಹಾಗೆ ನಿಮ್ಮ ಧ್ವನಿ ಕೇಳಿ ಮಣ್ಣು ನೋಡ್ತಾ ಚಿಂತಿಸಬೇಡ, ನಾನಿದ್ದೇನೆ. ಹಾಕುದ ಬೇಡ ಬೇಡ, ಹಾಕುದ ಅವನಿಗೆ ಭಾರಿ ಉಪದ್ರ ಆಗ್ತದೆ. ಹಾಕುದ ಎಂತ ಏನು ಮಾಡಿ ಹಿಡಿಯುವವರಿದ್ದಾರೆಂಬುದಾಗಿ ಏನಾದ್ರೂ ಮಾಡುವುದಕ್ಕಾಗಿ ನಮಗೆ ಬೇಕಾದದ್ದು ಸ್ವರ್ಗವನ್ನೇ ಅವನಿಗೆ ಸ್ವಾಧೀನ ಮಾಡಿದಲ್ಲ. ಹಾಕುದ ಸಮಾಧಾನ ಸಮಾಧಾನ. ಅವ ಕೂಡ ಬಂದಿದ್ದಾನೆ. ವಾಯು ಅವನನ್ನು ತೆಗೆಯುವುದ? ಎಲ್ಲರನ್ನು ಒಟ್ಟು ಸೇರಿಸಿ ಒಂದು ನೀನು ಹೂ ಹೇಳು, ನಾನು ಎಲ್ಲ. ಇವರು ಬಂದಂತಹ ಉದ್ದೇಶ ಬಲವಾದಂತಹ ಉದ್ದೇಶವನ್ನಿತ್ತು ಬಂದಿದ್ದಾರೆ. ಅವರು ಬಲ ಸೇರಿಕೊಂಡು ಬಂದದ್ದು ಬಲವಾದ ಉದ್ದೇಶ. ಹೌದು. ಏನು ದೇವರ ಮಾತಿನಿಂದ ಆಗಿ ಈ ಕಾಲಕ್ಕೆ ದೇವತೆಗಳು ಹಾಗೂ ರಾಕ್ಷಸ ವೀರರು ಒಟ್ಟು ಸೇರಿ ಸಮುದ್ರವನ್ನು ಮತಿಸಬೇಕಂತೆ. ಮತಿಸಿದ ಸಂದರ್ಭದಲ್ಲಿ ಆ ಕಾಲಕ್ಕೆ ಆ ನಶಿಸಿ ಹೋದಂತಹ ಸುವಸ್ತುಗಳೆಲ್ಲವೂ ಕೂಡ ಪುನರಪ್ಪಿ ನಮಗೆ ದೊರಕುತ್ತದೆ. ಹೌದು. ಅಭಿಪ್ರಾಯ ಇವರು ಹೇಳಿದ್ರ? ಹೇಳಿದ್ದಾರೆ. ಏನ್ ಹೇಳಿದ್ರು? ಸಮಪಾಲು. ಸಮಪಾಲು ಆಗುವುದಿಲ್ಲ. ಮತ್ತೇನು? ನನ್ನ ಒಂದು ದಾಹ ಉಂಟು. ಏನದು? ಸಮುದ್ರವನ್ನು ನಾವು ಸೇರಿ ಮಟನ್ ಮಾಡುವ. ಮಟನ್ ಮಾಡು. ಮಟನ್ ತಪ್ಪ ನನ್ನದನ್ನು ಸಮಸ್ಯೆ ತಿದ್ದಿಕೊಂಡು ಹೋಗ್ತೇನೆ. ಇದ್ದೇನೆ. ನಾವೆಲ್ಲರೂ ಸೇರಿ ಸಮುದ್ರವನ್ನು ಮಟನ್ ಮಾಡುವ. ಆದರೆ ಒಂದು ದಾಹ ಉಂಟು ನಮ್ಮಲ್ಲಿ. ಏನು? ವೆಲ್ಡು ಬೇಡ. ವೆಲ್ಡು ಬೇಡ. ಏನಯ್ಯ ಅದು? ಎರಡು ಪಾಲು ಬೇಡ. ಎರಡು ಪಾಲು ಬೇಡ. ಸಮಪಾಲು ಬೇಡ. ಸಮಪಾಲು ಬೇಡ. ಬೇಡ. ನಮಗೆ ಮೂಗು ಪಾಲು ಆಗಬೇಕು. ಮಾಡುವ ಮೂಗು ಪಾಲು ಮಾಡಿದ್ರೆ ಪಾಲಾಗಿದೆ ನಿನ್ನ. ಅಮ್ಮನಿಗೆ ಬುದ್ಧಿ ಇಲ್ಲ. ತಲೆಯನ್ನು ಸ್ವಲ್ಪ ಗುಪ್ಪಿಬೇಕು. ಬುದ್ಧಿ ಬೇಕು. ಯಾವುದು? ಒಂದಲ್ಲ ಎರಡಲ್ಲ. ಒಂದಲ್ಲ ಎರಡಲ್ಲ. ಮೂರು ಪಾಲು. ಮೂಗು ಪಾಲು. ಅವ ಗೊತ್ತು. ಅದು ಯಾಕೆ? ಮತ್ತೆ ಕೇಳುದ ಯಾಕೆ? ಅವ ಪುರಂದರ. ಮೂರು ಪಾಲು ಯಾಕೆ ಪುರಂದರಾದ್ರ ಆಗುವುದು ಇವನ್. ಅವಾಗಿಕ್ಕಿಲ್ಲ. ಮೂರು ಪಾಲು ಯಾಕೆ? ಎರಡು ಪಾಲು ನಮಗೆ, ಒಂದು ಪಾಲು ಅವರಿಗೆ. ಕಾರಣ ಉಂಟು. ಏನು? ಅವರು ಎಷ್ಟು ಜನ? 33 ಕೋತಿಗಳು. ಯಾರು? ಕೋಟಿ 33 ಕೋಟಿ ದೇವತೆಗಳು. ಅವರು 33 ಆದ್ರೆ ನಾವು ಏನು ಕಮ್ಮಿಯ? ನಾವು 66 ಕೋತಿಗಳು. ಕೋತಿ ನೀನು. ಯಾರು? ಕೋಟಿ ಸಂಖ್ಯೆ. ನೀನಾದ್ರೂ ಕೋತಿ. ಸಂಖ್ಯೆಯಲ್ಲಿ ಹೌದು. ಸಂಖ್ಯೆಯಲ್ಲಿ 66 ಕೋಟಿ ಸಮಾನ ದುಡಿಮೆ. ಹಾಗಾಗಿ ಸಮಾನ ಪಾಲು. ಒಂದು ಪಾಲು ಅವರಿಗೆ. 66 ಇರುವುದಕ್ಕೆ 2 ಪಾಲು. ಒಪ್ಪಿಗೆ ಉಂಟವನಲ್ಲಿ. ಮತ್ತೆ ಮಾತಾಡಿ. ದೇವೇಂದ್ರ, ಹೇಗೆ ಒಪ್ಪಿಗೆ ಇದೆಯಾ ನಿನಗೆ? ಅದಾಗುದಿಲ್ಲ. ನೀನು ಜಾರಿಕೊಳ್ಳಬೇಡ. ಕಾಪಾಡಿದ್ದಾನೆ. ಮಾಯಲ್ಲಿ ಹೇಳಿ ಜಾರಿಕೊಳ್ತಾನೆ. ಒಂದು ಇಲ್ಲ, ಬಾಕಿದು 99 ಪೂರ ಕಾಪಾಡ. ಹಾಗೆ ಬಾಯಲ್ಲಿ ಬೇಡ, ಕರಕ್ಕೆ ಕರ ತಟ್ಟಿ ಮಾಷ ಕೊಡ್ಬೇಕು. ಕೈಯಲ್ಲಿ ಅಂಗೈಯಲ್ಲಿ ಅಗ್ನಿ ಇದೆ, ಹಾಗಾಗಿ ಕರ ತಟ್ಟಿ ಭಾಷೆಯನ್ನು ಕೊಡ್ಬೇಕು. ನೀವು ಹೇಳಿದ್ದನ್ನು ಹೇಳಿದ್ದಲ್ವಾ? 2 ನಿಮಗೆ, 1 ನಮಗೆ. ಸರಿ, 3 ಪಾಲು 2 ನಿಮಗೆ. ಆಯ್ತು. ಹಾಗಾದ್ರೆ ಅಲ್ಲಿ ಹೇಳ್ತಾನೆ ಬಂದಲ್ಲ ಬರುತ್ತದೆ.
ಎಲ್ಲಿಗೆ? ಓ ಚಕ್ಕೊಯ್ ಪಾಣಿ, ಓ ಚಕ್ರಪಾಣಿ, ಓ ನಾದವ, ನಾದವ ಶ್ರೀ ದೇವರು ದೇವರು. ನೀನ್ ಎಂಥದ್ದು? ನಾದವ ನಮಸ್ಕಾರ ಮಾಡುದು ಹಾಗ. ಅಡ್ಡ ಮಾಧವ, ಮಾಧವ, ಸೀಮೆಎಣ್ಣೆ ನಾರಾಯಣ, ಶ್ರೀಮನ್ನಾರಾಯಣ, ಶ್ರೀಮನ್ನಾರಾಯಣ. ಅಡ್ಡ ಬಿದ್ದಿದ್ದೇನೆ. ಇದು ಅಡ್ಡವ, ಇದು ಅಡ್ಡವ. ಅಡ್ಡ ಬಿದ್ರೆ ದೇವರ ಮುಖ ಕಾಣ್ತದ? ನಿಮಗಿರುವುದಕ್ಕಿಂತ ಹೆಚ್ಚು ಬುದ್ಧಿವಂತಿಕೆ ಅವನಿಗೆ ಉಂಟು. ಬಂದಿದ್ದೀರಲ್ಲ, ತರಬೇಕಾದದ್ದು ಪರ್ವತ. ಹೋಗಿ ಮಂದರಗಿರಿ. ಮಂದಾರವ, ಮಂದಾರ ಅಲ್ವಾ? ಮಂದರಗಿರಿ. ಮಂದರಗಿರಿ. ಹೌದು, ಮಂದರಗಿರಿ. ಎಲ್ಲೂ ಎಲ್ಲಿದ್ದಾರೆ? ಎಲ್ಲ ಅವರೆಲ್ಲ ಪಾಲಿಸು. ಪಾಲಿಸು ಪಾಲಿಸು. ಯಾಕೆ ಪಾಲಿಸಬೇಕು? ಮಾರನೆ ಅವನೇ ಮನ್ನಗಿರಿ ಒತ್ತು ತನ್ನ ಮಂದರಗಿರಿ ಭಾರ ಉಂಟು. ಕೊಳಲು ಮುರಿ ಕೊರಳು ಹೋಗ್ತದ. ಅವನು ಭಾರ ಆಗ್ತದೆ. ವಾಹನ ಕಳಿಸಿದ್ರೆ ಆದೀತ? ಯಾವುದುಂಟು ನಿಮ್ಮ? ನನ್ನ ವಾಹನವು ಗರುಡನನ್ನು ಕಳುಹಿಕೊಟ್ಟಿದ್ದೇನೆ. ಯಾವ ಗೌಡ? ಗರುಡ ದೇವಗೌಡ. ಮಂದರಗಿರಿಯನ್ನು ನಿಮ್ಮನ್ನು ಗಾರುಡು ಬಂದ್ರಿಂದ. ಯಾವುದು? ಯಾರು ಗಾರುಡ? ಗಾರುಡ ಬಲಿ ಚಕ್ರವರ್ತಿ. ಇವನ ಮುಖದ್ವಾರದ ಕೆಲಸವನ್ನು ಮೊದಲು ಮಾಡಬೇಕು. ಅವನ ಒಳಗಿನ ಭಾವ ಸರಿ ಉಂಟು, ಹೊರಗೆ ಬರುವಾಗ ಸ್ವಲ್ಪ ವ್ಯತ್ಯಾಸ ಆಗ್ತದೆ. ಏನು ಮಾಡೋಣ? ಇನ್ನು ತರಬೇಕಾದದ್ದು ವಾಸುಕಿ. ಯಾವಕಿ? ವಾಸುಕಿ. ವಾಸುಕಿ. ವಾಸುಕಿ ಬೇರೆ ಬೇರೆ ಹೇಳು. ವಾಸುಕಿ. ವಾಸುಕಿಯು ಬಂದಾಯ್ತು. ದೇವರೇ, ಸರ್ಪು ಬಂದಾಯ್ತು, ನೀರಿಗೆ ಹಾಕುದ? ಎಂತದ್ದು ಸರ್ಪ? ವಾಸುಕಿ ಅಂತ ಹೇಳಿದ್ರೆ ಅದೇ ವಾಸುಕಿ ಉಂಟು ಅದರಲ್ಲಿ. ಸರಿ, ತಂದಾಯ್ತಲ್ಲ. ತಂದಾಯ್ತು. ಇನ್ನು ಪರ್ವತವನ್ನ ಸಮುದ್ರದ ಮಧ್ಯದಲ್ಲಿ ಇಡಬೇಕು. ಮಧ್ಯದಲ್ಲಿ ಇರಬೇಕು ಪರ್ವತವನ್ನು. ಸಮುದ್ರದ ಮಧ್ಯದಲ್ಲಿ. ಎಲ್ಲಿ ಮಧ್ಯ? ಅಲ್ಲಿ ಅಲ್ಲಿ ಸಮುದ್ರದ ಮಧ್ಯದಲ್ಲಿ ಇಡಬೇಕು. ಏನಾಯ್ತು? ದೇವರೇ, ದೇವರೇ, ಏನು? ದೇವರೇ, ಹೋಯ್ತು. ಎಂತ ಹೋಯ್ತು? ಮುಗುಟು ಮುಗುಟು ಹೋಯ್ತಾ? ನೀರಿನಲ್ಲಿ ಮುಗುಡುಂಟು. ಅದು ಮುಳುಗುತ್ತಾ ಉಂಟು. ಪರ್ವತ ಮುಗುಟ ಉಂಟು. ಒಂದಿಷ್ಟು ಮಾತ್ರ ಹೊರಗೆ ಇರುವುದು, ಮತ್ತೆಲ್ಲ
ಮುಗುಡಿ ಆಯ್ತು. ಪರ್ವತ ಮುಳುಗುವುದಕ್ಕೆ ಕಾರಣ ಏನು? ಏನು ದೇವ? ನಾವು ಇಳಿದಿರುವುದು ಶುಭ ಕಾರ್ಯಕ್ಕೆ, ಸಮುದ್ರ ಮಥನದಂತಹ ಶುಭ ಕಾರ್ಯ. ಈ ಕಾರ್ಯಾರಂಭದ ಮುನ್ನ ಗಣಪತಿ ದೇವರನ್ನು ಸ್ತುತಿ ಮಾಡಬೇಕಾದದ್ದು ನಮಗೆ ಕರ್ತವ್ಯ. ಸ್ತುತಿಯನ್ನು ಮರೆತೇ ಬಿಟ್ಟಿದ್ದಾರಲ್ವ? ಯಾರೀಗ ಸ್ತುತಿ ಮಾಡುದು ಯಾರು? ಸ್ತುತಿ ಮಾಡಬೇಕಾದವ ಯಾರು? ಅಂಗವಿಕಲರಿಗೆ ದೇವರು ಬೇಗ ಒಲಿಯುತ್ತಾನೆ. ಹಾಗೆಲ್ಲ ಹೇಳುವ, ನನಗೆ ವೇದನೆ ಆಯ್ತದೆ. ಅಲ್ಲೂ ನಾನು ನಿಜವನ್ನೇ ಹೇಳಿದ್ದೆ. ದೇವರು ಹೇಳುದು ನಿಜವ? ಹೌದು, ನನಗೆ ಗೊತ್ತಿಲ್ಲ. ನೀನೇ ಚೆನ್ನಾಗಿ ಸ್ತುತಿ ಮಾಡಿದ್ರೆ ಮುಳುಗುವ ಪರ್ವತವನ್ನು ಆಧರಿಸಬಹುದು. ನಾನು ಪ್ರಯತ್ನ ಮಾಡ್ತೇನೆ. ಪ್ರಯತ್ನ ಮಾಡು. ಗಣಪತಿ ಸ್ತುತಿ ಅಲ್ಲ? ಹೌದು. ಬೆಣಕ ಬೆಣಕ ಏಕೆದಂತ, ಅಯ್ಯೋ, ಬೆನಕ ಬೆನಕ ಏಕದಂತ, ಏಕೆದಂತ ಏಕದಂತ ಪಂಜಿಕಲ್ಲು, ನಿನ್ನ ಅಜ್ಜನ ಮನೆಯ ಪಚ್ಚೆಕಲ್ಲು, ಪಚ್ಚೆಕಲ್ಲು, ಮಾಣಿಭಟ್ಟ, ಪಾಣಿಪೀಠ, ಪಾಣಿಪೀಠವ, ಪಾಣಿಪೀಠ, ಹೊನ್ನಯ್ಯನ ಗಂಟೆ, ಪದ್ಯದಲ್ಲಿ ಹೊನ್ನಗಂಟೆ, ಹೊನ್ನಗಂಟೆ, ಇಂತೊಪ್ಪುವ, ಗಣಪತಿ ದೇವರಿಗೆ ನಮ್ಮತ್ತೆ ನಮ್ಮತ್ತೆ ನಮಸ್ತೆ ನಮಸ್ತೆ ನಮಸ್ತೆ. ಅದು ಬೇಡ, ಇನ್ನೊಂದು ಹೇಳುವ. ಯಾವುದು? ಅದು ಸರಿ ಆಗ್ಲಿಲ್ಲ. ಅದು ಸರಿ ಆಗ್ಲಿಲ್ಲ. ಇನ್ನೊಂದು ನಾವು ಪದ ರೂಪದಲ್ಲಿ ಹೇಳುವ. ಪದ್ಯ ರೂಪದಲ್ಲಿ ಗದ್ಯ ಬೇಡ, ಬೇಡ, ಕೈಯಲ್ಲಿ ತಾಳ ಹಾಕ್ತೇನೆ. ಶ್ರುತಿ ಅದು ಕಪ್ಪು ಮೂರಲ್ಲ. ನಿನಗೆ ಎಷ್ಟು ಬೇಕು? ಹೆಂಗೆಷ್ಟುದಾಗಿತ್ತು? ಹೌದಾ? ಎಂಥದ್ದು? ಪ್ರಾರಂಭ ಮಾಡು. ಅದು ತೆಗೆಯುವುದು ನಾವಿಂದ. ಗಜ ಮೂಕನಿಗೆ, ಅದ್ಯಾರು ಮುಖ? ಗಜಮುಖನಿಗೆ ಅದು ಬರ್ತಾನೆ, ಅದು ಇಲ್ಲಿಂದ ಸಿಕ್ಕಿಕೊಂಡದಲ್ಲ. ಗಜ ಮುಖದವಗೆ ಗಣಪಗೆ ಜಲ್ವಾತ್ರಿ ಜಾಗ ಪನ್ನಿತಾನಿಗಾರತಿ ಎತ್ತೀರೆ, ಆರತಿ ಬೆಳಗಿರೆ. ಗಜ ಮುಖದವಗೆ ಗಣಪಗೆ ನಿನಗೆ ಕಲಿಸಿದ್ದು ಯಾರು? ಸಾಧಾರಣ ಸರಿ ಉಂಟು. ಕಲಿಸಿದ್ದು ಯಾರು ನಿನಗೆ? ಗಣಪತಿ ದೇವರ ಅನುಗ್ರಹದಿಂದ. ಗಣಪತಿ ದೇವರು ಬಂತ. ನಿನ್ನ ಪ್ರಾರ್ಥನೆ ಕೇಳಿ ಗಣಪತಿ ದೇವರು ಓಡ್ತಾ ಇದ್ದಾರೆ. ಅದು ಏಕ ವ್ಯಕ್ತಿ ಪ್ರಾರ್ಥನೆ ಆಯ್ತು. ನಾವು ಹಾಗೆಲ್ಲ ಒಟ್ಟಿಗೆ ಸಾಮೂಹಿಕವಾಗಿ ಪ್ರಾರ್ಥನೆ ಮಾಡೋಣ. ಈಗ ಮುಳುಗುತ್ತಾ ಇರುವಂತಹ ಪರ್ವತವನ್ನು ನಾನು ಕೂರ್ಮನಾಗಿ ಆಧರಿಸುತ್ತೇನೆ. ಕೂರ್ಮವು ಆಮೆ ಆಮೆ ನಿಮ್ಗೆ ಸಿಗ್ಲಿಲ್ಲ. ಕೂರ್ಮ ಕೂರ್ಮವ? ಕೂರ್ಮ ಯಾವ ಕೂರ್ಮ? ಗೊತ್ತಾಗಿಲ್ವಾ? ಯಾವ ಕೂರ್ಮ? ಭಾರಿ ಕೂರ್ಮ. ಓ, ಈಗ ನಾನು ಆಚೆ ಹೋಗುವಾಗ ನಿಮಗೆಲ್ಲ ಪೂರಿ ಕೂರ್ಮ ಬಂತ? ಭಾರಿ ಕೂರ್ಮ ಅಂತ ಹೇಳಿದ್ರೆ ದೊಡ್ಡ ಗಾತ್ರದ ಕೂರ್ಮ. ಮತ್ತೆ ನಾನು ಹಿಡ್ದದ್ದು? ನೀನೆಂಥದ್ದು? ನೀ ಬರೀ ಗಾಳಿ ಹಿಡಿದದ್ದು. ಬಿಡುದ? ಇನ್ನು ಬಿಡು. ದೇವೇಂದ್ರ ಬಿಡ್ತೇನೆ. ಹಿಂದೆಂದ ಹೇಳು, ಜಾಗ್ರತೆ ಮಾಡು. ನಾನು ಇದ್ದೇನೆ ಇಲ್ಲಿ. ಬಿಡ್ತೇನೆ, ಜಾಗ್ರತೆ ಮಾಡು. ಬಿಡ್ತೇನೆ. ಮೂಕಾಸುರ, ನೀವು ಆ ದೇವರದು? ನೀವು ನಾನೇ ಕೂರ್ಮನಾಗಿ ಆಧರಿಸಿ. ನೀವೊಂದು ಎಷ್ಟು ಅವತಾರ ಕಟ್ತೀರಿ ದೇವರು. ಅವತಾರ ಅವತಾರ ನಮ್ಮ ಪುಣ್ಯ. ನೀವು ಇಲ್ಲದಿದ್ರೆ ಅದು ಮುಳುಗಿ ಹೋಗುತ್ತಿತ್ತು. ದೇವರ ವಿಶ್ವರೂಪ. ನಮಗೆ ಕರ್ತವ್ಯವೇ ಪ್ರಧಾನ. ಕರ್ತವ್ಯಂ ಮಾನ್ಯಮಾಯಕಂ. ಯಾವುದು? ದೈವ ಮಾಹಿಕಂ. ಆಗಲಿ, ಸಮುದ್ರ ಮಥನ ನಡೆಯಲಿ. ಸಮಾಧಾನ. ಮೂಕಾಸುರ, ನಿನಗೆ ಬಾರಿ ಬಾರಿಗೆ ಸಿಟ್ಟು ಬರುವುದೇನು? ಬಾರಿಗೆ ಅಲ್ಲ, ಈ ಬಾರಿಗೆ ಸಿಟ್ಟು ಬಂದದ್ದು. ಯಾಕೆ? ನಮಗೆ ನ್ಯಾಯ ಬೇಕು. ನ್ಯಾಯ ಬೇಕು ಅಂತಾದ್ರೆ ಅನ್ಯಾಯ ಆಗಿರ್ಬೇಕಲ್ಲ. ನ್ಯಾಯ ಎಲ್ಲಿದೆ? ನನಗೆ
ಮೂಕಾಸುರ. ಎಂತದ್ದು ದೇವರೇ? ಏನಾಯ್ತು? ಇದರಲ್ಲಿ ಹಿರಿಯ ಭಾಗಿಗಳು ಯಾರು? ಹಿರಿಯ ಭಾಗಿಗಳು ನೀವು ಹೆಚ್ಚು ಸಂಖ್ಯೆಯಲ್ಲಿದ್ದೀರಿ. ಹೌದು. ಕಿರಿಯರು ಯಾರು? ಅವರು. ಈಗ ತಲೆ ಹಿಡ್ದದ್ದು ಯಾರು? ತಲೆ ಹಿಡಿದದ್ದು ಯಾರು? ದೇವೇಂದ್ರಾದಿಗಳು ತಲೆ ಹಿಡಿದ. ಹೌದು. ಏನಾಯ್ತು? ನಮಗೆ ಬಾಲವ, ನಾವು ಬಾಲ ಒಳ್ಳೆದ ತಲೆ ಹಿಡಿಯಬೇಕಾದವರು ಇಂದ್ರ. ನಾವು ಏನು ಮಾಡಬೇಕಾದ ನಿನಗೆ ಅಷ್ಟೂ ಗೊತ್ತಾಗುದಿಲ್ಲ. ಏನಾಗಬೇಕು ದೇವ್ರೆ? ಅವರು ಎಷ್ಟಾದ್ರೂ ತಲೆ ಹಿಡುಕರಲ್ವ? ದೇವರೇ, ಏನು ದೇವರೇ? ತಲೆ ಹಿಡಿಯುವವರಲ್ವ? ತಲೆಯ ಭಾಗ ಮುಂದೆ ಹೋಗ್ಲಿ. ಅವರಿಗೆ ತಲೆಯ ಭಾಗ, ನಿನಗೆ ಬಾಲದ ಭಾಗ. ಅದು ಮುಂದೆ ಹೋಗ್ತದೆ. ಹೌದು, ಹೋಗ್ತವೆ. ಅದಕ್ಕೆ ಬೇಕಾಗಿ ನಿಮ್ಮ ದೇವನಾಗಿರುವಂತಹ ಕುಲದೇವ ಶಂಕರನನ್ನು ಭಕ್ತಿಯಿಂದ ಪ್ರಾರ್ಥಿಸಿ ಸುರಾಸುರರು ಸೇರಿ ಶರಧಿಯನ್ನು ಮತಿಸಿರುವಂತಹ ಸಂದರ್ಭದಲ್ಲಿ ಹಲ ಎನ್ನುವಂತಹ ವಿಷವೇ ಉಕ್ಕೇರುತ್ತಾ ಇದೆ. ಹಾಗಾದ್ರೆ ಇವರೆಲ್ಲರೂ ನಾಶವಾಗ್ತಾರೆ ಎನ್ನುವುದರಲ್ಲಿ ಅನುಮಾನವೇ ಇಲ್ಲ. ಹಾಗಾದ ಕಾರಣ ಈ ವಿಷವನ್ನು ಮೆಗೆದು ಕುಡಿಯುತ್ತೇನೆ. ಅಯ್ಯೋ ಕಾಪಾಡಿ, ಯಾರಾದ್ರೂ ಬನ್ನಿ. ಒಂದು ಹೆಂಗಸು ಬಂದು ನಮ್ಮ ದೇವರ ಕತ್ತು ಇತಿಕಿ ಕೊಲ್ಲುತ್ತಾ ಇದ್ದಾಳೆ. ಬನ್ನಿ ಬನ್ನಿ ಆ ಒಂದು ಗಿಡ್ಡದ ಹೆಂಗಸು ನೋಡಿ ದೇವರೇ, ದೇವರ ಕಂಠ ಎಟಕುತ್ತಿಲ್ಲ ಆದ್ರೂ ಕುತ್ತಿಗೆ ಇಟ್ಟಿ. ಅದು ಹೆಂಗಸಲ್ಲು, ಮತ್ತೆ ಅದು ಪಾರ್ವತಮ್ಮ. ನೋಡು, ಸರಿ ನೋಡು, ಹಣೆಯ ಬೊಟ್ಟು ನೋಡು, ಕೆಂಪು ಬೊಟ್ಟ ಈಗ ನೋಡಿ. ಅವರ ಪಾರ್ವತಮ್ಮ. ಹೀಗೆ ಮಾಡುವುದಕ್ಕೆ ಕಾರಣ ಏನು ಬಲ್ಲೆಯ? ಗೊತ್ತಾಯ್ತು. ಪಾರ್ವತಮ್ಮನಿಗೆ ನಮ್ಮ ದೇವರು ಸೀರೆ ತಂದು ಕೊಡ್ಲಿಲ್ಲ, ಅದಕ್ಕೆ ಬೇಕಾಗಿ ಎಲ್ಲರ ಮುಂದೆ ಬಂದು ಕತ್ತು ಇಟ್ಟಿದ್ದು. ಅನುಭವ ಹಾಗಲ್ಲ ಮುಖಾಸುರ. ಅದಕ್ಕೊಂದು ಕಾರಣ ಉಂಟು. ಎಂತದ್ದು? ಹುಟ್ಟಿ ಬಂದಂತಹ ವಿಷವನ್ನು ನಿಮ್ಮ ದೇವರು ಪಾನ ಮಾಡಿದರು, ಹೌದಾ? ಹೌದು. ಒಂದು ವೇಳೆಗೆ ಆ ವಿಷ ದೇವರ ಉದರ ಸೇರಿತು ಅಂತಾದ್ರೆ ಸಕಲ ಬ್ರಹ್ಮಾಂಡವೂ ನಾಶವಾಗಿ ಹೋಗುತ್ತದೆ. ಅದಕ್ಕೆ ಬೇಕಾಗಿ ಪಾರ್ವತಮ್ಮ ಕೊರಳನ್ನು ಒತ್ತಿ ಹಿಡಿದದ್ದು. ಅದಲ್ಲ ದೇವರೇ, ಪಾರ್ವತಮ್ಮನೇ ಕೊರಳನ್ನು ಹಿಡಿದಿದ್ದಾರೆ, ನೀವು ಬಾಯಿಗೆ ಕೈ ಇಟ್ಟಿದ್ದೀರಿ. ಒಂದೊಮ್ಮೆಗೆ ವಿಷ ಹೊರ ಬಂದಿತು ಅಂತಾದ್ರೆ ನೀವೆಲ್ಲ ಸತ್ತು ಹೋಗ್ತೀರಿ. ನೀವು ಸಾಯಬಾರದೆನ್ನುವ ಕಾರಣಕ್ಕೆ ಬೇಕಾಗಿ ಹಾಗೆ ಮಾಡಿದ್ದು. ನೋಡಿದೆಯಾ? ಅದೆಂತದ್ದು? ಪಾರ್ವತಿ ಮಾತೆ ಕೊರಳನ್ನು ಒತ್ತಿ ಹಿಡಿದಿರುವ ಕಾರಣ ಈಗ ಕಂಠ ನೀಲವಾಗಿದೆ ನೋಡು. ಇನ್ನು ಮುಂದೆ ನಿಮ್ಮ ದೇವರು ನೀಲಕಂಠ. ನೀವು ಗಳಿಗೆಗೊಂದು ಮಾತಾಡಬಾರ್ದು ದೇವರೇ. ಯಾಕೆ? ನೀವು ಹಾಗೆ ಹೇಳಿದ್ರಿ ನಮ್ಮ ದೇವರು ಪಾರ್ವತಿ ಗಂಡ ಅಂತ, ಈಗ ಹೇಳ್ತಿದ್ದೀರಿ ನೀಲು ಗಂಡ ಅಂತ. ನಮ್ಮ ದೇವರು ಎಷ್ಟು ಮಂದಿಗೆ ಗಂಡ? ಕಂಠ ನೀಲವಾದ ಕಾರಣ ನೀಲಕಂಠ. ನಿಮ್ಮ ದೇವರು ನಂಜುಂಡ. ನಂಜನ್ನು ಉಂಡವ. ಹೌದು. ಹೌದಾ? ದೇವರು ಒಳ್ಳೇದು. ನಿಲ್ಲಿ ಎಲ್ಲಿಗೋ ಮುಖಾಸುರ. ದೇವರು ಬನ್ನಿ. ಯಾರಿಗದು? ಬನ್ನಿ ಬನ್ನಿ. ಏನು ಆತಿಥ್ಯ ಸತ್ಕಾರ? ಎಂಥ ಸತ್ಕಾರ ನಿನ್ನದು? ದೇವರು ನಾನು ಯಾವಾಗದಿಂದ ನಿಮ್ಮೊಂದಿಗೆ ಈ ಸಮುದ್ರ ಮಥನಕ್ಕೆ ಬೇಕಾಗಿ ಹೋರಾಡ್ತಾ ಇದ್ದೇನೆ. ಈಗ ಬಂದ ನಿನ್ನ ದೇವರಿಗೆ ಈ ರೀತಿಯಾಗಿ ನೀನು ಆಸನ ಕೊಡ್ತಿ ಅಂತಾದ್ರೆ ನನಗೆ ಪಕ್ಷಪಾತ ಉಂಟು ಅಂತ ಮಾಡುದ? ಖಂಡಿತವಾಗಿ ಉಂಟು. ಅಲ್ಲ ದೇವರೇ, ನಾನು ಯಾಕೆ ನಮ್ಮ ದೇವರನ್ನು ಕುತ್ಕೊಳ್ಳಿಸಿದ್ದು? ಯಾಕೆ? ದೇವರು ಹಾಗೆ ಬಂದದ್ದಲ್ಲ, ಬಂದ ಕೂಡಲೇ ಕುಡ್ದಿದ್ದಾರೆ, ಹೌದಾ? ಇನ್ನು ಕುಡ್ದು ಈ ನೀರಿನ ಬದಿಯಲ್ಲೆಲ್ಲ ಬಿದ್ರೆ ನಮಗೆ ದೇವರಿಲ್ಲ ಅಂತ ಆಗ್ತದೆ. ಅದಕ್ಕೆ ಅದೇ ವಿಷ ಕುಡಿದಿದ್ದಾರೆ, ಬೀಳುವುದು ಬೇಡ. ಅಲ್ಲಿ ತಲೆಗೆ ಏನಿದ್ರೆ ಕಷ್ಟ, ಹಾಗಾಗಿ ಸ್ವಲ್ಪ ಹೊತ್ತು ಕುತ್ಕೊಳ್ಳಿದ್ದೇವೆ. ಹಾಗಾದ್ರೆ ನನಗೇನಿಲ್ಲಲ್ಲ, ನಿಮಗೆ ದೇವರಿಗೆ ಮೊದಲಾಯ್ತು ದೇವರು ನೋಡ್ಬೇಕಾ? ಆಗಲಿ, ಸಮುದ್ರ ಮಥನದ ಕಾರ್ಯ ಮುಂದುವರಿಯಲಿ.
ಉಚ್ಚೈಶ್ರವ ಉಚ್ಚೇಶ್ ಉಚ್ಚೈಶ್ರವ ಬಿಳಿದ ಅದು ನಮಗೆ ಅದು ಸ್ವರ್ಗಲೋಕದ್ದಲ್ವ? ಕಾಮಧೇನು. ಸ್ವರ್ಗಲೋಕಕ್ಕೆ ಹೋಗ್ಲಿ. ಕಾಮಧೇನು ಉಚ್ಚೈಶ್ರವಸ್ಸು ಎಲ್ಲ ಸ್ವರ್ಗಕ್ಕೆ ಹೋಯ್ತು. ಅದು ಅದಂತ ಹೂ ಬಂದದ್ದು ನೋಡಿ, ಅದು ಪಾರಿಜಾತ. ಅದು ನಮಗೆ ಇರ್ಲಿ. ಅದು ಸ್ವರ್ಗದಲ್ಲಿದ್ದರೆ ನಿಮ್ಮದ್ದೇ ಅಲ್ವ? ಅದು ಸ್ವರ್ಗಕ್ಕೆ. ಅದಂತ ಮಣಿ ಚಂದ್ರನು ಹುಟ್ಟಿ ಬಂದಿದ್ದಾನೆ ನೋಡಿ. ಚಂದ್ರ ಯಾಕೆ? ಯಾರಿಗೆ? ನಿಮ್ಮ ದೇವರು ಈಗಾಗಲೇ ವಿಷದ ಉರಿಯಿಂದ ನಲುಗಿ ಹೋದವರಿದ್ದಾರೆ. ಅವರನ್ನು ತಂಪುಗೊಳಿಸುವುದಕ್ಕೆ ಬೇಕಾಗಿ ಆ ಚಂದ್ರಮ ಶಿವನ ಜಟೆಯನ್ನು ಸೇರಿಕೊಂಡಿತು ನೋಡಿ. ಸೀತಾ ನಿಮ್ಮ ದೇವರು ಚಂದ್ರಚೂಡನಾದ. ಚಂದ್ರಚೂಡನಾದ. ಇದು ಉದಿಸಿ ಬಂದಂತಹ ಎಲ್ಲಾ ಸುವಸ್ತುಗಳು ಕೂಡ ಅದು ಅಪ್ಸರೆಯರು. ನನಗೆ ಅಪ್ಸರೆಯರು ಸ್ವರ್ಗಲೋಕದವರಲ್ವಾ? ನಾನು ಅವರನ್ನು ಹೋಗಿ ಬಿಟ್ಟು ಬರ್ಬೇಕಾ? ಬೇಡ ಬೇಡ ಬೇಡ, ಅಲ್ಲಿ ಇರ್ತಾರೆ. ಮತ್ತೆ ನೀವು ಹೋಗುವಾಗ ಸಿಗ್ತಾರೆ, ಆಯ್ತಾ? ಸಮುದ್ರ ಮಥನದ ಕಾರ್ಯ ಇಷ್ಟರವರೆಗೂ ನೋಡಿ ಅಂತೆ ಬೆವರು ಎಳೆಯುವುದು. ಅವರಿಗೆ ಬೆವರು ಇಳಿಯುವುದಿಲ್ಲ, ಅವರು ದೇವತೆಗಳಲ್ಲ. ಹೌದು, ಬೆವರು ಇಳಿಯುತ್ತ. ನಾವು ಆಗದಿಂದ ಮತನ ಮಾಡ್ತಾ. ಹಾಗಾದ್ರೆ ಶ್ರಮ ವಹಿಸಿ ಸಮುದ್ರ ಮಥನ ಕಾರ್ಯದಲ್ಲಿ ತೊಡಗಿಸಿಕೊಂಡಂತಹ ನಿಮಗೆ ಒಂದು ಸ್ವಲ್ಪ ವಿಶ್ರಾಂತಿ ಬೇಕು ಅಂತಾದ್ರೆ ನಾನೇ ಏಕಾಂಗಿಯಾಗಿ ಆ ಸಮುದ್ರವನ್ನು ಮಥಿಸ್ತೇನೆ ನೋಡಿ. ಸಿರಗನಿದ್ದಾಗೆಯ ಗರಿಮೇಳ ಕೆಡರಿಸಲು ತರುಣಿ ನಮಗ ನಮಗೆ ನಮಗಿರುದ ವಾದಿಸಲು ಸಾಕು ಸೈರಿ ಸೈರಿ ನೋಡಿ ಸಂವಾದ ಈಗ ತಾನೇ ಹುಟ್ಟಿ ಬಂದಂತಹ ಈಕೆಯನ್ನು ನನಗೆ ಬೇಕು ಎನ್ನುವ ಹಾಗೆ ಹಾತೊರೆಯುತ್ತಾ ಇದ್ದೀರಿ. ನಿಮ್ಮನ್ನು ಆಕೆ ಸೇರುವಂತಹ ವ್ಯವಸ್ಥೆಯೊಂದನ್ನು ನಾನು ಮಾಡ್ತೇನೆ. ಆತುರ ಪಡಬಾರ್ದು, ಸ್ವಲ್ಪ ಕುಳಿತುಕೊಳ್ಳಿ. ನನ್ನನ್ನು ಸೇರುವ ವ್ಯವಸ್ಥೆ ಮಾಡಿದ್ರೆ ತರುಣಿ, ಪಾಲ್ಗಡಲ ಶಯನನೇ ಶರಧಿಯನ್ನು ಮತಿಸಿದಾಗ ಅದರಿಂದ ಹುಟ್ಟಿ ಬಂದವಳು ನೀನು. ಮಾತ್ರವಲ್ಲ, ಸಲ್ಲಕ್ಷಣ ಭರಿತಳಾದಂತಹ ನಿನ್ನನ್ನು ಕಂಡಾಗ ಲಕ್ಷ್ಮಿ ಲಕ್ಷ್ಮಿ ಎನ್ನುವ ಹಾಗೆ ಎಲ್ಲರೂ ಕೊಂಡಾಡುತ್ತಾ ಇದ್ದಾರೆ. ಹೆಣ್ಣಾದಂತಹ ನಿನಗೂ ಒಂದು ಸ್ವಾತಂತ್ರ್ಯ ಎನ್ನುವುದಿದೆ. ಹಾಗಾದ ಕಾರಣ ನಿನಗೆ ಯಾರ ಮೇಲೆ ಇಚ್ಛೆ ಉಂಟು ಅವರಿಗೆ ಈ ಸುಮಮಾಲೆಯನ್ನು ಹಾಕಿ ವರಿಸಬಹುದಮ್ಮ. ಎನ್ನ ನೋಡಲಿ ವರಿಸಿ ಎನ್ನ ಕೂಡಲಿ ಎಲ್ಲ ನೋಡಲಿ ಎನ್ನ ನೋಡಲಿ ವರಿಸಿಯೋ ಕೂಡಲಿ ವರಿಸಿಯೋ ಕೂಡಲಿ
ಆಯ್ತು ಮಾರಾಯ. ಪ್ರಾಯ ಆದದಕ್ಕೆ ನಾವು ಕೇಳುದು. ಪ್ರಾಯ ಆದ ಕಾರಣವೇ ನಾವು ಕೇಳುದು. ಇನ್ನು ಕೇಳಿ ಪ್ರಯೋಜನ ಇಲ್ಲ ಮುಂಜಾ. ಯಾಕೆ? ನಾನು ಇನ್ನು ಚಿಕ್ಕವ. ನೀನು ಸಣ್ಣವ, ನಿನಗೆ ಬೇಡ. ದೊಡ್ಡವರು ನಾವು, ನಮಗೆ ನನಗೆ ನನ್ನನ್ನು ಅವಳು ನನ್ನನ್ನು ಬಡಿಯನ್ನು ಮುಖ. ಏನು ನಿನ್ನ ಅಭಿಪ್ರಾಯ? ಇದು ನನ್ನನ್ನು ಕೂಡಿದ್ರೆ ನಾನೆಲ್ಲ ದೇವರಿಗೆ ಹರಕೆ ಎಲ್ಲ ಉಂಟು. ಎಂತದ? ಯಾವ ಹರಕೆ? ಹೇಗೆ ಎಂಬುದಾಗಿ ಹೇಳು. ಅವನದುಂಟ? ನನ್ನದು ಹರಕೆ ಉಂಟು. ಬ್ರಾಹ್ಮಣರಿಗೆ ಗೋದಾನ, ಭೂದಾನ, ಅನ್ನದಾನ ಎಲ್ಲ ಮಾಡ್ತೇನೆ. ದೇವರೇ ನನ್ನನ್ನು ಸೇರಿ. ನೀನಿರುವುದೇ ಬಲಿಯಣ್ಣನ ಅರಮನೆಯಲ್ಲಿ ಧರ್ಮಕ್ಕೆ ತಿಂದು. ಇಲ್ಲಿ ಅವಳು ನೋಡು, ನನ್ನನ್ನೇ ನೋಡ್ತಿದ್ದಾಳೆ. ಆದ ಕಾರಣ ಇವಳು ನನ್ನನ್ನು ವರಿಸಿದರೆ ದಿನವೊಂದಕ್ಕೆ ಮಾರಿಯಮ್ಮನಿಗೆ 1000 ಕೋಣಗಳನ್ನು ಬಲಿ ಕೊಡ್ತೇನೆ. ಹೌದಾ? ಎಲ್ಲರೂ ಜಾಗ್ರತೆ ಮಾಡಿ. ಯಾರು ನಾಳೆಯಿಂದ ಕೋಣವನ್ನು ಗುಡ್ಡೆಗೆ ಬಿಡಬೇಡಿ, ಇವಾಗ ಕತ್ತುಕೊಂಡು ಹೋಗ್ತಾನೆ. ನನಗೆ ಕೋಣ ಯಾರ್ದಾದ್ರೂ ಒಟ್ಟು ಬಲಿ ಕೊಟ್ಟರೆ ನಾವು ಹರಕೆ ಹೇಳಿ ಆಯ್ತು. ಇದು ನಮಗೆ ನನ್ನದು. ನಿಮ್ಮ ಹರಕೆ ಹೇಳು. ನನ್ನದು. ಅವಳು ನನ್ನನ್ನು ಕೂಡಿದೆ ಅಂತ ಆದ್ರೆ, ಸೇರಿದೆ ಅಂತ ಆದ್ರೆ, ಗಣಪತಿ ದೇವರಿಗೆ ಒಂದು ಪಂಚಕಜ್ಜಾಯ. ಪಂಚಕಜ್ಜಾಯ ಒಂದು ತೆಂಗಿನಕಾಯಿ ಬರುವುದು. ಎಲ್ಲಿಂದ? ತೆಂಗಿನಕಾಯಿ ದಿನಸ ಎಲ್ಲಿ? ನಮ್ಮವರಿಂದ ಬೆಲ್ಲ ವಸ್ತುಗಳನ್ನೆಲ್ಲ ಹಾಕಿ ಅದನ್ನುಂಟಲ್ಲ, ಅದೇನು ಒಳಕು ಇದೇನು ತುರಿಸಿದ್ದು. ಎಲ್ಲಿ? ಪಂಚಕಜ್ಜಾಯ ಮಾಡುವಾಗ ಇದೇನು ಮಾಡುವುದು? ನೀನ್ ತುರಿಸ ಹಾಗಾದ್ರೆ ಅದು ಪಂಚಾಯತ್ ಅಲ್ಲಿ ಇಲ್ಲಿ ಪ್ರಾಂತ್ಯಂಚಿಕೆ ಪಂಚಕಜ್ಜಾಯ ಮಾಡಿ ಹೀಗೆ ಮಾಡಿ ದೇವರಿಗೆ ಇಟ್ಟು ಕೈ ಮುಗಿದು ಆಮೇಲೆ ನಾನೇ ತಿನ್ನು. ನೀನೇ ತಿನ್ನುವುದು? ಪ್ರಸಾದ ಅಲ್ಲ, ನೀನೇ ತಿನ್ಬೇಕು. ದೇವರ ಹೌದು, ನನ್ನನ್ನು ಸೇರ್ತಾಳೆ. ಹಾಗಾಗಿ ನನಗೆ ಮಾಡಿ ಹಾಕ್ತಾರೆ. ಕರದಿ ಬಿಡಿದು ಕರದಿ ಬಿಡಿದು ಬಂದು ಕಂಡಳು ಸಭೆಯ ಸಭೆಯ ಸಭೆಯ
ಹೊರಬರುತ್ತದೆ. ಮೊಸರನ್ನು ಕಡೆದಾಗ ನವನೀತ ಹೊರಬರುತ್ತದೆ. ಮಾತ್ರವಲ್ಲ, ಬೇರಿನ ತುದಿಯನ್ನು ತೇಯ್ದಾಗ ಔಷಧಿ ಹೊರಬರುತ್ತದೆ. ಹಾಗೆಯೇ ಮನಸ್ಸು ಎನ್ನುವಂತಹ ವಾರಿಧಿಯನ್ನು ಬುದ್ಧಿ ಎನ್ನುವಂತಹ ಕಡೆಗೋಲಿನಿಂದ ಮತಿಸಿದಾಗ ಸುವಿಚಾರಗಳು ಹೊರಬರುತ್ತವೆ. ಅಂತೆಯೇ ಈ ಕ್ಷೀರ ವಾರಿಧಿಯನ್ನು ಮಂದರಾದ್ರಿಯನ್ನೇ ಕಡೆಗೋಲನ್ನಾಗಿಸಿ ವಾಸುಕಿಯನ್ನೇ ಹಗ್ಗವನ್ನಾಗಿ ಸುತ್ತಿ ಮತಿಸಿದಂತಹ ಸಂದರ್ಭದಲ್ಲಿ ಬಂಗಾರದ ಕಲಶವೊಂದು ಮೇಲೆದ್ದು ಬಂತು. ನೋಡಿದರೆ ಲಕ್ಷಣವಾದಂತಹ ಹೆಣ್ಣು. ಎಲ್ಲರೂ ಕೂಡ ಲಕ್ಷ್ಮೀ ಲಕ್ಷ್ಮೀ ಎನ್ನುವ ಹಾಗೆ ಕೊಂಡಾಡಿದರು. ಸಂಪತ್ತಿನ ಅಧಿದೇವತೆ ಎನ್ನುವ ಹಾಗೆ ನನಗೆ ಹೇಳಿದರು. ಮಾತ್ರವಲ್ಲ, ನನ್ನ ಕೈಗೊಂದು ಸುಮಮಾಲೆಯನ್ನೂ ಕೊಟ್ಟರು. ನಾನೀಗ ಮಧುವಣಗಿತ್ತಿ. ಇದು ಲಕ್ಷ್ಮೀ ಸ್ವಯಂವರ. ನಾನು ಬಂದಾಕ್ಷಣವೇ ಗೋಮಿನಿಯು ಪಂಚಗವ್ಯದಿಂದ ಅಭಿಷೇಚನವನ್ನು ಮಾಡಿದಳು. ಮಾತ್ರವಲ್ಲ, ಈ ವಾರಿದಿಯು ಅಂಬರವನ್ನು ತೊಡಿಸಿದಳು. ಅಷ್ಟು ಮಾತ್ರವಲ್ಲ, ಹರನು ಕಂಕಣವನ್ನು, ಶೇಷನು ಕುಂಡಲವನ್ನು, ವರುಣನು ವೈಜಯಂತಿ ಮಾಲೆಯನ್ನೂ ಹಾಕಿದ. ನನ್ನ ಕೈಗೊಂದು ಸುಮಮಾಲೆಯನ್ನು ಈಶ್ವರ ಭಾವ ಕೊಟ್ಟ. ಇಂದೀಗ ಈ ಲಕ್ಷ್ಮೀ ಸ್ವಯಂವರದಲ್ಲಿ ನನಗೆ ಬೇಕಾದಂತಹ ವರನನ್ನು ನಾನು ಆರಿಸಬೇಕಾಗಿದೆ. ಆದರೆ ಆರಿಸುವುದಕ್ಕಿಂತ ಮುಂಚಿತವಾಗಿ ಮೊದಲು ಬಂದು ನಾನು ಕಂಡದ್ದು ಈ ಸಭೆಯನ್ನು. ಆಹಾ, ಸಭೆ ಅಂತ ಹೇಳಿದ್ರೆ ಇದಲ್ಲ. ಓ, ಅಲ್ಲಿ ಕಾಣುತ್ತಾ ಇದೆಯಲ್ಲ, ಅದು ಸಭೆ. ಮೌನದಿಂದ ಕುಳಿತಿದ್ದಾರೆ. ಇಲ್ಲಿ ಮಾತ್ರ ಹಾಗಲ್ಲ. ನನಗೆ ಬೇಕು ಎನ್ನುವಂತಹ ಕಚ್ಚಾಟ ಒಂದೆಡೆ, ಆದರೆ ಧನ್ಯತಾ ಭಾವನೆಯಿಂದ ಎರಡೂ ಕರಗಳನ್ನು ಜೋಡಿಸಿ ಕೈ ಮುಗಿಯುವುದು ಮತ್ತೊಂದೆಡೆ. ಈ ಕಡೆ ನೋಡಿದರೆ ಇಂದುಧರ, ಬ್ರಹ್ಮದೇವ, ಮಾತ್ರವಲ್ಲ ಸುಮನಸರು, ದೇವೇಂದ್ರ. ಈ ಕಡೆ ನೋಡಿದರೆ ಅಸುರರು. ಇವರೆಲ್ಲರೂ ಕೂಡ ತಮಗೆ ಬೇಕು ಎನ್ನುವ ಹಾಗೆ ಯಾಚಿಸುತ್ತಾ ಇದ್ದಾರೆ. ಮಾತ್ರವಲ್ಲ, ತಮ್ಮದಾದಂತಹ ಇಷ್ಟ ದೇವರುಗಳಿಗೆ ಹರಕೆಯನ್ನು ಸಲ್ಲಿಸುತ್ತಾ ಇದ್ದಾರೆ. ಆದರೆ ನಾನು ಇವರನ್ನು ಆರಿಸುವುದಕ್ಕಿಂತ ಮುಂಚಿತವಾಗಿ ಸ್ವಲ್ಪ ಆಲೋಚಿಸಬೇಕಾಗಿದೆ. ಮತ್ತೊಮ್ಮೆ ಈ ನೆರೆದ ಸಭೆಯನ್ನು ನೋಡಬೇಕಲ್ಲ.
ಅಮಾವಾಸ್ಯೆಯ ಕತ್ತಲು ಮತ್ತೊಂದು ಕಡೆ ಕಾಣುತ್ತಾ ಇದೆ. ಮಾತ್ರವಲ್ಲ, ಈ ಹೊತ್ತಿನಲ್ಲಿ ಸುಮಮಾಲೆಯನ್ನು ಕೊಟ್ಟಂತಹ ನನಗೆ ಯೋಗ್ಯನಾದಂತಹ ವರನನ್ನು ಆರಿಸುವಂತಹ ಅಧಿಕಾರವನ್ನು ಕೊಟ್ಟಿದ್ದಾರೆ. ಆದರೆ ಇವರು ಮಾಡುವಂತಹ ಚೇಷ್ಟೆಯನ್ನು ಕಾಣುವಾಗ ನಗು ಬರುತ್ತಾ ಇದೆ. ಕಣ್ ಸನ್ನೆಯೋ, ಬಾಯಲ್ಲಿ ಸನ್ನೆಯೋ, ಕೈ ಸನ್ನೆಯೋ, ಒಬ್ಬರು ಮೀಸೆಯನ್ನು ತಿರುವುದು, ಮತ್ತೊಬ್ಬರು ತನ್ನಲ್ಲಿ ತಾನೇ ಹೆಗ್ಗಳಿಕೆಯನ್ನು ಮಾತಾಡಿಕೊಳ್ಳುವುದು, ಮತ್ತೊಬ್ಬರು ಹರಿಕೆಯನ್ನು ಹೇಳಿಕೊಳ್ಳುವುದು, ಇವೆಲ್ಲ ಇವರದ್ದಾದಂತಹ ಚೇಷ್ಟೆಗಳು. ಇವರನ್ನು ನಾನು ವರಿಸುವುದಕ್ಕೆ ಸಾಧ್ಯ ಉಂಟು. ಅಣ್ಣನ ಭಾವನೆ ನನ್ನಲ್ಲಿ ಮೂಡುತ್ತಾ ಉಂಟು, ಸೋದರ ಭಾವ. ಬ್ರಹ್ಮದೇವ ಇವನನ್ನು ಕಾಣುವಾಗ ನನಗೆ ಮಗನಂತೆ ಕಾಣುತ್ತಾ ಇದೆ, ತಾಯಿಯ ಮಮತೆಯನ್ನು ತೋರಿಸುತ್ತಾ ಇದ್ದಾನೆ. ಈ ಕಡೆ ನೋಡಿದ್ರೆ ಸುಮನಸರು ಧನ್ಯತಾ ಭಾವದಿಂದ ಎರಡೂ ಕರಗಳನ್ನು ಮುಗಿದು ಕೂಡ ನನ್ನನ್ನೇ ಪ್ರಾರ್ಥಿಸುತ್ತಾ ಇದ್ದಾರೆ, ನುತಿಸುತ್ತಾ ಇದ್ದಾರೆ. ಇವರೆಲ್ಲರೂ ಕೂಡ ನನ್ನ ಭಕ್ತರ ಹಾಗೆ ಕಾಣುತ್ತಾ ಇದ್ದಾರೆ. ಮುನಿವೃಂದದವರನ್ನು ಕಾಣುವಾಗಲೂ ಅಷ್ಟೇ, ಅವರು ಕೂಡ ಕರಮುಗಿದು ಜೋಡಿಸಿ ಅಮ್ಮ ಎನ್ನುವ ಹಾಗೆ ಕೈ ಮುಗಿದು ಬೇಡಿಕೊಳ್ಳುತ್ತಾ ಇದ್ದಾರೆ. ಹಾಗಾದ್ರೆ ಇವರನ್ನು ಯಾರನ್ನು ವರಿಸುವುದಕ್ಕೂ ಸಾಧ್ಯವಿಲ್ಲ. ಹಾಗಂತ ಕೇಳಿ ಈ ಕಡೆ ಬಂದ್ರೆ ಏನಾಯ್ತು ನಿನಗೆ? ಜಯಂತಿ ಮಾಲೆ ವೈಜಯಂತಿ ಮಾಲೆ ಅಲ್ಲ, ನನ್ನನ್ನು ವರಿಸುವಂತಹ ಗಂಡು ರೂಪವಂತನಾಗಿರಬೇಕು ಎನ್ನುವ ಹಾಗೆ ನಾನು ಬಯಸಿದವಳು. ನಿನ್ನ ಮುಖವನ್ನು ಕಂಡರೆ ಆಹಾಹಾ ಸೂಕರಾನನ. ಎಂತದು 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 ಸೂಕರಾನನ? ದೇವರತ್ರ ಕೇಳಿ ಹೇಳ್ತಾರೆ. ಒಳ್ಳೆಯ ಮುಖ ಅಂತ. ಸೂ ಅಂತ ಹೇಳಿದ್ರೆ ಒಳ್ಳೆಯದು. ನೀನು ಹಾಗೆ ಅರ್ಥ ಮಾಡು. ಇನ್ನದು ಹಂದಿಯ ಮುಖ ಅಂತ ಹೇಳಿದ್ದು ನಾನು. ಈ ಕಡೆ ನೋಡಿದ್ರೆ ನನ್ನನ್ನು ವರಿಸುವಂತಹ ಗಂಡಿನ ಕಣ್ಣು ಇಂಥದ್ದೇ ಹೀಗೆ ಇರಬೇಕೆನ್ನುವ ಹಾಗೆ ಸಂಕಲ್ಪವನ್ನು ಪಟ್ಟವಳು. ಇದು ಕಣ್ಣಲ್ಲ, ಕಾಕ ನಯನ. ಪ್ರೇತವೇ ಇದು. ಇಲ್ಲಿ ನೋಡಿದರೆ ಆಹಾ, ನಡಿಗೆ ಹೀಗಿರಬೇಕು ಎನ್ನುವ ಹಾಗೆ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿದ್ದೇನೆ. ಒಮ್ಮೆ ನಡೆದು ತೋರಿಸಬಹುದೇ? ನನ್ನನ್ನು ವರಿಸುವಂತಹ ಗಂಡು ನಡೆಯುವಂತನಾಗಿ ಹೀಗೆ ನಡೆಯಬೇಕೆನ್ನುವ ಹಾಗೆ ಆಸೆಯನ್ನು ಪಟ್ಟ. ಇನ್ನಂತಲೂ ಪರ್ಯಾಸ ಮಾಡುದು ನಿನಗೆ ಸಿಗಲಿಲ್ಲ. ನಿಮಗೆ ಮತ್ಸರ ಪಾಪಿ. ಒಳ್ಳೆಯ ನಡಿಗೆ, ಶ್ವಾನ ಗಮನ. ಎಂತದ ಯಾರಿಗೂ ಶ್ವಾನ ನಾಯಿ ಅಂತ ನಾನು. ನಿನ್ನ ಹಂದಿಗಿಂತ ನಾಯಿ ಅದಿತ್ತು. ಹಾಗಾದರೆ ಇವರನ್ನು ಯಾರನ್ನೂ ವರಿಸುವ ಹಾಗೆ ನಾನಿಲ್ಲ. ನನ್ನನ್ನು ವರಿಸುವಂತಹ ಗಂಡು ಯಾರು ಎನ್ನುವುದನ್ನು ನಾನು ಮೊದಲೇ ನಿರ್ಣಯ ಮಾಡಿದ್ದೇನೆ. ನಾನು ಚಂಚಲ ಸ್ವಭಾವದವಳು. ಚಂಚಲ ಸ್ವಭಾವವುಳ್ಳಂತಹ ಈ ಲಕ್ಷ್ಮಿಯನ್ನು ಸ್ಥಿರಗೊಳಿಸುವವರು ಯಾರು ಎನ್ನುವ ಹಾಗೆ ನೋಡಿದರೆ ಮತ್ತೊಮ್ಮೆ ನೋಡಬೇಕಲ್ಲ. ಎಲ್ಲರೂ ಉತ್ತಮನೆನಿಸುವನದ ಉತ್ತಮನೆನಿಸುವವನ ಚಿತ್ತ ಜಪಿತನಿದಿಡಿಯು ಭಕ್ತಿಗಳು ಮಾಲಿಕಿ ಮಣಿಯುತ ನಿಗಳು ಸರದಿ ಜಗರ ಪಿಡಿದು ಗರಸಿ ಮನದಿಲ ಬಾಲಿ ಮೇಲೇನು ನಿರತವು ವಚ್ಚಸ್ತಳದಿ ನೀಡು ಜಗದಿ ಬಿಡಲಿರು. ಓ ಶರಧಿ ಸಂಜಾತೆ ಹೃದಯೇಶ್ವರ, ಪೌರುಷಕ್ಕೆ ಅಧಿಷ್ಠಾತ್ರ ದೇವತೆಯಾಗಿ ಗೋಚರಿಸಿದಂತಹ ನೀನು ನೀಲನಿಭಾಂಗನಾದಂತಹ ನನ್ನನ್ನು ಚೆನ್ನಾಗಿ ಗಮನಿಸಿದೆ.
ಸುಮನಸ್ಕರ ಹೃದಯವನ್ನು ಮಥಿಸಿದಾಗ ಒಳ್ಳೆಯದೇ ಉದಿಸಿ ಬರುತ್ತದೆ ಎನ್ನುವುದಕ್ಕೆ ಸಾಕ್ಷಿಯೋ ಎನ್ನುವ ಹಾಗೆ ಸಲ್ಲಕ್ಷಣ ಭರಿತೆಯಾದಂತಹ ನೀ ಕಾಣಿಸಿಕೊಂಡೆ. ನನ್ನ ಕೊರಳಿಗೆ ಈ ಹಾರವನ್ನು ತೊಡಿಸಬೇಕು ಎನ್ನುವ ಹಾಗೆ ನಿನ್ನ ಮನಸ್ಸು ನಿನ್ನನ್ನು ಪ್ರೇರೇಪಿಸಿದೆ ಎನ್ನುವುದರ ಅರ್ಥ ಏನು? ಜಗತ್ತಿಗೆ ಒಳಿತನ್ನು ಬಯಸುವಂತಹ ದೇವನ ಸಾನ್ನಿಧ್ಯವನ್ನು ನಾ ಸೇರಿದೆ ಅಂತಾದ್ರೆ ತಂದೆ ತಾಯಿಗಳಾಗಿ ನಾವು ಜಗತ್ತಿನವರನ್ನು ಹರಸಬಹುದು ಎನ್ನುವಂತಹ ಉದ್ದೇಶ. ಹೃದಯೇಶ್ವರ, ಈ ಆಯ್ಕೆ, ಈ ತೀರ್ಮಾನವನ್ನು ಕೈಗೊಂಡಂತಹ ನಿನಗೆ ಯೋಗ್ಯವಾದಂತಹ ಸ್ಥಾನಮಾನವನ್ನು ನೀಡಬೇಕಾದದ್ದು, ನಿನ್ನ ಮನದ ಅಭಿಪ್ರಾಯವನ್ನು ಸಲ್ಲಿಸಿಕೊಡಬೇಕಾದದ್ದು ನನಗೆ ಕರ್ತವ್ಯವೂ ಹೌದು. ಹಾಗಾಗಿ ನಿನ್ನ ಅಪೇಕ್ಷೆಯನ್ನು ಹೇಳಿಕೊಂಡೆ ಅಂತಾದ್ರೆ ಅದನ್ನು ಪೂರ್ಣಗೊಳಿಸ್ತೇನೆ. ರಮಣ, ನಿಮ್ಮ ವಕ್ಷಸ್ಥಳದಲ್ಲಿ ಹೃತ್ಕಮಲದ ವಾಸಿನಿಯಾಗಬೇಕೆನ್ನುವಂತಹ ನನ್ನ ಆಸೆಯನ್ನು ನೀವು ಈಡೇರಿಸಬೇಕು. ನನ್ನ ಹೃದಯದಲ್ಲಿ ಸದಾ ನೆಲೆಯಾಗುವಂತಹ ಸೌಭಾಗ್ಯ ಲಕ್ಷ್ಮಿಯಾಗುವಂತಹ ಯೋಗ ಭಾಗ್ಯವನ್ನು ನಾ ಕರುಣಿಸಿದಲ್ಲಿಗೆ ಲಕ್ಷ್ಮೀ ಸ್ವಯಂವರವನ್ನು ಎಲ್ಲರೂ ಕಣ್ತುಂಬಿಸಿಕೊಳ್ಳುತ್ತಾ ಇದ್ದಾರೆ. ನನ್ನ ಪರಾಕ್ರಮ ಹೆಗ್ಗಳಿಕೆ ಏನು ಎಂಬುದನ್ನು ಪ್ರತ್ಯೇಕ ಹೇಳಬೇಕಾದದ್ದಿಲ್ಲ. ಮಾತ್ರಾಧಿಪತಿಯಾಗಿ ಮೆರೆಯುತ್ತಾ ಇದ್ದೇನೆ. ರಾಜಕೀಯದಲ್ಲಿ ಸಂತೋಷ ಸಮಾಧಾನ ಯಾರದು ನಿನಗಾಗಿ ಓಡಾಡಿ ಬಂದೆ ನಾನು ಕಾಣದೆ ಹೀಗೆ ಮರೆಯಾಗಿ ಹೋದೆ ನಿನಗಾಗಿ ಓಡಾಡಿ ಬಂದೆ. ಇದೆಲ್ಲಿ ಮರಣ ಭಜನೆ ಪ್ರಿಯತಮ ನಿಲ್ಲುವುದಿಲ್ಲ. ಇದು ಒಂದು ನನ್ನ ಸರಿಯಾದ ಪ್ರಿಯ ಪ್ರಿಯ ಓ ಪ್ರಿಯ 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 ಓ ಏನಿದು ಏನಿದು? ಪ್ರೇತವು ಪ್ರೇತ ಅಲ್ಲ, ಭೂತವು ಪಿಶಾಚಿಯೋ ಅಲ್ಲ. ಏನು ಅಂತ ನಾನೊಬ್ಬರು ನಾರಿಮಣಿ. ಇದನ್ನು ಹೇಳಿ ಪ್ರಯೋಜನ ಇಲ್ಲ. ಯಾಕೆ? ಇದನ್ನು ಬಿಟ್ಟಿದ್ದಾರೋ ಏನು ಸ್ವಾಮಿ ಇದು? ನಿಮ್ಮ ಆಸ್ಥಾನಕ್ಕೆ ಬಂದ ಕ್ಷಣವೇ ಪರಿಚಯ ಇಲ್ಲದಾಗೆ ವರ್ತಿಸ್ತಾ ಇದ್ದೀರಲ್ವೇ? ನಮಗೂ ನಿಮ್ಗೆ ಎಷ್ಟು ಸಂಬಂಧ ಇದೆ ಎಂಬ ನೀವು ಮರೆತು ಬಿಟ್ಟಿದೆ ಸ್ವಾಮಿ. ಸಂಬಂಧ? ಹೌದು. ಯಾರು ನೀನು ಸಂಬಂಧ ಬೆಳೆಸ? ಅಯ್ಯೋ ಕಟಕಟ ತಾಳಲಾರೆ
ಕಳೆದ ವರ್ಷ ನೀವು ಮಾಡಿದಂತ ಅನ್ಯಾಯವನ್ನು ಎಣಿಸುವಾಗ ನನಗೆ ಬೇಸರ ಹೋಗ್ತದೆ ಸ್ವಾಮಿ. ನಿನ್ನ ಮುಸುಕನ್ನು ಒಮ್ಮೆ ತೆಗೀತ್ಯ. ಕಳೆದ ವರ್ಷ ನಾನು ಹೊಳೆ ಬದಿಯಲ್ಲಿ ಬಟ್ಟೆ ಹೋಗಿದ್ರು ಅಂತ ವೇಳೆಯಲ್ಲಿ ಅಲ್ಲಿಗೆ ಬಂದಂತ ನೀವು ನನ್ನ ರೂಪಕ್ಕೆ ಮರಳಾಗಿ ಅಲ್ಲಿ ನೀವು ನಾನು ಒಂದಾದ ಕಾರಣ ನಿಮ್ಮಿಂದಾಗಿ ನಾನು 12 ತಿಂಗಳ ಗರ್ಭಿಣಿಯಾಗಿದ್ದೇನೆ ಸ್ವಾಮಿ. 12 ತಿಂಗಳು ಕೆಲಸದ ಇದು ಉತ್ಪಾತ ಬಿಡ ಎಲ್ಲಿಂದ ಕೆಲಸದ ಒತ್ತಡದಲ್ಲಿ ಹೇರ್ಲಿಕ್ಕೆ ಆಗಲಿಲ್ಲ. ಹೌದಾ? ನಾನೇ ಮಾಂತ ದೋರಿನ ಮನ ನೋಯಿಸುವ ಶ್ರೀವೇಶಗುಂಟು. ಯಾವುದಿದು? ಹೌದು, ನೋಯಿಸಿತು. ಶ್ರೀವೇಶಕ್ಕೆ ಜನವೇ ಸಿಕ್ಕುದಿಲ್ಲ. ಕಳೆದುಕೊಳ್ತಿದ್ದೆ. ಈಗ ಸ್ತ್ರೀ ಹತ್ಯೆ ಪಾಪ ನಿಮಗೆ ತಟ್ಟುತ್ತಿತ್ತು. ಇದು ಸ್ತ್ರೀಯ ಅವನೇನು ಆತ್ಮೀಯ ಮಿತ್ರ ಗೂಢಚರ ನೀನು ಗುರು ಸಂಚಾರಕ್ಕೆ ತೆರಳಿದವನು. ಎಲ್ಲೆಲ್ಲಿ ಏನೆಲ್ಲ ಹೇಳ್ತಾರೆ, ನನ್ನ ಬಗ್ಗೆ ಹೊರತಾರ ತೆಗಳ್ತಾರ ಎಂಬುದನ್ನು ತಿಳಿದು ಬರಬೇಕು ಅಂತ ಎಲ್ಲಿಗೆ ಮಿತ್ರ ನೀವು ಅವತ್ತೊಮ್ಮೆ ನನಗೆ ನೇಮ ಕೊಟ್ಟದ್ದು ನೆನಪುಂಟ? ನಿಯಮಿಸಿದ್ದು ಕರ್ತವ್ಯಕ್ಕೆ. ಯಾಕೆ? ನಿಮ್ಮ ಬಗ್ಗೆ ಯಾರು ಹಿತಶತ್ರುಗಳಿದ್ದಾರೆ, ಹೊಗಳವರಿದ್ದಾರೋ ತೆಗಳವರಿದ್ದಾರೋ ತಿಳಿದಕ್ಕೆ ಬೇಕಾಗಿ ಹೋಗಿ ತಿಳ್ಕೊಂಡು ಬರಬೇಕು ಅಂತ. ಇದ್ದಾರಪ್ಪ ಇದ್ದಾರೆ. ಹೌದಪ್ಪ. ಎಷ್ಟು ಹಿತಶತ್ರುಗಳಿದ್ದಾರೆ ನೋಡಿದ್ರೆ ಆಗುದಿಲ್ಲ. ಮುಂದಿನಿಂದ ಒಂದು ಹೀಗೆ, ಮುಂದಿನಿಂದ ಒಂದು ಹಿಂದಿನಿಂದ ಒಂದು ಅಂತವ್ರು ನಮ್ಮಳಿಗೆ ಆಗುದಿಲ್ಲ. ಯಾರಿದ್ದಾರೆ ತಿಳಿದಕ್ಕೆ ಬೇಕಾಗಿ ನನ್ನನ್ನು ಕಳಿಸಿಕೊಟ್ಟದ್ದು. ಆದ್ರೆ ವೇಷ ಮಾಡಿದ್ದಾಕೆ ನಾನು ನಿಮ್ಮೊಟ್ಟಿಗೆ ತಿರುಗುತ್ತಾ ಇರುವ ಹಾಗೆ ಇಡೀ ಊರಿಗೆ ಗೊತ್ತುಂಟು, ಎಲ್ಲರಿಗೂ ಪರಿಚಯ ಉಂಟು. ಆದ್ರಿಂದ ಶ್ರೀವೇಷ ಮಾಡಿ ಎಲ್ಲರದ್ದು ಮೋಸ ಮಾಡಿದೆ, ಮಂಗ ಮಾಡಿದೆ. ದೇವರಾಣಿ ಹೇಳ್ತೇನೆ, ಯಾರಿಗೂ ನನ್ನ ಪರಿಚಯ ಸಿಕ್ಲಿಲ್ಲ. ನಿನಗೆ ಬೇರೆ ಯಾವ ವೇಷವೂ ಸಿಕ್ಲಿಲ್ವೇನು ಮಾಡುವುದಕ್ಕೆ? ನನ್ನ ಮುಖ ನೋಡುದು ನನಗೆ ಅನಿಸಿದ್ರು ಶ್ರೀವೇಷ ಆಡಿತ್ತು ಅಂತ. ಹೌದಪ್ಪ. ಹೋದ ಊರು 1 2 ಎಷ್ಟು 3 4 5 6 7 8 9 10 11 12 ಕಡೆಗೆ ಒಂದು ಹೇಳು ಎಷ್ಟು ಚಪ್ಪೆ ಅನ್ನ ಚಪ್ಪನ್ನಾರು. ನಿಮ್ಮ ದಮ್ಮದೊಂದು ಊರು ಬಿಟ್ಟು ತಿರುಗಾರೆ ತಿರುಗಿ 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 ನಿಲ್ಲಿಸಲಿಲ್ವಾ ತಿರುಗುವುದನ್ನು? ತಿರುಗಿ 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 ತಿರುಗಿದೆ. ಎಲ್ಲಿಗೆ ಹೋದ್ರು ಕೂಡ ಏನು ಪ್ರಯೋಜನ ಇಲ್ಲ. ಏನು ಪ್ರಯೋಜನ ಇಲ್ಲ. ಹೋದದ್ದು ಯಾಕೆ? ನಿಮ್ಮನ್ನು ತೆಗಳುವವರಿದ್ದಾರೋ ತಿಳಿಲಿಕ್ಕೆ. ಆದ್ರೆ ಒಂದೇ ಒಬ್ಬ ಮನುಷ್ಯ ತೆಗಳುವಂತ ಮಾತು ಕೇಳಲೇ ಇಲ್ಲ. ಎಲ್ಲರೂ ನಿಮ್ಮನ್ನು ಹೊಗಳುವಂತವ್ರೆ, ಹೊಗಳುತ್ತಾ ಇದ್ದಾರೆ. ಕೆಲವರು ಹೇಳುತ್ತಾರೆ ಕೌಡ್ಲಿಕರ, ಅವರೊಂದು ಮನುಷ್ಯರ. ಅವರನ್ನು ಮನುಷ್ಯರು ಹೇಳಿದ ತಲೆ ಸರಿ ಉಂಟಾ? ಮತ್ತೇನು? ಮನುಷ್ಯರಲ್ಲ, ದೇವತ್ವ ಸೇರ್ಲಿಲ್ಲ, ಭೂತತ್ವ ತಲುಪಲಿಲ್ಲ, ನರಭೂತ ನರಂತ ನರತ್ವವನ್ನು ಬಿಟ್ಟಿದ್ದಾರೆ ದೇವರು. ದೇವರಿಗೆ ಸಮಾನ. ಇನ್ನೊಂದು ಕಡೆ ಹೇಳ್ತಾ ಇದ್ದಾರೆ ಕೌಡ್ಲಿಕರಿಗೆ ಜೋಡಿಲ್ಲ. ಸರಿ, ಸಮಾನವಾಗಿರುವಂತ ಜೋಡಿ ಮತ್ತೊಬ್ಬನಿಲ್ಲ. ಕೌಡ್ಲಿಕರಿಗೆ ಸರಿ ಇಲ್ಲ, ತಲೆ ಸರಿ ಇಲ್ಲ ಅಂತ ಹೇಳುದು. ಸರಿ ಇಲ್ಲ. ಆಕಾಶಕ್ಕೆ ಆಕಾಶವೇ ಸರಿ, ಸಮುದ್ರಕ್ಕೆ ಸಮುದ್ರವೇ ಸರಿ, ಭೂಮಿಗೆ ಭೂಮಿಯೇ ಸರಿ, ದೋಸೆಗೆ ಚಟ್ನಿಯೇ ಸರಿ. ಅದೇ ನಿನ್ನ ಉಪಮೆ, ಅದೊಂದು ಬೇಡ. ಅದು ನನ್ನ ಲೆಕ್ಕದ್ದು. ಎಲ್ಲಿ ನೋಡಿದ್ರು ಕೂಡ ನಿಮ್ಮನ್ನು ದೇವರ ಹಾಗೆ ಪೂಜಿಸ್ತಾ ಇದ್ದಾರೆ, ಅರ್ಚಿಸ್ತಾ ಇದ್ದಾರೆ. ಎಲ್ಲಿ ನೋಡಿ ನಿಮ್ಮದೇ ಜನ. ಸುಮ್ಮನೆ ತಿರುಗಾಟ ಮಾಡಿ ಕೈಲಿದ್ದದೆಲ್ಲ ಖರ್ಚು ಮಾಡುವುದು ಯಾಕೆ? ಸ್ವಲ್ಪ ಅದು ಉಳಿಯಲಿ ಮರಳಿ ಬರಲಿಕ್ಕೆ ಬೇಕಾಗಿ ಆಲೋಚನೆ ಮಾಡುವಾಗ ನಮ್ಮ ನೆನಪಾಯಿತು. ಅದು ಬರುವಾಗ ಯಾಕೆ ಹಾಗೆ ನೆನಪಾದದ್ದು? ಅಲ್ಲ, ನಮ್ಮೊಂದು ಊರು ನೆನಪಾಯ್ತು. ತಲೆಗೆ ಹೊಳೆದದ್ದು ಒಂದು ಉಳಿದಿತ್ತು. ಎಲ್ಲಾ ಊರಿಗೆ ಹೋಗಿ ಅಲ್ಲಿಗೆ ಹೋಗದೆ ಇದ್ರೆ ಅವರಿಗೆ ಬಹಳ ಬೇಸರ ಆಗಿತ್ತು. ಯಾಕಂದ್ರೆ ಅವರಿಗೆ ನನ್ನ ಮೇಲೆ ಅಷ್ಟೊಂದು ಪ್ರೀತಿ ವಿಶ್ವಾಸ ಉಂಟು. ಹಾಗಾದ್ರೆ ಉಳಿದ ಊರು ಯಾವುದು? ಯಾವುದು ನಿಮಗೆ ಸಂಬಂಧಪಟ್ಟ ಊರೇ. ನನಗೆ ಸಂಬಂಧ
ನಿನ್ನದ ಅಲ್ಲದ ಇದೆ. ಅಲ್ಲಿಗೆ ಹೋಗಬೇಕು ಅಂತ ಮನಸ್ಸು ಮಾಡಿದಾಗ ಅಲ್ಲಿಗೆ ಕಾಲಿಟ್ಟಾಗ ಮನಸ್ಸಿಗೆ ಬಹಳ ಬೇಸರ ಆಯ್ತು. ಬೇಸರ ನೋಡಬಾರದ ಕೆಲವು ದೃಶ್ಯವನ್ನು ನಾನು ನೋಡ್ತಾ ಇದ್ದೇನೆ ಕಮಲಾವತಿ ಪಟ್ಟಣದಲ್ಲಿ. ಹೌದಪ್ಪ, ಜನಗಳು ಸಾಲು ಸಾಲಾಗಿ ಹೋಗ್ತಾ ಬರ್ತಾ ಇದ್ದಾರೆ. ಆದ್ರೆ ಹೋಗುವ ಜನರು ಬರಿಗೈಲಿ ಯಾರು ಹೋಗಿಲ್ಲ. ಒಬ್ಬೊಬ್ಬರ ಕೈಯಲ್ಲಿ ಹೂವಿನ ಮಾಲೆ, ಮತ್ತೊಬ್ಬರ ಕೈಯಲ್ಲಿ ಬಿಳಿ ಬಟ್ಟೆ. ಈಚೆಗೆ ನೋಡ್ತಾ ಇದ್ದೇನೆ, ಕೊಂಡೆ ತೊಡ್ತಾ ಇದ್ದಾರೆ, ಬಿದಿರು ಕಡಿತಾ ಇದ್ದಾರೆ, ಎಲ್ಲರೂ ಹೋಗ್ತಾ ಇದ್ದಾರೆ, ಬರ್ತಾ ಇದ್ದಾರೆ. ಈ ದೃಶ್ಯವನ್ನು ನಾನು ನೋಡಿದೆ ರಾಯರೇ. ಶಿವನೇ ಶಿವನೇ, ಕೇಳಿ ಸಹಿಸಿಕೊಳ್ಳುವುದಕ್ಕಾಗುವುದಿಲ್ಲ. ಕಾರಣ ತನ್ನ ಹಿರಿಯವರು ಮಾವಯ್ಯ ಇರುವಂತಹ ಊರು. ಕಡೆಗಾಗುವಾಗ ಅವರ ಸೇವೆಯನ್ನು ಮಾಡಬೇಕು, ಒಬ್ಬರ ಇರುವುದು. ಅವ್ರು ಏನಾಯ್ತು ಮತ್ತೆ? ಅಯ್ಯೋ ಅವ್ರ ಆಚಾರವೇ, ನೀವು ಯಾಕೆ ಅಳುವುದು? ಯಾಕೆ ಅವರು ಸತ್ತದಲ್ವ? ನಿಮ್ಮ ಮಾವನಿಗೆ ಸಿಡಿಲು ಬಡಿಯಲಿಲ್ಲ, ಕಲ್ಲು ಗುಂಡಿನಾಗಿದ್ದ. ಮತ್ತೆ ಯಾಕೆ ಬಿದ್ದರು? ಅದೇ ಈ ರೀತಿಯ ಸಂಭ್ರಮ ಇರ್ಬೇಕಪ್ಪ ತಿಳಿತ. ನಾನು ಒಬ್ಬರದ ಕೇಳಿದೆ, ಏನಯ್ಯ ಜನ ಹೋಗ್ತಾ ಬರ್ತಾ ಇದ್ದಾರೆ, ಏನು ಜಾತ್ರೆ ಉಂಟು ಹೇಳಿದೆ. ಅವ ಹೇಳಿದ, ಏ ಮಾಲೆ ಮಂಗ, ನಿಮಗೆ ವಿಷಯವೇ ಗೊತ್ತಿಲ್ಲ, ಇಡೀ ಊರಿಗೆ ಊರು ಪ್ರಚಾರ ಆಗಿದೆ. ಎಂತದಲ್ಲ, ಅರಮನೆಯಲ್ಲಿ ಮದುವೆ. ಸಾಮೂಹಿಕ ವಿವಾಹ ಇರಬೇಕು. ಸಾಮೂಹಿಕ ಅಲ್ಲ ಸ್ವಾಮಿ, ಊರಿನಲ್ಲಿರುವಂತಹವರಿಗೆ ಅದಲ್ಲ. ಅದು ಕಳೆದ ತಿಂಗಳು ಕಳೆಯುತ್ತಂತೆ. ಇದು ಅರಮನೆ ಒಳಗೆ ಮದುವೆ. ಮಾವನಿಗೆ ಮುದುಕನ ಮದುವೆ ಅಲ್ಲ. ಹಾಗಾದ್ರೆ ಮದುವೆ ಯಾರಿಗೆ ಕೇಳುವಾಗ? ಬೇರೆ ಯಾರಿಗೂ ಅಲ್ಲ, ನಿಮ್ಮ ಮಾವನ ಮಗಳಿಗೆ ಮದುವೆ. ರತಿಗೆ ತೋರಣ ಕಟ್ಟಿ ಬಿಗಿಯಲ್ಲಿ ಎಲ್ಲಿಗೆ? ನಾನು ಬಾಸಿಗೆ ಕಟ್ಟಿಕೊಂಡು ಹೋಗ್ಬೇಕು. ಅಲ್ಲಿ ಮದುವೆ ನಡೆಯುತ್ತದೆ ಅಂತ ಆದ್ರೆ ವರ ನಾನೇ. ಅದು ನಿಮ್ಮ ಕಲ್ಪನೆ ಮಾತ್ರ. ಮೊದಲು ಹೇಳಿದ್ದಾರೆ ಮಾವ, ನನ್ನ ಮಗಳನ್ನು ನಿನಗೆ ಮದುವೆ ಮಾಡಿ ಕೊಡ್ತೇನೆ. ಮೊದಲು ಹೇಳಿದ್ದೆ ಹೌದು ಸ್ವಾಮಿ, ಅದು ನೀವು ನಂಬಿ ಕೆಟ್ಟದೀಗ. ಅದೇ ವರ ನೀವಲ್ಲ, ವರ ಬೇರೆ ನಿಶ್ಚಯ ಆಗಿದೆ. ದ್ವಾರಕೆ ಎಂಬ ಊರುಂಟಂತೆ, ಅಲ್ಲಿ ಒಬ್ಬ ಕೃಷ್ಣ ಎಂಬ ಇದ್ದಾನ. ಅವನಿಗೊಬ್ಬ ಮಗ ಪ್ರದ್ಯುಮ್ನ ಇದ್ದಾನಂತಲ್ಲ. ಹಾಗಿರುವಾಗ ನಿಮ್ಮ ಮಾವನ ಮಗಳನ್ನು ಕೊಡುದು ಬೇರೆ ಯಾರಿಗೂ ಅಲ್ಲ, ಆ ಕೃಷ್ಣನ ಮಗ ಪ್ರದ್ಯುಮ್ನಿಗೆ ಕೊಟ್ಟು ನಾಳೆ ಮದುವೆ ಆಗುತ್ತದೆ. ಮಗಳನ್ನು ಕೊಟ್ಟು ಮದುವೆ ಮಾಡುತ್ತಾರೆ ಅಂತ ಆದ್ರೆ ತಾನೂ ಕೆಟ್ಟ, ಉಳಿದವರನ್ನು ಕೆಡಿಸಿದ ಅರ್ಥ ಉಂಟ. ಆದ್ರೆ ಇಲ್ಲಿ ನಾನಿರುವುದು ಯಾರು? ನೀವು ಅಸಾಧ್ಯ, ಉಳಿಯುವುದಿಲ್ಲ. ಈಗಲೇ ತೆರಳುತ್ತೇನೆ, ನನ್ನ ಮಾವಯ್ಯನವರ ಸಮಕ್ಷದಲ್ಲಿ ನಿಲ್ಲುತ್ತೇನೆ, ಹೇಳುತ್ತೇನೆ, ನನ್ನ ಮಾವಯ್ಯ ನಿಮ್ಮ ಮಗಳಾಗಿರುವಂತಹ ರತಿಯನ್ನು ನನಗೆ ಮದುವೆ ಮಾಡಿಕೊಡಿ. ಅವರೇನ್ ಹೇಳ್ತಾರೆ? ಮಗನೇ ಕೌಡ್ಲಿಕ, ಅವತ್ತು ನಾನು ಮಾತು ಕೊಟ್ಟದೇನೋ ಸತ್ಯ, ಅದನ್ನ ನಂಬಬಾರ್ದು. ಈಗ ನಿಶ್ಚಯವಾಗಿದೆ, ಈಗ ಹೆಣ್ಣು ಬೇಕು ಅಂತಾದ್ರೆ ಬೇರೆ ಹೆಣ್ಣನ್ನು ಕೊಟ್ಟು ನಾನು ಮದುವೆ ಮಾಡ್ತೇನೆ ಅಂತ. ಒಂದು ವೇಳೆ ಆತ ಹಾಗೆ ಹೇಳಿದ ಅಂತಾದರೆ ನಾನೇನು ಮಾಡ್ತೇನೆ?
ದೇವರ ಮಗಳು ರತಿಯನ್ನು ದರನ ಎಳೆ ತಂದು ಮದುವೆ ಆಗುವಂತಹ ಚಂದವನ್ನು ನೀನು ನೋಡುತ್ತೀಯ. ನೀರು ಬಂದು ನೆನಪುಂಟು ತಮಗೆ? ಮಗು ನಿನ್ನ ಬರೋಣದಲ್ಲಿ ನಾನಿದ್ದೆ. ಯಾರದ್ದು ಕರೆಯುದು? ನಿನ್ನನ್ನು. ಅಷ್ಟು ಪ್ರೀತಿ ಅಷ್ಟು ಉಂಟು. ನೀನು ಯಾವಾಗ ಬರ್ತಿ ಅಂತ ದಾರಿ ನಿರೀಕ್ಷೆಯಲ್ಲಿದ್ದ. ಹೌದು, ನಿಮ್ಮ ಪ್ರೀತಿ ಇಷ್ಟು ಉಕ್ಕುತ್ತದೆ ಅಂತ ನನಗೆ ಗೊತ್ತಿರಲಿಲ್ಲ. ಎಷ್ಟು ವಿಜೃಂಭಣೆಯಿಂದ ಇದ್ದೇವೆ ನಾವು. ಹೌದು, ತಳಿರು ತೋರಣಗಳು ಸಿದ್ಧವಾಗಿದೆ. ಎಂತದು ಕಾರ್ಯಕ್ರಮ? ವಿಶೇಷವಾದ ಕಾರ್ಯಕ್ರಮ. ಕುಣಿತಾ ಇದ್ದಾರಲ್ಲ ಅವರು. ನನ್ನ ಮಗಳಿಗೆ ಮದುವೆ. ಮಾವಯ್ಯ, ನನಗೆ ಹೇಳಲೇ ಇಲ್ಲ ತಾವು. ಇಲ್ಲದಿದ್ದರೆ ಬರುವ ಕ್ರಮ ಹೀಗೋ ಬಾಸಿಂಗ ಬಿಗಿದುಕೊಂಡು ಬರುವುದಿಲ್ವ ನಾನು? ನಿನಗೆ ವಿಷಯ ಗೊತ್ತಾಗ್ಲಿಲ್ಲ? ಓಲೆ ದೂತನನ್ನು ಕಳುಹಿಸಿಕೊಟ್ಟಿದ್ದೇನೆ. ಇಷ್ಟು ಉದ್ದ ಓಲೆ ಬರೆದು ನೀವೇ ಹೀಗಿರುವಾಗ ನಿಮ್ಮ ದೂತ ಹೇಗಿದ್ದಾರು? ಅವ ಮುಟ್ಟುವುದಕ್ಕುಂಟ ನನಗೆ ತಲುಪಲಿಲ್ಲ. ಬಹುಶಃ ಹೀಗಾಗಿರ್ಬೇಕು. ಅವ ಆ ಕಡೆಗೆ ಹೋಗುವಾಗ ನೀನು ಈ ಕಡೆಗೆ ಬಂದಿದ್ದ. ಸುದ್ದಿ ತಿಳಿದು ಬಂದೇ ಇಲ್ಲ. ಹೌದು, ನನಗೆ ಸಂತೋಷ. ಏನು ಸುದ್ದಿ? ಆನೆಗೆ ಅಂಕುಶದ ಬಲ, ಮಾವನಿಗೆ ಅಳಿಯನ ಬಲ, 1000 ಆನೆಯ ಬಲ ಬಂದಾಗ ಸುಧಾರಿಕೆಗೆ ಜನ ಇರಲಿಲ್ಲ. ಪೂರ್ತಿ ನಿನ್ನ ಮುಖಾಂತರವಾಗಿ. ಎಷ್ಟು ಕೊಡ್ತೀರಿ ಸುಧಾರಿಕೆಗೆ? ನನ್ನಲ್ಲಿ ಕೇಳಲಿಕ್ಕುಂಟ. ಸುಧಾರಿಕೆಗೆ ಹಾಗಲ್ಲ, ವಿಶೇಷವಾದಂತ ಅತಿಥಿ ಅಭ್ಯಾಗತರು ಬರುವಾಗ ಬರಮಾಡಿಕೊಂಡು ಆತಿಥ್ಯವನ್ನು ಕೊಡುವುದಕ್ಕೆ ನೀನಿದ್ದಿ. ಈಗ ಇಲ್ಲಿ ಮದುವೆ? ಹೌದು. ಯಾರಿಗೆ ಕೊಟ್ಟು ಮದುವೆ ಮಾಡುವುದು ಅಂತ ತೀರ್ಮಾನಿಸಿದ್ದು? ಕೃಷ್ಣನ ಮಗ ಮನ್ಮಥನಿಗೆ, ನೀವು ನನಗೆ. ಮಾವಯ್ಯ, ರೂಪವಂತನಾಗಿದ್ದೇನೆ, ವಿದ್ಯಾವಂತನಾಗಿದ್ದೇನೆ, ಅರಸೊತ್ತಿಗೆ ಉಂಟು, ಆಶಯವಾಗಿ ಬಂದಿರುವಂತಹ ಎಲ್ಲಾ ಸಕಲ ಸೌಲಭ್ಯಗಳು ಇರುವಾಗ ಯಾಕೆ ತಡ ಮಾಡ್ತೀರಿ ಮಗಳನ್ನು ಕೊಟ್ಟು ಮದುವೆ ಮಾಡಿ? ಚದುರೆ ದ್ರೌಪದಿಗೆ ಭಾಷೆಯ ವಿಪ್ರಕಾರ, ಆ ಚದುರೆ ದ್ರೌಪದಿಗೆ ಭಾಷೆಯ ವಿಪ್ರಕಾರ, ಬದಲುವುದಿಲ್ಲ ನಿನಗೆ ದೋಷಿಸುವುದು. ಕುಳಿಕ ನೀನು ಬಂದುದರು ಚಂದವದು ಸರ್ವನಿಗೆ ಸರ್ವರಿಗೆ
ನೀನು ಹೇಳಿದ್ದು ಹೆಣ್ಣು ಬರಲಿ. ಹೆಣ್ಣು ಬರಬಹುದಿತ್ತು, ನೀನು ಹೇಳಿದ್ದು ತಡ ಆಯ್ತು. ಯಾವಾಗ? ಮೊದಲೇ ನನ್ನೊಡನೆ ನನ್ನ ಮಗಳ ಮೇಲೆ ನಿನಗೆ ಮನಸ್ಸುಂಟು ಅಂತ ಹೇಳ್ತಾ ಇದ್ರೆ ಹಿಂದೆ ಮುಂದೆ ನೋಡೋ ಪ್ರಶ್ನೆ ಇತ್ತು ಹೇಳು. ನೀನು ಹೇಳಿದ್ದು ತಡ ಆಯ್ತು ಮಗು, ಈಗಾಗಲೇ ಕಾಲ ಮೀರಿ ಹೋಗಿದೆ. ನೀವು ಎಳವೆಯಲ್ಲಿ ಒಂದು ಮಾತನ್ನು ಕೊಟ್ಟಿದ್ದೀರಿ ಅಂತ ನನ್ನ ಅಮ್ಮನಿಗೆ, ನನ್ನ ಮಗಳನ್ನು ನಿನ್ನ ಮಗನಿಗೆ ಕೊಟ್ಟು ಮದುವೆ ಮಾಡುತ್ತೇನೆ ಅಂತ ಮರೆತೋಯ್ತಾ? ಅದು ಸಣ್ಣದಿರುವಾಗಲ್ಲ ಮಗು, ನನಗದು ಮರೆತೋಯ್ತು. ಮತ್ತೆ ಒಂದು ಸಣ್ಣದಿರುವಾಗ ಭಾಷೆ ಎಲ್ಲ ಕೊಡ್ತೇವೆ, ದೊಡ್ಡವರಾದ್ಮೇಲೆ ಮಕ್ಕಳಿಗೆ ಮನಸ್ಸುಂಟೆ ಇಲ್ವ ಅಂತ ನಮಗೆ ಗೊತ್ತಾಗುದು ಬೇಡವಾ? ನೀನು ಇಷ್ಟು ಬಾರಿ ನನ್ನ ಮುಂಭಾಗದಲ್ಲಿ ಬರುವಾಗ ಯಾರಿಗೆ ಭಾಷೆ ಕೊಟ್ಟದ್ದು? ಭಾಷೆ ಕೊಡುವುದಕ್ಕೆ ಕಾರಣ ಉಂಟು. ದ್ರೌಪದಿ ಬಂದು ಚದುರೆ, ಹೌದು, ಕುದುರೆಯಾಗಿ ಬಂದಿದ್ದಾಳೆ. ಯಾವಾಗ ಬಂದದ್ದು? ಇತ್ತೀಚೆಗೆ ಮೊನ್ನೆ ಮಧ್ಯರಾತ್ರಿಯಲ್ಲಿ ಬಂದು ಹೆಣ್ಣಾದವಳು ಸಂಬಂಧ ಬೆಳೆಸುವುದಕ್ಕೆ ಮಧ್ಯರಾತ್ರಿ ಬರ್ತಾಳೆ ಅಂತ ಆದ್ರೆ ಅವಳನ್ನು ಏನೆನ್ನಬೇಕು? ರಾಕ್ಷಸಿಯಿಂದ ಹೇಳಿದೆ ಹೇಳಬೇಡ. ಅಲ್ಲ, ಹೇಳುದಿಲ್ಲ ನಾನು. ಹಾಗಲ್ಲ, ನಾನು ಅದನ್ನು ಬೇರೆ ರೂಪದಲ್ಲಿ ನೋಡಿ ಆಗಿದೆ. ಹೇಗೆ? ನನಗೆ ಪೂರ್ತಿ ಚಳಿ ಕೂತಾಗಿದೆ. ಹಾಗಾಗಿ ಅವರಿಗೆಲ್ಲ ಚಳಿ ಕೂತ್ಕೊಂಡಿದ್ದೆ ಅವಳು ನೋಡುವಾಗ. ಮಧ್ಯರಾತ್ರಿಯಲ್ಲಿ ಭಾಷೆ ಕೊಟ್ಟದ್ದಾಗಿದೆ, ದಿಬ್ಬಣಿಗರಾಗಿ ಬಂದದ್ದಾಗಿದೆ. ದ್ರೌಪದಿಗೆ ಕೊಟ್ಟಂತ ಭಾಷೆಯನ್ನು ಮೀರುವುದಕ್ಕೆ ನನಗೆ ಆಗುವುದಿಲ್ಲ. ಅತಿ ಸಂತೋಷದಿಂದ ಅಲ್ಲ ದುಃಖದಿಂದ, ಕೆಲವು ತಲೆ ಸ್ಥಿಮಿತದಲ್ಲಿ ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ಕೊಟ್ಟ ಭಾಷೆಗೆ ನಡೆಸಬೇಕು ಅಂತ ಏನು ಇಲ್ಲ. ಆ ಭಾಷೆಯನ್ನು ಬಿಟ್ಟು ಬಿಡಿ. ಭಾಷೆ ತಪ್ಪುವುದಕ್ಕೆ ಆಗುವುದಿಲ್ಲ ಮಗು. ಸೌಜನ್ಯವನ್ನು ದೌರ್ಬಲ್ಯ ಅಂತ ತಿಳಿಯದಿರಿ. ಮಗಳನ್ನು ಕೊಟ್ಟು ಮದುವೆ ಮಾಡದೇ ಇದ್ದರೆ ನಿಮ್ಮನ್ನು ಬಂಧಿಸಿ ಹೇಳ್ಕೊಳ್ಳೋದೆ.
ಹರಿಯೇ 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 ಯದಯ ಮರುಗುರು ಹರಿಯೇ ನಡೆದೋಳು ಹರಿಯೇ ಮರುಗುರು ಯಾದಗಿಯೇ ಏನಾದರೂ ಶರೀರದಲ್ಲಿ ಮಾತಾಡಿ ಒಮ್ಮೆ ನೋಡು ನನ್ನನ್ನು. ಎಲ್ಲಿಗೆ ನೋಡುವುದು? ಹರಿಯೇ ನೀನರಿಯೇ ದುಃಖಿಸುತ್ತಿರುವೆಯೋ? ಪ್ರೀತಿಯಿಂದ ಹೇಳ್ತಾ ಇದ್ದೇನೆ, ನಿನಗಿದು ಸರಿಯೇ? ಯುದ್ಧದಲ್ಲಿ ನಿಲ್ಲುವುದಕ್ಕಾಗದೇ ಇದ್ದರೆ ನೇರವಾಗಿ ನಿನಗೆ ಮನೆಗೆ ತೆರಳಬಹುದಿತ್ತು. ಅದಲ್ಲ, ರಂಗದಲ್ಲಿ ಕಾಳಗವನ್ನು ಕೊಡಬಹುದಿತ್ತು. ಎರಡನ್ನೂ ಮಾಡುವುದಿಲ್ಲ, ಮನೆಗೂ ಹೋಗುವುದಿಲ್ಲ, ಯುದ್ಧವನ್ನು ಮಾಡುವುದಿಲ್ಲ. ಹಾಗಾದರೆ ನಿನ್ನ ಮಗ ಅಳಿದ ಎನ್ನುವ ಹಾಗೆ ದುಃಖಿಸುತ್ತಿರುವೆ. ನಿನ್ನ ಮಗ ಅಳಿದಾಗ ನಿನಗೆ ದುಃಖ ಬರುತ್ತದೆ. ಯಾರ್ಯಾರೋ ಮಕ್ಕಳು ಸಾಯುವಾಗ ನಿನಗೆ ದುಃಖ ಬರುವುದಿಲ್ಲ. ನೀನು ಹರಿಯೇ ಹರಿಯೇ ನಾನು ಯಾರು ಎಂಬುದಾಗಿ ಸರಿಯಾಗಿ ತಿಳಿ, ನನ್ನ ಒಳ ಮರ್ಮವನ್ನೊಮ್ಮೆ ತಿಳಿ. ಸಾಮಾನ್ಯನಲ್ಲ, ಕಾಲ ನೇಮಿಯಾಗಿ ಒಂದು ಕಾಲದಲ್ಲಿ ಸ್ವರ್ಗವನ್ನು ಏರಿದ ಕಾಲದಲ್ಲಿ ನೀನು ಬಂದೆ ನನ್ನನ್ನು ಯುದ್ಧಕ್ಕೆ ಆಹ್ವಾನಿಸಿದೆ. ರಣಕ್ಷೇತ್ರದಲ್ಲಿ ಪ್ರಾಣೋತ್ಕ್ರಮಣ ಸ್ಥಿತಿಯಲ್ಲಿ ನಾನು ಭಾಷೆಯನ್ನು ಹಾಕಿದ್ದೇನೆ. ಮತ್ತೊಂದು ಜನ್ಮದಲ್ಲಿ ಮಗದೊಂದು ಜನ್ಮದಲ್ಲಿ ಬರುತ್ತೇನೆ, ನಿನ್ನನ್ನು ಕೊಲ್ತೇನೆ, ಹಗೆಯನ್ನು ತೀರಿಸಿಕೊಳ್ತೇನೆ ಎನ್ನುವ ಹಾಗೆ ಆ ಕಾರಣದಿದ್ದರೆ ಅಂದು ನಾನು ಆಮೇಲೆ ಕಂಸನಾಗಿ ಬಂದೆ. ಆಮೇಲೆ ಈಗ ಯಾರು
ಹೇಳುವುದಿಲ್ಲ ನನಗೆ, ಇನ್ನೊಮ್ಮೆ ಹೇಳು. ಬಿಲ್ಲ ಹಬ್ಬದ ನೆವದಿಂದ ನನ್ನನ್ನು ಕೊಂದು ಮುಗಿಸಿದೆ. ಕಂಸಾಸುರನಾಗಿ ಅವನಿಯಲ್ಲಿ ಸಂಜನಿಸಿದೆ. ಉಪಾಯದಿಂದ ತಂತ್ರಗಾರಿಕೆಯಿಂದ ಮಧುರೆಗೆ ಬರೆಸಿಕೊಂಡೆ. ಆದರೆ ನಿನ್ನನ್ನು ಕೊಲ್ಲಬೇಕು ಎನ್ನುವ ತೀರ್ಮಾನದಿಂದಿರುವಾಗ ನೀನೇ ನನ್ನನ್ನು ಕೊಂದು ಮುಗಿಸಿದೆ. ಆಮೇಲೆ ನಿನ್ನ ಅಳಿಯನಾಗಿ ಹುಟ್ಟಿಕೊಂಡೆ. ಆ ರಣಕ್ಷೇತ್ರಕ್ಕೆ ಹೊಕ್ಕುವಂತೆ ಮಾಡಿ ಅವೇದ್ಯವಾಗಿರುವಂತಹ ಚಕ್ರವ್ಯೂಹದ ಒಳಗೆ ನನ್ನನ್ನು ಸಾಯಿಸಿದೆ ಆ ಪಾಪಿ. ಇದು ಈಗ ರತಿಯನ್ನು ಪಡೆಯುವ ನೆವದಿಂದ ಬಂದಿದ್ದೇನೆ ಕಮಲಿಕನಾಗಿ. ನಿನ್ನನ್ನು ವಧಿಸಿ ನನ್ನ ಈ ಹಗೆಯನ್ನು ತೀರಿಸಿಕೊಳ್ಳುವಾಗ ಯಾರು ಕೈ ತಡೆಯುವರಿದ್ದಾರೆ ನೋಡುತ್ತೇನೆ. ಸ್ವಲ್ಪ ಮಧ್ಯಾಹ್ನ ಮೇಲೆ ನನ್ನ ಹಾಗೆ ಸ್ವಲ್ಪ ಇದು ಏನಾದ್ರೂ ತಂದಿಟ್ಟದ್ದು ಅಲ್ಲ. ನಾವು ಮಾತಾಡುವುದಕ್ಕೆ ಪ್ರತ್ಯೇಕವಾದಂತಹ ವ್ಯವಸ್ಥೆ ಮಾಡ್ತೇನೆ. ಒಂದು ಮಾತು ನೀನು ಕೇಳಬೇಕು. ಒಂದು ಪುರದ ಅರಸನಾಗಿ ಸುಸಂಸ್ಕೃತವಾದಂತಹ ಬುದ್ಧಿಯನ್ನು ಒಂದು 4 ಜನರಿಗಾದ್ರೂ ತಿಳಿಯಪಡಿಸಬೇಕಾದವನು ನೀನು. ಚಂದ ಮಾತಾಡ್ತಾನೆ, ಹೌದಲ್ಲ? ಆದ್ರೆ ನಾನು ಮಾತಾಡಿದ್ದನ್ನು ನೀನು ಎಷ್ಟು ಕೇಳ್ತಿ ಎನ್ನುವ ಹಾಗೆ ಬೇಕು. ಈಗ ಇವ ಹೇಳಿದ್ದನ್ನು ನನಗೆ ಎಂತ ಕೇಳಲಿಕ್ಕೆ ಆಗುದಿಲ್ಲ. ಹಿಡಿದ
ಉಂಟ ನಿನಗೆ ರಕ್ಕಸಿ ಆಗ್ತದೆ. ನಾನು ಆ ಕ್ಷತ್ರಿಯ ಹಣ್ಣನ್ನು ಮದುವೆ ಆದ್ರೆ ಆಗುದಿಲ್ಲ. ಚಂದ ಕಾಣಿಸಿಕೊಂಡು ಹೋಗುವುದನ್ನು ಬಿಟ್ಟು ಗದ್ದಲವನ್ನು ಎಬ್ಬಿಸಿದೆಯೋ ನಿನ್ನನ್ನು ಹೀಗೆ ಬಿಟ್ಟೆನೆಂಬುದಾಗಿ ಭಾವಿಸಿದೆ. ನಾನೇ ಎದುರು ಬರೇ ಕುಡಿದು ಹೋಗುವುದು ಬಿಟ್ಟು ಹಾಳು ಮಾಡುತ್ತಿರುವೆಯಾ? ನಿನ್ನ ಬೆನ್ನು ಹುಡಿ ಮಾಡುತ್ತೇನೆ. ಅಪಸ್ವರ ನಿನ್ನದು ನನ್ನದ ನೋಡುವಾಗ ಇವಳು ದ್ರೌಪದಿ ಕುದುರೆ ಆಗಿ ಬಂದೆಯ ನಿನ್ನ ಹಲ್ಲುವುದರ ಸೇರಿ ಹೌದೇನೆ ಏನು ಪ್ರಪಂಚದಲ್ಲಿ ಒಂದು ನಿಯಮ ಕಟ್ಟುಪಾಡು ಅಂತ ಉಂಟು. ಹೇಗೆ ಅದನ್ನು ಮೀರಿ ನಿಂತು ವ್ಯವಹರಿಸಿದವಳು ನೀನು. ಹೆಣ್ಣಾದವನಿಗೆ ಒಬ್ಬನೇ ಗಂಡ ಇರಬೇಕು. ಗಂಡಿಗೆ ಎಷ್ಟು ಮದುವೆ ಆಗಬಹುದು. ಆದರೆ ನೀನು ವಿರುದ್ಧವಾಗಿ ನಡೆದುಕೊಂಡವು. ಧರ್ಮ ಸಮ್ಮತವಾಗಿ ವರಿಸಿದವಳು ನಾನು. ಲೋಕವೇ ಅದನ್ನು ಒಪ್ಪಿರುವಾಗ ಪ್ರಶ್ನಿಸುವುದಕ್ಕೆ ನೀನ್ಯಾರು? ಲೋಕಕ್ಕೆ ಮಣ್ಣು ಹಾಕುತ್ತು. ನೀನು 5 ಮಂದಿ ಗಂಡಂದಿರು ಹೊಂದಿರುವೆ. ಕಡೆಗೆ ಏನು
ಅರ್ಜುನ ಹಾಗೆ ಆ ಕರ್ಣ ಚಂದ ಇದ್ದಾನೆ. ಅವನ ಮನೆಗೆ ಹೋಗೋ ದಾರಿಯಲ್ಲಿ ಅಂತ ಯಾರು ಹೇಳಿದ್ರು ನಿನಗೆ ಹಾಗೆ ಕೇಳಿದ್ದೇನೆ ಎನ್ನುವ ಹಾಗೆ? ಯಾರು ಹೇಳಿದ್ರು? ಹೇಳಿದ್ಯಾ ಇಲ್ವಾ? ನಾನು ಹೇಳಲೇ ಇಲ್ಲ. ಜಂಬೋಬಲ ಆ ಪ್ರಕರಣದಲ್ಲಿ ಇವಳೆಲ್ಲ ಹೇಳಿದ್ದು. ಯಾರು ಇರಲಿ ಏನು ಇರಲಿ, ವಿಮರ್ಶೆ ಬೇಡ. ಹಾಗಿರುವಾಗ 6 ಆಗ್ತದೆ, 5 ಆಗ್ತದೆ, 6 ಆಗ್ತದೆ, 7 ಆಗ್ತದೆ. ಇವಳಿಗೆ ನಾನಾಗುವುದಿಲ್ವಾ? ಒಮ್ಮೆ ಮನಸ್ಸು ಮಾಡಿ. ನಿನ್ನ ಉಪಕಾರಕ್ಕೆ ಪ್ರತಿಯಾಗಿ ಇಂದು ನೀನು ಉಪಕಾರ ಮಾಡಿದ್ದಿ. ಆದ್ರೆ ನನಗೊಂದು ವಿಚಾರದ ಬಗ್ಗೆ ಅರ್ಥವಾಗುತ್ತಾ ಇಲ್ಲ. ಆ ದುರುಳನ ಎದುರಾಗಿ ಕಾಡಾಕಾಡಿ ಭೌರವನ್ನು ಕೊಡುವುದರ ಮುಖ್ಯವಾಗಿ ನೀನು ಅವನನ್ನು ನಾಶಗೊಳಿಸಬಹುದಿತ್ತು. ಅದರ ಬದಲಾಗಿ ಹೆಣ್ಣಾದಂತಹ ನನ್ನಿಂದ ಯಾಕೆ ಈ ರೀತಿಯ ಕೆಲಸವನ್ನು ಮಾಡಿಸಿದೆ? ಬಲವಾದ ಕಾರಣವಿದೆ. ಈ ಹಿಂದೆ 3 ಜನ್ಮದಲ್ಲಿ ಹುಟ್ಟಿ ಬಂದ ನನ್ನಿಂದ ಹತನಾದ ಇದು 4ನೇ ಜನ್ಮ, ಚತುರ್ಜನ್ಮ. ಈ ಹೊತ್ತು ಅವನನ್ನು ನಾನು ಕೊಂದೆ ಎಂದಾದರೆ ಮತ್ತೊಂದು ಜನ್ಮದಲ್ಲಿ ಹುಟ್ಟಿ ಬರುತ್ತಾನೆ. ಹುಟ್ಟಲೇಬಾರದು, ಸಾಯಲೇಬೇಕು. ಅದಕ್ಕೆ ಕಾರಣ ನೀನು
ನಿನ್ನಿಂದಲೇ ಸಾಯಬೇಕು. ಯಾಕೆ? ನಿನ್ನಿಂದ ಸತ್ರೆ ಮತ್ತೆ ಹುಟ್ಟಿ ಬರುವುದಿಲ್ಲ. ಮತ್ತೆ ನಿನ್ನಿಂದ ಕೊಲ್ಲಿಸಿದ್ದು ಯಾಕೆ ಗೊತ್ತಾ? ಯಾಕೆ? ಈ ಹಿಂದೆ ಮಹಾಭಾರತದ ಯುದ್ಧದ ಸಮಯದಲ್ಲಿ ಭೀಮನಲ್ಲಿದ್ದಂತಹ ಶಿವಶಕ್ತಿಯನ್ನು ದುಶ್ಯಾಸನ ವಧಾ ಪ್ರಕರಣದಲ್ಲಿ ಹೊರ ತೆಗೆದಿದ್ದೇನೆ. ಆದ್ರೆ ನಿನ್ನಲ್ಲಿರುವಂತಹ ಚಂಡಿಕಾ ಶಕ್ತಿ ಹಾಗೆ ಇತ್ತು. ಇದೊಂದು ಉಪಾಯ ಅಂತೂ ಅವನಿಗೆ ಮೋಕ್ಷವಾಯಿತು. ಒಳ್ಳೇದಾಯ್ತು ಅಲ್ವಾ? ಆದ್ರೆ ಮದುವೆ ಒಂದು ಆಗಬೇಕು ಈಗ. ಎಲ್ಲಿದ್ದಾರೆ ಮದುಮಗಳು? ನಗುತ್ತಾ ಬರ್ತಾ ಇದ್ದಲ್ವಾ? ಕುಮಮಾಲೆ ಮಗನೇ, ಆರತಿ ಬೆಳಗಿದರು ಮಂಗಳಾಗಿಯರ ಆರತಿ ಬೆಳಗಿದರು. ಆರತಿ ಬೆಳಗಿದರು ಮಂಗಳಾಗಿಯರ ಆರತಿ ಬೆಳಗಿದರು. ರತಿ ಮನರಿಗೆ ಆರತಿ ಬೆಳಗಿದರು ಮಂಗಳಾಗಿಯರ ಆರತಿ ಬೆಳಗಿದರು. ಆರತಿ ಶೋಭಾ ಚಂದದಲ್ಲಿ ಆಯ್ತು. ಈಗ ಸಂತೋಷ ಆಯ್ತು. ಅಂತೂ ಇಂತೂ ಸಂಘರ್ಷದಿಂದ ಅಂತ್ಯಗೊಳ್ಳಬೇಕಾದ್ದು ಕಲ್ಯಾಣವಾಗುವುದರೊಂದಿಗೆ ಚಂದವಾಗಿ ನಡೆಯಿತು. ರತಿ ಮನ್ಮಥರ ಕಲ್ಯಾಣವಾಯಿತು. ನಮಗೆ ಮಾತ್ರ ಸಂತೋಷವಾದ್ದಲ್ಲ, ಜಗಕ್ಕೇ ಕಲ್ಯಾಣವಾಗಿದೆ. ಬೀಳ್ತಾ ಉಂಟು. ಸುಮನಸರು ಸಂತೋಷಗೊಂಡು ಸುರಿತಾ ಇದ್ದಾರೆ. ಹೌದಪ್ಪ ಅಲ್ವಾ? ನೋಡಿದ್ದೀಯಾ ಕಲ್ಯಾಣತ್ರಯ ಎನ್ನುವಂತಹ ಪುಣ್ಯ ಕಥಾಭಾಗವನ್ನು ಆಡಿ ಹಾಡಿದ ನಮಗೂ ನೋಡಿ ಕೇಳಿದಂತಹ ನಿಮಗೆಲ್ಲರಿಗೂ ಕೂಡ ನಾವು ನಂಬಿಕೊಂಡು ಬಂದಿರುವಂತಹ ಪಾವಂಜಿ ಸುಬ್ರಹ್ಮಣ್ಯ ಸ್ವಾಮಿ ದೇವರು ಹಾಗೂ ಸ್ಥಳ ದೇವರು ಆಯುಷ್ಯ ಆರೋಗ್ಯ ಭಾಗ್ಯವನ್ನು ಕೊಡಲಿ ಎಂಬುದಾಗಿ ಹೇಳಿಕೊಳ್ಳುತ್ತಾ ಪುಣ್ಯ ಕಥೆಗೆ ಮಂಗಳಗೀತೆಯನ್ನು ಹಾಡುವರಿ. ಸಭ್ಯ ಸಭಿಕರಿಂದ ಅಪ್ಪಣೆ. ಭದ್ರವಂ ಶುಭಂ ಮಂಗಳ. ಶರಣಿಂಬೆ ಶರಣಿಂಬೆ ಶ್ರೀ ಸುಬ್ರಹ್ಮಣ್ಯ. ಶರಣಿಂಬೆ ಶರಣಿಂಬೆ ಶ್ರೀ ಸುಬ್ರಹ್ಮಣ್ಯ. ಕರುಣ ಗುರು ವಿಶ್ವಮಾನ್ಯ. ಕರುಣ ದೇವ ಗುರು ವಿಶ್ವಮಾನ್ಯ ಶ್ರೀ ಸುಬ್ರಹ್ಮಣ್ಯ. ಶರಣೋ ಮಯೂರವಾಹನ ದೇವದೇವ. ಶರಣೋ ಮಯೂರವಾಹನ ದೇವದೇವ. ಚರಣಕ್ಕೆ ಮಣಿಬೆವು ಕಲಿವಿಮ್ಮ ನೋವ. ಚರಣಕ್ಕೆ ಮಣಿಬೆವು ಕಲಿವಿಮ್ಮ ನೋವ. ಶರಣೆ ಶರಣೆ ಶ್ರೀ ಸುಬ್ರಹ್ಮಣ್ಯ. ಕರುಣದ ಗುರು ವಿಶ್ವಮಾನ್ಯ ಶ್ರೀ ಸುಬ್ರಹ್ಮಣ್ಯ. ಸುಬ್ರಹ್ಮಣ್ಯ ಶ್ರೀ ಭ್ರಮರಾಂಬಿಗೆ ಮಹಾಗಣಪಗೆ ನಳಿಲು ಸುಬ್ರಹ್ಮಣ್ಯಗೆ ಮಂಗಲ ಮಂಗಲೋ ಮಂಗಲೋ ಶುಭ ಮಂಗಲೋ ಮಂಗಲ.
ಮಹಾರಾಜ ಶ್ರೀಗಳಾದ ಉಳ್ಳಾಲ್ ಫ್ರೆಂಡ್ಸ್ ಕ್ಲಬ್ ನಳಿಲು ಹಾಗೂ ದೇವಸ್ಥಾನದ ಅರ್ಚಕರನ್ನ ಹಾಗೂ ಆಡಳಿತ ಬಂದಿರುವುದು ಅರ್ತಿಗಾರ ಕುಶಾಲಗಾರ ಮೋಜುಗಾರ ಭಕ್ತಿಪೂರ್ವಕವಾಗಿ ಹುಟ್ಟಿರತಕ್ಕಂತಹ ಕಾಂಚ ಶಿವ